ಹಾಗೂ ಸತತ ಪ್ರಾಮಾಣಿಕ ಪ್ರಯತ್ನದ ಮೂಲಕ ಬದುಕಲ್ಲಿ ಯಶಸ್ಸಿನ ಸಾರ್ಥಕತೆಯನ್ನು ಪಡೆದು ನಮ್ಮೆಲ್ಲರಿಗೂ ನಂದಾದೀಪವಾಗಿ ಬೆಳಗುತ್ತಿರುವ ನಮ್ಮ ಸಂಸ್ಥೆಯ ಸ್ಥಾಪಕರು ಗೌರವಾನ್ವಿತ ದಿವಂಗತ ರೋಹಿನಾಥ್ ಪಾದೆ ಸರ್ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ ಅವರ ಆಶೀರ್ವಾದದೊಂದಿಗೆ ವಿದ್ಯಾಸಂಸ್ಥೆಯ 9ನೇ ವರ್ಷದ ವಾರ್ಷಿಕ ಉತ್ಸವ LCR ಸಂಭ್ರಮದ ಸಡಗರದ ಸಮಯವಿದು. ಈ ಸಾಂಸ್ಕೃತಿಕ ವೈಭವದ ಸುಸಮಯವಿದು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಊರಿನ ಪರ ಊರಿನ ಹಿರಿಯ ನಾಗರಿಕರಿಗೆ, ಈ ಸಂಸ್ಥೆಯ ವಿದ್ಯಾರ್ಥಿಗಳ ಪೋಷಕ ವರ್ಗದವರಿಗೆ, ಸಂಸ್ಥೆಯ ಗೌರವಾನ್ವಿತ ಪ್ರಾಂಶುಪಾಲರು, ಸಂಯೋಜಕರು, ಮುಖ್ಯ ಶಿಕ್ಷಕಿಯವರು ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ, ವಿದ್ಯಾಭಿಮಾನಿಗಳಿಗೂ, ಕಲಾಭಿಮಾನಿಗಳಿಗೂ ಎಲ್ಲರಿಗೂ ಸಂಸ್ಥೆಯ ಪರವಾಗಿ ಹೃದಯಸ್ಪರ್ಶಿ ಸ್ವಾಗತ, ಸುಸ್ವಾಗತ. ಕಕ್ಕೆ ಪದವಿನ ಪಾದೆ ಕುಟುಂಬದಲ್ಲಿ ಹುಟ್ಟಿ ಹಳ್ಳಿಯಲ್ಲೊಂದು ವಿದ್ಯಾಸಂಸ್ಥೆಯ ಕಟ್ಟಿ ಗ್ರಾಮೀಣ ವರ್ಗಕ್ಕೆ ಜ್ಞಾನದೀವಿಗೆಯ ಬೆಳಗಿ ಹಲವಾರು ನಿರುದ್ಯೋಗಿಗಳಿಗೆ ಉದ್ಯೋಗದಾತರಾಗಿ ದೇವರಂತೆ ಬದುಕಿ ನಿತ್ಯ ಸ್ಮರಣೀಯರೆನಿಸಿ ಹಸಿರು ಪರಿಸರದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅರಿವಿನ ಬೀಜ ಬಿತ್ತಿ ಗುಣಮಟ್ಟದ ಶಿಕ್ಷಣದೊಂದಿಗೆ ಚಾರಿತ್ರ್ಯ ನಿರ್ಮಾಣ ಮಾಡಿ ಸಮಾಜವೆಂಬ ಹೂವಿನ ಪಕಳೆಗಳು ಮಕ್ಕಳು ಸಂಸ್ಕಾರಯುತ ಸುಶಿಕ್ಷಣ ಪಡೆದು ಪರಿಪೂರ್ಣವಾಗಿ ಬೆಳೆಯುವಂತೆ ಯೋಗ್ಯ ಪರಿಸರವನ್ನು ನಿರ್ಮಾಣ ಮಾಡುವ ಹಾಗೂ ಸಮಾಜದ ಎಲ್ಲ ವರ್ಗದವರಿಗೂ, ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೂ ಸಮಾನ ಶಿಕ್ಷಣ ದೊರಕಬೇಕೆಂಬ ಸದುದ್ದೇಶವನ್ನಿಟ್ಟುಕೊಂಡು ತಮ್ಮ ಹೆತ್ತವರ ಕನಸನ್ನು ನನಸಾಗಿಸುವ ಮೂಲಕ ಸ್ಥಾಪನೆ ಮಾಡಿದ ಈ ವಿದ್ಯಾಸಂಸ್ಥೆ, ಇದುವೇ ನಮ್ಮ ವಿದ್ಯಾದೇಗುಲ. ನಮ್ಮ ಸಂಸ್ಥೆ 8 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ ಶೈಕ್ಷಣಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ, ಕ್ರೀಡಾ ಕ್ಷೇತ್ರ ಹೀಗೆ ನಾನಾ ಕ್ಷೇತ್ರಗಳಲ್ಲಿ ಹೆಸರನ್ನು ಪಸರಿಸಿ ರಾರಾಜಿಸುವಂತೆ ಮಾಡಿ ಇದೀಗ 9ನೇ ವರ್ಷದ ಸಂಭ್ರಮದಲ್ಲಿ ಮುನ್ನಡೆಯುತ್ತಿರುವ ವಿದ್ಯಾಲಯ LCR ಇಂಡಿಯನ್ ವಿದ್ಯಾಸಂಸ್ಥೆ. ಈ ಸಂದರ್ಭ ಸಂಸ್ಥೆಗೆ ಶಿರಸ ಪ್ರಣಾಮಗಳನ್ನು ಸಲ್ಲಿಸುತ್ತಾ LCR ಸಂಭ್ರಮ 2023-24 ಸಾಂಸ್ಕೃತಿಕ ವೈಭವದ ಈ ಸುಂದರ ಕ್ಷಣಗಳನ್ನು ಸವಿಯುವ ಸುಸಮಯ. The motto of our annual day is to encourage students to participate in various events and showcase their talent. Children are the future of tomorrow. All these students are witnessed today receiving honors for their talents will grow up to be the responsible citizens of tomorrow. ಬಾನಂಗಳದಲ್ಲಿ ಚುಕ್ಕಿ ತಾರೆಗಳ ಸಂಭ್ರಮ, ಹಚ್ಚ ಹಸಿರ ಪರಿಸರಕ್ಕೆ ಚಿಲಿಪಿಲಿ ಹಕ್ಕಿಗಳ ಸಂಭ್ರಮ, ಎಳೆಯ ಮೇಲೆ ಒಲವ ಮಳೆಯ ಸಂಭ್ರಮ, ಸಂಜೆ ಸಾಗರದಿ ಹೊಂಬಣ್ಣದ ನೀರ ಸಂಭ್ರಮ, ನಿಮ್ಮೆಲ್ಲರ ಕನಸಿನ ತೆರೆಯನ್ನು ಸರಿಸುವ ಸಂಭ್ರಮ, ಸಾಧನೆಗೈದ ಸಂಸ್ಥೆಯ ವಿದ್ಯಾರ್ಥಿಗಳ ಸನ್ಮಾನಿಸುವ ಸಂಭ್ರಮ, ಸಾಂಸ್ಕೃತಿಕ ಲೋಕದ ಮೆರುಗಿನ ವೇದಿಕೆಯತ್ತ ಬರಮಾಡಿಕೊಳ್ಳೋಣ. ಪುಷ್ಪಾಂಜಲಿ. ಭರತನಾಟ್ಯದ ಮೊದಲ ನೃತ್ಯವಾದ ಪುಷ್ಪಾಂಜಲಿ ಹೆಸರೇ ಹೇಳುವಂತೆ ಇದರಲ್ಲಿ ನರ್ತಕಿಯು ದೇವರಿಗೆ, ಗುರುವಿಗೆ, ಹಿರಿಯರಿಗೆ, ವಿದ್ವಾಂಸರಿಗೆ, ಸಭಿಕರಿಗೆ ಪುಷ್ಪಗಳನ್ನು ಅರ್ಪಿಸುವ ಮೂಲಕ ಸ್ವಾಗತವನ್ನು ಬಯಸುತ್ತಾಳೆ. ಗುರುಬ್ರಹ್ಮ ಅಜ್ಞಾನಿತ ಮಿರಾಂಧಸ್ಯ, ಕತ್ತಲಿನಿಂದ ಬೆಳಕಿನೆಡೆಗೆ ದಾರಿ ತೋರಿಸುವ, ಕಲ್ಲನ್ನು ಶಿಲೆ ಮಾಡುವ ಗುರುವಿಗೆ ಸಪ್ತ ಸ್ವರಗಳ ಮೂಲಕ ನಮನ ಸಲ್ಲಿಸಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ಭರತನಾಟ್ಯ ವಿದ್ಯಾರ್ಥಿಗಳು. ಇವರು ಶ್ರೀಮತಿ ವಿದುಷಿ ನಿಶಾ ಪ್ರಸಾದ್ ಅವರಿಂದ ತರಬೇತಿಯನ್ನು ಪಡೆಯುತ್ತಿದ್ದಾರೆ.
तारितझं तझं तरिता तदिमित किट तक तक तदिगिणदु 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 तझं तकजं तकिटजं तक तकिटजं तकिट तगदिगु तदिगिणदु तझं तकजं तकिटजं तक तकिटजं तकिट तगदिगु तदिगिणदु तरित दण 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 तजोणु जोणु जोणु तदिमिरि दिमित किट तक तरित दण 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 तजोणु जोणु जोणु तदिमिरि दिमित किट तक तरित दण दण तजोणु दगुंदरि किट तक तरित दण दण तजोणु दगुंदरि किट तक तरितां तदण्डतां तजोणु तां तगदिगु 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 तारितझं तझं तरिता तदिमित किट तक तक तदिगिणदु तदिमित किट तक तक तदिगिणदु तदिमित किट तक तक तदिगिणदु तारितझं तझं तरिता साक्षात् परब्रह्म तस्मै श्री गुरवे नमः। ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। सप्तस्वरामृत ज्ञानप्रदाय गुरवे नमः। स्वरनन्दित श्रुतितत्त्वाय गुरवे नमः। गमगधीभावरसलसिताय गुरवे नमः। मम विधिन्द्रगणरहिताय
मद्गुरवे नमः निगमावरणे स्वरसिंहासने रागराजराजं तं वरगुरुं नमः सङ्गीतं रसवद्गानं तव संस्कारं सततं देहि अनवरतं मे आशिषं कुरु स्वरदेवि प्रसादं देहि गुरु ब्रह्मा विष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः ಪೂಜಾ ನೃತ್ಯದ ಮೂಲಕ ಸರ್ವರನ್ನು ಸ್ವಾಗತಿಸಿದ ತಮಗೂ ಸ್ವಾಗತ ಸುಸ್ವಾಗತ. ಭಗವಂತನ ಆಶೀರ್ವಾದವನ್ನು ಬೇಡುತ್ತಾ ಪುಷ್ಪಾರ್ಚನೆಯ ಮೂಲಕ ಗುರು ಹಿರಿಯರಿಗೆ ಆಗಮಿಸಿದ ಎಲ್ಲರಿಗೂ ಸ್ವಾಗತವನ್ನು ನೀಡಿ LCR ಸಂಭ್ರಮ 2023-24 ಸಾಂಸ್ಕೃತಿಕ ವೈಭವಕ್ಕೆ ಭರತನಾಟ್ಯದ ಮೂಲಕ ಶುಭಾರಂಭವನ್ನು ನೀಡಿದ ವಿದ್ಯಾರ್ಥಿಗಳಿಗೆಲ್ಲರಿಗೂ ಅಭಿನಂದನೆಗಳು. ನಿಮ್ಮ ಚಪ್ಪಾಳೆಯ ಪ್ರೋತ್ಸಾಹವೇ ನಮ್ಮ ಮಕ್ಕಳಿಗೆ ಆಶೀರ್ವಾದ ಎಂದು ಹೇಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. Amma is not just a word. It contains heavy emotions and feelings. ಎಳೆಯ ಬಳ್ಳಿಗೆ ಭಾರವಾಗದು ತುಂಬಿ ಬೆಳೆದಿಹ ಕಾಯಿ, ಕರುಳ ಬಳ್ಳಿಯುದು ಬಂಧ ಬೆಸೆಯುವ ಅಮೃತವೇ ತಾಯಿ. ಇದೀಗ ಅಮ್ಮ ಅಮ್ಮ ಎಂಬ ಹಾಡಿಗೆ ಹೆಜ್ಜೆಯನ್ನು ಹಾಕಲು ಬರುತ್ತಿದ್ದಾರೆ ನಮ್ಮ ಪುಟಾಣಿ ಚಿಟ್ಟೆಗಳು. ಹುಟ್ಟುವಾಗ ಅಮ್ಮ, ಬಿದ್ದಾಗ ಅಮ್ಮ, ಕೂಗುವಾಗ ಅಮ್ಮ, ನಗುವಾಗ ಅಮ್ಮ, ನಾವೆಲ್ಲಿದ್ದಾರೋ ಜೊತೆ ಇರ್ತಾರೆ ಅಮ್ಮ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ದಿಶಾಲಿ. ನಾನು ಇವತ್ತು LKG ಓದುತ್ತಿದ್ದೇವೆ. ನಾವು ಇವತ್ತು ನಾನು ಮತ್ತು ನನ್ನ ಗೆಳೆಯರು ಹಕ್ಕಿಯಾಗುವ ಆಸೆಯನ್ನು ಮಾಡಲಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ರೀತಿಸಿ.
ಹೌದು, ಖಂಡಿತವಾಗಿಯೂ ಅಳುವಾಗ ಅಮ್ಮ, ಎದ್ದಾಗ ಅಮ್ಮ, ಬಿದ್ದಾಗ ಅಮ್ಮ, ಎಂದೆಂದಿಗೂ ಅಮ್ಮ ಅಮ್ಮ ಅಮ್ಮ. ಬಣ್ಣ ಬಣ್ಣದ ಚಿಟ್ಟೆಗಳಾಗಿ ಅಮ್ಮನ ಪ್ರೀತಿಯ ವರ್ಣಿಸಿದ ನಮ್ಮ ಪುಟಾಣಿಗಳಿಗೆ ಧನ್ಯವಾದಗಳು. ಇದು LCR ಸಂಭ್ರಮ, ಚಿಣ್ಣರ ಸಂಭ್ರಮ. ಮುದ್ದು ಪುಟಾಣಿಗಳ ಪುಟ್ಟ ಹೆಜ್ಜೆಗಳು ಸಂತಸದ ವಾತಾವರಣವನ್ನು ಸೃಷ್ಟಿಸ್ತಾ ಇದೆ. ಜೀವನದಲ್ಲಿ ಮೇಲೇರಿದವರು ಕೆಳಗಿನಿಂದಲೇ ಹತ್ತಿರುತ್ತಾರೆ. ಒಮ್ಮೆ ಮೇಲೇರಿದ ಮೇಲೆ ಹತ್ತಿದ ಏಣಿಯನ್ನು ನಿರ್ಲಕ್ಷ್ಯ ಮಾಡಿದರೆ ಅವರು ಜೀವನದ ಮೌಲ್ಯವನ್ನು ಕಳೆದುಕೊಂಡು ಗೌರವಯುತ ಸ್ಥಾನದಿಂದ ಕೆಳತಳ್ಳಲ್ಪಡುತ್ತಾರೆ. ಸಂಸ್ಕಾರ ಸದಾಕಾಲಕ್ಕೂ ಶ್ರೇಷ್ಠ ಎಂಬಂತಹ ಮೌಲ್ಯಯುತ ಶುಭ ನುಡಿಯೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಹಾಡಿನಲ್ಲಿ ದಾಡಿ ಜಿಮ್ಮೆಯನ್ನು ತನ್ನತ್ತ ಕರೆದು ನಮ್ಮೆಲ್ಲರನ್ನು ಸಂತೋಷಪಡಿಸಲು ಬರುತ್ತಿದ್ದಾರೆ ನಮ್ಮ ಜಿಂಬೆಗಳು. Good afternoon all. I am Aishani Rai, UKGA section. Twinkle twinkle little star, we are also superstar. Ready to perform remix dance. We need your loud applause. Please put your hands together. UKGA students. हिला के और नच ले मेरे संग साथिया, कोई मुझे
Thank you, dear lovely children. Indeed, that was an amazing, lovely, and incredible performance. ಜಿಂಬೆಗಳಂತೆ ಹಾರಾಡಿ ಎಲ್ಲರ ಮನರಂಜಿಸಿದ ಪುಟಾಣಿ ಜಿಂಬೆಗಳಿಗೆ ಧನ್ಯವಾದಗಳು. ಜಿಂಬೆಗಳು ಹಾರಾಡಿ ಹೋದ್ರು, ಗೀತಾಂಜಲಿ ಪುಷ್ಪಾಂಜಲಿ ಬಂದು ಹೋದ್ರು. ಇದೀಗ ಇಟ್ಸ್ ಟೈಮ್ ಟು ಡಿಸ್ಕೋ ಅಂತ ಕುಣಿದಾಡಲು ಬರುತ್ತಿದ್ದಾರೆ ಅವರ್ ಲಿಟಲ್ ಡಿಸ್ಕೋ ಡ್ಯಾನ್ಸರ್ಸ್. Good afternoon, everyone. I am Megan Pisona from LKGB section. Now, me and my friends are going to perform a wonderful dance for really makes the song. Please welcome with a big round of applause.
ಇಟ್ಸ್ ದ ಟೈಮ್ ಟು ಡಿಸ್ಕೋ ಅಂತ ಹೇಳಿ ನಮ್ಮನ್ನೆಲ್ಲ ಕೂತಲ್ಲೇ ಕುಣಿಸಿದ ನಮ್ಮ ಲಿಟಲ್ ಸ್ಟಾರ್ಸ್ಗಳಿಗೆ ಧನ್ಯವಾದಗಳು. ಒಂದು ಜೋರಾದ ಚಪ್ಪಾಳೆ ನಮ್ಮ ಪುಟಾಣಿಗಳಿಗೋಸ್ಕರ ನಿಮ್ಮಿಂದ. ಮೌನವು ಮಾತಾಗಬಲ್ಲುದು ಪ್ರೀತಿ ವಾತ್ಸಲ್ಯವಿದ್ದಲ್ಲಿ, ನೋವು ಹಿತವಾಗಬಲ್ಲುದು ಅಕ್ಕರೆಯ ಆರೈಕೆ ಇದ್ದಲ್ಲಿ, ಕಹಿಯು ಸಿಹಿಯಾದೀತು ಒಲವ ಲತೆಯ ಬಳ್ಳಿಯಲ್ಲಿ ಎಂಬಂತಹ ಪ್ರೀತಿ ವಾತ್ಸಲ್ಯ ಬೆಸೆಯುವ ಹಿತನುಡಿಯೊಂದಿಗೆ ಕಾರ್ಯಕ್ರಮ ಮುಂದುವರಿಯುತ್ತಾ ಇದೆ. LCR ಸಂಭ್ರಮ. ಈ ಸಂಭ್ರಮ ತರುತ್ತಿದೆ ಕಣ್ಣಿಗೆ ಹಬ್ಬ. ಸಾಂಸ್ಕೃತಿಕ ವೈಭವದ ಈ ರಸದೌತಣ ನಮ್ಮೆಲ್ಲರಿಗೂ ಹರ್ಷವನ್ನು ಉಂಟು ಮಾಡುತ್ತಿದೆ. ಯಾರೆ ನೀ ಬನ್ನಡ ಚಿಟ್ಟೆ, ನಿನ್ನ ನೋಡಿ ನಾ ಕಳೆದೋಗಿ ಬಿಟ್ಟೆ. ಹಲವಾರು ಸಾವಿನ ನೆನಪುಗಳ ನನಗೆ ನೀ ಕೊಟ್ಟೆ, ಹೇಳಲು ಹೊರಟಿರುವೆನು ಅವರದ್ದೇ ಗುಟ್ಟೆ. ಅದಕ್ಕಾಗಿ ಪ್ರಪಂಚಾನೇ ಒಂದು ರೌಂಡು ಹಾಕಿ ಬಂದು ಟಾಪ್ ಆಗಿರೋ ಹುಡುಗಿನ ನಿಮಗೆ ತೋರಿಸೋಕೆ ಹೊರಟಿದ್ದಾರೆ ನಮ್ಮ ಬಣ್ಣದ ಚಿಟ್ಟೆಗಳು. ಶುಭ ಸಂಜೆ, ಶುಭ ನಮನ. ನಾನು UKG ಸೆಕ್ಷನ್ ಲಕ್ಷಿನೆಲ್ಯಂ. ಸುಂದರವಾದ ಮಕ್ಕಳ ಪ್ರಪಂಚಕ್ಕೆ ಒಂದು ರೌಂಡ್ ಹಾಕಿ ಶಾನೆ ಟಾಪ್ ಆಗಿರುವ ಡ್ಯಾನ್ಸ್ ಮಾಡೋಕ್ಕೆ ನಾವು ರೆಡಿ. ನೀವು ನೋಡೋಕ್ಕೆ ರೆಡಿಯಾ? ಜೋರಾದ ಚಪ್ಪಾಳೆ ಕೊಟ್ಟು ನಮ್ಮನ್ನು ಸ್ವಾಗತಿಸಿ. ಥ್ಯಾಂಕ್ ಯು. ಬೇಡಿ. ಪ್ರಪಂಚನೇ ಒಂದು ರೌಂಡು ಹಾಕಂಬಂದ್ರು ಇಂಥ ಚೆಲುವೆ ಸಿಗಕ್ಕಿಲ್ಲ. ಇವಳ ಅಂದ ವರ್ಣಿಸೋಕೆ ಒಂದು ಜನ್ಮ ಸಾಲಕ್ಕಿಲ್ಲ. ಶಾನೆ ಟಾಪಗೌಳೆ ನಮ್ಮೊಳಗೆ, ಶಾನೆ ಟಾಪಗೌಳೆ, ಶಾನೆ ಟಾಪಗೌಳೆ ನಮ್ಮೊಳಗೆ, ಶಾನೆ ಟಾಪಗೌಳೆ. ಮುದ್ದು ರತ್ನಾವಳ ನಮ್ಮಂಕೇನೆ ಇವಳು ಒಮ್ಮೆ ನಕ್ರೆ. ಡೌಟೆ ಇಲ್ಲ ಶಿವ, ಡೌಟೆ ಇಲ್ಲ ಶಿವ, ಇವಳು ಮಂಡ್ಯ ಸಕ್ರೆ. ಶಾನೆ ಟಾಪಗೌಳೆ ನಮ್ಮೊಳಗೆ, ಶಾನೆ ಟಾಪಗೌಳೆ, ಶಾನೆ ಟಾಪಗೌಳೆ ನಮ್ಮೊಳಗೆ, ಶಾನೆ ಟಾಪಗೌಳೆ. ಏನಮ್ಮಿ ಏನಮ್ಮಿ ಯಾರಮ್ಮಿ ನೀನಮ್ಮಿ, ಆಗೋಯ್ತು ನನ್ನ ಬಾಳು ಹೆಚ್ಚು ಕಮ್ಮಿ, ಹೆಚ್ಚು ಕಮ್ಮಿ, ಹೆಚ್ಚು ಕಮ್ಮಿ, ಹೆಚ್ಚು ಕಮ್ಮಿ, ಹೆಚ್ಚು ಕಮ್ಮಿ, ಹೆಚ್ಚು ಕಮ್ಮಿ. ಹೂ ಕಳ್ಳ ನಂಗೂ ಹಂಗೆ ಆಯ್ತು ಕಳ್ಳ, ಪ್ರೀತಿನೇ ಹಿಂಗೆ ಕಳ್ಳ, ಸುಮ್ಮನೆ ಬಂದು ಮುತ್ತು ಕೊಳ್ಳ. ಬೆಳದಿಂಗ್ಳು ನೀನೇ ನಮ್ಮಿ, ಲಾಲಿನ ಹಾಡ್ಲೆ ನಮ್ಮಿ, ಲಕ್ಷ್ಮಿ ಹಂಗ್ ಕಾಣ್ತೀಯಮ್ಮಿ, ದೃಷ್ಟಿನ ತೆಗಿಲೆ ನಮ್ಮಿ.
ಬಣ್ಣ ಕೊಂಬೆಗೆ ಜೀವವು ಬರಲು ನಿನ್ನಂಗೆ ಕಾಣ್ತದೆ ನೋಡಮ್ಮಿ ನೀ ಮುದ್ದು ಕಮ್ಮಿ. ಚಿರುವಟ ಚಳ್ಳಿಗ ಭೂಪತಿ ರಾಯ ನೀನೇ ಸೊಬಗು ಕಣ್ಣ ನೀ ರಾಜ ಕಣ್ಣ. ನಮ್ ಪ್ರೀತಿ ಬೆಲ್ಲ ಕಮ್ಮಿ ನಾವಿಬ್ರು ಯಾರಿಗ್ ಕಮ್ಮಿ. ನೀನಕ್ರೆ ಚಂದ ಕಣ್ಣ ಈ ಜೀವ ನಿಂದೆ ಕಣ್ಣ. ಸುಂದರ ಲೋಕನ ಒಂದು ರೌಂಡ್ ಹಾಕಿ ಬಂದು ಟಾಪ್ ಆಗಿರೋ ಹುಡುಗಿಯ ಸೌಂದರ್ಯವನ್ನು ವರ್ಣಿಸಿದ ನಮ್ಮ ಪುಟಾಣಿಗಳಿಗೆ ಧನ್ಯವಾದಗಳು. ನಮ್ಮ ಸಂಸ್ಥೆಯ ಭರತನಾಟ್ಯ ಗುರುಗಳಾದ ವಿದುಷಿ ಶ್ರೀಮತಿ ನಿಶಾ ಪ್ರಸಾದ್ ಇವರಿಂದ ಭರತನಾಟ್ಯ ತರಬೇತಿಯನ್ನು ಪಡೆಯುತ್ತಿದ್ದು, ಇದೀಗ ನಮ್ಮ ಸಂಸ್ಥೆಯ ಪುಟಾಣಿ ವಿದ್ಯಾರ್ಥಿಗಳು ಪುರಂದರದಾಸ ವಿರಚಿತ ಪಿಳ್ಳಾರಿ ಗೀತೆಗಳಲ್ಲಿ ಒಂದಾದ ಮೋಹನರಾಗ ರೂಪಕ ತಾಳದ ಲಕ್ಷ್ಮೀ ಗೀತೆ ವರವೀಣಾ ಮೃದುಪಾಣಿ ಎಂದು ನರ್ತಿಸಲು ಮುಂದಾಗಿದ್ದಾರೆ. ಈ ಸಂಭ್ರಮದ ವೇದಿಕೆ ಪುಟಾಣಿಗಳಿಗೆ, ಅವರ ಭರತನಾಟ್ಯ ಕೌಶಲ್ಯಕ್ಕೆ, ಪುಟಾಣಿಗಳ ಭರತನಾಟ್ಯ ಇದೀಗ. ನೀರತ
ರಾಣಿ ಸುರುಚಿರ ಬಂಬರ ವೇಡಿ ಸೂರನೂತ ಕಲ್ಯಾಣಿ ನಿರೂಪಮ ಶುಭ ಗುಣ ಲೋಲ ಧೀರತಜ ಯಾ ಪ್ರದಶೀಲ ವರದ ಪ್ರಿಯ ರಂಗನಾಯಕಿ ವಾಂಛಿತ ಪರದಾಯಕಿ ಸರಸಿಜಾಸನ ರಾಣಿ ಜಯ 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 ವರವೀಣ ಮೃದು ಪಾಣಿ. ಪುಟಾಣಿಗಳ ಭರತನಾಟ್ಯ ಸಂಭ್ರಮವು ಈ ವೇದಿಕೆಯನ್ನು ಅಲಂಕರಿಸಿ ಸಾಂಸ್ಕೃತಿಕ ಲೋಕ ವೈವಿಧ್ಯತೆಯನ್ನು ಸಾದರಪಡಿಸುತ್ತಿದೆ. ಅಭಿನಂದನೆಗಳು ನಮ್ಮ ಸಂಸ್ಥೆಯ ಪುಟಾಣಿ ಭರತನಾಟ್ಯ ವಿದ್ಯಾರ್ಥಿಗಳಿಗೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸಂಗೀತವೇ ಜೀವನದ ಸಾರ. ಲಯವಿರುವ ಪ್ರತಿಯೊಂದಕ್ಕೂ ಸಂಗೀತವಿದೆ. ನಮ್ಮ ಉಸಿರಾಟಕ್ಕೂ ಒಂದು ಲಯವಿದೆ. ಇದೀಗ ನಮ್ಮ ಸಂಸ್ಥೆಯಲ್ಲಿ ಸಂಗೀತ ಶಿಕ್ಷಣವನ್ನು ಪಡೆಯುತ್ತಿರುವಂತಹ ವಿದ್ಯಾರ್ಥಿಗಳು ನಮ್ಮೆಲ್ಲರನ್ನ ಸಂಗೀತ ಲೋಕಕ್ಕೆ ಕರೆದೊಯ್ಯಲಿದ್ದಾರೆ. ಇದೀಗ ಸಂಗೀತ ಸಂಭ್ರಮ ಈ LCR ಸಂಭ್ರಮದ ವೇದಿಕೆಯಲ್ಲಿ. ಎಲ್ಲರಿಗೂ ನಮಸ್ಕಾರಗಳು. ಎಲ್ಸಿಆರ್ ವಿದ್ಯಾಸಂಸ್ಥೆಯ ಸಂಗೀತ ತರಗತಿಯ ಗುರುಗಳಾದ ಶ್ರೀಮತಿ ಜ್ಯೋತಿ ರಾಜೇಶ್ ಇವರಿಗೆ ನಮಸ್ಕರಿಸುತ್ತಾ, ಈ ವಿದ್ಯಾದೇಗುಲದ ಸಂಗೀತ ತರಗತಿಯ ಮಕ್ಕಳಾದ ನಾವು ತಮ್ಮ ಮುಂದೆ ಒಂದೆರಡು ಹಾಡುಗಳನ್ನು ಹಾಡುವ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ನಮ್ಮನ್ನು ಹರಸಿ ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಗಣಪತಿ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ. ವಾರಣಾಸ್ಯಂ
हेमवर्णं मङ्गलाङ्गं मनोहरं गौरीपुत्रं गणश्रेष्ठं विघ्नराजं नमाम्यहं विघ्नराजं नमाम्यहं गजानन ॐ गजवदना गजानना ॐ गजवदना हेरम्बा गजानना हेरम्बा गजानना गजानना ॐ गजवदना गजानना ॐ गजवदना पाहि पाहि गजानना पार्वतीपुत्र गजानना पाहि पाहि गजानना पार्वतीपुत्र गजानना गजानना ॐ गजवदना गजानना ॐ गजवदना मूषिकवाहन गजानना मोदकहस्त गजानना मूषिकवाहन गजानना मोदकहस्त गजानना गजानना ॐ गजवदना गजानना ॐ गजवदना हेरम्बा गजानना हेरम्बा गजानना गजानना ॐ गजवदना गजानना ॐ गजवदना 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 देहि देहि शारदा ज्ञानं देहि सर्वदा देहि देहि शारदा ज्ञानं देहि सर्वदा प्रेमरूपिणि शारदा भक्तिं देहि सर्वदा प्रेमरूपिणि शारदा भक्तिं देहि सर्वदा
देहि देहि शारदा ज्ञानं देहि सर्वदा पूर्णचन्द्रकला स्वरूपिणि पूर्णयोगिनि शारदे पूर्णचन्द्रकला स्वरूपिणि पूर्णयोगिनि शारदे शारदे जय शारदे जय शारदे जय शारदे शारदे जय शारदे जय शारदे जय शारदे देहि देहि शारदा ज्ञानं देहि सर्वदा देहि देहि शारदा ज्ञानं देहि सर्वदा प्रेमरूपिणि शारदा भक्तिं देहि सर्वदा प्रेमरूपिणि शारदा भक्तिं देहि सर्वदा मुक्तिरूपिणि शारदा मोक्षं देहि सर्वदा मुक्तिरूपिणि शारदा मोक्षं देहि सर्वदा देहि देहि शारदा ज्ञानं देहि सर्वदा देहि देहि शारदा ज्ञानं देहि सर्वदा भक्तिं देहि सर्वदा मोक्षं देहि सर्वदा ಐದು ಬೆರಳು ಸೇರಿ ಒಂದು ಮುಷ್ಟಿಯು ಹಲವು ಮಂದಿ ಸೇರಿ ಸಮಷ್ಟಿಯು ಐದು ಬೆರಳು ಸೇರಿ ಒಂದು ಮುಷ್ಟಿಯು ಹಲವು ಮಂದಿ ಸೇರಿ ಸಮಷ್ಟಿಯು ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು ಕೂಡಿ ಹಾಡಿದಾಗ ಗೆಲುವು ಗೀತೆಗೆ ಭರತ ಮಾತೆಗೆ ಭರತ ಮಾತೆಗೆ ಕೂಡಿ ಹಾಡಿದಾಗ ಗೆಲುವು ಗೀತೆಗೆ ಭರತ ಮಾತೆಗೆ ಭರತ ಮಾತೆಗೆ ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಹಿಮಾಲಯದ ನೆತ್ತಿಯಲ್ಲಿ ಕಾಶ್ಮೀರದ ಭಿತ್ತಿಯಲ್ಲಿ ಅಸ್ಸಾಮಿನ ಕಾಡಿನಲ್ಲಿ ಐದು ನದಿಯ ನಾಡಿನಲ್ಲಿ ಹಿಮಾಲಯದ ನೆತ್ತಿಯಲ್ಲಿ ಕಾಶ್ಮೀರದ ಭಿತ್ತಿಯಲ್ಲಿ ಅಸ್ಸಾಮಿನ ಕಾಡಿನಲ್ಲಿ ಐದು ನದಿಯ ನಾಡಿನಲ್ಲಿ ಒತ್ತಿ ಉರಿವ ಬೆಂಕಿ ಆರಿ ತಣ್ಣಗಾಗಲಿ ಬಂಜರಲ್ಲೂ ಹಚ್ಚ ಹಸಿರು ಬೆಳೆದು ತೂಗಲಿ ಹೊತ್ತಿ ಉರಿವ ಬೆಂಕಿ ಆರಿ ತಣ್ಣಗಾಗಲಿ ಬಂಜರಲ್ಲೂ ಹಚ್ಚ ಹಸಿರು ಬೆಳೆದು ತೂಗಲಿ ಗಂಗೆ ತಂಗಿ ಕಾವೇರಿಯ ತಬ್ಬಿಕೊಳ್ಳಲಿ ಗಂಗೆ ತಂಗಿ ಕಾವೇರಿಯ ತಬ್ಬಿಕೊಳ್ಳಲಿ ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತವು ಮೂಡಲಿ ಮೂಡಲಿ ಸುಪ್ರಭಾತವು ಮೂಡಲಿ ಮೂಡಲಿ ಸುಪ್ರಭಾತವು ಮೂಡಲಿ ಮೂಡಲಿ ಸುಪ್ರಭಾತವು
ರಾಗ, ತಾಳ, ಲಯ, ಸುಮಧುರ ಗಾಯನದ ಮೂಲಕ LCR ಸಂಭ್ರಮಕ್ಕೆ ಸಂಗೀತದ ಇಂಪನ್ನು ನೀಡಿ ನಮ್ಮೆಲ್ಲರನ್ನು ಸಂಗೀತ ಲೋಕಕ್ಕೆ ಕರೆದೊಯ್ದ ಸುಶ್ರಾವ್ಯ ಗೀತೆಗಳನ್ನು ಗಾಯನ ಮಾಡಿದ ಸಂಸ್ಥೆಯ ಸಂಗೀತ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು, ಅಭಿವಂದನೆಗಳು. Now it is the time to performance a wonderful dance by our little stars of LCR first standard B students. So please put your hands together, all of audience. ಪೋಷಕರಿಗೊಂದು ಸೂಚನೆ. ಸಂಸ್ಥೆಯ LKG ವಿದ್ಯಾರ್ಥಿಗಳ ಪೋಷಕರು ತಮ್ಮ ಮಕ್ಕಳನ್ನು ತಮ್ಮ ಬಳಿ ಕರೆತರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಂಸ್ಥೆಯ ಬಲಭಾಗದಲ್ಲಿರುವ ಗೇಟಿನ ಬಳಿ ತಮ್ಮ ಮಕ್ಕಳು ತಮಗಾಗಿ ಕಾಯುತ್ತಿರುತ್ತಾರೆ. Good afternoon all. I am Purvi from first standard B section. The job of feet is walking, but their hobby is dancing. Now me and my friends dancing for Bam Bam Bole song. So let's welcome us on the stage. Thank you. देखो देखो क्या वो पेड़ है, चादर ओढ़े या खड़ा कोई। हे देखो देखो क्या वो पेड़ है, चादर ओढ़े या खड़ा कोई। बारिश है या आसमान ने छोड़ दिए हैं नल खुले कहीं। हाँ हम जैसे देखे ये जहां है वैसा ही, जैसी नजर अपनी खुल के सोचे आओ। पंख जरा फैलाओ, रंग नए बिखराओ। चलो 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 नए ख्वाब बुन ले। मस्ती में डोले बम बम बोले, मस्ती में तू डोल रे। बम बम बोले मस्ती में डोले, बम बम बोले मस्ती में तू डोल रे। भला मछलियां भी क्यों उड़ती नहीं, ऐसे भी सोचो ना। सोचो सूरज रोज नहाए या बाल भिगो के ये बुद्धू बनाए। हमने ये सारे तारे टिमटिमाए या फिर गुस्से में कुछ बड़बड़ाते रहे। खुल के सोचे आओ, पंख जरा फैलाओ, रंग नए बिखराओ। चलो 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 नए ख्वाब बुन ले।
कैरफुल आंखें बंद तो डब्बा गुल ओए बंद दरवाजे खोल रे हो जा बिंदास बोल रे मैं भी हूँ तू भी है ओ मैं भी तू भी हम सब मिलके बम चिक बम 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 Thank you, dears, for creating a heavenly atmosphere here. Thank you for your lovely, colorful performance. ಅಮ್ಮ ನಮಗೆಲ್ಲರಿಗೂ ಆದರ್ಶ ನಾಯಕಿ, ಆದರೆ ಅಪ್ಪ ನಮ್ಮ ಜೀವನದ ರೂವಾರಿ. ಇದೀಗ ಅಪ್ಪ ಮತ್ತು ಅಮ್ಮನ ಪ್ರೀತಿಯನ್ನು ವರ್ಣಿಸಲು ಬರುತ್ತಿದ್ದಾರೆ ನಮ್ಮ ಮಿನುಗುತಾರೆಗಳು. ಎಲ್ಲರಿಗೂ ಶುಭ ಮಧ್ಯಾಹ್ನ. ನಾನು ದೃಷ್ಣ. ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಗೂ ಅಮ್ಮ ಮೂಲ ಕಾರಣ. ಅಮ್ಮನ ಪ್ರೀತಿಗಿಂತ ದೊಡ್ಡ ಪ್ರೀತಿ ಇಲ್ಲ. ಅಮ್ಮ ಕೊಟ್ಟ ಪ್ರೀತಿ ಈ ಪ್ರಪಂಚದಲ್ಲಿ ಯಾರು ಕೊಡಲಾಗದು. ಸೋಲಲ್ಲಿ ಬಲವಾಗಿ, ಗೆಲ್ಲುವಲ್ಲಿ ಜೊತೆಯಾಗಿ ನಿಲ್ಲುವ ಜೀವ ಅಪ್ಪ. ಅಮ್ಮ ಬದುಕು ನೀಡಿದರೆ ಆ ಬದುಕಿಗೆ ಭರವಸೆ ತುಂಬುವರೆ ಅಪ್ಪ. ಇದೀಗ ಅಪ್ಪ ಅಮ್ಮನ ಪ್ರೀತಿಯನ್ನು ನೃತ್ಯದ ಮೂಲಕ ತೋರಿಸಲಿದ್ದೇವೆ. ನಾನು ಮತ್ತು ನನ್ನ ಸಹಪಾಠಿಗಳು ಈಗ ನಿಮ್ಮ ಮುಂದೆ. ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಮದುವೆ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು. ನೂರು ಸಾರಿ ಹೇಳಿದರು ನಾ ಆಸೆ ತೀರಲ್ಲ, ಜನ್ಮ ಪೂರ್ತಿ ಹಾಡಿದರು ನಾ ಮದುವೆ ಮುಗಿಯಲ್ಲ. ಅಮ್ಮ ಅಮ್ಮ ಐ ಲವ್ ಯು, ಅಮ್ಮ ಅಮ್ಮ ಐ ಲವ್ ಯು.
ಇಲ್ಲದೆ ನಾನಿಲ್ಲ, ನಮ್ಮಪ್ಪ ಇಲ್ಲದೆ ಏನಿಲ್ಲ. ಅಪ್ಪನ ಕಂಡರೆ ನಂಗೆ ತುಂಬಾ ಲವ್ ಮಾಡೋದಿಲ್ಲ, ಅವರಿಗೆ ನೋವು. ಅಪ್ಪ ಇಲ್ಲದೆ ನಾನಿಲ್ಲ, ನಮ್ಮಪ್ಪ ಇಲ್ಲದೆ ಏನಿಲ್ಲ. ಅಪ್ಪನ ಕಂಡರೆ ನಂಗೆ ತುಂಬಾ ಲವ್ ಮಾಡೋದಿಲ್ಲ, ಅವರಿಗೆ ನೋವು. ಏನೇ ಮಾಡು ಬೈಯೋದಿಲ್ಲ ನನ್ನ ಡ್ಯಾಡೆ, ಚಿಕ್ಕೋನಿದ್ದಾಗ ತಿದ್ದಿಸ್ತಿದ್ರು ABCD. ಪ್ರೀತಿ ಮಾಡೋದ್ ಕಲಿಬೇಕು ಇವರ ನೋಡಿ, ಕ್ರಮ ಮಾಡಿರೋ ಬೆಸ್ಟ್ ಪೀಸ್ ನನ್ನ ಡ್ಯಾಡೆ. ಅಪ್ಪ ನೀನೇ ಹೀಮಾನು, ಅಪ್ಪ ನೀನೇ ಶೋಮ್ಯಾನು, ನಂಗೆ ನೀನೇ ಎಲ್ಲಾನು, ಅದಕ್ಕೆ ಹೇಳುವೆ ಕೇಳಿ. My daddy is my hero. My daddy superstar. ತನ್ನೆಲ್ಲ ಕಷ್ಟವ ಮರೆತು ಮಗುವಿನ ಖುಷಿಯಲ್ಲಿ ತನ್ನ ನೆಮ್ಮದಿಯ ಕಾಣುವ ನಿಸ್ವಾರ್ಥಿ ಅಮ್ಮ. ಸೋಲಲ್ಲಿ ಬಲವಾಗಿ, ಗೆಲುವಲ್ಲಿ ಜೊತೆಯಾಗಿ ನಿಲ್ಲುವ ಜೀವ ಅಪ್ಪ. ಅಮ್ಮನ ಪ್ರೀತಿ ಅಮೃತ, ಅಪ್ಪನ ಪ್ರೀತಿ ಅದ್ಭುತ. ಅದಕ್ಕಾಗಿ ಮಕ್ಕಳ ಪ್ರೀತಿಯಾಗಲಿ ಅತ್ಯದ್ಭುತ. Thank you, dear children, for your graceful performance. ಪೋಷಕರಿಗೊಂದು ವಿನಂತಿ. ಸಂಸ್ಥೆಯ UKG ವಿದ್ಯಾರ್ಥಿಗಳ ಪೋಷಕರು ತಮ್ಮ ಮಕ್ಕಳನ್ನು ತಮ್ಮ ಬಳಿ ಕರೆತರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಂಸ್ಥೆಯ ಬಲಭಾಗದಲ್ಲಿರುವ ಗೇಟಿನ ಮೂಲಕ ಮಕ್ಕಳನ್ನು ಕರೆತರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. Dance is the language of the soul, a dialogue without words. Now, please put your hands together for our lovely children. Hi, good afternoon to all. My name is Adya Shetty from first standard A section. I would like to call upon my dear friends to performance remix song dance. Let us a big round of applause for our rocking star. Please welcome on the stage. Thank you. Five, four, three, two, one. मेरे होठों से धुआंधार निकलती है जो बोली, जैसे जैसे बंदूक की गोली. मेरे तेवर में है तहजीब की रंगीन रंगोली, जैसे जैसे तो ईद में होली. मेरे होठों से धुआंधार निकलती है जो बोली, जैसे जैसे बंदूक की गोली. मेरे तेवर में है तहजीब की रंगीन रंगोली, जैसे जैसे तो ईद में होली.
मन की दशा, थोड़ा रस्तों का नशा, थोड़ी मंजिल की प्यास है, बाकी सब फर्स्ट क्लास है, बाकी सब फर्स्ट क्लास है, बाकी सब फर्स्ट क्लास है, कसम से बाकी सब फर्स्ट क्लास है. పొలం గట్టు దుమ్ములోన పోట్ల గిత్త దూకినట్టు పొలేరమ్మ జాతరలో పోతరాజు ఊగినట్టు కిర్రు చెప్పులేసుకొని కర్ర సాము చేసినట్టు మర్రి చెట్టు నీడలోన కుర్ర గుంపు కూడినట్టు ఎర్ర జొన్న రొట్టెలోన మిరప తొక్కు కలిపినట్టు నా పాట చూడు, నా పాట చూడు, నా పాట చూడు. నాటు 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 వీర నాటు, నాటు 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 ఊర నాటు, నాటు 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 పచ్చి మిరపలాగా నాటు, నాటు 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 పిచ్చు కత్తిలాగా వెర్రి నాటు. रात का है अपना मजा, आ यार मस्ती में तू झूम जा. ओ इस रात का है अपना मजा, आ यार मस्ती में तू झूम जा. बैठा है क्या सीटी बजा, लुंगी पकड़ के जरा घूम जा. ये डांस तेरा देख देख झटके लगे तेज तेज दिल सबका धक धक करे. रेंट लगा रे, मैं नाचा तो सबको करंट लगा रे, रंट लगा रंट लगा रंट लगा रे. मैं नाचा तो सबको करंट लगा रे, तुमका मेरा एक्सीलेंट लगा रे. मैं नाचा तो सबको करंट लगा रे. ಹಾರಿ ಕುಣಿದು ಕುಪ್ಪಳಿಸಿ ನಾಟು 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 ಎಂದು ಸಂಭ್ರಮಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. LCR ಪುಟಾಣಿಗಳು ಈ ಸಂಭ್ರಮ ಸಮಯದಲ್ಲಿ ವೇದಿಕೆಯಲ್ಲಿ ಮುದ್ದು ಮುದ್ದಾಗಿ ಸಂಭ್ರಮಿಸುವ ಈ ಶುಭಗಳಿಗೆ ಬಣ್ಣ ಬಣ್ಣದ ವಸ್ತ್ರಗಳ ಧರಿಸಿ ವೇದಿಕೆಗೆ ಇನ್ನಷ್ಟು ರಂಗನ್ನು ನೀಡುತ್ತಿರುವ LCRನಲ್ಲಿ ಮಿನುಗುತ್ತಿರುವ ಪುಟಾಣಿಗಳಿಗೆ, ಪುಟಾಣಿ ನಕ್ಷತ್ರಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳು. It is our way of saying that this day, this moment, and this celebration is as much yours as it is ours. Now, without any delay, let us call upon to our shining stars. Hello everyone, I am Ditya Pujari from class 2nd. Now the children of class 2nd are coming to rock the stage by this dance for I am a disco dancer song. Please give them a big sound of applause. Thank you.
Say D. Say I. Say S. C. Say O. Disco. 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 Don't you know? Don't nacho. Don't you know? Don't nacho. मेरे साथ नाचो. Oh, I am a disco dancer. I am a disco dancer. Oh, जिंदगी मेरा गाना, मैं इसी का दीवाना. तो झूमो, तो नाचो, और मेरे साथ नाचो गाओ. I am a disco dancer. Oh, I am a disco dancer. Yeah. ये लोग कहते हैं मैं तब भी गाता था जब बोल पाता नहीं था. ये पाँव मेरे तो तब भी थिरकते थे जब चलना आता नहीं था. हो नगमों की मस्ती है मेरी जवानी में, है डांस मेरे लहू की रवानी में. यहाँ मेरी हार, यहाँ मेरी जीत. ओ यही मेरे गीत. तो झूमो. ओ हेलो झमाझम नाच आजे, धमाधम ढोल बाजे, नॉन स्टॉप हल्ला मचेगा. ओए नाचो सारे, अपनी फेमस है रात वाली यारियां, जाने सारा जहां. बेथलपुर मां सुन ले ओ छोरियां, झूमे नगरियां जब जब ये घूमे. यार तारी कमरिया, कमरिया तारी कमरिया. बेथलपुर मां सुन ले ओ छोरियां, झूमे नगरियां जब जब ये घूमे. कमरिया तारी कमरिया, कमरिया तारी कमरिया. Thank you, stars, for your rocking performance. ಅರಿತು ಬಾಳುವುದು ಧರ್ಮ, ಬೆರೆತು ಬದುಕುವುದು ಮರ್ಮ. ನೋವ ಮರೆತು ನಗುವುದೇ ಜೀವನ, ಕಹಿಯ ಮರೆತು ಸಿಹಿಯ ಬೆರೆಸಿ ನಗುವ ಹಂಚಿ ನಲಿದಾಗಲೇ ಅದು ಪಾವನ ಎಂಬ ಶುಭ ನುಡಿಯೊಂದಿಗೆ LCR ಸಾಂಸ್ಕೃತಿಕ ಸಂಭ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. LCR ಸಂಭ್ರಮದ ಸಡಗರದ ಸಮಯ. ವಿವಿಧ ನೃತ್ಯಾವಳಿಗಳು, ಬಣ್ಣ ಬಣ್ಣದ ಚಿತ್ತಾರಗಳು ವೇದಿಕೆಯತ್ತ ನಮ್ಮನ್ನು ಆಕರ್ಷಿಸ್ತಾ ಇವೆ. ಇದೀಗ LCRನ 3rd ಸ್ಟ್ಯಾಂಡರ್ಡ್ A ತರಗತಿಯ ವಿದ್ಯಾರ್ಥಿಗಳು ಫಿಲಮ್ ಡ್ಯಾನ್ಸ್ನ ಮೂಲಕ ಈ ಸಂಭ್ರಮದಲ್ಲಿ ರಾರಾಜಿಸಲಿದ್ದಾರೆ. Hi, a beautiful audience. मेरा नाम स्पंदना. The dance is definitely something can enjoy. आप आपके सामने ढोल बजा
राजा नचेगा मचिंगा मचिंगा ढोल अभी बजेगा दिन दिन दाप देखो आज राजा नचेगा आया तेरा आया राजा नाच मेरे साथ आजा भूल के तू बाजू वाली खिड़की की लेने आया सिम्बा तेरी फिरकी लेने आया सिम्बा तेरी फिरकी melody. एक दुगनी दो दुगनी चार राजा नाचेगा सारा नाचेगा बाजार टिक टिक के नौ नुक्के मारा सारे मोहल्ले में सबका है प्यारा आया तेरा आया राजा नाच मेरे साथ आजा भूल के तू बाजू वाली खिड़की की लेने आया सिम्बा तेरी फिरकी लेने आया सिम्बा तेरी फिरकी ಒನ್ ಟೂ ತ್ರೀ ಫೋರ್ ಸಿಳ್ಳೆ ಹೊಡೆ ವೀರರಾಜ ಬಂದಾಯ್ತು ಡೊಳ್ಳು ಬಡೆ ಬಿದ್ದವ್ರ ಕಂಡಾಗ ಕೈಯ ಹಿಡಿ ಜೊತೆಯಾಗಿ ಬದುಕೋಣ ಮುಂದೆ ನಡೆ ಒನ್ ಟೂ ತ್ರೀ ಫೋರ್ ಸಿಳ್ಳೆ ಹೊಡಿ ವೀರರಾಜ ಬಂದಾಯ್ತು ಡೋಲು ಬಡಿ ಬಿದ್ದವ್ರ ಕಂಡಾಗ ಕೈಯ ಹಿಡಿ ಜೊತೆಯಾಗಿ ಬದುಕೋಣ ಮುಂದೆ ನಡೆ ಆಗೋದು ತಪ್ಪೋಕೆ ಆಗಲ್ಲ ಅಂದವನೇ ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇರೋ ತನಕ ಖುಷಿಯಾಗಿ ಇದ್ಬಿಟ್ಟು ಹೋಗೋಣ ನಗದಿದ್ರೆ ಮಸ್ತಾನೋ ಪುಣ್ಯಾತ್ಮ ಡಣಕನಕ ಸ್ಟೆಪ್ ಹೋಗ್ಬಿತ್ತು ಸುಸ್ತು ಆದಾಗ ಹೊಡಿ ಸೋಡಾ ಶರ್ಬತ್ತು ಡಣಕನಕ ಸ್ಟೆಪ್ ಹೋಗ್ಬಿತ್ತು ಸುಸ್ತು ಆದಾಗ ಹೊಡಿ ಸೋಡಾ ಶರ್ಬತ್ತು ಮಚಿಂಗ ಮಚಿಂಗ ಎನ್ನುತ್ತಾ ಒಂದು ಸುಂದರವಾದ ರಿಮಿಕ್ಸ್ ಹಾಡಿಗೆ ನಲಿದ ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳು. Boring uniforms, unadjustable tie, different kind of shoes, many sections, many classrooms, one best friend, one favorite teacher, so many bench sharing partners, one school, million memories. Yes, it's called school life. Now, our chotus are ready to perform school life in one frame. Dear audience, good afternoon. My name is Samanvi from 4th standard. School life is the best time for our life and the time for creation. So as an adult, I lead my day. School life by 4th year. Let's give a big round of the applause.
प्रेशर कुकर जैसे सर की बच जाए ना सीटी तब तक मार रट्टा मार। ओ पटक पटक के सर गिरा दे नॉलेज की दीवार, रट्टा मार रट्टा मार। चढ़ जाए जो बुखार कॉफी से तू उतार, खिंच खिंच के भेजा कर ले तेज़ यार। रट्टा मार रट्टा मार रट्टा मार रट्टा मार। मेरी नींद जैसे पहली बार टूटी है, आंखें मल के मैंने देखी है सुबह, हुई धूप ज्यादा लेके तेरी रोशनी देने चढ़ा इश्क वाला लव। झाके बादलों की जाली के पीछे से खड़ी चांदनी है मुझको इतना, लेकिन नूर सारा चांद मेरा यही पे है छुपा छुपा हुआ। इश्क वाला लव, सुख वाला सोज वाला फैज वाला लव, होता है जो लब से ज्यादा पैसे वाला इश्क वाला लव। Oh my god, are you okay? Why did you guys stop? You will lose. We are not going to leave you behind. Bro, friendship over any stupid trophy, bro. Let someone else win. I can't believe we fought over this trophy. Let's just go get some ice cream and bitch about the competition later. Oh yeah. Yeah, let's go. Vamonos. We're young and we're crazy. Anchikira party amazing. Turn up the lights and the sound. Get loud, shout it out. 'Cause we're young and we're crazy. मौका है, मौसम है, महफिल में जवानियां, दीवानी धड़कन की धक धक सी कहानियां। ये रात है तो पलकी से हाथों से तू न जाने दे, जाने दे। It's a real deal party with Kishore and Artie, so come on everybody say गिली गिली अक्खा ये जवानी है दीवानी, हाँ मेरी रानी रुक जाओ रानी, देख जरा पीछे मुड़ के चली कहाँ ऐसे उड़ के। गिली गिली अक्खा गिली गिली अक्खा गिली गिली अक्खा, पिली 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 पिली। Young and we're crazy, Anchikira party amazing. Turn up the lights and the sound, get loud, shout it out. 'Cause we're young and we're crazy. तेरा यही तो काम है, ये जवानी We're young and we're crazy. है दीवानी। We're young and we're crazy. ये जवानी है दीवानी, हाँ मेरी रानी रुक जाओ रानी, देख जरा पीछे मुड़ के चली कहाँ ऐसे उड़ के। गिली गिली अक्खा गिली गिली अक्खा गिली गिली अक्खा, पिली 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 पिली। Thank you, children, for showing the memories of school life. ಪೋಷಕರಿಗೊಂದು ಸೂಚನೆ. ಫಸ್ಟ್ ಸ್ಟ್ಯಾಂಡರ್ಡ್ ಎ ಮತ್ತು ಬಿ ಯ ಪೋಷಕರು ತಮ್ಮ ಮಕ್ಕಳನ್ನು ಕರೆತರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಂಸ್ಥೆಯ ಬಲಭಾಗದ ಗೇಟಿನ ಬಳಿ ತೆರಳಿ ತಮ್ಮ ಮಕ್ಕಳನ್ನು ಕರೆತರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮನದೊಳಗಿನ ಚಿಂತೆಗೆ ಮೊಗದೊಳಗಿನ ನಗುವೆ ಔಷಧಿ. ನಗುವ ಬಿಸಾಕಿ ಮೊಗವಗಲಿಸಿ ನಕ್ಕಾಗ ಮನವರಳಿ ಮಸುಕು ಸರಿದು ನಸುಕಿನ ಬೆಳಕು ಇಣುಕಿ ಕೊರಡು ಕೊಣರೀತು ಹೊಸ ರಾಗವ ಹಾಡಿತು. ನಗುವೆ ದಿವ್ಯ ಔಷಧ. ನಗುತ್ತಿರಿ
ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಸಂಭ್ರಮಿಸಿ. ಇದು LCR ಸಂಭ್ರಮ ಸಾಂಸ್ಕೃತಿಕ ವೈಭವದ ಸೂಕ್ಷಣ. ನಮ್ಮ ಸಂಸ್ಥೆಯ ಪುಟ್ಟ ಪುಟಾಣಿಗಳು ವಿವಿಧ ರೀತಿಯ ನೃತ್ಯಗಳ ಮೂಲಕ ನಮ್ಮೆಲ್ಲರನ್ನು ರಂಜಿಸುತ್ತಿದ್ದಾರೆ. ಇದೀಗ 3rd ಸ್ಟ್ಯಾಂಡರ್ಡ್ B ತರಗತಿಯ ವಿದ್ಯಾರ್ಥಿಗಳು ಮತ್ತೊಂದು ರಿಮಿಕ್ಸ್ ಹಾಡಿನೊಂದಿಗೆ ಈ ವೇದಿಕೆಯಲ್ಲಿ. ನಿಮ್ಮ ಚಪ್ಪಾಳೆಯೇ ನಮ್ಮ ಮಕ್ಕಳಿಗೆ ಸ್ಫೂರ್ತಿ. Hi everyone, I am Alfa Fatima from 3rd standard. To rock the stage, I would like to call 3rd standard student to perform and show their talent in front of you all. And let's give a big round of applause for them. Thank you. पिंगा मला पिंग्यानी माला बोलवली रात घालवली पोरी पिंगा लटपट कमर दामिनी अधर रागिनी हो लटपट कमर दामिनी अधर रागिनी मेरे दर आई कैसे सजी धजी देखो मेरे पिया की सावरी जिया से बावरी मेरे अंगना में देखो आज खिला है चाँद ये माझी धुन झम झम झमाक जा कुणाची मन झम झम झमाक जा ये माझी धुन झम झम झमाक जा कुणाची मन झम झम झमाक जा लटपट कमर दामिनी अधर रागिनी मेरे दर आई कैसे सजी धजी देखो मेरे पिया की सावरी जिया से बावरी मेरे अंगना में देखो आज खिला है चाँद ये माझी धुन झम झम झमाक जा कुणाची मन झम झम झमाक जा ये माझी धुन झम झम झमाक जा कुणाची मन झम झम झमाक जा पिंगा ग पोरी पिंगा ग पोरी पिंगा ग पोरी पिंगा पिंगा ग पोरी पिंगा ग पोरी पिंगा ग पोरी पिंगा चंडीगढ़ तो आई नहीं तेनू देख के होते पड़ते ने खड़े चुपका बिच तपाही नहीं टोटी ते काला दिल कुड़िए टोटी ते काला दिल कुड़िए जो धागे चढ़ते पकड़े तेनू काला चश्मा जचदा है कोरे मुखड़े तेनू काला चश्मा जचदा है कोरे मुखड़े ते ಅದು ಯಾರೋ ನನ್ನೊಳಗೆ ಕಾವೇರಿ ಅವಳ ಯಾವ ಊರೋ
ಕನ್ನಡ ಹೆಣ್ಣೆ ಕಸ್ತೂರಿ ಕಣೆ ನಂಜಿ, ಕನ್ನಡ ನೀರು ಕನ್ನಡ ಉಸಿರು ಕಾವೇರಿನೇ ನಂಜಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಸ್ವಾಮಿ ಮಾದೇವ ಏಳು ಕನ್ನಡ ದಾಟಿ ಬಂದು ನಿಂತಾನೋ. ಉದಿಸಿದ ಸೂರ್ಯ ಮರೆಯಾಗುವ ಹೊತ್ತಿನಲ್ಲಿ, ಸಂಭ್ರಮದ ಸಂಜೆಯಲ್ಲಿ LCR ನಕ್ಷತ್ರಗಳು ಹೊಳೆಯುತ್ತಿರುವ ಈ ವೇದಿಕೆಯಲ್ಲಿ ಬಹಳ ಸುಂದರವಾದ ರೆಮಿಕ್ಸ್ ಹಾಡಿಗೆ ಕಲರ್ಫುಲ್ ಆಗಿ ಕಾಣಿಸಿ ನೃತ್ಯ ಮಾಡಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. A folk dance is a dance that reflects the life of the people of certain country. ಇದೀಗ ಜಾನಪದ ನೃತ್ಯದೊಂದಿಗೆ ಜನಪದ ಕಲೆಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸಲು ಬರುತ್ತಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ನನ್ನ ಹೆಸರು ಅಮೃತ. ನನ್ನ ಹೆಸರು ಭೂಮಿಕಾ. ಇವತ್ತು ನಮ್ಮೂರ ಶಾಲೆ LCR ಶಾಲೆಯ ವಾರ್ಷಿಕೋತ್ಸವ ಸಂಭ್ರಮ. ಹೌದು, ನಮ್ಮ 4ನೇ B ತರಗತಿಯ ಮಕ್ಕಳು ಕೋಲಾಟ ಹಾಗೂ ಸುಕ್ಕಿ ಡ್ಯಾನ್ಸ್ ಮತ್ತು ಅವರ ಶಾಲೆಯ ಬಗ್ಗೆ ಹಾಡಿ ನೃತ್ಯ ಮಾಡ್ತಾರೆ. ನಾನು ಹೋಗ್ತೀನಿ, ನೀವು ಬರ್ತೀರಾ? ಹೋಗೋಣ ಹೋಗೋಣ. ಬನ್ನಿ ಬನ್ನಿ, ನಾನು ನೃತ್ಯ ಮಾಡ್ತೀನಿ, ನೀವು ನೋಡಿ, ನೀವೆಲ್ಲರೂ ನೋಡಿ, ಆನಂದಿಸಿ, ಪ್ರೋತ್ಸಾಹಿಸಿ. ಸೋರೆ ಬುರುಡೆಲ್ಲೋನು ಕಿನ್ನುಡಿ ನುಡ್ಸೋನ್ಯಾರಯ್ಯ ಚೆಲ್ವಯ್ಯ ಚೆಲ್ವೋ ತಾನಿ ತಂದನ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಲೋಲು ಕಿನ್ನುಡಿ ನುಡಿಸುತ್ತಾನೆ ಕೇರಿ ಕೇರಿ ತಿರುಗುತ್ತಾನೆ ನಮ್ಮ ಕೇರಿಗೆ ಯಾಕೆ ಬರುವಲ್ಯೋ ಚೆಲ್ವಯ್ಯ ಚೆಲ್ವೋ
കൊയ്യറപ്പോയി സേറുന്നിലെ പറവയിൽ കണ്ടോത കൈ കൊയ്യറപ്പോയി കത്തി മുട്ടാളെ പത്തി മാതല്ല കൈ തുമ്പെറപ്പോയി കൊയ്യറപ്പോയി സേറുന്നിലെ പറവയിൽ കണ്ടോത കൈ കൊയ്യറപ്പോയി കൊരിയേറ് ഹളിയങ്കടി ജവനേറ് കണ്ടയിടി അടുത്തേറ് താണേറുത പൂവണ്ണെ പൊണിക്കടുത്തത് കൊരിയേറ് മാണീത മായിലണ്ണെ പൊണിമെത്തത് കൊരിയേറ് പാത്തൂർത ബാലണ്ണെ പൊണ്ടിബാറ് വിത്തേറ് കാരിഞ്ചത കാരപ്പണ്ണെ മൃഗത തൊന്തിത്തേറ് കത്തി മുട്ടാലെ പത്തി മാതല്ല കൈ തുമ്പെറ പോയി ನಮ್ಮ ಶಾಲೆ ನಮ್ಮ ಶಾಲೆ ನಮ್ಮ ಶಾಲೆಯ ಶಾಂತಿ ಸಹಬಾಳ್ವೆ ನಮಗೆಲ್ಲ ಸಾರುತ್ತ ಇಲ್ಲೇ ಒಮ್ಮೆ ವಿದ್ಯೆ ಕಲಿಯಲು ಪುಣ್ಯವೋ ಧನ್ಯವೋ ಎನ್ನಲು ಜೀವನ ಸಾರ್ಥಕ ಎನ್ನಲು ಜೀವನ ಸಾರ್ಥಕ ನಾವು ಯಶವಿದೆಯೆಂದು ಹೆಮ್ಮೆಯಿಂದ ಹೇಳುವೆವು ಹತ್ತು ಹಲವು ವಿದ್ಯೆ ಕಲಿತು ಆದರ್ಶರಾಗುವೆವು ನಮ್ಮ ಶಾಲೆ ಪುಣ್ಯ ಶಾಲೆ ಭೂಮಿಯ ಸ್ವರ್ಗವು ಭೂಮಿಯ ಸ್ವರ್ಗವು ಇಲ್ಲಿ ಒಮ್ಮೆ ವಿದ್ಯೆ ಕಲಿಯಲು ಪುಣ್ಯವೋ ಧನ್ಯವೋ ಎನ್ನಲು ಜೀವನ ಸಾರ್ಥಕ ಎನ್ನಲು ಜೀವನ ಸಾರ್ಥಕ ನಿಗಮ ದಂಪತಿಯರ ನೆನಪಿನ ಎಳೆಯು ರೋಹಿಣ ದಂಪತಿಯರ ಪರಿಶ್ರಮದ ಹಿಡಿಯು ಶಿವಾನಿ ಜಯಾನಿಯವರ ಪರಿಷದ ನೆರೆಯು ಶಿಕ್ಷಕರ ಬೋಧನೆಯು ಇಲ್ಲಿ ಒಮ್ಮೆ ವಿದ್ಯೆ ಕಲಿಯಲು ವಿಜಯ ಮಂದಿರವು ವಿದ್ಯಾ ದೇಗುಲವು ನಮ್ಮ ಶಾಲೆ ನಮ್ಮ ಶಾಲೆ ನಮ್ಮ ಶಾಲೆಯ ಶಾಂತಿ ಸಹಬಾಳ್ವೆ ನಮಗೆಲ್ಲ ಸಾರುತ್ತ ಇಲ್ಲಿ ಒಮ್ಮೆ ವಿದ್ಯೆ ಕಲಿಯಲು ಪುಣ್ಯವೋ ಧನ್ಯವೋ ನಿಮಗಿದು ನಮ್ಮಯ ನಮೋ ನಮೋ ನಿಮಗಿದು ನಮ್ಮಯ ನಮೋ ನಮೋ ಜಯ 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 ನಮೋ 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 ಜನಪದ ಕಲೆಗಳ ಉಳಿವು ಹಾಗೂ ಎಲ್ಸಿಆರ್ ವಿದ್ಯಾಸಂಸ್ಥೆಯ ಮಹತ್ವವನ್ನು ನೃತ್ಯದ ರೂಪಕ ಪರಿಚಯಿಸಿದ ನಮ್ಮ ಪುಟಾಣಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಸುಂದರ ಸಂಜೆಯಲ್ಲಿ ಎಲ್ಸಿಆರ್ ಸಂಭ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮವು ನಮ್ಮ ಸಂಸ್ಥೆಯ ಪುಟ್ಟ ಪುಟ್ಟ ವಿದ್ಯಾರ್ಥಿಗಳ ಪುಟ್ಟ ಪುಟ್ಟ ಹೆಜ್ಜೆ ಕುಣಿತ ನಾಟ್ಯಗಳ ಮೂಲಕ ನಿಮ್ಮೆಲ್ಲರಲ್ಲಿಯೂ ಸವಿಯನ್ನುಂಟು ಮಾಡಿ ಈ ವೇದಿಕೆಯ ಸೌಂದರ್ಯವನ್ನು ಇನ್ನಷ್ಟು ಮೆರುಗುಗೊಳಿಸಿದೆ.
ಇಲ್ಲಿಯವರೆಗೆ ಆಕರ್ಷಣೀಯ ಸಂತಸದಾಯಕ ನೃತ್ಯಗಳನ್ನು ಮಾಡಿದ ನಮ್ಮ ಸಂಸ್ಥೆಯ LKGಯಿಂದ 4ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು, ಅಭಿವಂದನೆಗಳು. ಕಾರ್ಯಕ್ರಮದ ಮುಂದಕ್ಕೆ ಈ ವೇದಿಕೆಯಲ್ಲಿ ಶೈಕ್ಷಣಿಕ ವರ್ಷದ ಸಂಭ್ರಮದ ಸಭಾ ಕಾರ್ಯಕ್ರಮ ನೆರವೇರಲಿದೆ. ವೇದಿಕೆಯನ್ನು ಸಭಾ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಸಭಾ ಕಾರ್ಯಕ್ರಮದ ಸಮಯ. ನಮ್ಮ ಈ ಸಂಭ್ರಮಕ್ಕೆ ಆಗಮಿಸಿದಂತಹ ಪೋಷಕರು ಹಾಗೂ ನೆರೆದಿರುವ ಎಲ್ಲರಿಗೂ ಕೂಡ ಪಾನೀಯದ ವ್ಯವಸ್ಥೆಯನ್ನು ಮಾಡಿದರೆ ಎಲ್ಲರೂ ಪಾನೀಯವನ್ನು ಸೇವಿಸಿ ಮತ್ತೆ ಸಭಾಂಗಣದ ಮುಂದೆ ಹಾಜರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಹೆತ್ತವರೆಲ್ಲರೂ ತಮ್ಮ ಆಸೀನದಲ್ಲಿ ಉಪಸ್ಥಿತರಿರಬೇಕೆಂದು ಕೇಳಿಕೊಳ್ತಿದ್ದೇವೆ. ಕೆಲವೇ ಕ್ಷಣಗಳಲ್ಲಿ ಈ ಸಮಾರಂಭವು ಆರಂಭಗೊಳ್ಳಲಿದೆ.
ಎಲ್ಲ ಪೋಷಕರು ಸಭಾಂಗಣದ ಮುಂದೆ ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಕೆಲವೇ ಕ್ಷಣಗಳಲ್ಲಿ ಈ ನಮ್ಮ ಕಾರ್ಯಕ್ರಮವು ಆರಂಭಗೊಳ್ಳಲಿದೆ. ಕಲ್ಲ ದೇವರು ದೇವರಲ್ಲ, ಮನ್ನ ದೇವರು ದೇವರಲ್ಲ. ಪಂಚಲೋಕದಿಂದ ಸೇತು ಬಂದ ರಾಮೇಶ್ವರ, ಕಾಶಿ, ಕೇದಾರ ಮೊದಲಾದ ಅಷ್ಟದೃಷ್ಟಿ ಪುಣ್ಯತಿಥಿಗಳಲ್ಲಿ, ಪುಣ್ಯ ಕ್ಷೇತ್ರಗಳಲ್ಲಿ ದೇವರಿಲ್ಲ. ತನ್ನ ತಾನರಿದು ತಾನಾರೆಂಬುದೊಡೆ ತಾನೇ ದೇವುಗೊಂಡ ಕೂಡಲ ಸಂಗಮ ದೇವ. A very good evening to everyone assembled here.
I am Dikshita with my co-host Soumya. Ladies and gentlemen, our honorable chairman, well-acclaimed chief guest, guest of honor, principal and coordinator, administrators of our institution, all treasured invitees, teaching and non-teaching staff, loving parents, and of course our studying students. On behalf of our management and staff, it's a great pleasure that all here to celebrate our annual day with us. We appreciate all guests and parents spending the precious time in joining us. A heartily welcome to the LCR Sambrama 2023 annual day celebration of LCR Indian Institution. ವಿದ್ಯಾವಂತ ಸಂಸ್ಕಾರವಂತ ಜನಾಂಗದ ಸೃಷ್ಟಿಗಾಗಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸುವುದರೊಂದಿಗೆ ಉತ್ತಮ ಸಂಸ್ಕಾರ ನೀಡಲು ಜೀವನ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಧರ್ಮ ಮತ್ತು ಸಂಸ್ಕೃತಿಯ ಪರಿಚಯ ಮಾಡುತ್ತಾ ಸ್ತುತ್ಯ ಕಾರ್ಯ ಕೈಗೊಂಡಿರುವ LCR ಇಂಡಿಯನ್ ವಿದ್ಯಾಸಂಸ್ಥೆ ಅಭಿನಂದನಾರ್ಹವಾಗಿದೆ. ಈ ಅಭಿನಂದನೆಗೆ ಸಂಪೂರ್ಣ ಅರ್ಹವೆಂದರೆ ಅದು ನಮ್ಮ ಸಂಚಾಲಕರಾದ ದಿವಂಗತ ರೋಹಿಣಾಥ್ ಪಾದೆಯವರು. ಗೌರವಾನ್ವಿತ ದಿವಂಗತ ಶ್ರೀಯುತ ರೋಹಿಣಾಥ್ ಪಾದೆಯವರ ಸಂಚಾಲಕತ್ವದಲ್ಲಿ ಗ್ರಾಮೀಣ ಪ್ರದೇಶವಾದ ಉಳಿ ಗ್ರಾಮದ ಕಕ್ಕೆ ಪದವಿನಹಳ್ಳಿಯ ಹಸಿರು ಪರಿಸರದಲ್ಲಿ ಜ್ಞಾನ ಕೃಷಿಯ ಕಲ್ಪನೆಯೊಂದಿಗೆ ತನ್ನ ಹೆತ್ತವರಾದ ತಂದೆ ದಿವಂಗತ ಲಿಂಗಪ್ಪ ಮಾಸ್ಟರ್ ಮತ್ತು ತಾಯಿ ದಿವಂಗತ ಚಂದ್ರಾವತಿಯವರ ಹೆಸರಿನೊಂದಿಗೆ ತನ್ನ ಹೆಸರನ್ನು ಪವಣಿಸಿ LCR ಎಂಬ ವಿದ್ಯಾಸಂಸ್ಥೆಯನ್ನು 2014ರಲ್ಲಿ ಹುಟ್ಟುಹಾಕಿ ತನ್ನ ಹೆತ್ತವರು ತೋರಿರುವ ಬೆಳಕಿನ ಹಾದಿಯಲ್ಲಿ ವಿದ್ಯಾದಾನ ಮಾಡುವ ಅಚಲ ಉದ್ದೇಶವನ್ನು ಇಟ್ಟುಕೊಂಡು ಆರಂಭಗೊಂಡಂತಹ ವಿದ್ಯಾಸಂಸ್ಥೆಯೇ ಈ ನಮ್ಮ ದೇಗುಲ. ಅದುವೇ ದಿವಂಗತ ಸಂಚಾಲಕರ ಕನಸಿನ ಆಲಯ. ತಂದೆಯ ಕನಸನ್ನು ಕಾರ್ಯರೂಪಕ್ಕೆ ತಂದು ಜ್ಞಾನ ದೇಗುಲಕ್ಕೆ ನೀರೆರೆದು ಪೋಷಿಸಿ ಸದಾ ಪಾದರಸದಂತೆ ಓಡಾಡುತ್ತಾ ಉತ್ಸಾಹದ ಚಿಲುಮೆಯಾಗಿದ್ದವರು. ಮಕ್ಕಳೊಂದಿಗೆ ಮಕ್ಕಳಾಗಿ ಬೋಧಕ ವೃಂದಕ್ಕೆ ಮಾರ್ಗದರ್ಶಕರಾಗಿ ಧಾರ್ಮಿಕ ಶೈಕ್ಷಣಿಕ ಮುಂದಾಳುವಾಗಿ ರೋಟರಿ ಕ್ಲಬ್ಗಳ ಮೂಲಕ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡ ಮೇಜರ್ ಡೋನರ್. ಅಪರೂಪದ ವ್ಯಕ್ತಿತ್ವ, ಅನರ್ಘ್ಯ ರತ್ನವಾಗಿ ಕಂಗೊಳಿಸಿದವರು. ವಿದ್ಯಾರ್ಥಿಗಳ ಸಾಧನೆಯನ್ನು ಕಂಡು ಸಂಭ್ರಮಿಸಿದ ಹೃದಯವದು. ಈ ಸಂಸ್ಥೆಯ ಬೆಳವಣಿಗೆಗೆ ಶ್ರಮಿಸಿದ ಸರ್ವರನ್ನು ಸಂತೋಷದಿಂದ ಶ್ಲಾಘಿಸಿ ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದ ಮಹಾನ್ ಚೇತನ ದಿವಂಗತ ರೋಹಿಣಾಥ ಪಾದೆಯವರು. ಇವರ ಆಶೀರ್ವಾದದೊಂದಿಗೆ ಇದೀಗ ನಮ್ಮ ಸಂಸ್ಥೆಯನ್ನು ಮುನ್ನಡೆಸುತ್ತಿರುವಂತಹ ಶ್ರೀಮತಿ ಬಬಿತಾ ಆರ್ನಾಥ್ ರವರ ಸಾರಥ್ಯದಲ್ಲಿ ಅವರ ಸುಪುತ್ರಿಯರಾದ ಕುಮಾರಿ ಶಿವಾನಿ ಆರ್ನಾಥ್ ಹಾಗೂ ಜಯಾನಿ ಆರ್ನಾಥ್ ರವರ ಸಹಭಾಗಿತ್ವದಲ್ಲಿ ನಡೆಯುತ್ತಿರುವ ನಮ್ಮ ಸಂಸ್ಥೆ LCR ವಿದ್ಯಾಸಂಸ್ಥೆ ಚಿಗುರೊಡೆದು ನವ ಸಂವತ್ಸರಗಳನ್ನು ಯಶಸ್ವಿಯಾಗಿ ಪೂರೈಸಿ ಇಂದು ಫಲವತ್ತತೆಯ ಮರವಾಗಿ ಬೆಳೆಯುತ್ತಾ ಇರುವ ಈ ಸುಸಂದರ್ಭದಲ್ಲಿ 9ನೇ ವರ್ಷದ LCR ಸಂಭ್ರಮ 2023ರ ವಾರ್ಷಿಕ ಉತ್ಸವದಲ್ಲಿ ನಾವಿರುವ ಈ ಸಮಯ. ಸಾಗುತ್ತಿದ್ದಾನೆ ದಿಗಂತ ದಶ ದಿಶೆಗೆ ಪಸರಿಸಿ ತನ್ನ ಅಗಮ್ಯ ಚೈತನ್ಯ ಚಿತ್ತ. ಈ ಸಂಜೆಯ ಓಕುಲಿಗೆ ಇನ್ನಷ್ಟು ರಂಗು ನೀಡಲು ಸಜ್ಜಾಗಿದೆ ನಮ್ಮ LCR ಸಂಭ್ರಮ. ನವರಸಗಳಲ್ಲಿ ವಾರ್ಷಿಕೋತ್ಸವದ ಚಿತ್ತಾರ ತುಂಬುತ್ತಾ ವಸುದೈವ ಕುಟುಂಬಕಂ ಎಂಬ ಗೀತಾವಾಣಿಗೆ ಅನುಸಕ್ತ ರೂಪವಾಗಿ ನಾನು ನನ್ನದು ಎಂಬ ಅಹಂಭಾವನೆಗೆ ನಾವು ನಮ್ಮವರೆನ್ನುವ ವಿಶ್ವ ಮಾನವತೆಯ ಹೃದಯದಲ್ಲಿ ಬೆಳಗಿ ಪ್ರೀತಿ, ಸ್ನೇಹ, ತ್ಯಾಗ, ಸಹನೆಗಳೇ ಬದುಕಿನ ನಿತ್ಯ ಸಂತಸದ ಆಲಯ ಎಂಬ ಜೀವನ ಸಾರುವ ಅನುಕ್ಷಣ ಪೋಷಿಸುವ ಅನನ್ಯ ದೇಗುಲ ನಮ್ಮ ವಿದ್ಯಾ ದೇಗುಲ. ಬಾನಂಚಿನಲ್ಲಿ ಅರಿಶಿನದ ಸೂರ್ಯ ಆಗಸಕ್ಕೆ ಕೆಂಬಣ್ಣದ ಕುಂಕುಮ ಚೆಲ್ಲಿ ಮರೆಯಾದ. ಸೂರ್ಯಾಸ್ತಮಯದ ತಂಪನ್ನು ಒತ್ತು ತರುವ ತಂಗಾಳಿಯಲ್ಲಡಗಿದ ಸುವಾಸನೆ. ಬಾನಾಡಿ ಅಕ್ಕಿಗಳು ಗೆಳೆಯರ ಬಲಗದೊಂದಿಗೆ ಕಲರವಗುಟ್ಟುತ್ತಾ ತವಕದಿ ಗೂಡು ಸೇರುವ ಸಮಯ. ಪ್ರಕೃತಿಯ ವೈವಿಧ್ಯಮಯ ಸೊಗಡಿನ ಮಧ್ಯೆ ಕಿವಿಗಿಂಪನ್ನೆರೆಯುವ ಬ್ಯಾಂಡ್ ವಾದ್ಯಗಳ ನಾದದೊಂದಿಗೆ ಕನ್ನ ಮಿಟುಕಿಸುವ ಭರತನಾಟ್ಯ ರಂಗುರಂಗಿನ ವೇಷಧಾರಿಗಳೊಂದಿಗೆ ಶುಭ ರಾತ್ರಿ ಆಗಸವನ್ನಲಂಕರಿಸಿದ ಚಂದ್ರ ತಾರೆಯರಂತೆ ಕಂಗೊಳಿಸುತ್ತಿರುವ ಕಾರ್ಯಕ್ರಮದ ಮುಕುಟಮಣಿಗಳಾದ ಗೌರವಾನ್ವಿತ ಎಲ್ಲ ಅತಿಥಿ ಗಣ್ಯರನ್ನು ನಮ್ಮ ಸಂಸ್ಥೆಯ ಪ್ರಾಂಶುಪಾಲರು, ಸಂಯೋಜಕರು, ಮುಖ್ಯ ಶಿಕ್ಷಕರು ಜೊತೆಗೂಡಿ ಅತ್ಯಂತ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ.
ಬೇಕಲ್ಲವೇ ಪ್ರತಿ ಕಾರ್ಯಕ್ರಮಕ್ಕೊಂದು ಮುನ್ನುಡಿ, ಕಾಯುವ ದೈವದಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ. ನಮ್ಮ ಬದುಕಿಗದುವೆ ವಾಸ್ತವಿಕತೆಯ ಕನ್ನಡಿ, ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ. ನಮ್ಮ ಕಾರ್ಯಕ್ರಮ ಸಾಂಗವಾಗಿ ನೆರವೇರಲೆಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಅವ್ಯಕ್ತವಾದ ಶಕ್ತಿ ಅವನ ಮೇಲಿದೆ ಭಕ್ತಿ, ನೀಡುವನು ಸದಾ ಸ್ಫೂರ್ತಿ ಎಂಬ ಸದಾಶಯದೊಂದಿಗೆ ಇದೀಗ ಪ್ರಾರ್ಥನೆ ನಮ್ಮ ವಿದ್ಯಾರ್ಥಿಗಳಿಂದ. ದೇವಾ ನನ್ನೊಲವಿನ ಒಡೆಯ, ನಿನ್ನಯ ಮಹಿಮೆಯ ಹಾಡುವೆವು. ವಿದ್ಯೆಯ ಬುದ್ಧಿಯ ಕರುಣಿಸುವ ದೇವ, ನಮಿಸುವೆವು ಭಜಿಸುವೆವು, ಹೊಗಳುತ್ತಾ ಸ್ತುತಿಗೀತೆಯ ಹಾಡುವೆವು. ಕರುಣಾಳು ದೇವ ನನ್ನೊಲವಿನ ಒಡೆಯ, ನಿನ್ನಯ ಮಹಿಮೆಯ ಹಾಡುವೆವು. ವಿದ್ಯೆಯ ಬುದ್ಧಿಯ ಕರುಣಿಸುವ ದೇವ, ನಮಿಸುವೆವು ಭಜಿಸುವೆವು, ಹೊಗಳುತ್ತಾ ಸ್ತುತಿಗೀತೆಯ ಹಾಡುವೆವು. ಆ ಆ ಜ್ಞಾನದ ಸಿಂಧುವೆ ಹರಸೆಮ್ಮನು, ಲೀನ ಬಂಧುವೆ ಪೊರೆಮ್ಮನು. ಅಳಿಸು ನೀ ಪಾಪವನು, ಕ್ಷಮಿಸು ಈ ಮಕ್ಕಳನ್ನು, ಸರಿದಾರಿಯ ಪಥದಲ್ಲಿ ನಡೆಸೆಮ್ಮನು. ಕರುಣಾಳು ದೇವ ನನ್ನೊಲವಿನ ಒಡೆಯ, ನಿನ್ನಯ ಮಹಿಮೆಯ ಹಾಡುವೆವು. ವಿದ್ಯೆಯ ಬುದ್ಧಿಯ ಕರುಣಿಸುವ ದೇವ, ನಮಿಸುವೆವು ಭಜಿಸುವೆವು, ಹೊಗಳುತ್ತಾ ಸ್ತುತಿಗೀತೆಯ ಹಾಡುವೆವು. ಕರುಣಾಳು ದೇವ ನನ್ನೊಲವಿನ ಒಡೆಯ, ನಿನ್ನಯ ಮಹಿಮೆಯ ಹಾಡುವೆವು. ವಿದ್ಯೆಯ ಬುದ್ಧಿಯ ಕರುಣಿಸುವ ದೇವ, ನಮಿಸುವೆವು ಭಜಿಸುವೆವು, ಹೊಗಳುತ್ತಾ ಸ್ತುತಿಗೀತೆಯ ಹಾಡುವೆವು. ಸುಶ್ರಾವ್ಯ ಕಂಠದಿ ಪ್ರಾರ್ಥನೆಗೈದ ವಿದ್ಯಾರ್ಥಿಗಳಿಗೆ ಅನಂತ ಧನ್ಯವಾದವನ್ನು ತಿಳಿಸುತ್ತಾ, We have taken blessing from Goddess. May God bless you, all of us, with His choicest blessing. Sunshine is a welcoming thing that brings lot of brightness. I invite our greeters to spread the sweet aroma of the happiness through the words of welcome. May I now request Mr. Yashwant J. Nayak, Coordinator of Elsevier Indian Institution, to welcome the guest and gathering. Over to you, sir. A warm, pleasant good evening to one and all present here. Respected dignitaries on and off the dais, faculty members, parents, and my dear students. It's my immense pleasure to welcome each one of you. I am feeling extremely honored to be standing in front of you and welcoming everyone in this grand annual day celebration. The fragrance of flowers spread only in the direction of the wind, but the goodness of a person spreads in all directions. First and foremost, may I take this opportunity to welcome our Honorable Chairman, Mrs. Babita Rohinath. Her constant motivation, support, and blessings is always promising to all of us. On behalf of everyone present here, with much gratitude, a warm welcome to you, Madam. We are honored by the presence of Dr. Santosh Prabhu, national level trainer, legal advisor, motivator, professor at SDM Law College, Mangalore, and also a role model to me and all the young faculties around us. We are honored by your gesture of accepting our invitation to inaugurate our annual day celebration and so being with us today. A cordial welcome to you, sir.
The door of success opens to those who never give up. Mr. Shivashankar Nayak, the proprietor, Raita Bandhu Aharodyam Private Limited, Beltangadi, is the live example for this saying. He has utilized his several years of valuable experience to develop himself as an entrepreneur and has created employment opportunities to rural people. We are proud to say that he is a successful entrepreneur in our region, and today he is with us as our chief guest. A warm welcome to you, sir. Right guidance at the right time leads to success. It's my immense pleasure to welcome Ms. Shivani R. Nath, the secretary of our institution, who always encourages us by correcting and by giving valuable guidance. With much gratitude, a warm welcome to you, madam. It's my immense pleasure to welcome Mr. Hamid P., the headmaster, Dakshina Kannada Jilla Panchayat Higher Primary School, Uli, who has been a great support in all our activities. Welcome you, sir. It's my pleasure to welcome our beloved principal, Mr. Justin Lobo. He has been a source of sustained support and guidance in all our activities. With much gratitude, we welcome you, sir. With immense pleasure, I welcome Ms. Vijaya K., the headmistress of our institution, for your wonderful guidance and support. A cordial welcome to you, madam. Behind every success, there are great people who do common works uncommonly well. I would like to welcome our teaching and non-teaching staff for their continuous support. Welcome you all. This event has been materialized due to unreserved support received by all the parents. Indeed, they have been our strength and strong source of support all these years. With much gratitude, I extend a respectful welcome to all of them. Children are the world's most valuable resource and its best hope for the future. A cheerful welcome to my dear lovely students for your hard work and sincerity that makes this annual celebration vibrant and colorful. Welcome you all, my dear students. Last but not least, I would like to welcome all the audience who are ever supportive of our institution. Welcome you all. Thank you, everyone. ಸರ್ವರನ್ನು ಸ್ವಾಗತಿಸಿದ ತಮಗೂ ಈ ಸಂಭ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ನಮ್ಮ ಸಂಸ್ಥೆಯ ಸಂಚಾಲಕರಾದ ಹಾಗೆ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂತಹ ಶ್ರೀಮತಿ ಬಬಿತಾ ಆರ್ನಾಥ್ ಇವರು ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದ ಡಾಕ್ಟರ್ ಸಂತೋಷ್ ಪ್ರಭು, ಪ್ರೊಫೆಸರ್ SDM ಲಾ ಕಾಲೇಜ್ ಮಂಗಳೂರು, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ಶಿವಶಂಕರ್ ನಾಯಕ್ ಮಾಲೀಕರು ರೈತ ಬಂಧು, ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಆಗಮಿಸಿರುವ ಶ್ರೀ ಹಮೀದ್ ಪಿ, ಮುಖ್ಯ ಶಿಕ್ಷಕರು ದಾಖಾಜಿಪಂ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಉಳಿ, ಬಂದಿರುವಂಥ ಎಲ್ಲ ಅತಿಥಿ ವರಿಯರಿಗೆ ಹೂಗುಚ್ಛ ನೀಡುವ ಮುಖೇನ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಥ್ಯಾಂಕ್ ಯು ಮ್ಯಾಮ್. ಅಂದಿನಿಂದ ಇಂದಿನವರೆಗೆ ನಮ್ಮ ಆದಿಯ ಅವಲೋಕನ, ಜಯ ದಿಗ್ವಿಜಯಗಳ ಹಾಗೂ ಹೋಗುಗಳ ಉನ್ನತ ಪ್ರಗತಿಯ ಸಿಂಹಾವಲೋಕನ, ವರ್ತಮಾನದೊಂದಿಗೆ ಭವಿಷ್ಯದ ಸಂಕಲನ ನಮ್ಮಿ ವರದಿ ವಾಚನ. ಇದೀಗ 2022-23 ವರದಿ ವಾಚನವನ್ನು ತಮ್ಮ ಮುಂದಿಡಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ಪ್ರಾಂಶುಪಾಲರಾದ ಶ್ರೀಯುತ ಜಾಸ್ಟನ್ ಲೋಬೋ ಇವರು. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ವೇದಿಕೆಯಲ್ಲಿ ಉಪಸ್ಥಿತರುವಂತಹ ಗೌರವಾನ್ವಿತರೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಊರಿನ ಸಜ್ಜನ ಬಂಧುಗಳೇ, ಹಿಂದನ ಹೆಜ್ಜೆ ನರಿಯದೆ ಮುಂದಣ ಹೆಜ್ಜೆ ನೀಡಲಾಗದು ಎಂಬ
ವಚನಗಾರರ ಮಾತಿನಂತೆ ನಮ್ಮ ವಿದ್ಯಾಸಂಸ್ಥೆಯ ಪಯಣವು ಸಾಧನೆಯ ಹಾದಿಯಲ್ಲಿ ಒಂದೊಂದು ಹೆಜ್ಜೆ ಇಡುತ್ತಾ ಯಶಸ್ಸಿನತ್ತ ಸಾಗುತ್ತಾ 9ನೇ ವರ್ಷಕ್ಕೆ ಪಾದಾರ್ಪಣೆ ನೀಡುತ್ತಾ ನಡೆದ ದಾರಿಯಲ್ಲಿ ಎಲ್ಲರೂ ಒಂದಾಗಿ ಇಟ್ಟ ಹೆಜ್ಜೆಯನ್ನು ಹಿಂದೆ ತೆಗೆಯದೆ ಮುಂದೆ ನಡೆದು ಇಟ್ಟ ಒಂದು ಹೆಜ್ಜೆ ಮೂರಾಗಿ ಹಿಂದಿನ ಹೆಜ್ಜೆಗಳನ್ನು ಮೆಲುಕು ಹಾಕುತ್ತಾ ಮುಂದಿನ ವರ್ಷಗಳಲ್ಲಿ ನಾವಿಡಬೇಕಾದ ಹೆಜ್ಜೆಗಳನ್ನು ಸ್ಪಷ್ಟಗೊಳಿಸುತ್ತಾ ನಮ್ಮ 2023-24ನೇ ಶೈಕ್ಷಣಿಕ ವರ್ಷದ ಪ್ರತಿಯೊಂದು ದಿನಗಳ ಕಾರ್ಯ ಚಟುವಟಿಕೆಗಳನ್ನು ನಿಮ್ಮ ಮುಂದಿಡುತ್ತಾ ತಮ್ಮ ಮಾರ್ಗದರ್ಶನವನ್ನು ನಿರೀಕ್ಷಿಸುತ್ತಾ ನಮ್ಮ ಸಂಸ್ಥೆಯ ವಾರ್ಷಿಕ ವರದಿಯನ್ನು ತಮ್ಮ ಮುಂದಿಡುತ್ತಿದ್ದೇನೆ. 2022-23ನೇ ಸಾಲಿನ ವಾಣಿಜ್ಯ ವಿಭಾಗದ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ 44 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 10 ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯಲ್ಲಿ, 24 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ, 6 ವಿದ್ಯಾರ್ಥಿಗಳು ದ್ವಿತೀಯ ದರ್ಜೆಯಲ್ಲಿ, ಒಬ್ಬ ವಿದ್ಯಾರ್ಥಿ ತೃತೀಯ ದರ್ಜೆಯಲ್ಲಿ ತೇರ್ಗಡೆಗೊಂಡು ವಾಣಿಜ್ಯ ವಿಭಾಗದಲ್ಲಿ 93.18% ಫಲಿತಾಂಶ ತಂದಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. 2022-23ನೇ ಶೈಕ್ಷಣಿಕ ಸಾಲಿನ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಒಟ್ಟು 15 ವಿದ್ಯಾರ್ಥಿಗಳು ಹಾಜರಾಗಿದ್ದು 4 ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯಲ್ಲಿ, 9 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಹಾಗೂ 2 ವಿದ್ಯಾರ್ಥಿ ದ್ವಿತೀಯ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದು 93.33% ಫಲಿತಾಂಶದೊಂದಿಗೆ ಉತ್ತೀರ್ಣರಾಗಿರುತ್ತಾರೆ. ಮಂಗಳೂರು ವಿಶ್ವವಿದ್ಯಾಲಯ ಮಟ್ಟದ ಪದವಿ ವಿಭಾಗದ 6ನೇ ಚತುರ್ಮಾಸದಲ್ಲಿ 100ಕ್ಕೆ 100% ಫಲಿತಾಂಶ ದಾಖಲಾಗಿದ್ದು ಒಟ್ಟಾರೆಯಾಗಿ 2022-23ನೇ ಸಾಲಿನಲ್ಲಿ 12 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 5 ವಿದ್ಯಾರ್ಥಿಗಳು ವಿಶಿಷ್ಟ ಶ್ರೇಣಿಯಲ್ಲಿ, 7 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಗೊಂಡಿರುವುದು ಹೆಮ್ಮೆಯ ವಿಚಾರ. 9 ವರ್ಷಗಳನ್ನು ಸೋಲು ಗೆಲುವಿನ ಪಾಠದೊಂದಿಗೆ ಯಶಸ್ವಿಯಾಗಿ ಪೂರೈಸಿ ಬೆಳೆದು ನಿಂತು ಪ್ರಸ್ತುತ LCR ವಿದ್ಯಾಸಂಸ್ಥೆಯು ಪ್ರಾಥಮಿಕ ವಿಭಾಗದಲ್ಲಿ 25, ಕಾಲೇಜು ವಿಭಾಗದಲ್ಲಿ 10 ಹಾಗೂ ಆಡಳಿತಾತ್ಮಕ ವಿಭಾಗದಲ್ಲಿ 3 ಹಾಗೂ 13 ಬೋಧಕೇತರ ಸಿಬ್ಬಂದಿಗಳನ್ನು ಹೊಂದಿದ್ದು ಒಟ್ಟಾರೆಯಾಗಿ 51 ಸಿಬ್ಬಂದಿಗಳನ್ನು ಹೊಂದಿರುತ್ತಾರೆ. ಶೈಕ್ಷಣಿಕ ವರದಿ ಪ್ರಾಥಮಿಕ ವಿಭಾಗದಲ್ಲಿ 40 ಹಾಗೂ ಕಾಲೇಜು ವಿಭಾಗದಲ್ಲಿ 35 ವಿದ್ಯಾರ್ಥಿಗಳಿಂದ ಆರಂಭಗೊಂಡ ನಮ್ಮ ಸಂಸ್ಥೆಯು 2023-24ನೇ ಪ್ರಸ್ತುತ ವರ್ಷದಲ್ಲಿ ಒಟ್ಟು 650 ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೈಯುತ್ತಿದ್ದಾರೆ. ಶೈಕ್ಷಣಿಕ ವರ್ಷ ಮೇ 29ರಂದು ಪ್ರಾಥಮಿಕ ಹಾಗೂ ಪ್ರೌಢ, ಜೂನ್ 1ರಂದು ಪೂರ್ವ ಪ್ರಾಥಮಿಕ ವಿಭಾಗ, ಜೂನ್ 1ರಂದು ಕಾಲೇಜ್ ವಿಭಾಗವು ಆರಂಭಗೊಂಡು ನಮ್ಮ ಕಾರ್ಯಚಟುವಟಿಕೆಗಳಿಗೆ ತೊಡಗಿಸಿಕೊಂಡೆವು. ಮೇ 15 ಆಳ್ವಾಸ್ ಕಾಲೇಜ್ ಮೂಡಬಿದ್ರೆ ಇಲ್ಲಿ ನಡೆದ ಆಗಾಮಿ 2023 ರಾಜ್ಯ ಮಟ್ಟದ ಅಂತರ್ ಕಾಲೇಜ್ ಕಾಮರ್ಸ್ ಫೆಸ್ಟ್ನಲ್ಲಿ ನಮ್ಮ ಪದವಿ ವಿಭಾಗದ ವಿದ್ಯಾರ್ಥಿಗಳು ಭಾಗವಹಿಸಿ ಬ್ರೈಡಲ್ ಮೇಕಪ್ ಸ್ಪರ್ಧೆಯಲ್ಲಿ ಮೋನಿಶಾ ಶೆಟ್ಟಿ ಮತ್ತು ಭಾರ್ಗವಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಜೂನ್ 5ರಂದು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಶಾಲಾ ಆವರಣದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಾದ ಜಾಸ್ಟನ್ ಲೋಬೋ, ಮುಖ್ಯ ಶಿಕ್ಷಕಿ ಕುಮಾರಿ ವಿಜಯ ಕೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರ ನೇತೃತ್ವದಲ್ಲಿ ಸಸಿ ನೆಡುವುದರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಯಿತು. ಜೂನ್ 10ರಂದು ಕಾಲೇಜ್ ವಿಭಾಗದಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿ ವಿದ್ಯಾರ್ಥಿ ಸಂಘವನ್ನು ರಚಿಸಲಾಯಿತು. ಜೂನ್ 10ರಂದು ಅಕ್ಷಯ ಕಾಲೇಜ್ ಪುತ್ತೂರು ಇಲ್ಲಿ ನಡೆದ ಪದವಿ ಮಟ್ಟದ ಕಾಮರ್ಸ್ ಆ್ಯಂಡ್ ಡಿಸೈನ್ ಫೆಸ್ಟ್ನಲ್ಲಿ ನಮ್ಮ ಪದವಿ ವಿಭಾಗದ ಹೇಮರಾಜ್ ಟ್ಯಾಟೋ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಜೂನ್ 14ರಂದು ಪ್ರಾಥಮಿಕ ಹಾಗೂ ಪ್ರೌಢ ವಿಭಾಗದಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸಿ ಶಾಲಾ ಮಂತ್ರಿಮಂಡಲ ರಚನೆ ಮಾಡಿ ಶಾಲಾ ನಾಯಕನಾಗಿ ವಚನ್ 10ನೇ ತರಗತಿ ಇವರು ಆಯ್ಕೆಯಾಗಿದ್ದು ಜುಲೈ 15ರಂದು ಶಾಲಾ ವಿದ್ಯಾರ್ಥಿ ಸಂಘದ ಉದ್ಘಾಟನೆಯೊಂದಿಗೆ ಪ್ರಮಾಣ ವಚನ ಸ್ವೀಕರಿಸಲಾಯಿತು. ಜೂನ್ 15ರಂದು
ಪದವಿ ಪೂರ್ವ ವಿಭಾಗದ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಜೂನ್ 24ರಂದು LKGಯಿಂದ 2ನೇ ತರಗತಿ, ಜುಲೈ 1ರಂದು 3ನೇ ತರಗತಿಯಿಂದ 6ನೇ ತರಗತಿ, ಜುಲೈ 13ರಂದು 7ನೇ ತರಗತಿಯಿಂದ 10ನೇ ತರಗತಿವರೆಗೆ ಪ್ರಥಮ ಶಿಕ್ಷಕ ರಕ್ಷಕ ಸಭೆಯನ್ನು ನಡೆಸಲಾಯಿತು. ಜುಲೈ 7ರಂದು ಕರ್ನಾಟಕ ರಾಜ್ಯ ಪೊಲೀಸ್ CID ಅರಣ್ಯ ಘಟಕ ಮಡಿಕೇರಿ ಇದರ ವಿಶೇಷ ಪೊಲೀಸ್ ಅಧಿಕಾರಿಗಳ ತಂಡ ವನ್ಯಜೀವಿಗಳ ಬೇಟೆ ತಡೆಗಟ್ಟುವಿಕೆ ಬಗ್ಗೆ ಮಾಹಿತಿ ಕಾರ್ಯಾಗಾರವನ್ನು ನಮ್ಮ ಪದವಿ ವಿಭಾಗದ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿರುತ್ತಾರೆ. ಆಗಸ್ಟ್ 1ರಂದು ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ ಹಾಗೂ ಪದವಿ ಕಾಲೇಜಿನ ಜಂಟಿ ಆಶ್ರಯದಲ್ಲಿ ಆಟಿಡೊಂಜಿ ಕೂಟವನ್ನು ಏರ್ಪಡಿಸಿ ತದನಂತರ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವ ಆಟಿ ತಿಂಗಳಿನಲ್ಲಿ ತಯಾರಿಸುವ 70ಕ್ಕೂ ಹೆಚ್ಚಿನ ತಿನಿಸುಗಳು, ಗಿಡಮೂಲಿಕೆಗಳು, ಔಷಧಿಗಳು ಹಾಗೂ 300ಕ್ಕೂ ಅಧಿಕ ಹಳೆಯ ಕಾಲದ ಪಾರಂಪರಿಕ ವಸ್ತುಗಳನ್ನು ಪ್ರದರ್ಶಿಸಿ ವಿದ್ಯಾರ್ಥಿ ತಂಡಗಳಿಗೆ ಸ್ಪರ್ಧೆಯನ್ನು ಏರ್ಪಡಿಸಿ ಪ್ರೋತ್ಸಾಹಧನವನ್ನು ನೀಡಲಾಯಿತು. ಆಗಸ್ಟ್ 15ರಂದು ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ ಹಾಗೂ ಪದವಿ ಕಾಲೇಜಿನ ಜಂಟಿ ಆಶ್ರಯದಲ್ಲಿ 77ನೇ ಸ್ವಾತಂತ್ರ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ನಿವೃತ್ತ ಸೈನಿಕರಾದ ಹವಲ್ದಾರ್ ರೋಹಿತಾಶ್ವ ಇವರ ಧ್ವಜಾರೋಹಣವನ್ನು ಮಾಡಿದರು ಹಾಗೂ ವಿದ್ಯಾರ್ಥಿಗಳಿಗೆ ವಿವಿಧ ಮನೋರಂಜನಾ ಕಾರ್ಯಕ್ರಮಗಳನ್ನು ಹಾಗೂ ಸ್ಪರ್ಧೆಯನ್ನು ಏರ್ಪಡಿಸಿ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಆಗಸ್ಟ್ 22ರಂದು ವಿಶ್ವ ಸೊಳ್ಳೆ ದಿನಾಚರಣೆಯ ಅಂಗವಾಗಿ ವಿದ್ಯಾರ್ಥಿಗಳಿಂದ ಸೊಳ್ಳೆ ನಿಯಂತ್ರಣ ಮಾದರಿ ಪ್ರದರ್ಶನ ಎಂಬ ಶೀರ್ಷಿಕೆಯು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ನಡೆಯಿತು. ನಮ್ಮ ಶಾಲಾ 10ನೇ ತರಗತಿ ವಿದ್ಯಾರ್ಥಿಗಳಾದ ವಚನ್ ಹಾಗೂ ದೇವಿ ಪ್ರಸಾದ್ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿರುತ್ತಾರೆ. ಸೆಪ್ಟೆಂಬರ್ 12ರಂದು ಭರತನಾಟ್ಯ ಶಿಕ್ಷಕರಾದ ಶ್ರೀಮತಿ ನಿಶಾ ಪ್ರಸಾದ್ ಇವರ ನೇತೃತ್ವದಲ್ಲಿ ನೃತ್ಯಾಂಗನ್ ಮಂಗಳೂರು ಇದರ ನಿರ್ದೇಶಕರಾದ ಶ್ರೀಮತಿ ರಾಧಿಕಾ ಶೆಟ್ಟಿ ಇವರು ಮಕ್ಕಳಲ್ಲಿ ಭರತನಾಟ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ನೀಡಿದರು. ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ ಹಾಗೂ ಪದವಿ ಕಾಲೇಜಿನ ಜಂಟಿ ಆಶ್ರಯದಲ್ಲಿ ಸರ್ವಪಳ್ಳಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸಲಾಗಿದ್ದು, ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು, ಬೋಧಕ, ಬೋಧಕೇತರ ವರ್ಗದವರಿಗೆ ವಿವಿಧ ವಿನೋದಾವಳಿಗಳು ಹಾಗೂ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿ ವಿಜೇತರಿಗೆ ಬಹುಮಾನ ವಿತರಿಸಿದರು. ಅಕ್ಟೋಬರ್ 2ರಂದು ಪ್ರಾಥಮಿಕ, ಪ್ರೌಢ, ಪದವಿ ಪೂರ್ವ ಹಾಗೂ ಪದವಿ ಕಾಲೇಜ್ ವಿಭಾಗದಲ್ಲಿ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮ ದಿನಾಚರಣೆಯನ್ನು ಆಚರಿಸಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಅಕ್ಟೋಬರ್ 16 ಆಡಳಿತ ಮಂಡಳಿಯು ಸಭೆಯನ್ನು ನಡೆಸಿ ಅಧಿಕೃತವಾಗಿ ಜಾಸ್ಟನ್ ಲೋಬೋ ಇವರನ್ನು ಸಂಸ್ಥೆಯ ಪ್ರಾಂಶುಪಾಲರನ್ನಾಗಿ ಹಾಗೂ ಯಶವಂತ್ ಜಿ ನಾಯಕ್ ಇವರನ್ನು ಸಂಸ್ಥೆಯ ಸಂಯೋಜಕರನ್ನಾಗಿ ನೇಮಿಸಲಾಯಿತು. ಅಕ್ಟೋಬರ್ 31ರಂದು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಜನ್ಮದಿನವನ್ನು ಏಕತಾ ದಿನಾಚರಣೆಯನ್ನಾಗಿ ಆಚರಿಸಲಾಯಿತು. ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ನವೆಂಬರ್ 7ರಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಪ್ತಾಹ ಕಾರ್ಯಕ್ರಮದ ಪ್ರಯುಕ್ತ ನಮ್ಮ ವಿದ್ಯಾಸಂಸ್ಥೆಯ ಸ್ಕೌಟ್ಸ್, ಗೈಡ್ಸ್, ಕಾಪ್ಸ್, ಬುಲ್ ವಿದ್ಯಾರ್ಥಿಗಳಿಂದ ಜಾಥಾವನ್ನು ನಡೆಸಲಾಯಿತು. ಈ ಜಾಥಾದಲ್ಲಿ ಪ್ರಾಂಶುಪಾಲರು, ಸಂಯೋಜಕರು, ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಶಿಕ್ಷಕರು ಭಾಗವಹಿಸಿದರು. ನವೆಂಬರ್ 15ರಂದು ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಜವಾಹರಲಾಲ್ ನೆಹರು ಅವರ ಜನ್ಮ ದಿನಾಚರಣೆಯನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಕ್ಕಳಿಗೆ ಮನರಂಜನೆಯ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ನವೆಂಬರ್ 17ರಂದು ಪದವಿ ವಿಭಾಗದ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಂತಹ ಕೈಗಾರಿಕಾ ಭೇಟಿಯ ಪ್ರಯುಕ್ತ KIOCL ಪಣಂಬೂರು ಮಂಗಳೂರು ಇಲ್ಲಿನ ಕುದುರೆಮುಖ ಕಬ್ಬಿನ ಅದಿರು ಸಂಸ್ಥೆಗೆ ಭೇಟಿ ನೀಡಲಾಯಿತು. ನವೆಂಬರ್ 22ರಂದು ಪೂರ್ವ ಪ್ರಾಥಮಿಕ ವಿಭಾಗದ ಮಕ್ಕಳಿಗೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ ಡೇಯನ್ನು ಆಚರಿಸಲಾಯಿತು. ವಿದ್ಯಾರ್ಥಿಗಳೆಲ್ಲರೂ ಹಣ್ಣು ತರಕಾರಿಗಳನ್ನು ತರುವುದರ ಮೂಲಕ
ಆ ದಿನದ ವಿಶೇಷತೆಯ ಬಗ್ಗೆ ವಿದ್ಯಾರ್ಥಿಗಳು ಅಭಿಪ್ರಾಯ ವ್ಯಕ್ತಪಡಿಸಿದರು ಹಾಗೂ ಕಾರ್ಯಕ್ರಮದ ಕೊನೆಗೆ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು. ನವೆಂಬರ್ 28ರಂದು ವಿದ್ಯಾಸಂಸ್ಥೆಯ ವಾರ್ಷಿಕ ಕ್ರೀಡಾಕೂಟವು ಸಂಸ್ಥೆಯ ಸಂಚಾಲಕರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ನಡೆಯಿತು. ಡಿಸೆಂಬರ್ 7ರಂದು ಜಿಲ್ಲಾ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ, ದಕ್ಷಿಣ ಕನ್ನಡ ಮಂಗಳೂರು ಇವರ ಜಂಟಿಯಾಶ್ರಯದಲ್ಲಿ ರಾಷ್ಟ್ರೀಯ ಅನಿಮಿಯ ಮುಕ್ತ ಪೌಷ್ಟಿಕ ಕರ್ನಾಟಕ ಕಾರ್ಯಕ್ರಮದಡಿಯಲ್ಲಿ ರಕ್ತಹೀನತೆ ತಪಾಸಣೆ ಮತ್ತು ಚಿಕಿತ್ಸೆಯನ್ನು ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಬಂಟ್ವಾಳ ಇಲ್ಲಿನ ಸಿಬ್ಬಂದಿಗಳ ತಂಡ ಆಗಮಿಸಿ ಪದವಿ ಪೂರ್ವ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆಯನ್ನು ನಡೆಸಲಾಯಿತು. ಡಿಸೆಂಬರ್ 8ರಂದು ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ವೆಬಿನಾರ್ ಅನ್ನು ಆಯೋಜಿಸಿ ಶ್ರೀಮತಿ ಸುಷ್ಮರಾಜ್, ಪ್ರೊಸೆಸ್ ಅಸೋಸಿಯೇಟ್, ಕ್ಯಾಪ್ಚಿಮಿನ್, ಕ್ಯಾಲಿಫೋರ್ನಿಯಾ ಇವರು ಭಾಗವಹಿಸಿ ನಾಯಕತ್ವ ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡಿದರು. ಪ್ರಾಥಮಿಕ ಹಾಗೂ ಕಾಲೇಜು ವಿಭಾಗದ ನಮ್ಮ ವಿದ್ಯಾರ್ಥಿಗಳು ಕ್ರೀಡಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ವರದಿಯ ಇನಿಕು ನೋಟ. ಪ್ರಾಥಮಿಕ ವಿಭಾಗ ಜುಲೈ 24ರಂದು ತೌಹೀದ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ತಾಲೂಕು ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ಪ್ರಾಥಮಿಕ ಹಾಗೂ ಪ್ರೌಢ ವಿಭಾಗದ 8 ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಜೀವಿತ್ 10ನೇ ತರಗತಿ, ಸಾನ್ವಿತ್ 8ನೇ ತರಗತಿ, ಅದೀಶ್ 6ನೇ ತರಗತಿ ಪ್ರಥಮ ಸ್ಥಾನದೊಂದಿಗೆ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಶ್ರಾವಿತ್ ಪಿ 7ನೇ ತರಗತಿ, ಮನಸ್ವಿನಿ 8ನೇ ತರಗತಿ ದ್ವಿತೀಯ ಸ್ಥಾನವನ್ನು ಹಾಗೂ ಸುಜನ್ HK 7ನೇ ತರಗತಿ, ಜೀವಿತ್ A 6ನೇ ತರಗತಿ ತೃತೀಯ ಸ್ಥಾನವನ್ನು ಪಡೆದು ಉತ್ತಮ ಪ್ರದರ್ಶನ ನೀಡಿರುತ್ತಾರೆ. ಜುಲೈ 27ರಂದು ಪ್ರಾಥಮಿಕ ವಿಭಾಗದ ತಾಲೂಕು ಮಟ್ಟದ ಚೆಸ್ ಪಂದ್ಯಾಟವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾವಳ ಮುಡೂರು ಹಾಗೂ ಆಗಸ್ಟ್ 2ರಂದು ಪ್ರೌಢ ವಿಭಾಗದ ತಾಲೂಕು ಮಟ್ಟದ ಚೆಸ್ ಪಂದ್ಯಾಟವು ಶ್ರೀ ಸತ್ಯಸಾಯಿ ಪ್ರೌಢಶಾಲೆ ಅಲಿಕೆಯಲ್ಲಿ ನಡೆದಿದ್ದು, ನಮ್ಮ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿರುತ್ತಾರೆ. ಆಗಸ್ಟ್ 2ರಂದು ಸರ್ಕಾರಿ ಪ್ರೌಢಶಾಲೆ ಸರಪಾಡಿ ಇಲ್ಲಿ ಪ್ರೌಢಶಾಲಾ ವಿಭಾಗದ ಕಬಡ್ಡಿ ಪಂದ್ಯಾಟವು ನಡೆಯಿತು. ನಮ್ಮ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನ ನೀಡಿರುತ್ತಾರೆ. ಆಗಸ್ಟ್ 10ರಂದು ಪ್ರಾಥಮಿಕ ವಿಭಾಗದ ವಾಮದಪ್ಪದವು ವಲಯ ಮಟ್ಟದ ಬಾಲಕ ಬಾಲಕಿಯರ ವಾಲಿಬಾಲ್ ಪಂದ್ಯಾಟವು ಗುಣಶ್ರೀ ವಿದ್ಯಾಲಯ ಸಿದ್ದಗಟ್ಟೆ ಹಾಗೂ ಆಗಸ್ಟ್ 18ರಂದು ಪ್ರೌಢ ವಿಭಾಗದ ವಾಮದಪ್ಪದವು ವಲಯ ಮಟ್ಟದ ಬಾಲಕ ಬಾಲಕಿಯರ ವಾಲಿಬಾಲ್ ಪಂದ್ಯಾಟವು ಸರ್ಕಾರಿ ಪ್ರೌಢಶಾಲೆ ಪಂಜಿಕಲ್ ಇಲ್ಲಿ ನಡೆದಿದ್ದು, ನಮ್ಮ ಶಾಲಾ ವಿದ್ಯಾರ್ಥಿಗಳು ಸೆಮಿಫೈನಲ್ನಲ್ಲಿ ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನ ನೀಡಿರುತ್ತಾರೆ. ಸೆಪ್ಟೆಂಬರ್ 6 ಹಾಗೂ 7ರಂದು ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲಾ ವಿಭಾಗದ ವಲಯ ಮಟ್ಟದ ಕ್ರೀಡಾಕೂಟವು ಶ್ರೀ ಪಂಚದುರ್ಗ ಪ್ರೌಢಶಾಲಾ ಕ್ರೀಡಾಂಗಣದಲ್ಲಿ ನಡೆದಿದ್ದು, ನಮ್ಮ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನ ನೀಡಿರುತ್ತಾರೆ. ಪ್ರಾಥಮಿಕ ವಿಭಾಗದ ಶ್ರಾವಿತ್ ಪಿ 7ನೇ ತರಗತಿ ಅಡೆತಡೆ ಓಟದಲ್ಲಿ ಪ್ರಥಮ, ಚಿರಾಗ್ 7ನೇ ತರಗತಿ ಚಕ್ರ ಎಸೆತದಲ್ಲಿ ಪ್ರಥಮ, ಪ್ರೀತಮ್ 8ನೇ ತರಗತಿ ಅಡೆತಡೆ ಓಟದಲ್ಲಿ ಪ್ರಥಮ, 200 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಹಾಗೂ ಪ್ರೌಢಶಾಲಾ ವಿಭಾಗದ ಲಿಖಿತ 10ನೇ ತರಗತಿ ಚಕ್ರ ಎಸೆತ, ಗುಂಡು ಎಸೆತ, ಈಟಿ ಎಸೆತದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ವಿದ್ಯಾರ್ಥಿಗಳು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಸೆಪ್ಟೆಂಬರ್ 11ರಂದು ಅಹಮದಪದ ವಲಯ ಮಟ್ಟದ ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರ ಥ್ರೋಬಾಲ್ ಪಂದ್ಯಾಟವು ಎಲ್ಸಿಆರ್ ಇಂಡಿಯನ್ ವಿದ್ಯಾಸಂಸ್ಥೆ ಕಕ್ಕೆ ಪದವು ಇಲ್ಲಿ ನಡೆದಿದ್ದು, ನಮ್ಮ ಬಾಲಕ ಬಾಲಕಿಯರ ತಂಡವು ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನ ನೀಡಿರುತ್ತಾರೆ. ಸೆಪ್ಟೆಂಬರ್ 12ರಂದು ಅಹಮದಪದ ವಲಯ ಮಟ್ಟದ ಪ್ರಾಥಮಿಕ ಶಾಲಾ ವಿಭಾಗದ ಬಾಲಕ ಬಾಲಕಿಯರ ಥ್ರೋಬಾಲ್ ಪಂದ್ಯಾಟವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವಶ್ಯ ಮುಡೂರು ಇಲ್ಲಿ ನಡೆದಿದ್ದು, ಬಾಲಕಿಯರ ವಿಭಾಗವು ಪ್ರಥಮ ಸ್ಥಾನ ಹಾಗೂ ಬಾಲಕರ ವಿಭಾಗವು ದ್ವಿತೀಯ ಸ್ಥಾನ ಪಡೆದು
ತಾಲೂಕ್ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಹಾಗೂ ಸೆಪ್ಟೆಂಬರ್ 15ರಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಳಿಯಲ್ಲಿ ತಾಲೂಕ್ ಮಟ್ಟದ ಥ್ರೋಬಾಲ್ ಪಂದ್ಯಾಟವು ನಡೆದಿದ್ದು ನಮ್ಮ ಶಾಲಾ ಬಾಲಕ ಬಾಲಕಿಯರ ತಂಡವು ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನ ನೀಡಿರುತ್ತಾರೆ. ಅಕ್ಟೋಬರ್ 27 ಹಾಗೂ 28ರಂದು ಪ್ರೌಢಶಾಲಾ ಮತ್ತು ಪ್ರಾಥಮಿಕ ಶಾಲಾ ವಿಭಾಗದ ತಾಲೂಕ್ ಮಟ್ಟದ ಕ್ರೀಡಾಕೂಟವು ತುಂಬೆ ಪ್ರೌಢಶಾಲೆಯಲ್ಲಿ ನಡೆದಿದ್ದು ಪ್ರಾಥಮಿಕ ವಿಭಾಗದ ಶ್ರಾವಿತ್ ಪಿ 7ನೇ ತರಗತಿ ಅಡೆತಡೆ ಓಟದಲ್ಲಿ ಪ್ರಥಮ, ಪ್ರೀತಮ್ 8ನೇ ತರಗತಿ ಅಡೆತಡೆ ಓಟದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಹಾಗೂ ಪ್ರೌಢಶಾಲಾ ವಿಭಾಗದ ಲಿಖಿತ 10ನೇ ತರಗತಿ ಈಟಿ ಎಸೆತದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಜಿಲ್ಲಾ ಮಟ್ಟದಲ್ಲೂ ಉತ್ತಮ ಪ್ರದರ್ಶನ ನೀಡಿರುತ್ತಾರೆ. ನವೆಂಬರ್ 21ರಂದು ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ನಡೆದಂಥ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಜೀವಿತ್ ಪಿ 10ನೇ ತರಗತಿ ಇವರು ಜಿಲ್ಲೆಯನ್ನು ಪ್ರತಿನಿಧಿಸಿ ಅತ್ಯುತ್ತಮ ಪ್ರದರ್ಶನದೊಂದಿಗೆ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ನವೆಂಬರ್ 26ರಂದು ಗುರುಗೋಸುರಿಯೋ ಕರಾಟೆ ಅಕಾಡೆಮಿ ಪ್ರಥಮ ರಾಷ್ಟ್ರ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಮಂಗಳೂರು ಟ್ರೋಫಿ 2023 ಇದರ ವತಿಯಿಂದ ನಡೆದ ಕರಾಟೆ ಸ್ಪರ್ಧೆಯು ಮಂಗಳೂರಿನಲ್ಲಿ ನಡೆದಿದ್ದು ಒಟ್ಟು 24 ವಿದ್ಯಾರ್ಥಿಗಳು ಭಾಗವಹಿಸುತ್ತಾರೆ. ಕಟ ವಿಭಾಗದಲ್ಲಿ 2 ಪ್ರಥಮ, 7 ದ್ವಿತೀಯ, 15 ತೃತೀಯ ಸ್ಥಾನವನ್ನು ಹಾಗೂ ಕುಮಿಟೆ ವಿಭಾಗದಲ್ಲಿ 3 ಪ್ರಥಮ, 1 ದ್ವಿತೀಯ, 1 ತೃತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಕಾಲೇಜ್ ವಿಭಾಗ ಸೆಪ್ಟೆಂಬರ್ 6ರಂದು ಬಳ್ಳಮಂಜ ಮಚ್ಚಿನದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ನಡೆದಂತಹ ಥ್ರೋಬಾಲ್ ಪಂದ್ಯಾಟದಲ್ಲಿ LCRನ ತಂಡ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿದೆ. ಸೆಪ್ಟೆಂಬರ್ 19ರಂದು ಮುಲ್ಕಜೆಮಾಡ ಸಾರ್ವಜನಿಕ ಗಣೇಶೋತ್ಸವದ ಪ್ರಯುಕ್ತ ನಡೆದಂತಹ ಥ್ರೋಬಾಲ್ ಪಂದ್ಯಾಟದಲ್ಲಿ LCRನ ಎ ಮತ್ತು ಬಿ 2 ತಂಡಗಳು ಭಾಗವಹಿಸಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಿದೆ. ಸೆಪ್ಟೆಂಬರ್ 19ರಂದು ಶಿವಾಜಿ ಬಳಗ ರಿಜಿಸ್ಟರ್ ಶಿವಾಜಿ ಮಾತೃಸೇವಾ ಟ್ರಸ್ಟ್ ಮಧ್ವ ಇಲ್ಲಿ ಗಣೇಶೋತ್ಸವದ ಪ್ರಯುಕ್ತ ನಡೆದಂತಹ ಕ್ರೀಡೋತ್ಸವದಲ್ಲಿ ನಮ್ಮ LCRನ ಥ್ರೋಬಾಲ್ ತಂಡ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ತನ್ನದಾಗಿಸಿಕೊಂಡಿದೆ. ಸೆಪ್ಟೆಂಬರ್ 14ರಂದು ನಮ್ಮದೇ ವಿದ್ಯಾಸಂಸ್ಥೆಯಲ್ಲಿ ನಡೆದ ತಾಲೂಕ್ ಮಟ್ಟದ ಬಾಲಕ ಬಾಲಕಿಯರ ಥ್ರೋಬಾಲ್ ಪಂದ್ಯಾಟದಲ್ಲಿ ಅತ್ಯುತ್ತಮ ಪ್ರದರ್ಶನದೊಂದಿಗೆ ಭಾಗವಹಿಸಿ ಬಾಲಕಿಯರ ತಂಡವು ದ್ವಿತೀಯ ಸ್ಥಾನವನ್ನು ಪಡೆದಿರುವುದು ಸಂತೋಷದ ವಿಚಾರ. ಸೆಪ್ಟೆಂಬರ್ 15ರಂದು ಸೈಂಟ್ ಆಗ್ನೆಸ್ ಪದವಿ ಪೂರ್ವ ಕಾಲೇಜ್ ಮಂಗಳೂರು ಇಲ್ಲಿ ನಡೆದಂತಹ ಜಿಲ್ಲಾ ಮಟ್ಟದ ಕುಸ್ತಿ ಪಂದ್ಯಾಟದಲ್ಲಿ 58 kg ವಿಭಾಗದಲ್ಲಿ AP ಸನ್ಮಾನ್ ಪ್ಯಾರಿಸ್, 65 kg ವಿಭಾಗದಲ್ಲಿ ಮಹಮ್ಮದ್ ಮುನಾಸ್, 70 kg ವಿಭಾಗದಲ್ಲಿ ಮಹಮ್ಮದ್ ನಹೀಂ ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿರುವುದು ಸಂತೋಷದ ವಿಚಾರ. ಅಕ್ಟೋಬರ್ 16ರಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ನಾರ್ಷಾ ಮೈದಾನ ಇಲ್ಲಿ ನಡೆದಂತಹ ತಾಲೂಕ್ ಮಟ್ಟದ ಕಬಡ್ಡಿ ಪಂದ್ಯಾಟದಲ್ಲಿ ಬಾಲಕರ ತಂಡವು ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನ ನೀಡಿರುತ್ತಾರೆ. ಅಕ್ಟೋಬರ್ 31ರಂದು ಮಂಗಳ ಕ್ರೀಡಾಂಗಣದಲ್ಲಿ ನಡೆದಂತಹ ಬಂಟ್ವಾಳ ತಾಲೂಕ್ ಮಟ್ಟದ ಬಾಲಕ ಬಾಲಕಿಯರ ವಿಭಾಗದ ಕ್ರೀಡಾಕೂಟದಲ್ಲಿ ಪದವಿ ಪೂರ್ವ ವಿಭಾಗದ ವಿದ್ಯಾರ್ಥಿಗಳು ಭಾಗವಹಿಸುತ್ತಾರೆ. ಸೆಪ್ಟೆಂಬರ್ 23ರಂದು ವಾಣಿ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ಬೆಳ್ತಂಗಡಿ ಇಲ್ಲಿ ನಡೆದಂತಹ ಜಿಲ್ಲಾ ಮಟ್ಟದ ಬಾಲಕ ಬಾಲಕಿಯರ ವಿಭಾಗದ ಥ್ರೋಬಾಲ್ ಪಂದ್ಯಾಟದಲ್ಲಿ ಮಹಮ್ಮದ್ ನಹೀಂ ಪ್ರಥಮ ವಾಣಿಜ್ಯ ವಿಭಾಗ, ನಸೀಬಾ ದ್ವಿತೀಯ ವಾಣಿಜ್ಯ ವಿಭಾಗ, ನವ್ಯ ದ್ವಿತೀಯ ವಾಣಿಜ್ಯ ವಿಭಾಗ, ಪ್ರಜ್ಞಾ ಪ್ರಥಮ ವಾಣಿಜ್ಯ ವಿಭಾಗ ಒಟ್ಟು 4 ಕ್ರೀಡಾಪಟುಗಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಗೊಂಡು ಭಾಗವಹಿಸಿ ಉತ್ತಮ ಪ್ರದರ್ಶನವನ್ನು ನೀಡಿರುತ್ತಾರೆ. ನವೆಂಬರ್ 6 ಮತ್ತು 7ರಂದು ಶಿವಾಜಿ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಅಳಿಯಾಳದಲ್ಲಿ ನಡೆದ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾಟದಲ್ಲಿ ಮಹಮ್ಮದ್ ಮುನಾಸ್ ದ್ವಿತೀಯ ವಾಣಿಜ್ಯ ವಿಭಾಗ ಇವರು ಭಾಗವಹಿಸಿ ರಾಜ್ಯ ಮಟ್ಟದ ಕುಸ್ತಿಪಟುವಾಗಿ ಗುರುತಿಸಿಕೊಂಡಿರುತ್ತಾರೆ. ಪ್ರಾಥಮಿಕ, ಪ್ರೌಢ ಹಾಗೂ ಕಾಲೇಜ್ ವಿಭಾಗದ ನಮ್ಮ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ವರದಿಯ ಇಣುಕು ನೋಟ. ಆಗಸ್ಟ್ 19ರಂದು ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಸ್ಥಳೀಯ ಸಂಸ್ಥೆ ಅಹಮದಾಬಾದ್ ಇದರ ಆಶ್ರಯದಲ್ಲಿ ಬಸ್ತಿಕೋಡಿಯ ಅಂಬೇಡ್ಕರ್ ಭವನದಲ್ಲಿ ದೇಶಭಕ್ತಿ ಗೀತೆ ಸ್ಪರ್ಧೆಯು ನಡೆಯಿತು.
ಈ ಸ್ಪರ್ಧೆಯಲ್ಲಿ ನಮ್ಮ ಶಾಲಾ ಕಪ್ಸ್, ಬುಲ್ಬುಲ್, ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡಗಳು ಭಾಗವಹಿಸಿದರು. ನಮ್ಮ ವಿದ್ಯಾರ್ಥಿಗಳು ಅತ್ಯುತ್ತಮ ಪ್ರದರ್ಶನ ನೀಡಿ ಸ್ಕೌಟ್ಸ್ ಪ್ರಥಮ, ಬುಲ್ಬುಲ್ ಪ್ರಥಮ, ಕಪ್ಸ್ ಪ್ರಥಮ ಮತ್ತು ಗೈಡ್ಸ್ ದ್ವಿತೀಯ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಜಿಲ್ಲಾ ಮಟ್ಟದಲ್ಲೂ ಉತ್ತಮ ಪ್ರದರ್ಶನ ನೀಡಿರುತ್ತಾರೆ. ಆಗಸ್ಟ್ 24ರಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹುಳಿ ಹಿರಿಯ ಪ್ರಾಥಮಿಕ ಶಾಲೆ ಪಾಂಡರಕಲ್ಲು ಇಲ್ಲಿ ನಡೆದಂತಹ ಪ್ರಾಥಮಿಕ ವಿಭಾಗದ ಹುಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜ್ಯದಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಹಿರಿಯ ವಿಭಾಗದಲ್ಲಿ 6 ಪ್ರಥಮ, 5 ದ್ವಿತೀಯ ಸ್ಥಾನವನ್ನು ಹಾಗೂ ಕಿರಿಯ ವಿಭಾಗದಲ್ಲಿ 5 ಪ್ರಥಮ, 4 ದ್ವಿತೀಯ, 2 ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಸೆಪ್ಟೆಂಬರ್ 23ರಂದು ಅಹಮದಪದ ವಲಯ ಮಟ್ಟದ ಪ್ರೌಢಶಾಲಾ ವಿಭಾಗದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಒಗ್ಗ ಇಲ್ಲಿ ನಡೆದಿದ್ದು ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಾದ ಮನಸ್ವಿನಿ 8ನೇ ತರಗತಿ ಸಂಸ್ಕೃತ ಪಠಣದಲ್ಲಿ ದ್ವಿತೀಯ, ಪ್ರತೀಕ್ಷ 8ನೇ ತರಗತಿ ಆಶು ಭಾಷಣದಲ್ಲಿ ದ್ವಿತೀಯ, ಸಮೃದ್ಧ್ 9ನೇ ತರಗತಿ ಚರ್ಚಾ ಸ್ಪರ್ಧೆ ಹಾಗೂ ಪ್ರಾರ್ಥನಾ 9ನೇ ತರಗತಿ ಇಂಗ್ಲಿಷ್ ಭಾಷಣದಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಅಕ್ಟೋಬರ್ 31ರಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ಥಳೀಯ ಸಂಸ್ಥೆ ಬಂಟ್ವಾಳ ಮತ್ತು ಜೇಕಬ್ಸ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಫರ್ಲಾ ಇದರ ಆಶ್ರಯದಲ್ಲಿ ಫಟಲಾಂ ನಾಯಕರ ತರಬೇತಿ ಶಿಬಿರವು ನಡೆದಿದ್ದು ಸ್ಕೌಟ್ಸ್, ಗೈಡ್ಸ್, ಕಪ್ಸ್, ಬುಲ್ಬುಲ್ ವಿದ್ಯಾರ್ಥಿಗಳು ಹಾಗೂ ತರಬೇತಿ ಪಡೆದ ಶಿಕ್ಷಕರು ಭಾಗವಹಿಸಿರುತ್ತಾರೆ. ನವೆಂಬರ್ 7ರಂದು ಸೈಂಟ್ ಪ್ಯಾಟ್ರಿಕ್ ಆಂಗ್ಲ ಮಾಧ್ಯಮ ಶಾಲೆ ಸಿದ್ದಗಟ್ಟೆ ಇಲ್ಲಿ ನಡೆದಂತಹ ಪ್ರಾಥಮಿಕ ವಿಭಾಗದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಹಿರಿಯ ವಿಭಾಗದ ಸಾತ್ವಿಕ ಕೆ 7ನೇ ತರಗತಿ ಛದ್ಮವೇಶ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನು ಹಾಗೂ ಕಿರಿಯ ವಿಭಾಗದಲ್ಲಿ ಅಭಿನವ್ ಎಂ ಪ್ರಭು 4ನೇ ತರಗತಿ ಚಿತ್ರಕಲೆ ದ್ವಿತೀಯ, ಸಮರ್ಥ್ ಕೆ 4ನೇ ತರಗತಿ ಆಶುಭಾಷಣ ದ್ವಿತೀಯ ಹಾಗೂ ಜೀವಲ್ ಟಿಪಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ನವೆಂಬರ್ 26ರಂದು ಶ್ರೀ ಸಾಯಿ ಕಿಡ್ಸ್ ಝೋನ್ ಪ್ಲೇ ಸ್ಕೂಲ್ ವತಿಯಿಂದ ಪೂರ್ವ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ತಾಲೂಕು ಮಟ್ಟದ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಿದ್ದು ನಮ್ಮ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿ ಅಭಿನವ್ ಎಂ ಪ್ರಭು 4ನೇ ತರಗತಿ ಪ್ರಥಮ ಹಾಗೂ ಫಾತಿಮಾ ಶೈಮಾ 8ನೇ ತರಗತಿ, ರಕ್ಷನ್ 4ನೇ ತರಗತಿ ಹಾಗೂ ಅದಿತಿ ಎಂ ಪ್ರಭು 7ನೇ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. ಸೆಪ್ಟೆಂಬರ್ 19ರಂದು ಶ್ರೀ ಗಣೇಶೋತ್ಸವ ಸಮಿತಿ ತಣ್ಣೀರು ಪಂಥ ಕಲ್ಲೇರಿ ಇಲ್ಲಿ ನಡೆದಂತಹ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ಸಾಂಸ್ಕೃತಿಕ ತಂಡವು ಭಾಗವಹಿಸಿ ಜನ ಮೆಚ್ಚುಗೆಯನ್ನು ಪಡೆದಿರುತ್ತಾರೆ. ಸೆಪ್ಟೆಂಬರ್ 23ರಂದು ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಒಗ್ಗ ಇಲ್ಲಿ ನಡೆದಂತಹ ಕಲೋತ್ಸವದಲ್ಲಿ ಪದವಿ ಪೂರ್ವ ವಿಭಾಗದಿಂದ ಜನಪದ ನೃತ್ಯ ತಂಡವು ಭಾಗವಹಿಸಿರುತ್ತದೆ. ಕಾಲೇಜ್ ವಿಭಾಗದಲ್ಲಿ ಪದವಿ ಹಾಗೂ ಪದವಿ ಪೂರ್ವ ವಿಭಾಗದ ವಿದ್ಯಾರ್ಥಿಗಳ ತಂಡವನ್ನು ರಚಿಸಿ ಸಾಂಸ್ಕೃತಿಕ, ಸಾಹಿತ್ಯಿಕ, ಕ್ರೀಡಾ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ. ಕಾಲೇಜ್ ವಿಭಾಗದಲ್ಲಿ ಜೂನಿಯರ್ ರೆಡ್ ಕ್ರಾಸ್ ಘಟಕ ರಾಷ್ಟ್ರೀಯ ಸೇವಾ ಯೋಜನೆಯ ಮೂಲಕ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಪದವಿ ಹಾಗೂ ಪದವಿ ಪೂರ್ವ ವಿಭಾಗದಲ್ಲಿ ವಿದ್ಯಾರ್ಥಿನಿಯರ ಹಿತದೃಷ್ಟಿಯಿಂದ ಮಹಿಳಾ ಸಂಘವನ್ನು ರಚಿಸಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿದ್ಯಾರ್ಥಿನಿಯರ ಕಾಳಜಿ ವಹಿಸಲಾಗುತ್ತಿದೆ. ನಮ್ಮ ಶೈಕ್ಷಣಿಕ ವರ್ಷದಲ್ಲಿ ಗಣರಾಜ್ಯೋತ್ಸವ, ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಅದೇ ರೀತಿ ನಮ್ಮ ಕಾಲೇಜಿನ ಸಾಂಸ್ಕೃತಿಕ ತಂಡವು ಶ್ರೀ ಪಂಚದುರ್ಗ ಪರಮೇಶ್ವರಿ ದೇವಿ ಸನ್ನಿಧಿ ಕಕ್ಕೆಬೀಡು ಇಲ್ಲಿ ಜಾತ್ರೋತ್ಸವದಲ್ಲಿ ಎಲ್ಸಿಯರ್ ವೈಭವ ಎಂಬ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡಿ ಉತ್ತಮ ಪ್ರದರ್ಶನವನ್ನು ತೋರಿ ಜನ ಮೆಚ್ಚುಗೆಯನ್ನು ಗಳಿಸಿದೆ. ಯಶಸ್ವಿಗೆ ಶ್ರಮಿಸಿದ, ಸಹಕರಿಸಿದ ಸರ್ವರಿಗೂ ಕೃತಜ್ಞತೆಯೊಂದಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಪ್ರಯತ್ನದಿಂದ ಸಫಲತೆಯನ್ನು ಕಂಡುಕೊಳ್ಳುವ ಎಂಬ ಪ್ರೇರಣಾ ಮಾತುಗಳನ್ನು ನೆನಪಿಸುತ್ತಾ ಸಾಧನೆಗೆ ಪ್ರತಿ ಹೆಜ್ಜೆಯಲ್ಲೂ ಮುಂದೆ ಏರಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಾ ಇಟ್ಟಿರುವುದು ಕೇವಲ 3 ಹೆಜ್ಜೆ, ಆದರೆ ಮುಂದೆ ಇಡಬೇಕಾಗಿರುವುದು 100 ಹೆಜ್ಜೆಗಳಿಗೆ. ಅಂತೆಯೇ ಈ ವರ್ಷದ ನಮ್ಮ
ಸಾಧನೆ ಮುಂದಿನ ವರ್ಷದ ಚಟುವಟಿಕೆಗಳಿಗೆ ಪ್ರೇರಣೆಯನ್ನು ನೀಡಲಿ ಎಂದು ಹಾರೈಸುತ್ತಾ ಈ ವರ್ಷದ ನಮ್ಮ ಎಲ್ಲ ಚಟುವಟಿಕೆಗಳಿಗೆ ಉದಾರ ಮನಸ್ಸಿನ ಸಹಕಾರ ಪ್ರೀತಿಯನ್ನು ತೋರಿದ ಜೊತೆಗೂಡಿದ ಸರ್ವರನ್ನು ಕೃತಜ್ಞತೆಯಿಂದ ನೆನಪಿಸಿಕೊಳ್ಳುತ್ತಾ ಊರವರ ಶಿಕ್ಷಣ ಪ್ರೇಮಿ ಸಜ್ಜನರ ಬೆಂಬಲ ನಮ್ಮೊಂದಿಗಿರಲಿ ಎಂದು ಕೇಳಿಕೊಳ್ಳುತ್ತಾ ಈ ವಾರ್ಷಿಕ ವರದಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ವಂದನೆಗಳು. That was the hard job. Thank you, sir, for your patience and commitment towards this organization. ಪೋಷಕರ ಗಮನಕ್ಕೆ ಈಗಾಗಲೇ ನೃತ್ಯ ಕಾರ್ಯಕ್ರಮ ಮುಗಿದಿರುವಂತಹ ವಿದ್ಯಾರ್ಥಿಗಳು ರಸ್ತೆಯ ಬದಿಯಲ್ಲಿ ಕಾಣಿಸಿಕೊಳ್ತಿದ್ದಾರೆ. ದಯವಿಟ್ಟು ಎಲ್ಲ ಮಕ್ಕಳನ್ನ ತಮ್ಮ ಬಳಿಯಲ್ಲಿ ಕುಳ್ಳಿರಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ನಮ್ಮಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀಯುತ ಚಂದ್ರಶೇಖರ ಕರ್ಬರ್ಕ ಮಾಲಕರು ಶ್ರೀ ಪಂಚದುರ್ಗ ಜನರಲ್ ಸ್ಟೋರ್ ಕಕ್ಕೆಪದವು, ಹಾಗೆಯೇ ಶ್ರೀಯುತ ಹರಿಶ್ಚಂದ್ರ ಪೂಜಾರಿ ಕೇರಿಯಾ, ಹಾಗೆಯೇ ಶ್ರೀಯುತ ಅಕ್ಬರ್ ಅಲಿ ಶಿಕ್ಷಕರು ಹುಳಿಬೈಲು, ಹಾಗೆಯೇ ಶ್ರೀಯುತ ಸಂದೇಶ್ ಶಿಕ್ಷಕರು ನಡುಮೊಗರು, ಹಾಗೆಯೇ ಗುರುಪ್ರಕಾಶ್ ಕೊರಡಿಂಗೇರಿ ಲೆಕ್ಕ ಪರಿಶೋಧಕರು CA ಬ್ಯಾಂಕ್ ಕಕ್ಕೆಪದವು ಇವರಿಗೆ ನಮ್ಮಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. Darkness can't drive out darkness. Only light can do that. Hate can't drive out to hate. Only love can do that. There are two ways of spreading light, to be the candle or the mirror that reflects it. So now I request Dr. Santosh Prabhu, Professor, SDM Law College, and all dignitaries on the dais, join your hands, light the lamp, and formally initiate the program. ಹರಿಯುವ ನೀರಾಗಿ, ಬೀಸುವ ಗಾಳಿಯಾಗಿ, ಉಣ್ಣುವ ಅನ್ನವಾಗಿ, ನಾವು ನಿಂತಿರುವ ನೆಲವಾಗಿ, ಆಕಾಶ, ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರಗಳಾಗಿ ನಮ್ಮನ್ನೆಲ್ಲ ಸಲಹುವ ಜಗತ್ತಿನ ಮಹಾಮಾಯಿಗೆ ಅಭಿವಂದಿಸುತ್ತಾ ಶಿರಬಾಗುತ್ತಾ ಆರದಿಹ ಆದರ್ಶ ಜ್ಯೋತಿಯನ್ನು ಬೆಳಗೋಣ. ಅಂಧಕಾರವನ್ನು ಹೋಗಲಾಡಿಸಿ ಸುತ್ತಲೂ ಬೆಳಕನ್ನು ನೀಡುವ ದೀಪ ಎಲ್ಲರ ಜೀವನದಲ್ಲೂ ಸಹ ಜ್ಞಾನದ ಬೆಳಕನ್ನು ನೀಡಲಿ ಎಂದು ಪ್ರಾರ್ಥಿಸೋಣ. शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिः परब्रह्म दीपज्योतिर्जनार्दनः दीपज्योतिः परब्रह्म दीपज्योतिर्जनार्दनः दीपो हरतु मे पापम् सन्ध्यादीपनमोऽस्तुते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च मतिं स्वच्छामि मे सदा रवेरस्तं समारभ्य. Now I would like to call upon Mrs. Soumya N, HOD of PUC Department, glance over introduction of the inaugurator. ಸರ್ವರಿಗೂ ಶುಭ ಮುಂಜಾನೆಯ ಶುಭ ನಮನಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತರೇ ಹಾಗೂ ನೆರೆದಿರುವಂತಹ ಸಜ್ಜನ ಬಂಧುಗಳೇ, ನಮ್ಮ ಇಂದಿನ LCR ಸಂಭ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತಹ ಡಾಕ್ಟರ್ ಸಂತೋಷ್ ಪ್ರಭು, ಪ್ರೊಫೆಸರ್, SDM ಲಾ ಕಾಲೇಜ್ ಮಂಗಳೂರು ಇವರ ಪರಿಚಯವನ್ನು ತಮ್ಮ ಮುಂದಿಡಲು ಇಚ್ಛಿಸುತ್ತಿದ್ದೇನೆ. ನಹಿ ಜ್ಞಾನೇನ ಸದೃಶಂ ಎಂಬ ಮಾತಿಗೆ ಸರಿಯಾಗಿ ಕಾನೂನು ಪದವಿಯಲ್ಲಿ ಆಳವಾದ ಜ್ಞಾನ ಮತ್ತು ತಿಳುವಳಿಕೆಯುಳ್ಳಂತಹ ಶ್ರೀಯುತರು ಕೈಗಾರಿಕಾ ಸಮಾಜಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು, ಕಾನೂನಿನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು, ಮಾನವ ಸಂಪನ್ಮೂಲಗಳು ಮತ್ತು ನಿರ್ವಹಣೆ ಎಂಬ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದು, ಭೌತಿಕ ಆಸ್ತಿ ಹಕ್ಕು ಎಂಬ ವಿಷಯದ ಕುರಿತು ಸ್ನಾತಕ ಡಿಪ್ಲೊಮಾ ಪದವಿಯನ್ನು ಪಡೆದು, UGCಯಿಂದ ನಡೆಸಲ್ಪಡುವ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ NET ಹಾಗೂ JRF ಪರೀಕ್ಷೆಯಲ್ಲಿ ತೇರ್ಗಡೆಗೊಂಡು JRFನಿಂದ ಫೆಲೋಶಿಪ್ ಅನ್ನು ಪಡೆದು ದ ರೋಲ್ ಆಫ್ ಪೇಟೆಂಟ್ law in promoting research and development in institutions of higher learning, a critical study
ಎಂಬ ವಿಷಯದ ಕುರಿತು ಸಂಶೋಧನೆಯನ್ನು ನಡೆಸಿ ಮಹಾಪ್ರಬಂಧವನ್ನು ಸಲ್ಲಿಸಿ ಅಲಯನ್ಸ್ ವಿಶ್ವವಿದ್ಯಾನಿಲಯ ಬೆಂಗಳೂರಿನಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿರುವ ಇವರು ವರ್ಲ್ಡ್ ಇಂಟಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಜೇಷನ್ ಜಿನೇವಾ ಇಲ್ಲಿಂದ ಕಾನೂನಿಗೆ ಸಂಬಂಧಿಸಿದ WIPO ಜನರಲ್ ಆ್ಯಂಡ್ ಪ್ರೈಮರ್ ಎಂಬ ಸರ್ಟಿಫಿಕೇಟ್ ಕೋರ್ಸನ್ನು ಮುಗಿಸಿರುತ್ತಾರೆ. ಇವರ ಅರ್ಹ ಕಾರ್ಯಕ್ಷಮತೆಯನ್ನು ಗುರುತಿಸಿ ಸರ್ ರತನ್ ಟಾಟಾ ಟ್ರಸ್ಟ್ ಮುಂಬೈ ಇವರು ಇವರ ಸಂಪೂರ್ಣ ಶಿಕ್ಷಣದ ಪ್ರಾಯೋಜಕತ್ವವನ್ನು ನೀಡಿರುತ್ತಾರೆ ಎಂಬುದು ಹೆಮ್ಮೆಯ ವಿಚಾರ. ತನ್ನನ್ನು ಸಾಂಘಿಕವಾಗಿಯೂ ತೊಡಗಿಸಿಕೊಂಡ ಶ್ರೀಯುತರು ಆಲ್ ಇಂಡಿಯಾ ಲಾ ಟೀಚರ್ಸ್ ಕಾಂಗ್ರೆಸ್ ನ್ಯೂ ದಿಲ್ಲಿ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಮತ್ತು ಸತ್ಯಸಾಯಿ ಸೇವಾ ಸಂಘ ಇದರ ಅಜೀವ ಸದಸ್ಯರಾಗಿ, ಎಥಿಕ್ಸ್ ಕಮಿಟಿ KMC ಮಂಗಳೂರು ಇಲ್ಲಿನ ಕಾನೂನು ಸದಸ್ಯರಾಗಿ, ಕಾವು ಅಂತಾರಾಷ್ಟ್ರೀಯ ಕಾನೂನು ನಿಯತಕಾಲಿಕೆಗಳು ಮತ್ತು ಕೈಗಾರಿಕಾ ಸಂಬಂಧಗಳು ಮತ್ತು ಕಾನೂನು ಚೌಕಟ್ಟುಗಳು ಇದರ ಪಿಯರ್ ವಿಮರ್ಶೆ ಕಮಿಟಿಯ ಸದಸ್ಯರಾಗಿಯೂ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಪ್ರತಿಷ್ಠಿತ ಮಣಿಪಾಲ ವಿಶ್ವವಿದ್ಯಾನಿಲಯದಲ್ಲಿಯೂ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿರುತ್ತಾರೆ. ಇವರು ಓರ್ವ ಬರಹಗಾರರಾಗಿ 12 ಸಂಶೋಧನಾ ಲೇಖನಗಳನ್ನು ಮತ್ತು ಸಹಲೇಖಕರಾಗಿ ಪ್ರಿಸ್ಟೈನ್ ಪ್ರಕಾಶನ ಹೌಸ್ನಿಂದ ಪುಸ್ತಕಗಳನ್ನು ಪ್ರಕಟಿಸಿರುತ್ತಾರೆ. ರಾಷ್ಟ್ರಮಟ್ಟದ ತರಬೇತುದಾರರಾಗಿ ಕಾರ್ಯನಿರ್ವಹಿಸಿರುವ ಇವರು JPR ಪ್ರಾಕ್ಟೀಸಸ್ ಮತ್ತು ಮ್ಯಾನೇಜ್ಮೆಂಟ್ ಎಂಬ ವಿಷಯದ ಕುರಿತು 22ಕ್ಕೂ ಹೆಚ್ಚಿನ ಅಧಿವೇಶನಗಳನ್ನು ನಡೆಸಿರುತ್ತಾರೆ. ಪ್ರತಿಷ್ಠಿತ ಕಂಪನಿಗಳ ಕಾನೂನು ಸಲಹೆಗಾರರಾಗಿಯೂ ಕಾರ್ಯನಿರ್ವಹಿಸಿರುವ ಶ್ರೀಯುತರು ಪ್ರಸ್ತುತ SDM ಲಾ ಕಾಲೇಜ್ ಸ್ನಾತಕೋತ್ತರ ಕೇಂದ್ರ ಮತ್ತು ಕಾನೂನಿನ ಸಂಶೋಧನಾ ಕೇಂದ್ರ ಮಂಗಳೂರು ಇಲ್ಲಿನ ಸಹಾಯಕ ಪ್ರಾಧ್ಯಾಪಕರಾಗಿ ಅದರೊಂದಿಗೆ ತರಬೇತಿ ಮತ್ತು ನಿಯೋಜನಾ ಸೆಲ್ ಇದರ ಸಂಚಾಲಕರಾಗಿಯೂ ಪೋಷಾ ಕಮಿಟಿಯ ಸದಸ್ಯರಾಗಿಯೂ ನ್ಯಾಷನಲ್ ಇನೋವೇಷನ್ ಆ್ಯಂಡ್ ಸ್ಟಾರ್ಟ್ಅಪ್ ಪಾಲಿಸಿ ಇಂಪ್ಲಿಮೆಂಟೇಷನ್ ಕಮಿಟಿಯ ಸದಸ್ಯರಾಗಿಯೂ ತನ್ನ ಜವಾಬ್ದಾರಿಗಳನ್ನು ನಿರ್ವಹಿಸಿರುತ್ತಾರೆ. ಸರ್, ತಮ್ಮ ಸಾಧನೆಗಿದು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮಗದೊಮ್ಮೆ ನಮ್ಮ ಸಂಸ್ಥೆಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಇದೀಗ ವೇದಿಕೆ ತಮಗಾಗಿ ತಮ್ಮ ಉದ್ಘಾಟನಾ ಮಾತಿಗಾಗಿ ಅವಕಾಶಕ್ಕಾಗಿ ವಂದನೆಗಳು. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಇಂದಿನ ವಾರ್ಷಿಕ ಸಂಭ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂತಹ ಖ್ಯಾತ ರಾಷ್ಟ್ರಮಟ್ಟದ ತರಬೇತುದಾರರು, ಪ್ರತಿಷ್ಠಿತ ಕಂಪನಿಗಳ ಕಾನೂನು ಸಲಹೆಗಾರರು ಆದಂತಹ ಡಾಕ್ಟರ್ ಸಂತೋಷ್ ಪ್ರಭು, ಪ್ರೊಫೆಸರ್ SDM ಲಾ ಕಾಲೇಜ್ ಮಂಗಳೂರು. ಸರ್, ತಮ್ಮ ಉದ್ಘಾಟನಾ ಮಾತುಗಳಿಂದ ನಮ್ಮ ಈ ವೇದಿಕೆಯು ಇನ್ನಷ್ಟು ಮೆರುಗನ್ನು ಪಡೆಯಲಿ. ಇದೀಗ ಮಾತಿನ ಮಂಟಪ ತಮಗಾಗಿ, ತಮ್ಮ ಮಾತಿಗಾಗಿ. ಪ್ರಪ್ರಥಮವಾಗಿ ಇಲ್ಲಿ ಸೇರಿರುವಂಥ ಎಲ್ಲರಿಗೂ ಪ್ರಾರ್ಥನೆ ಹೇಗಿತ್ತು ಅಂತ ಹೇಳಿದರೆ, ನಮ್ಮೊಳಗಿರುವ ದೇವರು ಅದನ್ನು ನಾವು ನೆನಪು ಮಾಡ್ಕೊಂಡೆವು. ನಾವೇನು ಮಾಡ್ತೇವೆ, ಸಾಮಾನ್ಯ ದೇವರನ್ನು ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗ್ತೇವೆ. ಆ ಪ್ರಾರ್ಥನೆಯಲ್ಲಿ ಎಷ್ಟು ಸ್ಪಷ್ಟವಾಗಿ ಮಕ್ಕಳು ಏನು ಹೇಳಿದರು, ಪ್ರತಿಯೊಬ್ಬರು ಇರುವಂತಹ ಒಂದು ಪರಮಾತ್ಮನಿಗೆ ನಾವು ನಮಿಸಿಕೊಂಡು ನಮ್ಮ ಕಾರ್ಯಕ್ರಮವನ್ನು ಆರಂಭಿಸಿರುವಂಥದ್ದು ತುಂಬ ಒಳ್ಳೆಯ ಸೂಚನೆ. ಇದು ಸಾಂಕೇತಿಕವಾಗಿ ನಾವು ದೀಪವನ್ನು ಈಗ ಹಚ್ಚಿದ್ದೇವೆ. 9 ವರ್ಷಗಳ ಹಿಂದೆ ಸಂಸ್ಥಾಪಕರು ಇದಕ್ಕೆ ದೀಪ ಹಚ್ಚಿ ಆಗಿದೆ. ಇವತ್ತು ತುಂಬ ಬೆಳಕನ್ನು ಕೊಡ್ತಾ ಇದೆ ಈ ಪರಿಸರದಲ್ಲಿ. ಇದಕ್ಕೆ ಮೊದಲನೇದಾಗಿ ಇಲ್ಲಿ ನೆರೆದಿರುವಂಥ ನಾವೆಲ್ಲರೂ, ಹೆತ್ತವರು ಸೇರಿ ವಿದ್ಯಾರ್ಥಿಗಳು, ಶಿಕ್ಷಕರು, ನಾವೆಲ್ಲರೂ ಊರಿನವರು, ಮೊದಲನೇದಾಗಿ ಈ ಸಂಸ್ಥೆಯ ರೂವಾರಿಗಳು ಯಾರಿದ್ದಾರೆ, ಸ್ಥಾಪಕರು ಯಾರಿದ್ದಾರೆ, ಅವರಿಗೆ ಒಂದು ದೊಡ್ಡ ನಮನವನ್ನು ಸಲ್ಲಿಸಬೇಕಾಗ್ತದೆ. ಸಾಮಾನ್ಯವಾಗಿ ವ್ಯವಹಾರ ಮಾಡುವವರು ಅಥವಾ ಬಿಸ್ನೆಸ್ ಅಂತ ಏನು ಹೇಳ್ತೇವೆ, ಶಾಲೆ ಮಾಡುವ ಯೋಚನೆ ಬರುವುದಿಲ್ಲ ಅವರಿಗೆ, ಅಥವಾ ಒಂದು ಶಿಕ್ಷಣ ಸಂಸ್ಥೆ ಹುಟ್ಟಾಕುವ ಯೋಚನೆ ಬರುವುದಿಲ್ಲ. ಅವರ ಉದ್ದೇಶ ಏನಾಗ್ತದೆ, ನಾವು ಕಾಮರ್ಸ್ ಅಥವಾ ಬಿಸ್ನೆಸ್ ಅಂತ ಹೇಳಿದ ತಕ್ಷಣ ಏನೋ ಲಾಭಕ್ಕೆ ಏನೋ ಒಂದು ದುಡ್ಡು ಬಂದ ತಕ್ಷಣ ಮತ್ತೆ ಇನ್ವೆಸ್ಟ್ ಮಾಡುವಂಥದ್ದು, ಇನ್ನೊಂದರಲ್ಲಿ ಲಾಭವನ್ನು ಪಡ್ಕೊಳ್ಳುವಂಥದ್ದು. ಈ ಮನಸ್ಥಿತಿ, ಈ ಪ್ರವೃತ್ತಿ ಇರುವಂತಹ ಒಂದು ವ್ಯವಸ್ಥೆಯಲ್ಲಿ ಹಿರಿಯರಾದಂತಹ ಸರ್ ಮತ್ತು ಅವರ ಕುಟುಂಬ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಒಂದು ವಿದ್ಯಾಸಂಸ್ಥೆಯನ್ನು ಹುಟ್ಟಾಕಬೇಕು, ಅದನ್ನು ಒಂದು ಗ್ರಾಮದಲ್ಲಿ ಆದರ್ಶವಾಗಿ ಮಾದರಿಯಾಗಿ ನಡೆಸಬೇಕು ಅಂತ ಹೇಳುವಂಥ ಕನಸನ್ನು ಹೊತ್ತು ಈ ಪರಿಸರದಲ್ಲಿ
ಇದೊಂದು ಹಳ್ಳಿಯ ವಾತಾವರಣ. ಒಂದು ಪಟ್ಟಣ ಪ್ರದೇಶದಲ್ಲಿರುವಂತಹ ಯಾವುದೇ ಒಂದು ಶಿಕ್ಷಣ ಸಂಸ್ಥೆಗೆ ಕಡಿಮೆ ಇಲ್ಲ ಹೇಳುವಂಥ ವಿಚಾರಕ್ಕೆ ಸರಿಯಾಗಿ ಈಗ ತಾನೇ ಪ್ರಾಂಶುಪಾಲರು ಸಂಸ್ಥೆಯ 50ಕ್ಕೂ ಮೀರಿ ಸಾಧನೆಗಳನ್ನು, ಶಿಕ್ಷಣ ಸಂಸ್ಥೆಯ ಸಾಧನೆಗಳು ಏನಿತ್ತು ಇದರ ಪರಿಚಯವನ್ನು ನಮ್ಮ ಮುಂದೆ ಇಟ್ಟರು. ಸಾಮಾನ್ಯವಾಗಿ ನಮಗೆ ಪಟ್ಟಣ ಪ್ರದೇಶದಲ್ಲಿ ಅಥವಾ ಸಿಟಿಯಲ್ಲಿರುವಂತಹ ಶಿಕ್ಷಣ ಸಂಸ್ಥೆಗಳ ಸಾಧನೆಗಳನ್ನು ನೋಡ್ತೇವೆ ನಾವು. ಹಳ್ಳಿಯಿಂದ ಮಕ್ಕಳನ್ನು ಬಸ್ ಹತ್ತಿಸಿ ಸಿಟಿ ಅಥವಾ ಪಟ್ಟಣ ಪ್ರದೇಶಗಳಿಗೆ ಕಳಿಸುವಂತಹ ಮನಸ್ಥಿತಿ ಸಾಮಾನ್ಯ ಹೆತ್ತವರಿಗೆ. ಹಳ್ಳಿಯಲ್ಲಿ ಅಥವಾ ಇಂಥ ಒಂದು ಪ್ರದೇಶದಲ್ಲಿ, ಪಟ್ಟಣ ಪ್ರದೇಶದಲ್ಲಿ ಸಿಗುವಂತಹ ಗುಣಮಟ್ಟದ ಶಿಕ್ಷಣವನ್ನು, ನೈತಿಕ ಶಿಕ್ಷಣವನ್ನು ಯಾವ ರೀತಿಯ ಕುಂದುಕೊರತೆ ಇಲ್ಲದೆ ಎಲ್ಲ ರೀತಿಯ ವ್ಯವಸ್ಥೆ, ಆಟೋಟ ಪಾಠಗಳಿರ್ಬೋದು, ಬೇರೆ ಬೇರೆ ಚಟುವಟಿಕೆಗಳಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ವಿದ್ಯಾರ್ಥಿ ಜೀವನಕ್ಕೆ ಏನೇನು ಬೇಕು, ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಏನೆಲ್ಲ ಬೇಕು ಅದೆಲ್ಲ ಸಲಕರಣೆಗಳನ್ನು ಒಟ್ಟು ಹಾಕಿ ಇಂಥ ಒಂದು ಪರಿಸರದಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಮಾಡುವಂಥದ್ದು ನಿಜವಾಗ್ಲೂ ಸಾಧನೆಯೇ ಸರಿ. ಸಾಮಾನ್ಯವಾಗಿ ನಾವು ವಿದ್ಯಾರ್ಥಿಗಳು ಅಂತ ಹೇಳಿದ ತಕ್ಷಣ ಏನಾಗ್ತದೆ ಅಂತ ಹೇಳಿದರೆ, ಇವತ್ತು ಹಿರಿಯರಾಗಲಿ ಶಿಕ್ಷಕರಾಗಲಿ ವಿದ್ಯಾರ್ಥಿಗಳು ಅಂತ ಹೇಳಿದ ತಕ್ಷಣ ನಾವೇನು ತಿಳ್ಕೊಳ್ತೇವೆ ಅಂದರೆ ಅಶಿಸ್ತು. ಈಗಿನ ವಿದ್ಯಾರ್ಥಿಗಳಿಗೆ ಶಿಸ್ತಿಲ್ಲ. ವಿದ್ಯಾರ್ಥಿಗಳ ಹತ್ರ ಕೇಳಿ ಶಿಸ್ತು ಅಂತ ಹೇಳಿದರೆ ಅವರಿಗೆ ಸುಸ್ತಾಗಿಬಿಡ್ತದೆ, ಯಾರಿಗೂ ಇಷ್ಟ ಆಗೋದಿಲ್ಲ. ಶಿಸ್ತು ಅಂತ ಹೇಳಿದ ತಕ್ಷಣ ಅವರಿಗೆ ಬೇಡ, ಆ ಟೀಚರ್ ಬೇಡ, ಏನು ನೈತಿಕ ಪಾಠ ಹೇಳಿಕೊಟ್ರೆ ಆ ಟೀಚರಿಗೆ ಬೆಲೆ ಇಲ್ಲ. ಇದು ಸರ್ವಕಾಲಿಕ ಸತ್ಯ ಅಲ್ಲ. ಕೆಲವೊಂದು ಶಿಕ್ಷಣ ಸಂಸ್ಥೆಯಲ್ಲಿ ಇಂಥ ಅನುಭವಗಳು 1-2 ಸಂದರ್ಭದಲ್ಲಿ ಆಗಿರ್ಬೋದು. ಇದನ್ನು ನಾವು ಏನು ಜನರಲೈಸ್ ಮಾಡಲಿಕ್ಕೆ ಆಗೋದಿಲ್ಲ. ಇದೇ ಸರಿ, ಇದೇ ಥರ ವಿದ್ಯಾರ್ಥಿಗಳು ಅಂತಲ್ಲ. ವಿದ್ಯಾರ್ಥಿಗಳಲ್ಲಿರುವಂತಹ ಪ್ರತಿಭೆ, ವಿದ್ಯಾರ್ಥಿಗಳಲ್ಲಿರುವಂತಹ ಮುಗ್ಧತೆ, ವಿದ್ಯಾರ್ಥಿಗಳಲ್ಲಿರುವಂತಹ ಒಂದು ವಿಶೇಷವಾದಂತಹ ವೈಚಾರಿಕ ಮನೋಭಾವನೆ ನಾವು ವಿದ್ಯಾರ್ಥಿಗಳಾಗಿದ್ದಾಗ ನಮಗಿತ್ತ ಅಂತ ಹೇಳುವಂಥ ಯೋಚನೆ ಮಾಡಿದರೆ ಖಂಡಿತ ನಮಗಿರಲಿಲ್ಲ. ಇವತ್ತು ತಂತ್ರಜ್ಞಾನ, ಟೆಕ್ನಾಲಜಿ ಅಂತ ಏನು ಬಳಕೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು, ಆಕ್ಷೇಪಗಳು ನಮ್ಮ ಕಡೆಯಿಂದವೂ ಇದೆ, ಶಿಕ್ಷಕರ ಕಡೆಯಿಂದ, ಎಲ್ಲರ ಕಡೆಯಿಂದಲೂ ಆಕ್ಷೇಪ. ಟೆಕ್ನಾಲಜಿನ ಬಳಕೆ ಮಾಡಬೇಡಿ, ವಿದ್ಯಾರ್ಥಿಗಳು ಹಾಳಾಗ್ತಿದ್ದಾರೆ, ತೊಂದರೆಗೊಳಗಾಗ್ತಾ ಇದ್ದಾರೆ, ಆತಂಕಕ್ಕೆ ಒಳಪಡ್ತಾ ಇದ್ದಾರೆ. ಇದು ನಾವು ಪ್ರತಿನಿತ್ಯ ಮಾತಾಡ್ತಾ ಇರುವಂಥ ವಿಚಾರ. ಯಾವತ್ತಾದರೂ ನಾವು ಹೆತ್ತವರಾಗಿ ಒಂದು ಮಾತನ್ನು ನಾವು ಯೋಚನೆ ಮಾಡಿದೆವಾ? ನಾವು ಸಾಮಾನ್ಯ ಏನು ಮಾಡ್ತೇವೆ, ನಮ್ಮ ಮಗನನ್ನು ಅಥವಾ ಮಗಳನ್ನು ನೀನು ರಾಮನಾಗಿ ಬೆಳಿ ಅಥವಾ ಕೃಷ್ಣನಾಗಿ ಬೆಳಿ, ಜೀಸಸ್ ಆಗಿ ಆಗು, ಅಲ್ಲನಾಗೆ ಆಗು, ಅಥವಾ ಯಾವುದೋ ಒಂದು ನಮ್ಮ ದೇಶದ ನೇತಾರರು ಯಾರಿದ್ರು ವಿವೇಕಾನಂದರಾಗಿ ಆಗು, ಇವರ ಬಗ್ಗೆ ನಾವು ಬೇರೆ ಬೇರೆ ವಿವರಣೆ ಕೊಟ್ಟು ಅವರು ನಿನಗೆ ರೋಲ್ ಮಾಡೆಲ್ ಅಂತ ಹೇಳಿಕೊಡ್ತೇವೆ. ಹೌದಾ? ಅವರಾಗೆ ನೀನು ಆಗು ಅಂತ. ಯಾವತ್ತಾದರೂ ನಮ್ಮ ಮಕ್ಕಳಿಗೆ ನನ್ನ ಹಾಗೆ ಆಗು, ಅಥವಾ ಒಬ್ಬ ತಂದೆ ಅಥವಾ ತಾಯಿ ನನ್ನ ಹಾಗೆ ಆಗು ಅಂತ ಎದೆ ಕದಟ್ಟಿ ಹೇಳುವಂಥ ಸಾಮರ್ಥ್ಯ ನಮಗಿದೆಯಾ ಅಂತ ಹೇಳುವಂಥದ್ದು ಯೋಚನೆ ಮಾಡಬೇಕಾಗ್ತದೆ. ಯಾಕೆ ನಾವು ವಿದ್ಯಾರ್ಥಿಗಳ ಮೇಲೆ ಆಕ್ಷೇಪ ಮಾಡ್ತೇವೆ, ನಮ್ಮ ಮಕ್ಕಳ ಮೇಲೆ ಯಾಕೆ ಆಕ್ಷೇಪವನ್ನು ಮಾಡ್ತಾ ಇದ್ದೇವೆ? ಇದನ್ನು ನಿಜವಾಗ್ಲೂ ನಾವು ಯೋಚನೆ ಮಾಡುವಂಥ ಒಂದು ಸಂದರ್ಭ ಇದು. ಖಂಡಿತವಾಗಿ ತಂತ್ರಜ್ಞಾನಗಳು ತೊಂದರೆ ಕೊಡ್ತಾ ಇಲ್ಲ. ನಾವು ಸಾಮಾನ್ಯ ಏನು ಮಾಡ್ತೇವೆ ಅಂತ ಹೇಳಿದರೆ, ವಿದ್ಯಾರ್ಥಿಗಳನ್ನು ಯಾವ ರೀತಿ ನೋಡ್ತೇವೆ ಅಂತ ಹೇಳಿದರೆ, ಅವರು ತಪ್ಪು ಮಾಡಿದಾಗ ಆ ತಪ್ಪನ್ನು ಮಾತ್ರ ನಾವು ಬಿಂಬಿಸ್ತೇವೆ. ಅದಕ್ಕೆ ಶಿಕ್ಷೆ ಕೊಡುವ ರೀತಿ ನೀತಿ ಎಲ್ಲ ಪ್ರಖರವಾಗಿರ್ತದೆ. ವಿದ್ಯಾರ್ಥಿಗಳು ಅದರ ಯಾವುದನ್ನು ತಗೊಳ್ಳೋದಿಲ್ಲ. ಅದರ ಬದಲಾಗಿ ಜಗತ್ತನ್ನು ಗೆದ್ದದ್ದು ಅದು ಚರಿತ್ರೆಯಲ್ಲೂ ಸಾಬೀತಾಗಿದೆ ಪ್ರೀತಿಯಿಂದ ಮಾತ್ರ. ಯಾವುದೇ ಧರ್ಮವನ್ನು ತಗೊಳ್ಳಿ, ಎಲ್ಲ ಧರ್ಮಗುರುಗಳು ಇರಲಿ, ಎಲ್ಲ ದೇಶದ ನಾಯಕರು ಇರಲಿ, ಎಲ್ಲರನ್ನ ಗೆದ್ದಿರುವಂಥದ್ದು ಪ್ರೀತಿಯಿಂದ ಮಾತ್ರ. ಅದಕ್ಕೆ ಮಿಗಿಲಾಗಿ ಯಾವುದೂ ಇಲ್ಲ. ನಮ್ಮ ಮಕ್ಕಳನ್ನು, ನಮ್ಮ ವಿದ್ಯಾರ್ಥಿಗಳನ್ನು ಒಂದು ಪ್ರೀತಿಯಿಂದ ನಾವು ಪ್ರೋತ್ಸಾಹ ಮಾಡಿ ತಿದ್ದುವಂತಹ ಪ್ರಯತ್ನ ಮಾಡಿದರೆ ಖಂಡಿತವಾಗಿ ವಿದ್ಯಾರ್ಥಿಗಳು ತಪ್ಪು ದಾರಿ ಇಳಿಯುವಂತಹ ಅಥವಾ ತಪ್ಪು ದಾರಿಗೆ ಹೋಗುವಂಥ ಪರಿಸ್ಥಿತಿ ಖಂಡಿತ ಬರಲಿಕ್ಕಿಲ್ಲ. ದಯವಿಟ್ಟು ವಿದ್ಯಾರ್ಥಿಗಳು ತಪ್ಪು ಮಾಡಿದಾಗ ಹೆತ್ತವರಾಗಲಿ, ಶಿಕ್ಷಕರಾಗಲಿ, ನಾವು ಹಿರಿಯರಾಗಲಿ ಖಂಡಿತವಾಗಿ ಅವರನ್ನು ದೂಷಿಸುವಂತಹ ಪರಿಸ್ಥಿತಿ ಬೇಡ. ಇದು ತಿದ್ದುವಂಥ ವಯಸ್ಸು, ಶಿಕ್ಷಿಸುವಂಥ ವಯಸ್ಸಲ್ಲ. ಸಾಮಾನ್ಯ ಶಿಕ್ಷಕರು ಸ್ವಲ್ಪ ಬೇಜಾರು ಮಾಡ್ಕೊಳ್ಬೋದು ಹೀಗೆ ಹೇಳಿದಾಗ, ಮಕ್ಕಳು ಮಾತೇ ಕೇಳೋದಿಲ್ಲ ಅಂತ. ನಮ್ಮ ಹಾಗೆ ನಮ್ಮ ಮಕ್ಕಳು ಇರಲಿಕ್ಕೆ ಸಾಧ್ಯವೇ ಇರಲಿಲ್ಲ. ನಾನು ಹೇಗೆ ಒಂದು 20 ವರ್ಷ 25 ವರ್ಷ ಹಿಂದೆ ಈ ವಿದ್ಯಾರ್ಥಿ ಹೇಗಾಗಿದ್ದನೋ ಹಾಗೆ ಇವತ್ತು ವಿದ್ಯಾರ್ಥಿಗಳು ಇರಲಿಕ್ಕೆ ಸಾಧ್ಯ ಇಲ್ಲ. ಅವರ ಮನಸ್ಥಿತಿಯೇ ಬೇರೆ, ಅವರಲ್ಲಿರುವಂಥ ಪ್ರತಿಭೆಯೇ ಬೇರೆ, ಅವರಿಗೆ ಸಿಗುವಂಥ ವಿಚಾರಗಳೇ ಬೇರೆ.
ನಮ್ಮ ಕರ್ತವ್ಯ ಏನು ಅಂತ ಹೇಳಿದರೆ ಅವರನ್ನು ಟ್ರ್ಯಾಕಿಗೆ ತರೋದು. ಇಲ್ಲಿ ತುಂಬ ಜನ ಹೆತ್ತವರಿದ್ದೇವೆ, ನಾವು ಹಿರಿಯರಿದ್ದೇವೆ, ವಿದ್ಯಾರ್ಥಿಗಳು ಕಡಿಮೆ ಇದ್ದಾರೆ, ಅದಕ್ಕೆ ಜಾಸ್ತಿ ಈಚೆ ಕಡೆ ಒಲವಿಟ್ಟು ಮಾತಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೆಲ್ಲ ಸೆಲೆಬ್ರೇಷನ್ ಮೂಡಲ್ಲಿದ್ದಾರೆ. ಅಲ್ಲಿ ಎಲ್ಲ ಹಬ್ಬದ ವಾತಾವರಣ ಇದೆ, ಅವರೆಲ್ಲ ಅದರಲ್ಲೇ ಬ್ಯುಸಿ ಇದ್ದಾರೆ. ಇಲ್ಲಿ ಆ್ಯನ್ಯುವಲ್ ಡೇ ಒಂದು ಶಬ್ದ ಸೇರಿಸಿದರೆ ಒಳ್ಳೆಯದು ಸರ್. ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಆದರೆ ನೆಕ್ಸ್ಟ್ ಇಯರ್ ಯೂಶ್ವಲಿ ಏನಾಗ್ತದೆ, ವಾರ್ಷಿಕ ಆಚರಣೆ, ಅದು ಸಂಭ್ರಮ. ಅದು ಯಾರಿಗೆ ಸಂಭ್ರಮ ಅಂತ ಹೇಳಿದರೆ ಅದು ಸಂಭ್ರಮ ಮನೆಯಿಂದ ಆರಂಭ ಆಗ್ತದೆ. ಒಂದು ಸ್ಕೂಲ್ ಡೇ ಇದ್ದರೆ ಎಷ್ಟು ದಿನ ಹಿಂದೆ ಒಂದು ಆ್ಯನ್ಯುವಲ್ ಡೇ ಒಂದು ಕಾಲೇಜಲ್ಲಿ ಅಥವಾ ಶಿಕ್ಷಣ ಸಂಸ್ಥೆಯಲ್ಲಿದ್ದರೆ ಶಿಕ್ಷಕರಿಗೂ ಸ್ಕೂಲ್ ಡೇ ಉಂಟು ಅಂತ ಟೀಚರ್ಸ್ ಮನೆಯಲ್ಲೂ ಸ್ಕೂಲ್ ಡೇ, ಹೆತ್ತವರ ಎಲ್ಲ ಮನೆಯಲ್ಲೂ ಸ್ಕೂಲ್ ಡೇ. ಎಷ್ಟು ಜನರ ಮನೆಯಲ್ಲಿ ಸ್ಕೂಲ್ ಡೇ ಆಗಿರ್ಬೋದು ಒಂದು 20 ದಿನದಿಂದ ಅಲ್ವಾ? ತಯಾರಿಗಳು ಎಷ್ಟು ಸಂಭ್ರಮ. ಈ ದಿನ ಸಂಭ್ರಮ ಪಡುವಂಥ ದಿನ. ಖಂಡಿತವಾಗಿ ಯಾರೂ ಬೇಜಾರು ಮಾಡಿಕೊಳ್ಳಿಕ್ಕೆ ಬಂದದ್ದಲ್ಲ. ಇಲ್ಲಿ ಖಂಡಿತವಾಗಿ ತಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಿ ಖುಷಿಪಟ್ಟು ಹೆಮ್ಮೆಯಿಂದ ಮತ್ತಷ್ಟು ಹುರುಪನ್ನು, ಹುಮ್ಮಸ್ಸನ್ನು, ಪ್ರೀತಿಯನ್ನು ಈ ಸಂಸ್ಥೆಯಿಂದ ನೀವು ತಗೊಂಡೋದ್ರೆ ಮತ್ತೆ ವಿದ್ಯಾರ್ಥಿಗಳನ್ನು ಈ ಸಂಸ್ಥೆಗೆ ಕಳಿಸಿ ಇನ್ನೂ ಹೆಚ್ಚು ಅವರು ಸಾಧನೆ ಮಾಡುವಂತೆ, ಹಾಗೆ ಸಂಸ್ಥೆಯನ್ನು ಮುನ್ನಡೆಸ್ತಾ ಇರುವಂಥ ಎಲ್ಲ ಹಿರಿಯರಿಗೂ ಒಂದು ಇನ್ನೂ ಆಶಯ, ಇನ್ನೂ ಒಳ್ಳೇದು ಮಾಡಬೇಕು, ಇನ್ನೂ ಹೊಸ ರೀತಿಯ ಪ್ರಯತ್ನಗಳನ್ನು ಮಾಡ್ಬೋದು ಹೇಳುವಂಥ ವಿಚಾರವನ್ನು ಖಂಡಿತವಾಗಿ ನಾವೆಲ್ಲರೂ ಕೊಡಬೇಕು ಅಂತ ಹೇಳುವಂಥ ಆಶಯದಿಂದ ಪ್ರತಿ ವರ್ಷವೂ ನಾವು ವಾರ್ಷಿಕೋತ್ಸವವನ್ನು ನಡೆಸುವಂಥದ್ದು. ನಾವು ಹಿಂದೆ ನೋಡಿ ಒಂದು ವರ್ಷದಲ್ಲಿ ಏನೆಲ್ಲ ಮಾಡಿದ್ದೇವೆ ಸಾಧನೆಗಳನ್ನು ಇವತ್ತೆಲ್ಲ ಮುಡಿಗೇರಿಸಿಕೊಂಡು ಭಾರಿ ಖುಷಿಯಲ್ಲಿ ಮುಂದೆ ಏನು ಮಾಡಬೇಕು, ಬರುವ ವರ್ಷ ಖಂಡಿತವಾಗಿ ಈ ಸಂಸ್ಥೆಗೆ 10 ವರ್ಷ ತುಂಬ್ತಾ ಇದೆ. ವಿಜೃಂಭಣೆಯ ಕಾರ್ಯಕ್ರಮ ಇರಲಿಕ್ಕಿದೆ. ಖಂಡಿತವಾಗಿ ಇಲ್ಲಿ 10 ವರ್ಷದಲ್ಲಿ ಎಷ್ಟು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಮುಗಿಸಿ ಹೋಗಿದ್ದಾರೋ ಅವರ ಹೆತ್ತವರು, ಊರಿನವರು ಖಂಡಿತವಾಗಿ ಈ ಸಂಸ್ಥೆಯ ಆಡಳಿತ ಮಂಡಳಿಯ ಜೊತೆ ಸಹಕರಿಸಿ ಈ ಒಂದು ಸಂಸ್ಥೆಯ ಉದ್ದೇಶ ಏನಿದೆ, ಧ್ಯೇಯೋದ್ದೇಶ ಏನಿದೆ, ಆಶಯ ಏನಿತ್ತು ಇದನ್ನು ಸಾಕಾರಗೊಳಿಸಿ ಖಂಡಿತವಾಗಿ ಈ ವಿದ್ಯಾಸಂಸ್ಥೆ ಈ ಊರಿನಲ್ಲಿ ಆರಂಭವಾಗಿ ಒಂದು 25-30 ವರ್ಷಗಳ ನಂತರ ದೊಡ್ಡ ಒಂದು ವಿಶ್ವವಿದ್ಯಾನಿಲಯ ಆಗಿ ಯೂನಿವರ್ಸಿಟಿ ಲೆವೆಲಲ್ಲಿ ಬೆಳಿಬೇಕು ಅಂತ ಹೇಳುವಂತಹ ಒಂದು ನಮ್ಮ ಬೆಸ್ಟ್ ವಿಶಸ್ ಈ ಸಂಸ್ಥೆಯ ರೂವಾರಿಗಳಿಗೆ ಹೇಳ್ತಾ ನನ್ನ ಉದ್ಘಾಟನಾ ಭಾಷಣವನ್ನು ಮುಗಿಸ್ತೇನೆ. ಸಾಮಾನ್ಯ ಯೋಚನೆ ಮಾಡಿರ್ಬೋದು, ಇವರು 1-1.5 ಪುಟ ಬಯೋಡೇಟಾ ಓದಿದ್ರು ತುಂಬ ಮಾತಾಡ್ತಾರೆ ಅಂತ. ಖಂಡಿತವಾಗಿ ಇವತ್ತು ಮಾತಾಡುವಂಥ ಸಂದರ್ಭ ಅಲ್ಲ ಇದು. ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರ್ಬೋದು, ತುಂಬ ಓದಿದವರು ಕಡಿಮೆ ಮಾತಾಡೋದಲ್ವ, ಹಾಗೆ ನಾನು ಸಹ ಕಡಿಮೆ ಮಾತಾಡಿ ನಿಲ್ಲಿಸ್ತೇನೆ. ಸೊ ಇಲ್ಲಿ ಪ್ರೀತಿ ತೋರಿಸಿದಂಥ ಎಲ್ಲ ಸಂಸ್ಥೆಯ ಹಿರಿಯರಿಗೂ, ತಮಗೆಲ್ಲರಿಗೂ, ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ನಮಿಸಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಎಲ್ಲರನ್ನು ಸ್ವಾಗತಿಸಿ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಅನುವು ಮಾಡಿಕೊಡ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಸಾಧನೆಗಳನ್ನು ಶ್ಲಾಘಿಸಿ ವಿದ್ಯಾರ್ಥಿಗಳಿಗೆ ನೈತಿಕ ಶಿಕ್ಷಣ, ಶಿಸ್ತು ಮೊದಲಾದವುಗಳ ಮುಖೇನ ಶಿಕ್ಷಣ ನೀಡಿದರೆ ವ್ಯಕ್ತಿಯ ಸಂಪೂರ್ಣ ಬೆಳವಣಿಗೆ ಸಾಧ್ಯತೆ ಎಂಬ ಉತ್ತಮವಾದ ಪ್ರೇರಣಾತ್ಮಕವಾದ ಮಾತುಗಳನ್ನಾಡಿದ ಸರ್, ತಮಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಹಚ್ಚ ಹಸುರಿನ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವ ತುಳುನಾಡಿನ ಪ್ರಮುಖವಾದ ಜನಪದ ಕ್ರೀಡೆ ಎಂದರೆ ಕಂಬಳ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಕಂಬಳ ಕ್ರೀಡೆಯು ವಿಶ್ವದಾದ್ಯಂತ ಮನೆ ಮಾತಾಗಿದ್ದು, ಈ ಕ್ರೀಡೆಯಲ್ಲಿ ನಮ್ಮೂರಿನ ನಮ್ಮ ವಿದ್ಯಾಸಂಸ್ಥೆಯ ಪ್ರತಿಭೆ ಮಿಂಚುತ್ತಿದ್ದಾರೆ ಎಂದರೆ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಕಂಬಳ ಕ್ಷೇತ್ರದಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಹಿರಿಯ ದಾಖಲೆಯನ್ನು ನಿರ್ಮಿಸಿ ಬೆಂಗಳೂರು ಕಂಬಳದಲ್ಲಿ 100 ಮೀಟರ್ ಅಂತರವನ್ನು ಕೇವಲ 9.09 ಸೆಕೆಂಡಿನಲ್ಲಿ ಗುರಿಮುಟ್ಟಿ ಶರವೇಗದ ಓಟಗಾರ ಎಂದೆನಿಸಿಕೊಂಡ ಕೃತಿಗೌಡ ಪೆರ್ಗಾಲು ಇವರು ನಮ್ಮ ಸಂಸ್ಥೆಯ ವಿದ್ಯಾರ್ಥಿ ಎಂಬುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಇದೀಗ ಇವರನ್ನು ಗುರುತಿಸಿ ಪ್ರೋತ್ಸಾಹಿಸಿ ಸನ್ಮಾನಿಸುವ ಸಮಯ. ಇವರು ತಮ್ಮ ಪೋಷಕರೊಂದಿಗೆ ವೇದಿಕೆಗೆ ಬಂದು ಸನ್ಮಾನದ ಗದ್ದುಗೆಯನ್ನು ಏರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಸನ್ಮಾನ ಪತ್ರವನ್ನು ವಾಚಿಸಲಿದ್ದಾರೆ ಶ್ರೀಮತಿ ವಿಂಧ್ಯಶ್ರೀ, ಕನ್ನಡ ಉಪನ್ಯಾಸಕರು. ವೇದಿಕೆಯಲ್ಲಿ ಅಧ್ಯಕ್ಷೀಯ ಸ್ಥಾನವನ್ನು ಅಲಂಕರಿಸಿರುವಂತಹ ಶ್ರೀಮತಿ ಬಬಿತಾ ಆರ್ನಾಥ್ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಸರ್ವರಿಗೂ ಶುಭ ಸಂಜೆಯ ಶುಭ ಕಾಮನೆಗಳು. ಇದೀಗ ನಮ್ಮ ಹಿರಿಯ ವಿದ್ಯಾರ್ಥಿ
ಕಂಬಳ ಕ್ಷೇತ್ರದಲ್ಲಿ ಸಾಧನೆಗೈದಿರುವಂತಹ ಕೃತಿಕ್ ರಾಜ್ ಇವರನ್ನು ಗೌರವಿಸುವಂತಹ ಸುಸಮಯ. ಜಾನಪದ ಕ್ರೀಡೆ ಕಂಬಳ ಕ್ಷೇತ್ರದಲ್ಲಿ ಹೆಸರು ಗಳಿಸಿರುವ ಕಕ್ಯ ಪದವಿಗೆ ಮತ್ತೊಂದು ಕಿರೀಟ ಎಂಬಂತೆ ಕಿರಿಯ ವಯಸ್ಸಿನಲ್ಲಿ ಹಿರಿಯ ದಾಖಲೆಯನ್ನು ನಿರ್ಮಿಸಿದಂತಹ ನಮ್ಮ ವಿದ್ಯಾಸಂಸ್ಥೆಯ 2019-20 ಶೈಕ್ಷಣಿಕ ವರ್ಷದ ವಿದ್ಯಾರ್ಥಿ ಕೃತಿಕ್ ರಾಜ್ ಪೆರ್ಗಾಲ್ ಮೂಲತಃ ಕಂಬಳದ ಇತಿಹಾಸವಿರುವ ಕೂಡು ಕುಟುಂಬ ಪೆರ್ಗಾಲು ಮನೆತನದವರಾಗಿದ್ದು ಶ್ರೀಮತಿ ಸಾವಿತ್ರಿ ಮತ್ತು ಕುಶಲಪ್ಪ ಗೌಡ ದಂಪತಿಗಳ ಸುಪುತ್ರನಾಗಿ ವಿದ್ಯಾರ್ಥಿ ದಿನಗಳಲ್ಲಿಯೇ ವೇಗದ ಓಟಗಾರನಾಗಿ ಗುರುತಿಸಿಕೊಂಡಿರುವ ಇವರು ತನ್ನ ಡಿಪ್ಲೊಮಾ ಪದವಿಯನ್ನು ಪಡೆಯುತ್ತಿದ್ದು ಅದರೊಂದಿಗೆ ಕಂಬಳ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ತೋರಿಸಿ ತನ್ನ ಮನೆ ಪೆರ್ಗಾಲು, ಪುನ್ಕೆದಡಿ ಮತ್ತು ಎರ್ಮಾಲ್ ರೋಹಿತ್ ಹೆಗಡೆಯವರ ಕೋನಗಳನ್ನು ಓಡಿಸುತ್ತಿದ್ದು ಕಳೆದ ವರ್ಷ 9 ಪ್ರಥಮ ಹಾಗೂ 2 ದ್ವಿತೀಯ ಸ್ಥಾನವನ್ನು ಪಡೆದು ಕಂಬಳ ಕ್ಷೇತ್ರದಲ್ಲಿ ಗುರುತಿಸಿಕೊಂಡು 2023-24 ಪ್ರಸಕ್ತ ಸಾಲಿನಲ್ಲಿ ನಡೆದಂತಹ 4 ಕಂಬಳಗಳಲ್ಲಿ 3 ಪ್ರಥಮ ಹಾಗೂ 2 ದ್ವಿತೀಯ ಬಹುಮಾನಗಳನ್ನು ಪಡೆದು ಅಗ್ರ ಸ್ಥಾನಿಯಾಗಿರುವಿರಿ. ಕರಾವಳಿಯ ಕ್ರೀಡೆಯನ್ನು ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಯಶಸ್ವಿಗೊಳಿಸಿದ ಪುತ್ತೂರಿನ ಶಾಸಕರಾದ ಅಶೋಕ್ ರೈ ಅವರ ನೇತೃತ್ವದಲ್ಲಿ ನಡೆದ ಬೆಂಗಳೂರು ಕಂಬಳದಲ್ಲಿ ನಮ್ಮೂರಿನ ಕೀರ್ತಿ ಪತಾಕಿಯನ್ನು ಹಾರಿಸಿದ ಕೀರ್ತಿ ಕೃತಿಕ್ ರವರ ಪಾಲಿಗೆ ಎಂಬುದು ನಮಗೆಲ್ಲರಿಗೂ ಹೆಮ್ಮೆ. ನೇಗಿಲು ಹಿರಿಯ ವಿಭಾಗದಲ್ಲಿ 100 ಮೀಟರ್ ಓಟವನ್ನು 9.09 ಸೆಕೆಂಡ್ನಲ್ಲಿ ಗುರಿ ಮುಟ್ಟಿ ವಿಶಿಷ್ಟ ದಾಖಲೆಯನ್ನು ಬರೆದು ಕಂಬಳ ಕ್ಷೇತ್ರದಲ್ಲಿ ಇತಿಹಾಸವಿರುವ ಕಕ್ಕೆ ಪದವಿನ ಹೆಸರನ್ನು ಮತ್ತೊಮ್ಮೆ ಸೇರ್ಪಡೆಗೊಳಿಸುವ ಮೂಲಕ ಗುರುತಿಸಿಕೊಂಡಂತಹ ತಮ್ಮ ಹಿರಿಯ ವಿದ್ಯಾರ್ಥಿ ಎಂಬುದು ನಮಗೆಲ್ಲರಿಗೂ ಹೆಮ್ಮೆ. ತಮ್ಮ ಸಾಧನೆಯನ್ನು ಅಭಿನಂದಿಸುತ್ತಾ ತಮ್ಮ ಉಜ್ವಲ ಭವಿಷ್ಯಕ್ಕೆ ಶುಭ ಹಾರೈಸುತ್ತಾ ತಮಗೆ ತಮ್ಮ ಕಂಬಳ ಕ್ಷೇತ್ರದ ಸಾಧನೆಯನ್ನು ಗುರುತಿಸಿ ನಮ್ಮ ವಿದ್ಯಾಸಂಸ್ಥೆ ನೀಡುವ ಗೌರವದ ಸ್ಮರಣಿಕೆ. ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನು ಸಾಧಿಸಲಾಗದು. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷವಾಗುತ್ತದೆ, ಸೋತರೆ ಅನುಭವ ಸಿಗುತ್ತದೆ ಎಂಬ ಸ್ವಾಮಿ ವಿವೇಕಾನಂದರ ಮಾತಿನಂತೆ ಉತ್ತಮ ಸಾಧನೆಯನ್ನು ಮಾಡಲು ಅಚಲವಾದ ಶ್ರದ್ಧೆ, ಆಸಕ್ತಿ, ಆತ್ಮವಿಶ್ವಾಸ, ಛಲವಿರಬೇಕು. ಇವೆಲ್ಲವನ್ನು ಹೊಂದಿರುವ ನಮ್ಮ ವಿದ್ಯಾಸಂಸ್ಥೆಯ ಸಾಧಕ ವಿದ್ಯಾರ್ಥಿಗಳು SCR ವಿದ್ಯಾಸಂಸ್ಥೆಯ ಹೆಸರನ್ನು ಹಳ್ಳಿಯಿಂದ ರಾಷ್ಟ್ರಮಟ್ಟದವರೆಗೂ ಪಸರಿಸಿ ನಮ್ಮ ಹಿರಿಮೆಯನ್ನು ಉತ್ತುಂಗದ ಶಿಖರಕ್ಕೆ ಕೊಂಡೊಯ್ದಿದ್ದಾರೆ. ಇದಲ್ಲದೆ ಛಲ ಬಿಡದೆ ಗುರಿಯತ್ತ ನಡೆಯುತ್ತಿರುವ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಶೈಕ್ಷಣಿಕ ವಿಷಯದಲ್ಲೂ ಮುಂಚೂಣಿಯಲ್ಲಿದ್ದಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ಕಳೆದ ವರ್ಷ ಶೈಕ್ಷಣಿಕ ವರ್ಷದ SSLC ಪದವಿ ಪೂರ್ವ ಹಾಗೂ ಪದವಿ ವಿದ್ಯಾರ್ಥಿಗಳು ಹೆಚ್ಚಿನ ಅಂಕಗಳನ್ನು ಪಡೆದು ಸಾಧನೆಗೈದಿದ್ದಾರೆ. ಇನ್ನಷ್ಟು ನಮ್ಮ ವಿದ್ಯಾರ್ಥಿಗಳು ಸಾಧನೆಗೈಯಲಿ ಎಂದು ಆಶಿಸುತ್ತಾ 2022-23 ಸಾಲಿನ SSLC ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ಹರ್ಷಿತಾ, ದ್ವಿತೀಯ ಸ್ಥಾನವನ್ನು ಪಡೆದಿರುವಂತಹ ಪ್ರತೀಕ್ಷಾ ಸಿ ಪೂಜಾರಿ ಇವರು ತಮ್ಮ ಎತ್ತವರೊಂದಿಗೆ ವೇದಿಕೆಗೆ ಆಗಮಿಸಿ ಸನ್ಮಾನದ ಗದ್ದುಗೆಯನ್ನು ಏರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಸನ್ಮಾನ ಪತ್ರವನ್ನು ವಾಚಿಸಲು ಬರುತ್ತಿದ್ದಾರೆ ಶ್ರೀಮತಿ ವಿಂಧ್ಯಶ್ರೀ. ಈ ಸನ್ಮಾನ ಕಾರ್ಯಕ್ರಮವನ್ನು ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವಂತಹ ಶ್ರೀಮತಿ ಬಬಿತಾ ಆರ್ನಾಥ್ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ನೆರವೇರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. LCR ಇಂಡಿಯನ್ ವಿದ್ಯಾಸಂಸ್ಥೆಗಳು ಕಕ್ಕೆಪದು ಪಾದೆಗುತ್ತು ಲಿಂಗಪ್ಪ ಮಾಸ್ತರ್ ಮೆಮೋರಿಯಲ್ ಎಜುಕೇಶನ್ ಟ್ರಸ್ಟ್ ಇದರ ವತಿಯಿಂದ ನಡೆಸಲ್ಪಡುವಂತ ನಮ್ಮ ವಿದ್ಯಾಸಂಸ್ಥೆಯಿಂದ ಮೊದಲಾಗಿ ಪ್ರೌಢಶಾಲಾ ವಿಭಾಗದಲ್ಲಿ ಪ್ರಥಮ ದ್ವಿತೀಯ ಸ್ಥಾನವನ್ನು ಪಡೆದಂತಹ ವಿದ್ಯಾರ್ಥಿಗಳನ್ನು ಗೌರವಿಸುವಂತಹ ಸುಸಮಯ. ಮೊದಲಿಗೆ ಹರ್ಷಿತಾ, LCR ಇಂಡಿಯನ್ ವಿದ್ಯಾಸಂಸ್ಥೆಯ ಪ್ರೌಢಶಾಲಾ ವಿಭಾಗದಲ್ಲಿ ಕಲಿತ ಶ್ರೀಯುತ ಶಂಕರ ಮತ್ತು ಶ್ರೀಮತಿ ವನಜಾ ದಂಪತಿಗಳ ಸುಪುತ್ರಿ ಕುಮಾರಿ ಹರ್ಷಿತಾ ಇವರು 2020-21 ಸಾಲಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಗೆ ದಾಖಲಾಗಿ
2022-23ನೇ ಶೈಕ್ಷಣಿಕ ಸಾಲಿನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿಯಿಂದ ನಡೆಸಲ್ಪಡುವ SSLC ಪಬ್ಲಿಕ್ ಪರೀಕ್ಷೆಯಲ್ಲಿ ಕನ್ನಡ ಭಾಷಾ ವಿಷಯದಲ್ಲಿ 125ಕ್ಕೆ 125 ಅಂಕಗಳನ್ನು ಹಾಗೂ ಒಟ್ಟಾರೆ ಫಲಿತಾಂಶದಲ್ಲಿ 588 ಅಂಕಗಳನ್ನು ಗಳಿಸಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಗೊಂಡು ಪ್ರಥಮ ಸ್ಥಾನವನ್ನು ಗಳಿಸಿ ನಮ್ಮ ವಿದ್ಯಾಸಂಸ್ಥೆಗೆ, ಊರಿಗೆ ಮತ್ತು ಹೆತ್ತವರಿಗೆ ಕೀರ್ತಿಯನ್ನು ತಂದ ನಮ್ಮ ವಿದ್ಯಾಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿ ತಮಗಿದು ತಮ್ಮ ಶೈಕ್ಷಣಿಕ ಸಾಧನೆಯನ್ನು ಗುರುತಿಸಿ ವಿದ್ಯಾಸಂಸ್ಥೆ ನೀಡುವ ಗೌರವದ ಸನ್ಮಾನ ಪತ್ರ. ದ್ವಿತೀಯ ಸ್ಥಾನವನ್ನು ಪಡೆದಂತಹ ಪ್ರತೀಕ್ಷಾ ಸಿ ಪೂಜಾರಿ ಎಲ್ಸಿಆರ್ ಇಂಡಿಯನ್ ವಿದ್ಯಾಸಂಸ್ಥೆಯ ಪ್ರೌಢಶಾಲಾ ವಿಭಾಗದಲ್ಲಿ ಕಲಿತ ಶ್ರೀಯುತ ಚೆನ್ನಪ್ಪ ಪೂಜಾರಿ ಮತ್ತು ಶ್ರೀಮತಿ ವನಿತಾ ದಂಪತಿಗಳ ಸುಪುತ್ರಿ ಕುಮಾರಿ ಪ್ರತೀಕ್ಷಾ ಸಿ ಪೂಜಾರಿ ಇವರು 2016-17ನೇ ಸಾಲಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಗೆ ದಾಖಲಾಗಿ 2022-23ನೇ ಶೈಕ್ಷಣಿಕ ಸಾಲಿನ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿಯಿಂದ ನಡೆಸಲ್ಪಡುವ SSLC ಪಬ್ಲಿಕ್ ಪರೀಕ್ಷೆಯಲ್ಲಿ ಹಿಂದಿ ಭಾಷಾ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದು ಒಟ್ಟಾರೆ ಫಲಿತಾಂಶದಲ್ಲಿ 557 ಅಂಕಗಳನ್ನು ಗಳಿಸಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಗೊಂಡು ದ್ವಿತೀಯ ಸ್ಥಾನವನ್ನು ಗಳಿಸಿ ನಮ್ಮ ವಿದ್ಯಾಸಂಸ್ಥೆಗೆ, ಊರಿಗೆ ಹಾಗೂ ಹೆತ್ತವರಿಗೆ ಕೀರ್ತಿಯನ್ನು ತಂದ ನಮ್ಮ ವಿದ್ಯಾಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿನಿ ತಮಗಿದು ತಮ್ಮ ಶೈಕ್ಷಣಿಕ ಸಾಧನೆಯನ್ನು ಗುರುತಿಸಿ ವಿದ್ಯಾಸಂಸ್ಥೆ ನೀಡುವ ಗೌರವದ ಸನ್ಮಾನ ಪತ್ರ. ನಮ್ಮ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ SSLCಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಪಡೆದ ವಿದ್ಯಾರ್ಥಿಗಳ ಸಾಧನೆಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ನಗದು ಬಹುಮಾನವನ್ನು ನೀಡುತ್ತಾ ಬಂದಿರುವಂತಹ ತನ್ನ ಹೆಸರನ್ನು ತೋರ್ಪಡಿಸಲು ಬಯಸದ ಓರ್ವ ಕೊಡುಗೈದಾನಿಗೆ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ವಂದನೆಗಳು, ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದ ರಿತೇಶ್, ಹಾಗೆಯೇ ದ್ವಿತೀಯ ಸ್ಥಾನವನ್ನು ಪಡೆದ ದಿಯಾ ಮತ್ತು ಸುಪ್ರಿಯಾ ಇವರು ತಮ್ಮ ಹೆತ್ತವರೊಂದಿಗೆ ವೇದಿಕೆಗೆ ಆಗಮಿಸಿ ಸನ್ಮಾನದ ಗದ್ದುಗೆಯನ್ನು ಹೇರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. LCR ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ, ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಂತಹ 3 ವಿದ್ಯಾರ್ಥಿಗಳನ್ನು ಗೌರವಿಸುವಂತಹ ಸುಸಮಯ. ಪ್ರಥಮ ಸ್ಥಾನವನ್ನು ಪಡೆದಂತಹ ರಿತೇಶ್ LCR ಇಂಡಿಯನ್ ಪದವಿ ಪೂರ್ವ ವಿಭಾಗದಲ್ಲಿ ಕಲಿತ ಪರಮೇಶ್ವರ ಮತ್ತು ವಸಂತಿ ದಂಪತಿಗಳ ಪುತ್ರ ರಿತೇಶ್ 2023-24ನೇ ಸಾಲಿನಲ್ಲಿ ದ್ವಿತೀಯ ವಾಣಿಜ್ಯ ವಿಭಾಗದ ಪಬ್ಲಿಕ್ ಪರೀಕ್ಷೆಯಲ್ಲಿ 570 ಅಂಕಗಳನ್ನು ಪಡೆದು ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಗೊಂಡು ಕಳೆದ ಸಾಲಿನ ಪರೀಕ್ಷಾ ಫಲಿತಾಂಶದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದ ತಮಗಿದು ತಮ್ಮ ಶೈಕ್ಷಣಿಕ ಸಾಧನೆಯನ್ನು ಗುರುತಿಸಿ ನಮ್ಮ ಈ ವಿದ್ಯಾಸಂಸ್ಥೆ ನೀಡಿದ ಸನ್ಮಾನದ ಪತ್ರ. ದ್ವಿತೀಯ ಸ್ಥಾನವನ್ನು ತನ್ನದಾಗಿಸಿಕೊಂಡಂತಹ ದಿಯಾ LCR ಇಂಡಿಯನ್ ಪದವಿ ಪೂರ್ವ ವಿಭಾಗದಲ್ಲಿ ಕಲಿತ ಗಂಗಾಧರ ಮತ್ತು ಮೋಹಿನಿ ದಂಪತಿಗಳ ಪುತ್ರಿ ಕುಮಾರಿ ದಿಯಾ 2022-23ನೇ ಸಾಲಿನಲ್ಲಿ ದ್ವಿತೀಯ ವಾಣಿಜ್ಯ ವಿಭಾಗದ ಪಬ್ಲಿಕ್ ಪರೀಕ್ಷೆಯಲ್ಲಿ 564 ಅಂಕಗಳನ್ನು ಪಡೆದು ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಗೊಂಡು ಕಳೆದ ಸಾಲಿನ ಪರೀಕ್ಷಾ ಫಲಿತಾಂಶದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದ ತಮಗಿದು ತಮ್ಮ ಶೈಕ್ಷಣಿಕ ಸಾಧನೆಯನ್ನು ಗುರುತಿಸಿ ನಮ್ಮ ವಿದ್ಯಾಸಂಸ್ಥೆ ನೀಡಿದ ಸನ್ಮಾನ ಪತ್ರ. ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಂತಹ ಇನ್ನೋರ್ವ ವಿದ್ಯಾರ್ಥಿ ಸುಪ್ರಿಯಾ LCR ಇಂಡಿಯನ್ ಪದವಿ ಪೂರ್ವ ವಿಭಾಗದಲ್ಲಿ ಕಲಿತ ದಾಮೋದರ ಮತ್ತು ಜಯಂತಿ ದಂಪತಿಗಳ ಪುತ್ರಿ ಕುಮಾರಿ ಸುಪ್ರಿಯಾ 22-23ನೇ ಸಾಲಿನಲ್ಲಿ ದ್ವಿತೀಯ ವಾಣಿಜ್ಯ ವಿಭಾಗದ ಪಬ್ಲಿಕ್ ಪರೀಕ್ಷೆಯಲ್ಲಿ 564 ಅಂಕಗಳನ್ನು ಪಡೆದು ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಗೊಂಡು ಕಳೆದ ಸಾಲಿನ ಪರೀಕ್ಷಾ ಫಲಿತಾಂಶದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ತಮ್ಮ ಶೈಕ್ಷಣಿಕ ಸಾಧನೆಯನ್ನು ಗುರುತಿಸಿ ನಮ್ಮ ಈ ವಿದ್ಯಾಸಂಸ್ಥೆ ನೀಡಿದ ಸನ್ಮಾನ ಪತ್ರ. ಹಾಗೆಯೇ
ಕಳೆದ ವರ್ಷದ ಪದವಿ ವಿಭಾಗದಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಗೊಂಡು ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ಮನುಶ್ರೀ, ದ್ವಿತೀಯ ಸ್ಥಾನವನ್ನು ಪಡೆದಿರುವಂತಹ ಧನುಷ್ ಇವರು ತಮ್ಮ ಹೆತ್ತವರೊಂದಿಗೆ ವೇದಿಕೆಗೆ ಆಗಮಿಸಿ ಸನ್ಮಾನದ ಗದ್ದುಗೆಯನ್ನು ಏರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಪ್ರಥಮ ಸ್ಥಾನವನ್ನು ಪಡೆದಂತಹ ಮನುಶ್ರೀ ಮತ್ತು ಧನುಷ್, ದ್ವಿತೀಯ ಸ್ಥಾನವನ್ನು ಪಡೆದಂತಹ ಧನುಷ್. ಎಲ್ಸಿಆರ್ ಇಂಡಿಯನ್ ಪದವಿ ಕಾಲೇಜು ಕಕ್ಕೆಪದವು ಇಲ್ಲಿನ ಪದವಿ ವಿದ್ಯಾರ್ಥಿಗಳಲ್ಲಿ ಕುಮಾರಿ ಮನುಶ್ರೀ, ಎಲ್ಸಿಆರ್ ಇಂಡಿಯನ್ ಪದವಿ ವಿಭಾಗದಲ್ಲಿ ಕಲಿತ ಮಹಾಬಲ ಮತ್ತು ಸವಿತಾ ದಂಪತಿಗಳ ಪುತ್ರಿ ಕುಮಾರಿ ಮನುಶ್ರೀ 2023-24ನೇ ಸಾಲಿನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಗೊಂಡು ಕಳೆದ ಸಾಲಿನ ಪರೀಕ್ಷಾ ಫಲಿತಾಂಶದಲ್ಲಿ ಪದವಿ ಬಿಕಾಂ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದ ತಮಗಿದೋ ತಮ್ಮ ಶೈಕ್ಷಣಿಕ ಸಾಧನೆಯನ್ನು ಗುರುತಿಸಿ ನಮ್ಮ ವಿದ್ಯಾಸಂಸ್ಥೆ ನೀಡಿದ ಸನ್ಮಾನ ಪತ್ರ. ದ್ವಿತೀಯ ಸ್ಥಾನವನ್ನು ಪಡೆದಂತಹ ಧನುಷ್, ಎಲ್ಸಿಆರ್ ಇಂಡಿಯನ್ ಪದವಿ ವಿಭಾಗದಲ್ಲಿ ಕಲಿತ ಪರಮೇಶ್ವರ ಮತ್ತು ವಸಂತಿ ದಂಪತಿಗಳ ಪುತ್ರ ಧನುಷ್ 2022-23ನೇ ಸಾಲಿನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಮಟ್ಟದ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಗೊಂಡು ಕಳೆದ ಸಾಲಿನ ಪರೀಕ್ಷಾ ಫಲಿತಾಂಶದಲ್ಲಿ ಪದವಿ ಬಿಕಾಂ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದ ತಮಗಿದೋ ತಮ್ಮ ಶೈಕ್ಷಣಿಕ ಸಾಧನೆಯನ್ನು ಗುರುತಿಸಿ ನಮ್ಮ ಈ ವಿದ್ಯಾಸಂಸ್ಥೆ ನೀಡಿದ ಸನ್ಮಾನ ಪತ್ರ. ಅವಕಾಶಕ್ಕಾಗಿ ವಂದನೆಗಳು. ನಿಮ್ಮ ಸಾಧನೆಯ ಪಥ ಹೀಗೆ ಮುಂದುವರಿಯಲಿ. ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಅವಕಾಶಗಳನ್ನು ಭಗವಂತನು ಕರುಣಿಸಲಿ ಎಂದು ಆಶಿಸುತ್ತಾ ಸನ್ಮಾನಗೈದ ಹಾಗೂ ಸನ್ಮಾನ ಸ್ವೀಕರಿಸಿದ ತಮಗೆಲ್ಲರಿಗೂ ವಂದನೆಗಳು, ಅಭಿನಂದನೆಗಳು. ಥ್ಯಾಂಕ್ ಯು ಮ್ಯಾಮ್. ಇದೀಗ ಕಳೆದ ಶೈಕ್ಷಣಿಕ ವರ್ಷ 2022-23ನೇ ಸಾಲಿನಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಗೊಂಡ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ. ಈ ಅಭಿನಂದನಾ ಪತ್ರವನ್ನು ವಾಚಿಸಲು ಬರುತ್ತಿದ್ದಾರೆ ಶ್ರೀಮತಿ ದಿವ್ಯಶ್ರೀ, ಸಹಶಿಕ್ಷಕರು, ಎಲ್ಸಿಆರ್ ವಿದ್ಯಾಸಂಸ್ಥೆ. ಈ ಕಾರ್ಯಕ್ರಮವನ್ನು ನಮ್ಮ ಈ ಸಂಭ್ರಮದ ಉದ್ಘಾಟಕರಾದ ಡಾಕ್ಟರ್ ಸಂತೋಷ್ ಪ್ರಭು ಇವರು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಗುಡ್ ಈವ್ನಿಂಗ್ ಟು ಆಲ್. ಇದೀಗ 2022-23ರ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳು ಇವರನ್ನು ಅಭಿನಂದಿಸುವ ಸಮಯ. ಕೆ ಮುಜೈನಾ ಶಹುಮಾ, ಎಲ್ಸಿಆರ್ ಇಂಡಿಯನ್ ವಿದ್ಯಾಸಂಸ್ಥೆಯ ಪ್ರೌಢಶಾಲಾ ವಿಭಾಗದಲ್ಲಿ ಕಲಿತ ಕುಮಾರಿ ಕೆ ಮುಜೈನಾ ಶಹುಮಾ ಇವರು 2022-23ನೇ ಶೈಕ್ಷಣಿಕ ಸಾಲಿನ SSLC ಪಬ್ಲಿಕ್ ಪರೀಕ್ಷೆಯ ಫಲಿತಾಂಶದಲ್ಲಿ 555 ಅಂಕಗಳನ್ನು ಗಳಿಸಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಗೊಂಡು ತೃತೀಯ ಸ್ಥಾನವನ್ನು ಗಳಿಸಿರುತ್ತಾರೆ. ಧನುಷ್ ಆರ್, ಎಲ್ಸಿಆರ್ ಇಂಡಿಯಾ ವಿದ್ಯಾಸಂಸ್ಥೆಯ ಪ್ರೌಢಶಾಲಾ ವಿಭಾಗದಲ್ಲಿ ಕಲಿತ ಧನುಷ್ ಆರ್ ಇವರು 2022-23ನೇ ಶೈಕ್ಷಣಿಕ ಸಾಲಿನ SSLC ಪಬ್ಲಿಕ್ ಪರೀಕ್ಷೆಯ ಫಲಿತಾಂಶದಲ್ಲಿ 532 ಅಂಕಗಳನ್ನು ಗಳಿಸಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಗೊಂಡಿರುತ್ತಾರೆ. ಫಾತಿಮಾ, ಎಲ್ಸಿಆರ್ ಇಂಡಿಯಾ ಪದವಿ ಪೂರ್ವ ವಿಭಾಗದಲ್ಲಿ ಕಲಿತ ಕುಮಾರಿ ಫಾತಿಮಾ 2022-23ನೇ ಸಾಲಿನಲ್ಲಿ ದ್ವಿತೀಯ ವಾಣಿಜ್ಯ ವಿಭಾಗದ ಪಬ್ಲಿಕ್ ಪರೀಕ್ಷೆಯಲ್ಲಿ 560 ಅಂಕಗಳನ್ನು ಪಡೆದು ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಗೊಂಡು ತೃತೀಯ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಗಣ್ಯಶ್ರೀ, ಎಲ್ಸಿಆರ್ ಇಂಡಿಯನ್ ಪದವಿ ಪೂರ್ವ ವಿಭಾಗದಲ್ಲಿ ಕಲಿತ ಕುಮಾರಿ ಗಣ್ಯಶ್ರೀ 2022-23ನೇ ಸಾಲಿನಲ್ಲಿ ದ್ವಿತೀಯ ವಾಣಿಜ್ಯ ವಿಭಾಗದ ಪಬ್ಲಿಕ್ ಪರೀಕ್ಷೆಯಲ್ಲಿ 548 ಅಂಕಗಳನ್ನು ಪಡೆದು ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಗೊಂಡಿರುತ್ತಾರೆ.
ಶಂಬ್ರೀನಾ ಎಲ್ಸಿಆರ್ ಇಂಡಿಯನ್ ಪದವಿ ಪೂರ್ವ ವಿಭಾಗದಲ್ಲಿ ಕಲಿತ ಕುಮಾರಿ ಶಂಬ್ರೀನಾ 2022-23ನೇ ಸಾಲಿನಲ್ಲಿ ದ್ವಿತೀಯ ವಾಣಿಜ್ಯ ವಿಭಾಗದ ಪಬ್ಲಿಕ್ ಪರೀಕ್ಷೆಯಲ್ಲಿ 547 ಅಂಕಗಳನ್ನು ಪಡೆದು ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಗೊಂಡಿರುತ್ತಾರೆ. ಸುರಕ್ಷಾ ಎಲ್ಸಿಆರ್ ಇಂಡಿಯನ್ ಪದವಿ ಪೂರ್ವ ವಿಭಾಗದಲ್ಲಿ ಕಲಿತ ಕುಮಾರಿ ಸುರಕ್ಷಾ 2022-23ನೇ ಸಾಲಿನಲ್ಲಿ ದ್ವಿತೀಯ ವಾಣಿಜ್ಯ ವಿಭಾಗದ ಪಬ್ಲಿಕ್ ಪರೀಕ್ಷೆಯಲ್ಲಿ 542 ಅಂಕಗಳನ್ನು ಪಡೆದು ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಗೊಂಡಿರುತ್ತಾರೆ. ತ್ರಿಷಾ ಎಲ್ಸಿಆರ್ ಇಂಡಿಯನ್ ಪದವಿ ಪೂರ್ವ ವಿಭಾಗದಲ್ಲಿ ಕಲಿತ ಕುಮಾರಿ ತ್ರಿಷಾ 2022-23ನೇ ಸಾಲಿನಲ್ಲಿ ದ್ವಿತೀಯ ವಾಣಿಜ್ಯ ವಿಭಾಗದ ಪಬ್ಲಿಕ್ ಪರೀಕ್ಷೆಯಲ್ಲಿ 540 ಅಂಕಗಳನ್ನು ಪಡೆದು ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಗೊಂಡಿರುತ್ತಾರೆ. ಸೈನಾಜ್ ಎಲ್ಸಿಆರ್ ಇಂಡಿಯನ್ ಪದವಿ ಪೂರ್ವ ವಿಭಾಗದಲ್ಲಿ ಕಲಿತ ಕುಮಾರಿ ಸೈನಾಜ್ 2022-23ನೇ ಸಾಲಿನಲ್ಲಿ ದ್ವಿತೀಯ ವಾಣಿಜ್ಯ ವಿಭಾಗದ ಪಬ್ಲಿಕ್ ಪರೀಕ್ಷೆಯಲ್ಲಿ 516 ಅಂಕಗಳನ್ನು ಪಡೆದು ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಗೊಂಡಿರುತ್ತಾರೆ. ಪೂಜಾ ಎನ್ ಶೆಟ್ಟಿ ಎಲ್ಸಿಆರ್ ಇಂಡಿಯನ್ ಪದವಿ ಪೂರ್ವ ವಿಭಾಗದಲ್ಲಿ ಕಲಿತ ಕುಮಾರಿ ಪೂಜಾ ಎನ್ ಶೆಟ್ಟಿ 2022-23ನೇ ಸಾಲಿನಲ್ಲಿ ದ್ವಿತೀಯ ವಾಣಿಜ್ಯ ವಿಭಾಗದ ಪಬ್ಲಿಕ್ ಪರೀಕ್ಷೆಯಲ್ಲಿ 513 ಅಂಕಗಳನ್ನು ಪಡೆದು ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಗೊಂಡಿರುತ್ತಾರೆ. ಕುಮಾರಿ ಸಾಧನಾ ಎಲ್ಸಿಆರ್ ಇಂಡಿಯನ್ ಪದವಿ ವಿಭಾಗದಲ್ಲಿ ಕಲಿತ ಕುಮಾರಿ ಸಾಧನಾ 2022-23ನೇ ಸಾಲಿನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಗೊಂಡಿರುತ್ತಾರೆ. ಹೇಮರಾಜ್ ಎಲ್ಸಿಆರ್ ಇಂಡಿಯನ್ ಪದವಿ ವಿಭಾಗದಲ್ಲಿ ಕಲಿತ ಹೇಮರಾಜ್ 2022-23ನೇ ಸಾಲಿನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಗೊಂಡಿರುತ್ತಾರೆ. ಸುಪ್ರೀತ್ ಕೆ ಎಲ್ಸಿಆರ್ ಇಂಡಿಯನ್ ಪದವಿ ವಿಭಾಗದಲ್ಲಿ ಕಲಿತ ಸುಪ್ರೀತ್ ಕೆ 2022-23ನೇ ಸಾಲಿನಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ ಪರೀಕ್ಷೆಯಲ್ಲಿ ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಗೊಂಡಿರುತ್ತಾರೆ. ಕಠಿಣ ಪರಿಶ್ರಮ ಮತ್ತು ಆತ್ಮವಿಶ್ವಾಸ ಎಂಬುದು ಸದಾಕಾಲ ಯಶಸ್ಸನ್ನು ಗಳಿಸಲಿ ಎಂದು ಹಾರೈಸುತ್ತಾ ಸನ್ಮಾನ ಪತ್ರವನ್ನು ಪಡೆದುಕೊಂಡ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಬ್ರೈಟ್ ಫ್ಯೂಚರ್. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ. ನಿಮ್ಮ ಸಾಧನೆಯ ಪಥ ಹೀಗೆ ಮುಂದುವರಿಯಲಿ. ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಅವಕಾಶಗಳನ್ನು ಭಗವಂತನು ಕರುಣಿಸಲಿ ಎಂದು ಆಶಿಸುತ್ತಾ ಸನ್ಮಾನಗೈದ ಹಾಗೂ ಸನ್ಮಾನ ಸ್ವೀಕರಿಸಿದ ತಮಗೆಲ್ಲರಿಗೂ ವಂದನೆಗಳು, ಅಭಿವಂದನೆಗಳು. Now I would like to call upon Mrs. Sangeeta, Assistant Teacher, to glance over the introduction of Honorable Chief Guest. ಸರ್ವರಿಗೂ ಶುಭ ಸಂಜೆಯ ಶುಭ ನಮನಗಳು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗೌರವಾನ್ವಿತರೆ ಹಾಗೂ ನೆರೆದಿರುವಂತಹ ಸಜ್ಜನ ಬಂಧುಗಳೇ, ನಮ್ಮ ಇಂದಿನ ವಾರ್ಷಿಕ ಎಲ್ಸಿಆರ್ ಸಂಭ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಶಿವಶಂಕರ್ ನಾಯಕ್, ಮಾಲೀಕರು ರೈತ ಬಂಧು ಆಹಾರೋದ್ಯಮ ಪ್ರೈವೇಟ್ ಲಿಮಿಟೆಡ್, ಮಾರುತಿಪುರ, ಇವರ ಪರಿಚಯವನ್ನು ಮುಂದಿಡಲು ಇಚ್ಛಿಸುತ್ತಿದ್ದೇನೆ. ಸರಳ ಸಜ್ಜನ ವ್ಯಕ್ತಿತ್ವದವರಾದ ಶ್ರೀಯುತರು ಔದ್ಯೋಗಿಕ ರಂಗದಲ್ಲಿ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಓರ್ವ ಯಶಸ್ವಿ ಉದ್ಯಮಿಯಾಗಿ ಹೆಸರುವಾಸಿಯಾಗಿರುವಂತಹ ಶ್ರೀಯುತರು ದಿವಂಗತ ಸುಬ್ಬಣ್ಣ ನಾಯಕ್ ಮತ್ತು ದಿವಂಗತ ಇಂದಿರಾ ನಾಯಕ್ ದಂಪತಿಗಳ ಸುಪುತ್ರನಾಗಿ 1966ರಲ್ಲಿ ಜನಿಸಿ ಮೂಲತಃ ಕಾರ್ಕಳ ತಾಲೂಕಿನ ಶಿವಪುರದವರಾಗಿದ್ದು ತನ್ನ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಶಿವಪುರ ಮತ್ತು ಪೆರಡೂರು ಇಲ್ಲಿ ಪೂರೈಸಿ MGM ಕಾಲೇಜು ಉಡುಪಿ ಇಲ್ಲಿ ಕಾಲೇಜು ಶಿಕ್ಷಣವನ್ನು ಪೂರೈಸಿ
ತದನಂತರ ಇಂಜಿನಿಯರಿಂಗ್ ಪದವಿಗಾಗಿ MIT ಮಣಿಪಾಲ ಇಲ್ಲಿ ಸೇರ್ಪಡೆಗೊಂಡು ತಂದೆಯ ಜೊತೆಗೆ ವ್ಯವಹಾರದಲ್ಲಿ ತನ್ನನ್ನು ತೊಡಗಿಸಿಕೊಂಡು 1989ರಲ್ಲಿ ರೈತ ಬಂಧು ಆಹಾರೋದ್ಯಮ ಪ್ರೈವೇಟ್ ಲಿಮಿಟೆಡ್ ಮಾರುತಿಪುರ ಇಲ್ಲಿ ತನ್ನ ಅಣ್ಣ ಜಗದೀಶ್ ನಾಯಕ್ ಅವರೊಂದಿಗೆ ಅಕ್ಕಿ ಗಿರಣಿಯನ್ನು ಆರಂಭಿಸಿ 34 ವರ್ಷಗಳಿಂದ ಅತ್ಯುತ್ತಮ ಗುಣಮಟ್ಟದ ಎಲ್ಲ ರೀತಿಯ ಅಕ್ಕಿಯನ್ನು ತಯಾರು ಮಾಡುವ ಮೂಲಕ ರೈತ ಬಂಧು ಎಂಬ ಬ್ರ್ಯಾಂಡನ್ನು ಕರಾವಳಿಯಾದ್ಯಂತ ಪರಿಚಯಿಸಿ ಜನಮನ ಗೆದ್ದು ಎಲ್ಲರ ಮನೆ ಮಾತಾಗಿರುವ ಬ್ರ್ಯಾಂಡ್ನೊಂದಿಗೆ ಸಾವಿರಾರು ಉದ್ಯೋಗಿಗಳ ಪಾಲಿಗೆ ಬೆಳಕಾಗಿ ಉದ್ಯೋಗಾವಕಾಶವನ್ನು ಸೃಷ್ಟಿಸಿರುವಂತಹ ಇವರು ರೋಟರಿ ಕ್ಲಬ್ ಉಪ್ಪಿನಂಗಡಿ ಮೂಲಕ ತನ್ನನ್ನು ಸಾಮಾಜಿಕ ರಂಗಗಳಲ್ಲಿಯೂ ತೊಡಗಿಸಿಕೊಂಡು ಪತ್ನಿ ಉಮಾ ನಾಯಕ್, ಮಗ ಆದಿತ್ಯ ನಾಯಕ್ ಇವರೊಂದಿಗೆ ಸುಖ ದಾಂಪತ್ಯ ಜೀವನವನ್ನು ನಡೆಸುತ್ತಿದ್ದಾರೆ. ಸರ್, ತಮಗಿದು ಮಗದೊಮ್ಮೆ ನಮ್ಮ ಸಂಸ್ಥೆಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ತಮ್ಮನ್ನು ಮಾತಿನ ಮಂಟಪಕ್ಕೆ ಆಹ್ವಾನಿಸುತ್ತಿದ್ದೇನೆ ಸರ್. ಅವಕಾಶಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಸ್ಥಾನವನ್ನು ಅಲಂಕರಿಸಿರುವಂತಹ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾದಂತಹ ಉದ್ಯಮವನ್ನು ನಡೆಸಿಕೊಂಡು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಶ್ರೀಯುತ ಶಿವಶಂಕರ್ ನಾಯಕ್, ಮಾಲೀಕರು ರೈತ ಬಂಧು, ಇವರು ಪ್ರೇರಣಾತ್ಮಕ ಮಾತುಗಳಿಂದ ಇದೀಗ ನಮ್ಮ ಮುಂದೆ. ವೇದಿಕೆ ಮೇಲಿರುವಂತಹ ಇಂದಿನ ಸಭಾಧ್ಯಕ್ಷರು ಹಾಗೂ ಈ ಸಂಸ್ಥೆಯ ಸಂಚಾಲಕರು ಆಗಿರುವಂತಹ ಶ್ರೀಮತಿ ಬಬಿತಾ ರೋಹಿನಾಥ್ ಅವರಿಗೆ ನನ್ನ ಪ್ರಥಮ ನಮಸ್ಕಾರಗಳು. ಜೊತೆಗೆ ಈ ಸಂಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂತಹ ಶಿವಾನಿ ನಾಥ್ ಅವರಿಗೆ ಸಹ ನನ್ನ ನಮಸ್ಕಾರಗಳು. ವೇದಿಕೆಯಲ್ಲಿ ಕುಳಿತಂತಹ ಎಲ್ಲರಿಗೂ ನಮಸ್ಕಾರ. ವೇದಿಕೆಯ ಎದುರು ಕುಳಿತಂತಹ ಎಲ್ಲ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಹಾಗೂ ಬಂದಂಥ ಊರಿನ ಮಹನೀಯರಿಗೆ ಎಲ್ಲರಿಗೂ ಸಹ ಪ್ರಥಮವಾಗಿ ನನ್ನ ನಮಸ್ಕಾರಗಳು. ಫಸ್ಟಿಗೆ ನಾನು ಏನಂತ ಹೇಳಿದರೆ, ನನ್ನ ಪರಿಚಯ ಮಾಡಿಕೊಟ್ರು. ಪರಿಚಯ ಮಾಡಿದವರಿಗೆ ಸಹ ನಾನು ವೈಯಕ್ತಿಕವಾಗಿ ಧನ್ಯವಾದ ಹೇಳ್ತೇನೆ. ನನ್ನ ವಿದ್ಯಾಭ್ಯಾಸದ ಘಟ್ಟವನ್ನೆಲ್ಲ ಹೇಳಿದರು. ನಾನು ಪ್ರಾಥಮಿಕ ಎಲ್ಲಿ ಮಾಡಿದ್ದು, ಪ್ರೌಢಶಾಲೆಯಲ್ಲಿ ಕಲಿತದ್ದು, ಇಂಜಿನಿಯರಿಂಗ್ ಸಹ ನಾನು ಹೋದೆ. 3 ಸೆಮಿಸ್ಟರ್ ಇಂಜಿನಿಯರಿಂಗ್ ಆಗಿದೆ ನಂದು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಗಿದ್ದೆ. ಮಣಿಪಾಲದ ಪ್ರಖ್ಯಾತ ಒಂದು ಸಂಸ್ಥೆ MIT ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ 3 ಸೆಮಿಸ್ಟರ್ ಆಗಿದೆ. 4ನೇ ಸೆಮಿಸ್ಟರ್ನಲ್ಲಿರುವಾಗ ನನ್ನದೇನು ತಪ್ಪಿಲ್ಲದೆ ಇನ್ನೊಬ್ಬ ಬಂದು ನನಗೆ ಹೊಡೆದು ಆಕ್ಸಿಡೆಂಟಾಗಿ ನನಗೆ ಕಾಲೇಜಿಗೆ ಹೋಗಲಿಕ್ಕಾಗಲಿಲ್ಲ. ಅಷ್ಟೊತ್ತಿಗೆ ತಂದೆಯವರ ಬಿಸ್ನೆಸ್ ಒಳ್ಳೆ ನಡೀತಾ ಇತ್ತು. ನಾನು ಅವರೊಟ್ಟಿಗೆ ಸೇರಿಕೊಂಡೆ. ಎಜುಕೇಷನನ್ನು ಅಲ್ಲಿಗೆ ನಾನು ಬಿಟ್ಟು ವ್ಯವಹಾರದಲ್ಲಿ ಮುಂದುವರೆದು ಇವತ್ತು ಇಲ್ಲೇ ಪಕ್ಕದಲ್ಲಿ ಮಾರುತಿಪುರ ಎಂಬಲ್ಲಿ ಒಂದು ರೈತ ಬಂಧು ಅನ್ನುವಂಥ ಒಂದು ಅಕ್ಕಿ ಮಿಲ್ಲನ್ನು ನಾನು ನನ್ನ ಅಣ್ಣ ಸೇರಿ ನಡೆಸ್ತಾ ಇದ್ದೇವೆ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಒಂದು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಿದ್ದಕ್ಕಾಗಿ ಇಲ್ಲಿ ಆಡಳಿತ ಮಂಡಳಿ ಎಲ್ಲರಿಗೂ ಸಹ ನಾನು ಪ್ರಥಮವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಇಲ್ಲಿ ಇಷ್ಟೊಂದು ಕಾರ್ಯಕ್ರಮಗಳು ಇವತ್ತು ನಡೀತಾ ಇದೆ. ಒಂದು ಶಾಲೆಯ ವಾರ್ಷಿಕೋತ್ಸವ, ಇಷ್ಟೊಂದು ಜನ ವಿದ್ಯಾರ್ಥಿಗಳಿಗೆ ಪುರಸ್ಕಾರಗಳನ್ನು ಮಾಡಿದರು. ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಕೂತಿದ್ದೀರಿ, ಪೋಷಕರು ಸಹ ಕೂತಿದ್ದೀರಿ. ಇಷ್ಟೊಂದು ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಅಂಕಗಳನ್ನು ತಗೊಂಡು ಅವರಿಗೆ ಸನ್ಮಾನ ಮಾಡಿದ್ದೀರಿ. ಮ್ಯಾನೇಜ್ಮೆಂಟ್ ವತಿಯಿಂದ ಅವರಿಗೆ ಪ್ರೋತ್ಸಾಹ ಸಿಕ್ಕಿದೆ, ಒಳ್ಳೆಯ ಪ್ರೋತ್ಸಾಹ ಕೊಟ್ಟಿದ್ದೀರಿ. ಆದರೆ ಕೂತಂತಹ ವಿದ್ಯಾರ್ಥಿಗಳು ಯಾರೂ ಅವರಿಗೆ ಪ್ರೋತ್ಸಾಹ ಕೊಡಲಿಲ್ಲ. ಎಷ್ಟು ಜನ ವಿದ್ಯಾರ್ಥಿಗಳು ಇಲ್ಲಿದ್ದೀರಿ ಮತ್ತು ಅವರ ಪಾಲಕರಿದ್ದೀರಿ, ಒಂದು ಸಲ ಎಲ್ಲ ವಿದ್ಯಾರ್ಥಿಗಳ ಹತ್ರ ನಾನು ಕೇಳೋದೇನೆಂದರೆ, ನಿಮಗೆ ಎಂತ ಉಂಟದು, ಶಿಳ್ಳೆ ಆದರೂ ಹೊಡೀರಿ, ಚಪ್ಪಾಳೆ ಆದರೂ ಹೊಡೀರಿ, ಕೂಗಿ ಏನಾರು ಮಾಡಿ, ಇಷ್ಟೊಂದು ಪ್ರೈಸ್ ತಗೊಂಡವರಿಗೆ ಒಂದು ಸಲ ನೀವೆಲ್ಲ ಒಂದು ಚಪ್ಪಾಳೆ ಹೊಡಿಬೇಕು ಅಂತ ನನಗೆ ಅನ್ನಿಸ್ತದೆ. ಆ್ಯನ್ಯುವಲ್ ಡೇ ಅಂತ ಹೇಳಿದರೆ ಹೀಗೆ, ನಾವು ಸಹ ಆ್ಯನ್ಯುವಲ್ ಡೇಯಲ್ಲಿ ಭಾಗವಹಿಸಿದವರೇ. ನಮ್ಮ ಕಾಲೇಜು ಟೈಮಲ್ಲಿ ಪ್ರಭುಗಳು ಸಹ ಇದ್ದಾರೆ ನಮ್ಮೊಟ್ಟಿಗೆ. ಆ್ಯನ್ಯುವಲ್ ಡೇ ಅಂತ ಹೇಳಿದರೆ ಬಹಳ ಖುಷಿ ಎಲ್ರಿಗೂ ಸಹ, ಈಗಿನ ವಿದ್ಯಾರ್ಥಿಗಳಿಗೆ ಎಲ್ರಿಗೂ ಖುಷಿ. ಆ್ಯನ್ಯುವಲ್ ಡೇ ಅನ್ನುವಂಥದ್ದು ನಮಗೆ ವಿದ್ಯಾರ್ಥಿ ಜೀವನದಲ್ಲಿ ಒಂದು ಮರೆಯಲಾಗದಂಥ ಒಂದು ದಿನ. ಅದು ಕೇವಲ ಪಠ್ಯ ಪುಸ್ತಕದ ಬದನೆಕಾಯಿ ಆಗಬಾರ್ದು ಮಕ್ಕಳು. ಅವರಿಗೆ ಪಠ್ಯೇತರ ಚಟುವಟಿಕೆಗಳು ಎಲ್ಲದರಲ್ಲಿಯೂ ಸಹ ಅವಕಾಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಆ್ಯನ್ಯುವಲ್ ಡೇ ನಡೀತದೆ. ಈ ಆ್ಯನ್ಯುವಲ್ ಡೇಯಲ್ಲಿ ನಿಮಗೆ ಡ್ಯಾನ್ಸು, ಕಲ್ಚರಲ್ ಆ್ಯಕ್ಟಿವಿಟಿ, ಮಾಸ್ಟರ್ ಆಫ್ ಸೆರೆಮನಿ ಮತ್ತು ಆಟೋಟ ಸ್ಪರ್ಧೆಗಳು ಎಲ್ಲದರಲ್ಲೂ ಸಹ ಅವಕಾಶ ಕೊಡ್ತಾರೆ. ಹಾಗಂತೇಳಿ ಎಲ್ಲ ಮಕ್ಕಳು ಅದರಲ್ಲಿ ಭಾಗವಹಿಸ್ತಾರೆ ಅಂತ ಅರ್ಥ ಅಲ್ಲ.
ಹೆಚ್ಚಿನ ಮಕ್ಕಳು ಆಟೋಟ ಸ್ಪರ್ಧೆಯಲ್ಲಿ ಇಂಟ್ರೆಸ್ಟ್ ಇರೋರು ಅದರಲ್ಲಿ ಭಾಗವಹಿಸ್ತಾರೆ, ಕಲ್ಚರಲ್ ಆ್ಯಕ್ಟಿವಿಟಿ ಉಮೇದಿರೋರು ಅದರಲ್ಲಿ ಭಾಗವಹಿಸ್ತಾರೆ. ಕೆಲವರು ಯಾವುದ್ರಲ್ಲೂ ಭಾಗವಹಿಸೋದಿಲ್ಲ, ಸುಮ್ಮನೆ ಕೂತ್ಕೊಳ್ತಾರೆ. ಆದರೆ ಸುಮ್ಮನೆ ಕೂತವನೂ ಸಹ ಈ ಪ್ರೋಗ್ರಾಮನ್ನು ಎಂಜಾಯ್ ಮಾಡ್ತಾರೆ ಅವರು. ಈ ಪ್ರೋಗ್ರಾಮ್ನಲ್ಲಿ ಏನು ನಡೀತದೆ, ಸ್ಟೇಜಲ್ಲಿ ನಡೀತದೆ ಪ್ರೋಗ್ರಾಮು, ಆ್ಯಕ್ಟಿವಿಟಿ ಏನು ನಡೀತದೆ, ಆಟೋಟ ಸ್ಪರ್ಧೆ ಎಲ್ಲವನ್ನು ಅವರು ಎಂಜಾಯ್ ಮಾಡ್ತಾರೆ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. ಈ ಸ್ಟೂಡೆಂಟ್ ಲೈಫಲ್ಲಿ ಅದರಲ್ಲೂ ಸಹ 13 ವರ್ಷದಿಂದ 20 ವರ್ಷದ ಒಂದು ವಯೋಮಿತಿ ಏನಿದೆ ಅದು ಬಹಳ ಸೂಕ್ಷ್ಮವಾದದ್ದು. ಎಲ್ಲ ಅಧ್ಯಾಪಕರಿಗೆ ಗೊತ್ತಿದೆ, ಪಾಲಕರಿಗೂ ಗೊತ್ತಿದೆ, ಪೋಷಕರಿಗೂ ಗೊತ್ತಿದೆ. 13ರಿಂದ 20 ವರ್ಷ ಬಹಳ ಸೂಕ್ಷ್ಮವಾದದ್ದು. ಹಾಗಂತೇಳಿ ಆ ಪ್ರಾಯಘಟ್ಟವನ್ನೇ ಗೋಲ್ಡನ್ ಲೈಫ್ ಅಂತಲೂ ಹೇಳ್ತಾರೆ. ಗೋಲ್ಡನ್ ಲೈಫ್ ಅಂತ ಹೇಳಿದಾಗ ಅದು ಒಂದು ಅತ್ಯುತ್ತಮವಾದದ್ದು ಅಂತ ಅರ್ಥ ಒಂದರ್ಥಲ್ಲಿ ಬಂದರೆ ಅದರಲ್ಲಿ ಒಂದು ವಾರ್ನಿಂಗ್ ಸಹ ಇದೆ. ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. ಗೋಲ್ಡ್ ಅನ್ನುವಂಥದ್ದು ಒಂದು ವಿಶೇಷವಾದಂಥ ಒಂದು ಮೆಟಲ್. ಅದು ಸರಿಯಾದ ವ್ಯಕ್ತಿ ಹತ್ರ ಸಿಕ್ಕಿದರೆ ಅದು ಒಳ್ಳೆಯ ಆರ್ನಮೆಂಟ್ ಆಗ್ತದೆ, ಅದರ ಬೆಲೆ ಇನ್ನೂ ವೃದ್ಧಿ ಆಗ್ತದೆ, ನೋಡಲಿಕ್ಕೂ ಚೆಂದ ಆಗ್ತದೆ. ಅದೇ ಗೋಲ್ಡು ಯಾರೋ ಕಳ್ಳ ಸುಳ್ಳರ ಕೈಗೆ ಹೋದರೆ ಅದು ಏನೇನೋ ಆಗಿ ಎಲ್ಲೆಲ್ಲೋ ಹೋಗಿ ಅದು ಎಲ್ಲಿ ಹೋಯ್ತಂತಲೇ ಗೊತ್ತಾಗೋದಿಲ್ಲ, ಆ ರೀತಿಯಾಗಿ ಹೋಗ್ತದೆ. ಈ ಸ್ಟೂಡೆಂಟ್ ಲೈಫ್ ಸಹ ಹಾಗೆ, ಇದು ಬಹಳ ಸೂಕ್ಷ್ಮವಾದಂಥ ಒಂದು ಸ್ಟೂಡೆಂಟ್ ಲೈಫ್. ಈ ಶಾಲೆ ಎಲ್ಲ ಶಾಲೆಗಳ ಹಾಗೆ ಅಲ್ಲ, ಇದು ವಿದ್ಯಾದಾನ ಮಾಡುವಂಥ ಶಾಲೆ. ಪ್ರಭುಗಳು ಹೇಳಿದರು ಎಲ್ಲ ಬಿಸ್ನೆಸ್ ಮಾಡುವವರು ಶಾಲೆ ಹಾಕೋದಿಲ್ಲ ಅಂತ ಹೇಳಿದರು, ಸತ್ಯ. ಇವರು ರೋಹಿನಾಥ್ ಅವರು ಬಿಸ್ನೆಸ್ ಮಾಡಿ ಇಲ್ಲಿ ಶಾಲೆ ಮಾಡಿದ್ದು ಲಾಭ ಮಾಡಲಿಕ್ಕಲ್ಲ. ಲಾಭ ಮಾಡೋದಿದ್ದರೆ ಅವರು ಖಾಲಿ PUC 2 ವರ್ಷ ಮಾತ್ರ ಮಾಡ್ತಿದ್ರು. ನಾವು ತುಂಬ ಶಾಲೆಗಳನ್ನು ನೋಡ್ತೇವೆ, PUC 2 ವರ್ಷ ಮಾತ್ರ, SLCವರೆಗೆ ನೀವು ಎಲ್ಲರೂ ಹೋಗಿ ಏನಾರು ಮಾಡಿ, ನನ್ನ ಶಾಲೆ ಒಳಗೆ ಬರಬೇಕಿದ್ರೆ 90 ಮಾರ್ಕ್ ಇರಬೇಕು, 90 ಮಾರ್ಕ್ ಇದ್ದವರಿಗೆ ಮಾತ್ರ ನಾನು ಎಂಟ್ರಿ ಕೊಡೋದು ಅಂತ ಹೇಳ್ತಾರೆ. ಅದನ್ನು ಒಳ್ಳೆ ಮಾಡಿ ಪ್ರಚಾರ ಮಾಡ್ತಾರೆ. 100% ಬಂತು ಅಂತ ಹೇಳ್ತಾರೆ, ನನ್ನ ಫೀಸ್ ಲಕ್ಷಗಟ್ಟಲೆಯಲ್ಲಿ ಹೇಳ್ತಾರೆ. ಈ ಶಾಲೆ ಹಾಗಲ್ಲ, ಪ್ರೈಮರಿ ಅಲ್ಲ, LKGಯಿಂದ ಸ್ಟಾರ್ಟ್ ಆಗ್ತದೆ. ಮಕ್ಕಳನ್ನು ಸಣ್ಣ ಪ್ರಾಯದಿಂದಲೂ ಸಹ ಇವರು ತಿದ್ದಿ ತೀಡಿ ಅವರನ್ನು ಒಂದು ರೂಪ ಕೊಡುವಂಥ ಕೆಲಸವನ್ನು ಈ ಶಾಲೆ ಮಾಡ್ತಾ ಉಂಟು. ಅದಕ್ಕಾಗಿ ಫೀಸ್ ತಗೊಳ್ಳುವಂಥದ್ದು ಏನು, ನಾವು ಏನೋ ಪಟ್ಟಣ ಬದಿಗೆ ನೋಡ್ತಾ ಇದ್ದೇವೆ ದೊಡ್ಡ ದೊಡ್ಡ ಫೀಸ್, ಆ ರೀತಿ ಅಲ್ಲ. ಇದನ್ನು ನಡೆಸಲಿಕ್ಕೆ ಎಷ್ಟು ಬೇಕು ಅದು ಸಾಕಾಗೋದಿಲ್ಲ. ನನ್ನ ಒಂದು ವ್ಯಾಪಾರಿ ದೃಷ್ಟಿಯಿಂದ ನಾನು ಈ ಸಂಸ್ಥೆಯನ್ನು ಜಡ್ಜ್ಮೆಂಟ್ ಮಾಡಿದರೆ, ಈ ಸಂಸ್ಥೆ ತನ್ನ ಕಾಲ ಮೇಲೆ ತಾನು ಖಂಡಿತ ನಿಲ್ಲಿಲ್ಲ ಅಂತ ಹೇಳ್ತೇನೆ ನಾನು. ಫೈನಾನ್ಷಿಯಲಿ ಇದಕ್ಕೆ ಹೊರಗಿಂದ ಸಪೋರ್ಟ್ ಬೇಕಾಗ್ತದೆ, ಫೈನಾನ್ಷಿಯಲಿ. ಅದನ್ನು ಶ್ರೀಮತಿಯವರು ಮಾಡ್ತಾಯಿದ್ದಾರೆ, ಅಕ್ಕನವ್ರು ಮಾಡ್ತಾಯಿದ್ದಾರೆ. ಫೈನಾನ್ಷಿಯಲ್ ಸಪೋರ್ಟ್ ಬೇಕು, ಸುಮ್ಮನೆ ನಡೆಯೋದಿಲ್ಲ. ಒಂದು ಇನ್ಸ್ಟಿಟ್ಯೂಷನನ್ನು ನಡೆಸೋದು ಅಂತ ಹೇಳಿದರೆ ಅಷ್ಟು ಸುಲಭ ಅಲ್ಲ. ಅದು ಈ ಹಳ್ಳಿ ಪ್ರದೇಶದಲ್ಲಿ ಇಲ್ಲಿ ಆರ್ಥಿಕ ಉತ್ಪತ್ತಿ ತೆಗೆಯೋದು ಬಹಳ ಕಷ್ಟ. ನಾವು ಇಂತಿಷ್ಟೇ ಫೀಸ್ ಅಂತ ಹೇಳಿದರೆ ಹಳ್ಳಿ ಪ್ರದೇಶದಲ್ಲಿ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವರು ಕೊಡ್ತಾರೆ, ಕೆಲವರು ಆಗೋದಿಲ್ಲ ಅಂತ ಹೇಳ್ತಾರೆ. ಇಂಥ ಹಲವಾರು ಸಮಸ್ಯೆಗಳು ಈ ಹಳ್ಳಿ ಪ್ರದೇಶದಲ್ಲಿದೆ. ಆದರೂ ಹಳ್ಳಿ ಪ್ರದೇಶದಲ್ಲಿ ಒಂದು ವಿದ್ಯಾಸಂಸ್ಥೆ ಬೇಕು, ಇದು ನಡಿಬೇಕು. ಹಳ್ಳಿ ಪ್ರದೇಶದಲ್ಲಿರುವಂತಹ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಬೇಕು ಅನ್ನುವ ದೃಷ್ಟಿಯಿಂದ ಶ್ರೀಯುತ ರೋಹಿನಾಥ್ ಅವರು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ 9 ವರ್ಷದ ಹಿಂದೆ. ಅದು ಏನೋ PUC ಮಾತ್ರ ಅಲ್ಲ, ಪುನಃ ಹೇಳ್ತೇನೆ ನಾನು, LKGಯಿಂದ. LKGಗೆ ಮಕ್ಕಳನ್ನು ತಗೊಳ್ಳುವಾಗ ನೀವು ಪರ್ಸೆಂಟೇಜ್ ನೋಡಲಿಕ್ಕೆ ಆಗ್ತದಾ? ಅವರ ಬುದ್ಧಿವಂತಿಕೆಯನ್ನು ನಿಮ್ಮನಿಗೆ ಪರೀಕ್ಷೆ ಮಾಡಲಿಕ್ಕೆ ಆಗ್ತದಾ? ಯಾನು ಆಗೋದಿಲ್ಲ. LKGಗೆ ಬರುವಂಥ ಮಕ್ಕಳನ್ನೆಲ್ಲ ತಗೊಳ್ಬೇಕು, ಅವರನ್ನು ಬುದ್ಧಿವಂತರನ್ನಾಗಿ ಮಾಡಬೇಕು. ಅದು ಇಲ್ಲಿಯ ಕೆಲಸ. LKGಯಿಂದ ಹಿಡಿದು SLCವರೆಗೆ ಈ ಮಕ್ಕಳನ್ನು ತಿದ್ದಿ ಅವರಿಗೆಲ್ಲ ಹೇಳಿ ಒಳ್ಳೆಯ ಎಜುಕೇಷನ್ ಕೊಟ್ಟು ಈ ಹಳ್ಳಿ ಪ್ರದೇಶದಲ್ಲಿ 90%ಗಿಂತ ಜಾಸ್ತಿ ರಿಸಲ್ಟ್ ಬಂತು ಅಂತ ಹೇಳಿದರೆ ಅದು ಅತ್ಯುತ್ತಮವಾದ ಸಂಸ್ಥೆ ಅಂತ ನಾವು ಖಂಡಿತ ಹೇಳ್ಬೋದು. 90 ಮಾರ್ಕಿನ ಮೇಲೆ ಬಂದ ಸ್ಟೂಡೆಂಟ್ ತಗೊಂಡು 100% ಬಂತು ಅಂತ ಹೇಳುವಂಥ ದೊಡ್ಡ ವಿಷಯ ಏನಿಲ್ಲ ಅದರಲ್ಲಿ. ಅದಕ್ಕೆ ಒಳ್ಳೆ ಟೀಚರ್ ಬೇಕಾಗಿಲ್ಲ. ಇಲ್ಲಿ ನಮಗೆ ಒಳ್ಳೆಯ ಟೀಚರ್ ಬೇಕು. SLCವರೆಗೆ ಮಕ್ಕಳಿಗೆ ಹೇಳಿಕೊಡ್ಬೇಕು, ಅವರನ್ನು ಬೆಳೆಸಬೇಕು. ಇಲ್ಲಿ ಜವಾಬ್ದಾರಿ ಹೆಚ್ಚು. ಕೇವಲ PUC 2 ವರ್ಷ ಮಾಡಿ ಫೀಸ್ ತಗೊಂಡು 100% ಅಂತ ಹೇಳುವಲ್ಲಿ ಹೆಚ್ಚಿನ ಜವಾಬ್ದಾರಿ ಬರೋದಿಲ್ಲ. ಆದ್ದರಿಂದ ಈ ಹಳ್ಳಿ ಪರಿಸರದ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಇಲ್ಲಿಯ ಪೋಷಕರಿಗೆ ನಾನು ಹೇಳೋದೇನಂತ ಹೇಳಿದರೆ, ಶ್ರೀಯುತ ರೋಹಿನಾಥ್ ಅವರು ಒಂದು ಒಳ್ಳೆಯ ಉದ್ದೇಶದಿಂದ, ಅದರಲ್ಲೂ ವಿದ್ಯಾದಾನ ಅನ್ನುವಂಥ ಒಂದು ಶಬ್ದಕ್ಕೆ
ಒಳ್ಳೆಯ ಅರ್ಥ ಕೊಡುವಂಥ ಒಂದು ಒಳ್ಳೆಯ ಸಂಸ್ಥೆಯನ್ನು ಈ ಹಳ್ಳಿಯಲ್ಲಿ ಹುಟ್ಟುಹಾಕಿದ್ದಾರೆ. ಇದರ ಪ್ರಯೋಜನವನ್ನು ನಾವು ಹಳ್ಳಿಯವರು ಪಡ್ಕೊಳ್ಬೇಕು. ಒಳ್ಳೆಯ ಸ್ಟಾಫ್ ಕೊಟ್ಟಿದ್ದಾರೆ, ಒಳ್ಳೆಯ ವ್ಯವಸ್ಥೆ ಕೊಟ್ಟಿದ್ದಾರೆ, ಎಲ್ಲವನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಅವಕಾಶಗಳನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಕುಸ್ತಿಪಟು ಇದ್ದಾರೆ, ಇದರಲ್ಲಿ ಒಳ್ಳೆಯ ಇವನಿದ್ದಾನೆ, ಕಂಬಳ ಓಟಗಾರ ಇದ್ದಾನೆ, ಎಲ್ಲವನ್ನು ಇವರು ಅವಕಾಶ ಕೊಟ್ಟಿದ್ದಾರೆ. ಇನ್ನು ಮಕ್ಕಳು ಇದನ್ನು, ಇಲ್ಲಿ ಬರುವಂಥ ಮಕ್ಕಳು, ಇಲ್ಲಿಯ ಪೋಷಕರು ಇದನ್ನು ಬಳಸ್ಕೊಂಡು ಉತ್ತಮ ರೀತಿಯಲ್ಲಿ ಮುಂದೆ ಹೋಗಬೇಕು. ನಾನು ಏನು ಹೇಳಲಿಕ್ಕೆ ಹೊರಟಿದ್ದೆ ಅಂದರೆ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್. ಯಾಕೆ ಅಂತ ಹೇಳಿದರೆ ಅದೇ ಅರ್ಥದಲ್ಲಿ ನಾನು ಇದನ್ನೆಲ್ಲ ಹೇಳಿದ್ದು. ಇಲ್ಲಿ ಬಂದಂತಹ ಸ್ಟೂಡೆಂಟು ಏನು ಚಿನ್ನದ ಮುದ್ದೆ ಉಂಟು ಅದನ್ನು ಇಲ್ಲಿಯ ಟೀಚರ್ಸ್ ಒಳ್ಳೆಯ ಆರ್ನಮೆಂಟಾಗಿ ತಯಾರು ಮಾಡ್ತಾ ಇದ್ದಾರೆ. ಅವರ ಸೌಂದರ್ಯ ವೃದ್ಧಿ ಆಗ್ತದೆ, ಅವರ ಬೆಲೆ ವೃದ್ಧಿ ಆಗ್ತದೆ. ಅಂತಹ ಕೆಲಸವನ್ನು ಇಲ್ಲಿ ಅವರ ಒಂದು ಸ್ಟಾಫ್ ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ ಲೈಫ್ ಎಂಜಾಯ್ಮೆಂಟ್ ಮಾಡಬೇಕು, ತಪ್ಪೇನಿಲ್ಲ. ಯಾಕಂದರೆ ಆ ಪ್ರಾಯನೇ ಹಾಗೆ. ನಾವಾದರೂ ಸಹ ಸ್ಟೂಡೆಂಟ್ ಲೈಫಲ್ಲಿ ಎಂಜಾಯ್ ಮಾಡಿದೆ, ತಪ್ಪೇನಿಲ್ಲ. ಎಂಜಾಯ್ಮೆಂಟ್ ಅಂತ ಹೇಳಿದರೆ ಅದಕ್ಕೆ ತುಂಬ ಅರ್ಥ ಬರ್ತದೆ. ಸರಿಯಾದ ರೀತಿಯಲ್ಲಿ ನಾವು ಅದನ್ನು ನಮ್ಮ ಏನು 13ರಿಂದ 20 ವರ್ಷದ ಒಂದು ಸೂಕ್ಷ್ಮ ಏಜ್ ಇದೆ, ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಎಂಜಾಯ್ಮೆಂಟ್ ಮಾಡಬೇಕು. ಶಾಲೆಯಲ್ಲಿ ಇಲ್ಲಿ ಫಂಕ್ಷನ್ ನಡೀತದೆ, ಎಲ್ಲದರಲ್ಲೂ ಭಾಗವಹಿಸಬೇಕು, ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು. ಯಾರ್ಯಾರು ಇಲ್ಲಿ ಭಾಗವಹಿಸ್ತಾರೆ ಅವರಿಗೆ ಉತ್ತೇಜನ ಕೊಡಬೇಕು, ಶಿಳ್ಳೆ ಹೊಡಿಬೇಕು, ಚಪ್ಪಾಳೆ ಹೊಡಿಬೇಕು, ಕೂಗಬೇಕು. ಎಲ್ಲವೂ ಒಂಥರ ಈ ಸ್ಟೂಡೆಂಟ್ ಲೈಫಿನ ಎಂಜಾಯ್ಮೆಂಟಿನ ಒಂದು ಭಾಗ ಇದೆಲ್ಲ. ಇದರಲ್ಲೆಲ್ಲ ನಾವು ಭಾಗವಹಿಸಬೇಕು ಮಕ್ಕಳೆಲ್ಲ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಕ್ಕಳು ಈ ಥರದ ಭಾಗವಹಿಸಿಕೆಯಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದೀರಿ ಅಂತ ನನಗೆ ಅನ್ನಿಸ್ತದೆ. ಇನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ಯಾರೇ ಸ್ಟೇಜ್ ಮೇಲೆ ಬರಲಿ, ಮಕ್ಕಳು ಸ್ಟೂಡೆಂಟ್ಸ್ ಇಲ್ಲಿ ಕೂತಿರ್ಬೇಕು. ಎಲ್ಲರೂ ಮೇಲೆ ಸ್ಟೇಜ್ ಮೇಲೆ ಹತ್ತುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೆ 2 ನಿಮಿಷದ್ದು ಶಿಳ್ಳೆ ಚಪ್ಪಾಳೆ ಕೂಗಿನಿಂದಾಗಿ ಅವರನ್ನು ಪ್ರೋತ್ಸಾಹಿಸಬೇಕು. ಇದು ನಿಮ್ಮ ಎಂಜಾಯ್ಮೆಂಟ್. ಇದು ಬಿಟ್ಟು ಬೇರೆ ಕಡೆ ಹೋಗಬಾರ್ದು, ಮನಸ್ಸು ಬೇರೆ ಕಡೆ ಹೋಗಬಾರ್ದು, ಅದು ಎಂಜಾಯ್ಮೆಂಟ್ ಅಲ್ಲ. ಇಲ್ಲಿ ನಾನು ನಿಮಗೊಂದು ಲೈವ್ ಉದಾಹರಣೆ ಕೊಡ್ತೇನೆ, ನನ್ನ ಜೀವನದಲ್ಲಿ ನಡೆದಂಥದ್ದು. ನಮ್ಮ ಸಂಸ್ಥೆಯಲ್ಲಿ ಒಂದು 70-80 ಜನ ಕಾರ್ಮಿಕರಿದ್ದಾರೆ. ಒಬ್ಬ ಕೆಲಸಕ್ಕೆ ಸೇರಿದ ನಮ್ಮಲ್ಲಿ. ಅವನು ಸೇರಿ 1 ತಿಂಗಳಾಗಿದ್ದಷ್ಟೇ ರಜೆ ಬೇಕು ಅಂತ ಕೇಳಿದ. ರಜೆ ಬೇಕು ಕೇಳಿ ಕೂಡಲೇ ನಾವು ಸ್ವಾಭಾವಿಕವಾಗಿ ಯಾಕೆ ಕೇಳಿ ಕೂಡಲೇ ನನಗೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು, ದಸ್ಕತ್ ಹಾಕಬೇಕು. ಅರೆ, ಪೊಲೀಸ್ ಸ್ಟೇಷನ್ಗೆ ಹೋಗಿ ದಸ್ಕತ್ ಹಾಕೋರು ನಮ್ಮಲ್ಲಿ ಯಾಕೆ ಕೆಲಸಕ್ಕೆ ಸೇರಿದ? ಯಾಕೆ ಮಾರ್ಯ? ವಿಷಯ ಸಣ್ಣದು. ಡಿಸೆಂಬರ್ 31ನೇ ತಾರೀಕು ಅವನು ನಮ್ಮಲ್ಲಿ ಕೆಲಸಕ್ಕೆ ಬರಬೇಕಿರೋ ಮೊದಲು ಬೆಂಗಳೂರಿನಲ್ಲಿದ್ದ. ಮಧ್ಯರಾತ್ರಿ 12 ಗಂಟೆಗೆ ಮಧ್ಯ ರಸ್ತೆಯಲ್ಲಿ ಪೊಲೀಸರ ಹತ್ರ ಸಿಕ್ಕಾಕ್ಕೊಂಡಿದ್ದಾನೆ. ಅರ್ಥ ಆಯ್ತಲ್ಲ? ರಾತ್ರಿ 12 ಗಂಟೆಗೆ 1 ಗಂಟೆಗೋ 2 ಗಂಟೆಗೋ ಡಿಸೆಂಬರ್ 31ನೇ ತಾರೀಕು ಮಧ್ಯ ರಸ್ತೆಯಲ್ಲಿ ಪೊಲೀಸರ ಹತ್ರ ಸಿಕ್ಕಾಕ್ಕೊಂಡಿದ್ದಾನೆ. ಪೊಲೀಸರು ತಪ್ಪು ಮಾಡಲಿಲ್ಲ, ಪೊಲೀಸರು ಅವರ ಡ್ಯೂಟಿಯನ್ನು ಕರೆಕ್ಟಾಗಿ ಮಾಡಿದ್ದಾರೆ. ಯಾಕಂದರೆ ಡಿಸೆಂಬರ್ 31 ನ್ಯೂ ಇಯರ್ ಪಾರ್ಟಿ, ಗಲಾಟೆಗಳಾಗ್ತವೆ, ಅವರು ಗಸ್ತು ತಿರುಗ್ತಾ ಇರ್ತಾರೆ. ಯಾರ್ಯಾರು ಅನುಮಾನ ಕಾಣ್ತಾರೆ ಅವ್ರನ್ನೆಲ್ಲ ಒಳಗೆ ಹಾಕೋದೇ ಅವ್ರ ಕೆಲಸ. ಯಾರು ಒಳ್ಳೆಯವ ಯಾರು ಕೆಟ್ಟವ ಅಂತ ನೋಡೋದಿಲ್ಲ ಅವರು. ಅವರ ದೃಷ್ಟಿಗೆ ಎಲ್ಲರೂ ಒಂದೇ. ಇವನಿಗೆ ಮಧ್ಯರಾತ್ರಿ 12 ಗಂಟೆಗೆ ರಸ್ತೆ ಮೇಲಿರುವ ಕೆಲಸ ಏನುಂಟು? ಇವನು ಯಾಕೆ ಹೋದ ಮಧ್ಯರಾತ್ರಿ? ನಾನು ಯಾಕೆ ಇದನ್ನು ವಿದ್ಯಾರ್ಥಿಗಳಿಗೆ ಈ ಎಕ್ಸಾಂಪಲ್ ಕೊಡ್ತೇನೆ ಅಂತ ಹೇಳಿದರೆ, ಹೋಗಬಾರದ ಜಾಗಕ್ಕೆ ಹೋಗಬಾರದ ಸಮಯದಲ್ಲಿ ಹೋಗಬಾರ್ದು. ರಾತ್ರಿ 12 ಗಂಟೆಗೆ ರಸ್ತೆಯಲ್ಲಿದ್ದರೆ ನಾನು ಸತ್ಯವಂತ, ನಾನೇನು ತಪ್ಪು ಮಾಡಲಿಲ್ಲ ಅಂತ ಹೇಳಿದರೂ ಸಹ ಜನ ನಂಬುವುದಿಲ್ಲ, ಯಾರೂ ನಂಬುವುದಿಲ್ಲ. ಹೋಗಬಾರದ ಜಾಗಕ್ಕೆ ಹೋಗಬಾರದ ಸಮಯದಲ್ಲಿ ಹೋಗಬೇಡಿ. ದೂರದಲ್ಲಿ ನಿಂತು ನೋಡಿ, ಅವನು ಏನೋ ಮಾಡ್ತಾ ಇದ್ದಾನೆ, ಸರಿಯಾ ಅದು ಸರಿ ಅಂತ ಕಂಡ್ರೆ ಹೋಗಿ, ಸರಿ ಅಲ್ಲ ಅಂತ ನಿಮಗೆ ಅನಿಸಿದರೆ ಹೋಗಬೇಡಿ. ಅವ ಏನಾರು ಮಾಡ್ಕೊಳ್ಳಿ, ಅದು ಅವನಿಗೆ ಬಿಟ್ಟ ವಿಚಾರ. ನನಗೆ ಬೇಕಾ, ನಾನು ಹೋಗಬೇಕಾ, ನಾನಲ್ಲಿ ಹೋದರೆ ಸರಿ ಆಗ್ತದಾ, ನಾನಲ್ಲಿ ಹೋಗೋದ್ರಿಂದ ನನಗೇನಾದ್ರು ಲಾಭ ಉಂಟಾ? ಇದನ್ನೆಲ್ಲ ಜಡ್ಜ್ಮೆಂಟ್ ನೀವು ಈ ಪ್ರಾಯದಲ್ಲಿ ತಗೊಳ್ಬೇಕು. ಆಚೆ ಈಚೆ ನೋಡ್ತಾ ಎಲ್ಲವನ್ನು ಸತ್ಯ ಅಂತ ನಂಬೇಡಿ. ಎಲ್ಲವೂ ಸತ್ಯದಲ್ಲಿ ನಡೀತಾ ಇಲ್ಲ ಈ ಪ್ರಪಂಚ. ಇವತ್ತು ನೋಡಿ, ಮೀಡಿಯಾ ಬಹಳ ಸೂಕ್ಷ್ಮವಾಗಿದೆ. ನೀವು ಯಾವುದೇ ಮೀಡಿಯಾ ತೆಗೆದು ನೋಡಿ, ನೆಗೆಟಿವ್ ನ್ಯೂಸ್ಗಳಿಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಪಾಸಿಟಿವ್ ನ್ಯೂಸ್ ಎಲ್ಲರೂ ಬರ್ತದೆ ನೋಡಿ ನ್ಯೂಸ್ನಲ್ಲಿ.
ಅಲ್ಲಿ ಹೊಡೆದ, ಇಲ್ಲಿ ಕಡ್ದ, ಅಲ್ಲಿ ಅದಾಯಿತು, ಇಲ್ಲಿ ಇದಾಯಿತು. ಪಾಸಿಟಿವ್ ಒಳ್ಳೆ ಕೆಲಸ ಮಾಡಿದ್ದನ್ನು ಯಾರಾದರೂ ಪ್ರಶಂಸೆ ಮಾಡ್ತಾರ ನೋಡಿ ಮೀಡಿಯಾದಲ್ಲಿ. ಕೆಟ್ಟದ್ದನ್ನು ಮಾತ್ರ ವಿಜೃಂಭಣೆ ಮಾಡ್ತಾರೆ. ವಾಟ್ಸಪ್ಪಲ್ಲಿ ಬಂದದ್ದೆಲ್ಲ ಸತ್ಯ ಅಂತ ನಂಬೇಡಿ, ಯಾವುದನ್ನು ನಂಬೇಡಿ. ಮೊಬೈಲನ್ನು ನೀವು ಉಪಯೋಗಿಸಿ. ಎಲ್ಲ ಇವರು ವಿದ್ಯಾರ್ಥಿಗಳು ಮೊಬೈಲನ್ನು ಬಿಟ್ಟಿರ್ಲಿಕ್ಕೆ ಇವತ್ತು ರೆಡಿ ಇಲ್ಲ, ಒಪ್ತೇನೆ ನಾನು. ಇವತ್ತಿನ ಒಂದು ಈ ಟೆಕ್ನಾಲಜಿ ಯುಗದಲ್ಲಿ ನಮ್ಮ ಮಕ್ಕಳಿಗೆ ಮೊಬೈಲ್ ಉಪಯೋಗಿಸ್ಬೇಡಿ ಅಂತ ಹೇಳಿದರೆ ಪೋಷಕರದ್ದು ತಪ್ಪಾಗ್ತದೆ. ಯಾಕೆ ನಮ್ಮ ಮಕ್ಕಳು ಬುದ್ಧಿವಂತರಾಗೋದು ಬೇಡವಾ? ಆಗಬೇಕು, ಮೊಬೈಲನ್ನು ಉಪಯೋಗಿಸ್ಬೇಕು. ಆದರೆ ಎಲ್ಲ ನಾನು ಈ ಪ್ರಾಯಘಟ್ಟದ ಬಂಗಾರದಂತಹ ನಮ್ಮ ಮಕ್ಕಳಿಗೆ ನಾನು ಹೇಳೋದೇನಂತ ಹೇಳಿದರೆ, ಮೊಬೈಲನ್ನು ಉಪಯೋಗಿಸುವಾಗ ಬಹಳ ಜಾಗ್ರತೆಯಲ್ಲಿ ಉಪಯೋಗಿಸಿ. ನೀವು ಅದನ್ನು ನೋಡಿ, ವಾಟ್ಸಪ್ ನೋಡಿ, ಬೇಡ ಅಂತ ಹೇಳೋದಿಲ್ಲ. ನೋಡಿ, ಓದಿ, ಈ ಕಿವಿಯಲ್ಲಿ ಕೇಳಿ, ಈ ಕಿವಿಯಲ್ಲಿ ಬಿಡಿ, ಡಿಲೀಟ್ ಮಾಡಿ ಬಿಡಿ, ಮುಗೀತು. ಮತ್ತು ಅದನ್ನು ನೆನಪು ಸಹ ಮಾಡಬೇಡಿ. ಅದರಲ್ಲಿ ಬರುವಂಥದ್ದು 100ರಲ್ಲಿ 99 ಸುಳ್ಳು. ಜಾಗ್ರತೆ ಮಾಡಿ. ದೊಡ್ಡ ಬಂಗಾರದ ಚೈನ್ ಕುತ್ತಿಗೆಯಲ್ಲಿ ಉಂಟಂತ ಹೇಳಿ ಕೂಡಲೇ ಅದು ಒಳ್ಳೆಯದು ಅಂತ ಭಾವಿಸಬೇಡಿ. ಚೈನ್ ಒಳಗಿಂದ ಟೊಳ್ಳು. ಇಲ್ಲಿ ಇಷ್ಟು ಜನ ಇವತ್ತು ಪ್ರೈಸ್ ತಗೊಂಡದ್ರಲ್ಲಿ ಎಲ್ಲ ಹುಡುಗಿಯರೇ ಜಾಸ್ತಿ. ಈ ಸಂಸ್ಥೆಯಲ್ಲಿ ಹುಡುಗಿಯರೇ ಜಾಸ್ತಿ ಏನೋ ಅಂತ ಅನ್ನಿಸ್ತದೆ ನನಗೆ. ಹುಡುಗರು ಕೆಲವು ಮಂದಿ ಪ್ರೈಸ್ ತಗೊಂಡಿದ್ದಾರೆ. ಹುಡುಗರು ಸಹ ಮುಂದೆ ಬರಬೇಕು. ಯಾಕೆ ಕೇವಲ ಹುಡುಗಿಯರು ಮಾತ್ರ ಪ್ರೈಸ್ ತಗೊಳ್ಳೋದಾ? ಹುಡುಗರು ತಗೊಳ್ಬಾರ್ದಾ? ಯಾಕೆ ಹುಡುಗರು ತಗೊಳ್ತಾ ಇಲ್ಲ? ಯಾಕೆ ತಗೊಳ್ತಾ ಇಲ್ಲ? ಇದು ಹುಡುಗರು ಸಹ ಚಿಂತನೆ ಮಾಡಬೇಕಾದಂಥ ವಿಷಯ. ನಾನು ಯಾಕೆ ತಗೊಳ್ಬಾರ್ದು? ಇಷ್ಟೊಂದು ಜನ ಹುಡುಗಿಯರಿದ್ದೀರಿ. ಈಗ ನೀವು ಗೋಲ್ಡನ್ ಲೈಫ್, ಚಿನ್ನದ ಪ್ರತಿಮೆಗಳಾಗಿದ್ದೀರಿ. ನಿಮ್ಮ ಫ್ಯೂಚರ್ ಇದೆ, ಇನ್ನೂ ಬಹಳ ಫ್ಯೂಚರ್ ಇದೆ ನಿಮಗೆ. ಫ್ಯೂಚರ್ ಅಂತ ಹೇಳಿದರೆ ಇನ್ನು ನಿಮಗೆ ಈಗ ನಿಮ್ಮ ಪ್ರಾಯದ ನನ್ನ ಮಗನಿಗೆ ಮದುವೆ ಆಯಿತು, ನಿಮ್ಮ ಪ್ರಾಯದ ಹುಡುಗಿ ನನಗಿರ್ತಿದ್ರೆ ನಾನು ಅಳಿಯನನ್ನು ಹುಡುಕಬೇಕು. ಅಂದರೆ ಇನ್ನು ನೀವು ಓದಬೇಕು, ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕು. ಮದುವೆ, ಸಂಸಾರ, ಕುಟುಂಬ ಇದೆಲ್ಲ ಮನುಷ್ಯ ಜನ್ಮದಲ್ಲಿ ನಾವು ಸಾಗಿ ಹೋಗಬೇಕಾದಂತಹ ದಾರಿ ಇದು. ನಾನು ಮದುವೆ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದೆಲ್ಲ ನಮ್ಮ ಕರ್ತವ್ಯ. ನಾವು ಅದನ್ನೆಲ್ಲ ಅನುಭವಿಸಿ ನಾವು ನಮ್ಮ ಕುಟುಂಬದ ದಾರಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಇಂಥ ಸಂದರ್ಭದಲ್ಲಿ ನಾನು ಇಲ್ಲಿರುವಂಥ ಹುಡುಗಿ ವಿದ್ಯಾರ್ಥಿನಿಯರಿಗೆ ನನ್ನ ಸಲಹೆ, ನೀವು ಶೋಕಿ ನೋಡಬೇಡಿ, ಹಣ ನೋಡಬೇಡಿ, ಗುಣ ನೋಡಿ ಮದುವೆಯಾಗಿ. ಗುಣ ನೋಡಿ ಮದುವೆಯಾಗಿ. ಯಾಕೆ ಅಂತ ಹೇಳಿದರೆ, ಒಬ್ಬ ಮನುಷ್ಯನಿಗೆ ಒಂದು ಒಳ್ಳೆಯ ಹೆಸರು ತಗೊಳ್ಬೇಕಂದ್ರೆ 10 ವರ್ಷ, 20 ವರ್ಷ, 30 ವರ್ಷ ಬೇಕು. ಆ ಹೆಸರು ಹಾಳು ಮಾಡ್ಕೊಳ್ಬೇಕಂದ್ರೆ ಒಂದೇ ಸೆಕೆಂಡ್ ಸಾಕು. ಒಂದು ಸೆಕೆಂಡ್ನಲ್ಲಿ ನಮ್ಮ ಹೆಸರು ಹಾಳಾಗ್ತದೆ. ಒಳ್ಳೆಯ ಗುಣ ಇರುವವರನ್ನು ನೀವು ನೋಡಿ, ಒಳ್ಳೆಯ ಶಿಸ್ತಿನಲ್ಲಿರುವಂಥ ಹುಡುಗನನ್ನು ನೋಡಿ. ಶೋಕಿ ನೋಡಬೇಡಿ. ಶೋಕಿಯಿಂದ ಇವತ್ತು ಜೀವನ ಆಗುವುದಿಲ್ಲ. ಜೀವನ ಅನ್ನುವಂಥದ್ದು ಅಷ್ಟು ನಾವು ಎಣಿಸಿದಷ್ಟು ಸುಲಭ ಇಲ್ಲ. ಆದ್ದರಿಂದ ನೀವು ನಿಮ್ಮ ಬಾಳ ಸಂಗಾತಿಯನ್ನು ಆಯ್ಕೆ ಮಾಡುವಾಗ ಶೋಕಿ ಯಾವುದೇ ಇದನ್ನು ನೋಡದೆ ಗುಣ ನೋಡಿ. ಆಗ ಏನಾಗ್ತದೆ ಅಂತ ಹೇಳಿದರೆ, ನಿಮ್ಮ ಮುಂದಿನ ಜೀವನದಲ್ಲಿ ನಿಮಗೆ ಸಾಮಾಜಿಕವಾಗಿ ಗೌರವವೂ ಸಿಗ್ತದೆ, ಎಲ್ಲವೂ ಸಿಗ್ತದೆ. ಹಣ ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ. ಯಾವಾಗಲೂ ಈ ನಮ್ಮ ಜೀವನ ಯಾವ ರೀತಿ ಇರಬೇಕಂತ ಹೇಳಿದರೆ, ಹಣನನ್ನು ಹುಡುಕಿಕೊಂಡು ನಾವು ಹೋಗಬಾರ್ದು. ಹಣ ನಮ್ಮನ್ನು ಹುಡುಕಿಕೊಂಡು ಬರಬೇಕಿದ್ರೆ ನಮಗೆ ಶಿಸ್ತುಬದ್ಧ ಜೀವನ ಬೇಕು. ಸರ್ ಹೇಳಿದರು, ಶಿಸ್ತು ಅಂತ ಹೇಳಿದರೆ ನೀವು ಸುಸ್ತು ಅಂತ ಹೇಳ್ತೀರಿ ಅಂತೇಳಿ. ಅದು ಅವರು ಮಾಸ್ಟ್ರವರು, ಅವರಿಗೆಲ್ಲ ವಿದ್ಯಾರ್ಥಿಗಳದ್ದು ಮನಸ್ಥಿತಿ ಏನು ಅಂತ ಅವರಿಗೆ ಸೈಕಾಲಜಿ ಕರೆಕ್ಟ್ ಗೊತ್ತುಂಟು. ವಿದ್ಯಾರ್ಥಿಗಳಿಗೆ ಶಿಸ್ತು ಅಂತ ಹೇಳಿದರೆ ಸುಸ್ತು ಹೇಳ್ತಾರೆ. ಹೇಳಬೇಡಿ. ಶಿಸ್ತುಬದ್ಧ ಜೀವನವೇ ನಮಗೆ ಬಹಳ ಮುಖ್ಯ. ಅದೇ ಮುಖ್ಯ. ಸುಸ್ತಂತ ಹೇಳಬೇಡಿ, ಅದೇ ಮುಖ್ಯ. ಶಿಸ್ತುಬದ್ಧ ಜೀವನ ನಡೆಸಿ. ಇನ್ನೊಂದು ನಾನು ಮಕ್ಕಳಿಗೆ ನನ್ನದೊಂದು ಕೊನೆಯ ಒಂದು ಅಡ್ವೈಸ್ ಏನಂತ ಹೇಳಿದರೆ, ನಾವು ಜೀವನದಲ್ಲಿ 3 ಜನರಿಗೆ ಸುಳ್ಳು ಹೇಳಬಾರ್ದು. ಒಂದು ತಂದೆ, ಒಂದು ತಾಯಿ, ಒಂದು ಕಲಿಸುವಂಥ ಗುರು. ಕಲಿಸುವಂಥ ಗುರುವಿಗೆ ನಾವು ಸುಳ್ಳು ಹೇಳಿದರೆ ಏನಾಗ್ತದೆ? ಪ್ರಿನ್ಸಿಪಾಲ್ರು ಒಬ್ಬರನ್ನು ಕರೀತಾರೆ ಏನೋ ಒಂದು ಎನ್ಕ್ವೈರಿಗೋಸ್ಕರ. ಅವ ಸ್ಟೂಡೆಂಟ್ ಒಳಗೆ ಬರ್ತಾನೆ, ಪ್ರಿನ್ಸಿಪಾಲ್ರಿಗೆ ಏನೋ ಒಂದು ಸುಳ್ಳು ಹೇಳ್ತಾನೆ, ಹೊರಗೆ ಹೋಗ್ತಾನೆ.
ಅವನೇನು ತಿಳ್ಕೊಳ್ತಾನೆ ಸ್ಟೂಡೆಂಟ್ ಅಂತ ಹೇಳಿದರೆ ನಾನು ಪ್ರಿನ್ಸಿಪಾಲ್ರಿಗೆ ಸುಳ್ಳು ಹೇಳಿದೆ ಅಂತ, ಮೋಸ ಮಾಡಿ ಮಂಗ ಮಾಡಿ ಬಂದೆ ಅಂತ. ಪ್ರಿನ್ಸಿಪಾಲ್ರು ಇವನಿಗಿಂತ ಬುದ್ಧಿವಂತರಂತ ಅವನಿಗೆ ಗೊತ್ತಿಲ್ಲ ಪಾಪ, ಯಾಕಂದರೆ ಅವನ ಪ್ರಾಯ ಸಣ್ಣದು. ಪ್ರಿನ್ಸಿಪಾಲ್ರು ಇಂಥ ಸಾವಿರಾರು ಜನ ಮಕ್ಕಳನ್ನು ನೋಡಿದ್ದಾರೆ. ಇವ ಸ್ಟೂಡೆಂಟ್ ಒಳಗೆ ಬರುವಾಗಲೇ ಅವ್ರ ಜಾತಕ ಬರೆದಾಗಿದೆ, ಇವ ಇಂಥವನೇ ಅಂಥೇಳಿ. ಸುಳ್ಳು ಹೇಳಿ ಪ್ರಯೋಜನ ಇಲ್ಲ. ಪ್ರಿನ್ಸಿಪಾಲ್ರಿಗೆ ಕಲಿಸಿದ ಗುರಿಗೆ ಸುಳ್ಳು ಹೇಳಬೇಡಿ, ಯಾಕಂದರೆ ನಿಮ್ಮ ಜಾತಕ ಎಲ್ಲ ಗೊತ್ತುಂಟು ಅವರಿಗೆ. ನೀವು ಎಂತ ಹೇಳಿದರೆ ಅವರಿಗೆ ಅರ್ಥ ಆಗ್ತದೆ. ತಂದೆ ತಾಯಿಗೆ ಸುಳ್ಳು ಹೇಳಬೇಡಿ, ಅದು ಅವ್ರಿಗೆ ಗೊತ್ತಾಗ್ತದೆ. ಯಾವುದೇ ತಂದೆ ತಾಯಿಗೆ ತನ್ನ ಮಕ್ಕಳು ಸತ್ಯ ಹೇಳ್ತಾರ ಸುಳ್ಳು ಹೇಳ್ತಾರ ಅನ್ನುವಂಥದ್ದು ಅವರಿಗೆ ಹೃದಯದಿಂದ ಅರ್ಥ ಆಗ್ತದೆ. ಆದರೆ ಉಲ್ಟಾ ನೀವು ತಂದೆ ತಾಯಿಗೆ ಸತ್ಯ ಹೇಳಿ ಅವರು ಎಷ್ಟು ಖುಷಿ ಪಡ್ತಾರೆ. ನನ್ನ ಮಕ್ಕಳು ಸತ್ಯ ಹೇಳಿದರು, ನಾನು ಮಕ್ಕಳಿಗೋಸ್ಕರ ಇನ್ನೂ ದುಡಿಬೇಕು, ಇನ್ನೂ ಅವರಿಗೆ ಫೆಸಿಲಿಟಿಗಳನ್ನು ಕೊಡಬೇಕು ಅಂತ ಅವರು ಇನ್ನೂ ದುಡಿತಾರೆ ನಿಮಗೋಸ್ಕರ, ನಿಮ್ಮನ್ನು ಇನ್ನೂ ಮೇಲೆ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಿನ್ಸಿಪಾಲ್ರು ಕರೆದಾಗ ನೀವು ಸತ್ಯ ಒಪ್ಪಿಕೊಳ್ಳಿ. ಪ್ರಿನ್ಸಿಪಾಲ್ರು ಏನು ಹೇಳ್ತಾರೆ ಗೊತ್ತುಂಟಾ, ಹುಡುಗ ಸ್ವಲ್ಪ ಕೆಟ್ಟವಾದರೂ ಅಡ್ಡಿಲ್ಲ ಮಾರ್ರೆ, ಬಂದು ಕೂಡಲೇ ಒಪ್ಪಿಕೊಂಡ ಒಳ್ಳೆ ಹುಡುಗ ಅಂತಾರೆ. ಇಮಿಡಿಯೇಟ್ ಏನಾಗ್ತಂದ್ರೆ ಆ ಭಾವನೆ ಬದಲಾಗಿ ಹೋಗ್ತದೆ. ಈ ಭಾವನೆ ಬದಲಾಗೋದುಂಟಲ್ಲ, ಅದು ನಿಮ್ಮ ಜೀವನಕ್ಕೆ ತುಂಬ ತುಂಬ ಒಳ್ಳೆಯದಾಗ್ತದೆ. ಇದರಿಂದ ಈ 3 ಜನರಿಗೆ ನೀವು ಜೀವನ ಪರ್ಯಂತ ಸುಳ್ಳು ಹೇಳಬೇಡಿ, ಖಂಡಿತವಾಗಿ ಹೇಳಬೇಡಿ. ಅದು ನಿಮ್ಮನ್ನು ತಪ್ಪು ದಾರಿಗೆ ಎಳಿತದೆ. ಸತ್ಯ ಹೇಳಿದರೆ ನೀವು ಜೀವನದಲ್ಲಿ ಇನ್ನು ನೀವು ಎಣಿಸೋದಿಷ್ಟು ಮುಂದೆ ಹೋಗಲಿಕ್ಕೆ ಸಾಧ್ಯ ಉಂಟು. ನಿಮಗೆ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ನೀವು ಲೈಫಲ್ಲಿ ಮುಂದೆ ಹೋಗ್ತೀರಿ ಈ 3 ಜನರಿಗೆ ನೀವು ಸುಳ್ಳು ಹೇಳದೇ ಇದ್ದರೆ. ಇದಿಷ್ಟನ್ನು ನೀವು ಪಾಲಿಸಿ ಶಿಸ್ತುಬದ್ಧ ಜೀವನವನ್ನು ನಡೆಸಿ. ಸುಸ್ತು ಅಂತ ಹೇಳಬೇಡಿ, ಶಿಸ್ತುಬದ್ಧ ಜೀವನ ನಡೆಸಿ. ಒಳ್ಳೆಯ ಗುಣ ನಡತೆ ಇರುವಂಥ ಹುಡುಗ ನನ್ನ ಆಯ್ಕೆ ಮಾಡಿ, ಹುಡುಗರು ಸಹ ಆಯ್ಕೆ ಮಾಡುವಾಗ ಒಳ್ಳೆಯ ಗುಣನಡತೆಯನ್ನೇ ಆಧಾರ ಇಟ್ಕೊಳ್ಳಿ. ಹಣವನ್ನು ಮುಖ್ಯವಾಗಿ ನೋಡಬೇಡಿ, ಶೋಕಿ ಬೇಡ, ಸ್ಟೈಲ್ ಬೇಕು. ಸ್ಟೈಲ್ ಆಗಿರ್ಬೇಕು. ನಾವು ನನ್ನ ಹಾಗೆ ಪಂಚೆ ಉಟ್ಟು ಬನ್ನಿ ಅಂತ ನಾನು ಹೇಳೋದಿಲ್ಲ. ಚಂದ ಪ್ಯಾಂಟ್ ಹಾಕಿ, ಶರ್ಟ್ ಹಾಕಿ, ಒಳ್ಳೆ ಡ್ರೆಸ್ ಮಾಡಿ, ಹೇರ್ ಸ್ಟೈಲ್ ಮಾಡಿ, ಯಾವುದೂ ತಪ್ಪಲ್ಲ, ಸ್ಟೈಲ್ ಬೇಕು. ಆದರೆ ಶೋಕಿ ಬೇಡ, ಶೋಕಿ ಮಾಡಬೇಡಿ. ನನ್ನ ಕಿಸೆಯಲ್ಲಿ ಇದ್ದಷ್ಟು ಮಾತ್ರ ನಾನು ಚಿಂತೆ ಮಾಡಬೇಕು, ಅನಗತ್ಯ ಚಿಂತೆ ಮಾಡಬೇಡಿ. ಇದಿಷ್ಟನ್ನು ನೀವು ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಮಾರ್ಕ್ ನೀವು ಎಷ್ಟಾರು ತೆಗಿರಿ, ಎಲ್ಲರೂ 90 ಮಾರ್ಕ್ ತೆಗಿಬೇಕಂತ ಏನಿಲ್ಲ. 40 ಮಾರ್ಕ್ ತೆಗೆದವರು ಸಮಾಜದಲ್ಲಿ ಮುಂದೆ ಹೋಗ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ದಾರಿ ಇದೆ. 90 ಮಾರ್ಕ್ ತೆಗೆದವನಿಗೆ ಒಂದು ದಾರಿ ಇದೆ, 30 ಮಾರ್ಕ್ ತೆಗೆಯೋರಿಗೂ ಒಂದು ದಾರಿ ಇದೆ. ಈ ಜೀವನ ಎಲ್ಲರಿಗೂ ದಾರಿ ಇದೆ. ಹಾಗಾಗಿ ಯಾರೂ ಅದರ ಬಗ್ಗೆ ಆತಂಕ ಪಡಬೇಕಾಗಿಲ್ಲ. ನಿಮ್ಮ ಶಕ್ತಿ, ನಿಮ್ಮ ನಾಲೆಡ್ಜಿಗೆ ಸರಿಯಾಗಿ ನೀವು ಪರೀಕ್ಷೆಗಳನ್ನು ಬರೀರಿ, ಪಾಸಾಗಿ ಒಳ್ಳೆಯದಾಗಲಿ. ಎಲ್ಲ ವಿದ್ಯಾರ್ಥಿಗಳು, ಇಲ್ಲಿ ಕಲಿತಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹ ಒಳ್ಳೆಯ ಪ್ರಜೆ ಆಗಬೇಕು, ಸತ್ಪ್ರಜೆ ಆಗಬೇಕು. ನಮ್ಮ ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಗಳಾಗಿ ನೀವೆಲ್ಲರೂ ಮೂಡಿ ಬನ್ನಿ ಅಂಥೇಳಿ ನಾನು ನಿಮಗೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ, ಪ್ರಾಯದಲ್ಲಿ ನಿಮ್ಮ ಮಕ್ಕಳಿಗಿಂತ ಇಲ್ಲಿ ಕಲಿಯುವ ಸ್ಟೂಡೆಂಟ್ಗಿಂತ ನಾನು ದೊಡ್ಡವಾದ್ದರಿಂದ ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶೀರ್ವಾದ ಸಹಿತ ಶುಭಾಶಯಗಳನ್ನು ಹೇಳ್ತೇನೆ. ಕೊನೆಯದಾಗಿ ಮತ್ತೊಮ್ಮೆ ನಾನು ಈ ಸಂಸ್ಥೆಯನ್ನು ನಡೆಸ್ತಿರುವಂತಹ ಬಬಿತಾ ಅಕ್ಕ ಹಾಗೂ ಅವರ ಮಗಳು, ನೀವು ಭಾಳ ಒಳ್ಳೆಯ ಕೆಲಸ ಮಾಡ್ತಾಯಿದ್ದೀರಿ, ಅದರಲ್ಲೇನು ನಾನು ಅಲ್ಲ ಅಂತ ಹೇಳಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಈ ಸಂಸ್ಥೆ ನಡಿಬೇಕಿದ್ರೆ ಇದಕ್ಕೆ ಬಹಳ ಶಕ್ತಿ ಬೇಕು. ಎಲ್ರಿಗೂ ಈ ಎಜುಕೇಷನ್ ಸಂಸ್ಥೆ ನಡೆಸೋದು ಅಷ್ಟೇನು ಸುಲಭದ ಮಾತಲ್ಲ. ಅಲ್ಲದೆ ನೀವು ಏನು ಮಾಡ್ತಿದ್ರಿ ಅಂದರೆ, ನಾನು ಆಗ ಹೇಳಿದಾಗ LKG ನೀವು ಇಲ್ಲಿ ಎಂಟ್ರೆನ್ಸ್ ಕೊಡ್ತೀರಿ, ಕೇವಲ PUC ಮಾತ್ರ ಅಂತ ಆದರೆ ಅದರದ್ದು ಯೋಚನೆ ಬೇರೆ. ನೀವು LKG ಮಾಡ್ತಾಯಿದ್ದೀರಿ. ನಾನೊಬ್ಬ ಆಗ ಹೇಳಿದಲ್ಲ, ಬಿಸ್ನೆಸ್ ಮೆನ್ ಆಗಿ ನಾನು ಒಂದು ಫೈನಾನ್ಷಿಯಲ್ ದೃಷ್ಟಿಕೋನದಿಂದ ನೋಡುವಾಗ ಇದರ ಕಾಲ ಮೇಲೆ ಇದು ನಿಲ್ಲಿಲ್ಲ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ಇದು ಹಳ್ಳಿ, ಇಲ್ಲಿ ನಾವು ಎಣಿಸಿದಾಗೆ ಫೀಸ್ಗಳನ್ನು ಕಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಸಹ ನೀವು ನಿಮ್ಮ ಯಜಮಾನರು, ಮಾವ, ಅತ್ತೆ ಇವರ ಒಂದು ಹೆಸರಿನಲ್ಲಿ ಇದೊಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೀರಿ. ಎಷ್ಟೇ ಕಷ್ಟ ಆದರೂ ಸಹ ಕೊರೋನಾದಂಥ ಕಷ್ಟ ಕಾಲದಲ್ಲಿಯೂ ನೀವು ಇದನ್ನು ಬಿಡಲಿಲ್ಲ. 9 ವರ್ಷ ಆಯಿತು ಅಂತ ಹೇಳಿದರೆ ಕೊರೋನಾದ ಟೈಮ್ ನಿಮಗೆ ಸಿಕ್ಕಿದೆ. ಆ ಟೈಮಲ್ಲಿ ಸಮೇತ ನೀವು ಇದನ್ನು ಎದ್ದು ನಿಲ್ಲಿಸಿದ್ದೀರಿ ಅಂತ ಹೇಳಿದರೆ ಅದು ನಿಮ್ಮ ಒಂದು ಕಷ್ಟ ಏನಿದೆ ಅದರದ್ದು ಅನ್ನುವಂಥದ್ದನ್ನು ನಾವಿಲ್ಲಿ ಕುಳಿತಂಥ ಪ್ರತಿಯೊಬ್ಬ ನಮ್ಮ ಹಳ್ಳಿಯವರು, ಇಲ್ಲಿ ಕೂತಂಥ ಪ್ರತಿಯೊಬ್ಬ ಪೋಷಕರು ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಹಳ್ಳಿ ಪ್ರದೇಶದಲ್ಲಿ ಇಂಥ ಒಂದು ಸಂಸ್ಥೆಯನ್ನು ನಡೆಸಬೇಕಂತ ಹೇಳಿದರೆ ಅದಕ್ಕೆ ಸರಿಯಾದ ಒಂದು ಗಟ್ಟಿ ಮನಸ್ಸು ಬೇಕು. ನೋಡಿ, ನಾನು ಎಲ್ಲೋ ಕಷ್ಟಪಟ್ಟು ದುಡಿದಂಥ ಒಂದು ಸಂಪಾದನೆಯನ್ನು ತಂದು ಇಲ್ಲಿ ಹಾಕಬೇಕು ಅನ್ನುವಂಥದ್ದು ಏನಿಲ್ಲ ಅಲ್ವಾ?
ಹಾಕಲೇಬೇಕಂತೇನಿಲ್ಲ. ಆದರೆ ಅದನ್ನು ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಾವು ಏನು ಇಲ್ಲಿ ನಾವು ಪೋಷಕರಿದ್ದೇವೆ ಅದರ ಸದುಪಯೋಗವನ್ನು ನಾವು ಪಡ್ಕೊಳ್ಬೇಕು. ನಮ್ಮ ಊರಿನವ್ರು ಅವ್ರು ಮಾಡ್ತಾ ಇದ್ದಾರೆ, ಅವರಿಗೆ ಒಳ್ಳೆಯದಾಗಲಿ ಅಂತ ಪ್ರತಿಯೊಬ್ಬರು ಹಾರೈಸಬೇಕು. ಅದರ ಸದುಪಯೋಗವನ್ನು ಇಲ್ಲಿಯ ಮಕ್ಕಳು ಪಡ್ಕೊಳ್ಬೇಕು. ಎಲ್ಲ ನೀವು ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಈ ಸಂಸ್ಥೆಯನ್ನು ನಡೆಸ್ತಾ ಇರುವವರಿಗೆ ಒಳ್ಳೆಯ ಆರೋಗ್ಯ, ಆಯುಷ್ಯ ಎಲ್ಲ ಕೊಡಲಿ ದೇವರು ಅನ್ನುವಂಥದ್ದನ್ನು ಪ್ರತಿಯೊಬ್ಬ ಪೋಷಕನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ನಡಿಬೇಕು, ಈ ಸಂಸ್ಥೆ ನಡಿಬೇಕು. ಇದು ನಡೀದ್ರಿಂದ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಹ ಸಿಗ್ತಾ ಇದೆ. ಈ ರೀತಿ ನಡೀತಾ ಇರಲಿ, ಈ ಸಂಸ್ಥೆ ನಿರಂತರ ನಡೀಲಿ ಅಕ್ಕ, ಇದು ನಿರಂತರ ನಡೀಲಿ ಅಂಥೇಳಿ ನಾನು ಆಸೆ ಮಾಡ್ತೇನೆ. ಹಳ್ಳಿ ಪ್ರದೇಶ, ಹಳ್ಳಿಯ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡ್ತಾ ಇದ್ದೀರಿ, ಇದು ನಿರಂತರ ನಡೀಲಿ. ಇದರಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗಲಿ. ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಒಳ್ಳೆಯ ಪೊಸಿಷನ್ನಿಗೆ ಸೇರಲಿ, ಒಳ್ಳೊಳ್ಳೆಯ ಪ್ರಜ್ಞಾವಂತ ನಾಗರಿಕರಾಗಿ ಒಳ್ಳೆಯ ಹೆಸರುವಾಸಿಯಾಗಿ ಸಮಾಜದಲ್ಲಿ ಬಾಳಲಿ ಅಂತ ಹೇಳಿ ನಾನು ಎಲ್ಲರಿಗೆ ಶುಭಾಶಯಗಳನ್ನು ಹೇಳ್ತಾ, ಇದನ್ನು ನಡೆಸುವಂತಹ ಎಲ್ಲ ಬಬಿತಕ್ಕನಿಗೂ ಅವರ ಮಕ್ಕಳಿಗೂ ಸಹ ನಾನು ಶುಭಾಶಯಗಳನ್ನು ಹೇಳ್ತಾ, ನನ್ನನ್ನು ಇಲ್ಲಿ ಕರೆದಿದ್ದೀರಿ, ರೈತ ಬಂಧು ಸಂಸ್ಥೆಯ ಮೇಲೆ ಒಂದು ವಿಶ್ವಾಸ ಇಟ್ಟು ನನ್ನನ್ನು ಇಲ್ಲಿ ಕರೆದಿದ್ದೀರಿ. ಆತ್ಮೀಯರಾದಂಥ ಎಂಥ ಹೆಸರು ಅವರ ಆತ್ಮೀಯರು, ನಮ್ಮ ಭಾಳ ಆತ್ಮೀಯರು, ಅವರಿಗೆ ಸಹ ನಾನು ಧನ್ಯವಾದ ಹೇಳ್ತೇನೆ. ನಿಮಗೆಲ್ಲರಿಗೂ ಸಹ ಧನ್ಯವಾದ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಸಂಸ್ಥೆಯ ಬಗ್ಗೆ ಪ್ರಶಂಸೆಯ ಮಾತುಗಳನ್ನಾಡಿ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳು ತಮ್ಮನ್ನು ತಾವು ತೊಡಗಿಸಿಕೊಂಡರೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ ಎಂಬ ಉತ್ತಮವಾದ ಪ್ರಶಂಸನೀಯ ಮಾತುಗಳನ್ನಾಡಿದ ಸರ್, ತಮಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ನಿವೃತ್ತ ಮುಖ್ಯ ಶಿಕ್ಷಕರಾದ ಶ್ರೀಯುತ ಮುತ್ತಪ್ಪಗೌಡ ಅಗ್ಪಲ ಹಾಗೂ ಶ್ರೀ ದುರ್ಗಾ ಸಾಮ್ಯಾನದ ಮಾಲೀಕರಾದ ಪ್ರಕಾಶ್ ಹಾಗೂ ಉಳಿ ಯುವಕ ಮಂಡಲದ ಮಾಜಿ ಅಧ್ಯಕ್ಷರಾದ ಸನತ್ ಕುಮಾರ್ ಇವರು ಆಗಮಿಸಿರುತ್ತಾರೆ. ಇವರಿಗೆ ಈ ನಮ್ಮ ಸಂಸ್ಥೆಯ ಪರವಾಗಿ ತುಂಬುರದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಪ್ರತಿಫಲ, ಯಶಸ್ಸು ಅನ್ನೋದು ಹಾಗೆ ಸುಮ್ಮನೆ ನಮ್ಮ ಬಳಿ ಬರುವಂಥದ್ದಲ್ಲ. ದೃಢ ಸಂಕಲ್ಪ, ಅಚಲ ಪ್ರಯತ್ನ, ಶಿಸ್ತು, ತಾಳ್ಮೆಯೊಂದಿಗೆ ಸಮಯದ ಜೊತೆಗೆ ಸೆಣಸಾಟವು ಮುಖ್ಯ. ನಿದ್ದೆಯೊಳಗಿನ ಕನಸುಗಳನ್ನು ಮಿತಗೊಳಿಸಿ ನಿದ್ದೆ ಬಾರದ ಕನಸುಗಳನ್ನು ಕಂಡು ಸಾಗಿಸುವ ಪ್ರಯತ್ನ ನಮ್ಮದಾಗಬೇಕು. ಗೆಲುವು ಸೋಲುಗಳ ಲೆಕ್ಕಾಚಾರದಲ್ಲಿ ಸೋಲೆ ಹೆಚ್ಚಾದರೇನು, ಪ್ರತಿ ಬಾರಿ ಸೋತವನು ಮತ್ತೊಂದು ದಿನ ಗೆದ್ದೇ ಗೆಲ್ಲುವನು ಎಂಬ ಆಶಯದೊಂದಿಗೆ ಇದೀಗ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಗುರುತಿಸಿ ಸನ್ಮಾನಿಸುವ ಸುಸಮಯ. LCR ವಿದ್ಯಾಸಂಸ್ಥೆಯ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ರಾರಾಜಿಸುವಂತೆ ಮಾಡಿದ ನಮ್ಮ ವಿದ್ಯಾಸಂಸ್ಥೆಯ ಕಾಲೇಜು ವಿಭಾಗದ ಕುಸ್ತಿ ಪಂದ್ಯಾಟದಲ್ಲಿ ಸಾಧನೆಗೈದ ನಮ್ಮ ವಿದ್ಯಾರ್ಥಿಯಾದ ಮೊಹಮ್ಮದ್ ಮುನಾಜ್ ಹಾಗೂ ಪ್ರೌಢಶಾಲಾ ವಿಭಾಗದ ಕರಾಟೆ ಚಾಂಪಿಯನ್ಶಿಪ್ಪಿನಲ್ಲಿ ಸಾಧನೆಗೈದ ಜೀವಿತ್ ಇವರು ತಮ್ಮ ಪೋಷಕರೊಂದಿಗೆ ಸನ್ಮಾನದ ಗದ್ದುಗೆಯನ್ನು ಏರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಸನ್ಮಾನ ಪತ್ರವನ್ನು ವಾಚಿಸಲು ಬರುತ್ತಿದ್ದಾರೆ ಶ್ರೀಮತಿ ವಿಂಧ್ಯಶ್ರೀ, ಕನ್ನಡ ಉಪನ್ಯಾಸಕರು, LCR ವಿದ್ಯಾಸಂಸ್ಥೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಈ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಕರಾಟೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಂತಹ ಜೀವಿತ್ ಪಿ ಹಾಗೂ ಕಾಲೇಜು ವಿಭಾಗದಲ್ಲಿ ಕುಸ್ತಿ ಪಂದ್ಯಾಟದಲ್ಲಿ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಂತಹ ಮೊಹಮ್ಮದ್ ಮುನಾಜ್. ಕಾಲೇಜು ವಿಭಾಗದ ಮೊಹಮ್ಮದ್ ಮುನಾಜ್ ಅವರು ಪೋಷಕರೊಂದಿಗೆ ಸನ್ಮಾನದ ವೇದಿಕೆಯನ್ನೇರಬೇಕಾಗಿ ಕೇಳಿಕೊಳ್ತಿದ್ದೇನೆ. ಕುಸ್ತಿ ಪಂದ್ಯಾಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಮೊಹಮ್ಮದ್ ಮುನಾಜ್ LCR ಇಂಡಿಯನ್ ಪದವಿ ಪೂರ್ವ ವಿಭಾಗದಲ್ಲಿ ಕಲಿಯುತ್ತಿರುವ ಅಂತರ, ಆದಮ್, ಯೂಸುಫ್ ಮತ್ತು ಮಮ್ತಾಜ್ ದಂಪತಿಗಳ ಪುತ್ರ ಮೊಹಮ್ಮದ್ ಮುನಾಜ್
2022-23ನೇ ಸಾಲಿನಲ್ಲಿ ಎಲ್ಸಿಆರ್ ಇಂಡಿಯನ್ ಪದವಿ ಪೂರ್ವ ಕಾಲೇಜಿಗೆ ದಾಖಲಾಗಿ ಅತ್ಯುತ್ತಮ ಕ್ರೀಡಾಪಟುವಾಗಿ ಸಮಗ್ರ ಕ್ರೀಡಾ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಜಿಲ್ಲಾ ಮಟ್ಟದ ಉತ್ತಮ ಕುಸ್ತಿಪಟುವಾಗಿಯೂ ಗುರುತಿಸಿಕೊಂಡು ಸೈಂಟ್ ಆಗ್ನೆಸ್ ಪದವಿ ಪೂರ್ವ ಕಾಲೇಜು ಮಂಗಳೂರು ಇಲ್ಲಿ ನಡೆದ ಜಿಲ್ಲಾ ಮಟ್ಟದ 65 ಕೆಜಿ ವಿಭಾಗದ ಕುಸ್ತಿ ಪಂದ್ಯಾಟದಲ್ಲಿ ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನದೊಂದಿಗೆ ದ್ವಿತೀಯ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಗೊಂಡು ವೈಯಕ್ತಿಕವಾಗಿ ಪ್ರತಿನಿಧಿಸಿ ಶಿವಾಜಿ ಸರಕಾರಿ ಪದವಿ ಪೂರ್ವ ಕಾಲೇಜು ಹಳಿಯಾಲದಲ್ಲಿ ನಡೆದ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾಟದಲ್ಲಿ ಭಾಗವಹಿಸಿ ಎಲ್ಸಿಆರ್ ವಿದ್ಯಾಸಂಸ್ಥೆಯ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ಪ್ರಚಲಿಸುವಂತೆ ಮಾಡಿ ಹೆತ್ತವರಿಗೆ ಕೀರ್ತಿಯನ್ನು ತಂದ ನಮ್ಮ ಹೆಮ್ಮೆಯ ವಿದ್ಯಾರ್ಥಿ ತಮಗಿದು ತಮ್ಮ ಕ್ರೀಡಾ ಸಾಧನೆಯನ್ನು ಗುರುತಿಸಿ ನಮ್ಮ ಈ ವಿದ್ಯಾಸಂಸ್ಥೆ ನೀಡಿದ ಸನ್ಮಾನ ಪತ್ರ. ಕರಾಟೆಯಲ್ಲಿ ಹೆಸರು ಮಾಡಿರುವಂತಹ ಜೀವಿತ್ ಪಿ ಎಲ್ಸಿಆರ್ ಇಂಡಿಯನ್ ವಿದ್ಯಾಸಂಸ್ಥೆಯ ಪ್ರೌಢಶಾಲಾ ವಿಭಾಗದಲ್ಲಿ ಕಲಿಯುತ್ತಿರುವ ಶ್ರೀಯುತ ಪ್ರೇಮಾನಂದ ಮತ್ತು ಶ್ರೀಮತಿ ಸುರೇಖಾ ದಂಪತಿಗಳ ಸುಪುತ್ರ ಜೀವಿತ್ ಪಿ 10ನೇ ತರಗತಿ. ಇವರು 2015-16ನೇ ಸಾಲಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಗೆ ದಾಖಲಾಗಿ ಕ್ರೀಡಾ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಉತ್ತಮ ಕರಾಟೆ ಪಟುವಾಗಿ ಪ್ರಸ್ತುತ ವರ್ಷ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಿರುವ 17ರ ವಯೋಮಾನದ 50 ಕೆಜಿ ವಿಭಾಗದ ಬಾಲಕರ ತಾಲೂಕು ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಗೊಂಡು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆ ಮಂಗಳೂರಿನಲ್ಲಿ ನಡೆದ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಗೊಂಡು ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಜಿಲ್ಲೆಯನ್ನು ಪ್ರತಿನಿಧಿಸಿ ಅತ್ಯಂತ ಉತ್ತಮ ಪ್ರದರ್ಶನದೊಂದಿಗೆ ದ್ವಿತೀಯ ಸ್ಥಾನವನ್ನು ಪಡೆದು ನಮ್ಮ ವಿದ್ಯಾಸಂಸ್ಥೆಗೆ ಊರಿಗೆ ಹಾಗೂ ಎತ್ತವರಿಗೆ ಕೀರ್ತಿಯನ್ನು ತಂದ ನಮ್ಮ ವಿದ್ಯಾಸಂಸ್ಥೆಯ ಹೆಮ್ಮೆಯ ಕ್ರೀಡಾಪಟು ತಮಗಿದು ತಮ್ಮ ಸಾಧನೆಯನ್ನು ಗುರುತಿಸಿ ನೀಡುವಂತಹ ಗೌರವದ ಸನ್ಮಾನ ಪತ್ರ. ನಿಮ್ಮ ಕ್ರೀಡಾ ಭವಿಷ್ಯವು ಉಜ್ವಲ ಆಗಿರಲಿ, ನಿಮ್ಮ ಸಾಧನೆಯ ಪಥದಲ್ಲಿ ಯಶಸ್ಸು ನಿಮ್ಮದಾಗಲಿ ಎಂದು ಶುಭ ಹಾರೈಸುತ್ತಾ ಇದೀಗ ಜಿಲ್ಲಾ ಮಟ್ಟದಲ್ಲಿ ಕ್ರೀಡಾ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಸುಸಂದರ್ಭ. ಪ್ರಾಥಮಿಕ ಪ್ರೌಢ ಕಾಲೇಜು ವಿಭಾಗದ ಕ್ರೀಡಾ ಕ್ಷೇತ್ರದಲ್ಲಿ ಜಿಲ್ಲಾ ಮಟ್ಟವನ್ನು ಪ್ರತಿನಿಧಿಸಿದ ವಿದ್ಯಾರ್ಥಿಗಳಾದ ಅದೀಶ್ SP, ಶಾವಿತ್ P, ಸಾನ್ವಿತ್ K, ಲಿಖಿತಾ, ನಸೀಬಾ, ನವ್ಯ, ಪ್ರಜ್ಞಾ, ನಯೀಮ್ ಇವರನ್ನು ಗೌರವಿಸುವ ಸುಕ್ಷಣ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಕೇಳಿಕೊಳ್ಳುತ್ತಿದ್ದೇವೆ. ಪ್ರೌಢಶಾಲಾ ವಿಭಾಗದಲ್ಲಿ ಕಲಿಯುತ್ತಿರುವಂತಹ ಸಾನ್ವಿತ್ ಕರಾಟೆ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಎಲ್ಸಿಆರ್ ವಿದ್ಯಾಸಂಸ್ಥೆಯ ಪ್ರೌಢಶಾಲಾ ವಿಭಾಗದಲ್ಲಿ ಶ್ರೀಯುತ ಸನತ್ ಕುಮಾರ್ ಮತ್ತು ಶ್ರೀಮತಿ ವಿದ್ಯಾ ದಂಪತಿಗಳ ಸುಪುತ್ರ ಸಾನ್ವಿತ್ ಕೆ 8ನೇ ತರಗತಿ. ಇವರು 2016-17ನೇ ಸಾಲಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಗೆ ದಾಖಲಾಗಿ ಕ್ರೀಡಾ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಉತ್ತಮ ಕರಾಟೆ ಪಟುವಾಗಿ ಪ್ರಸ್ತುತ ವರ್ಷ ಕರ್ನಾಟಕ ಸರ್ಕಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಿರುವ 14ರ ವಯೋಮಾನದ 45 ಕೆಜಿ ವಿಭಾಗದ ಬಾಲಕರ ತಾಲೂಕು ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಗೊಂಡು ದಿನಾಂಕ 9/9/23ರಂದು ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇರಳಕಟ್ಟೆ ಮಂಗಳೂರು ಇಲ್ಲಿ ನಡೆದ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ತಾಲೂಕನ್ನು ಪ್ರತಿನಿಧಿಸಿ ಅತ್ಯುತ್ತಮ ಪ್ರದರ್ಶನದೊಂದಿಗೆ ತೃತೀಯ ಸ್ಥಾನವನ್ನು ಪಡೆದು ನಮ್ಮ ವಿದ್ಯಾಸಂಸ್ಥೆಗೆ ಊರಿಗೆ ಹಾಗೂ ಹೆತ್ತವರಿಗೆ ಕೀರ್ತಿಯನ್ನು ತಂದ ನಮ್ಮ ವಿದ್ಯಾಸಂಸ್ಥೆಯ ಹೆಮ್ಮೆಯ ಕ್ರೀಡಾಪಟು ತಮಗಿದು ತಮ್ಮ ಸಾಧನೆಯನ್ನು ಗುರುತಿಸಿ ವಿದ್ಯಾಸಂಸ್ಥೆ ನೀಡುವಂತಹ ಗೌರವದ ಸನ್ಮಾನ ಪತ್ರ. ಅದೀಶ್ SP ಎಲ್ಸಿಆರ್ ಇಂಡಿಯನ್ ವಿದ್ಯಾಸಂಸ್ಥೆಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಕಲಿಯುತ್ತಿರುವ ಶ್ರೀಯುತ ಶೈಲೇಶ್ P ಮತ್ತು ಶ್ರೀಮತಿ ಅನಿತಾ ಎನ್ ದಂಪತಿಗಳ ಸುಪುತ್ರ ಅದೀಶ್ SP 7ನೇ ತರಗತಿ. ಇವರು 18-19ನೇ ಸಾಲಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಗೆ ದಾಖಲಾಗಿ ಕ್ರೀಡಾ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಉತ್ತಮ ಕರಾಟೆ ಪಟುವಾಗಿ ಪ್ರಸ್ತುತ ವರ್ಷ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಿರುವ 14ರ ವಯೋಮಾನದ 45 ಕೆಜಿ ವಿಭಾಗದ ಬಾಲಕರ ತಾಲೂಕು ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಗೊಂಡು 9/9/23ರಂದು ದೇರಳಕಟ್ಟೆ ಮಂಗಳೂರು ಇಲ್ಲಿ ನಡೆದ ಜಿಲ್ಲಾ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ತಾಲೂಕನ್ನು ಪ್ರತಿನಿಧಿಸಿ ಅತ್ಯುತ್ತಮ ಪ್ರದರ್ಶನ ನೀಡಿ ವಿದ್ಯಾಸಂಸ್ಥೆಗೆ ಊರಿಗೆ ಹೆತ್ತವರಿಗೆ ಕೀರ್ತಿಯನ್ನು ತಂದ ನಮ್ಮ ವಿದ್ಯಾಸಂಸ್ಥೆಯ ಹೆಮ್ಮೆಯ ಕ್ರೀಡಾಪಟು ತಮಗಿದು ತಮ್ಮ ಸಾಧನೆಯನ್ನು ಗುರುತಿಸಿ ವಿದ್ಯಾಸಂಸ್ಥೆ ನೀಡುವ ಸನ್ಮಾನ ಪತ್ರ. ಲಿಖಿತಾ ಎಲ್ಸಿಆರ್ ಇಂಡಿಯನ್ ವಿದ್ಯಾಸಂಸ್ಥೆಯ ಪ್ರೌಢಶಾಲಾ ವಿಭಾಗದಲ್ಲಿ ಕಲಿಯುತ್ತಿರುವ ಶ್ರೀಯುತ ಪರಮೇಶ್ವರ ನಾಯ್ಕ ಮತ್ತು ಶ್ರೀಮತಿ ಪುಷ್ಪಲತಾ ದಂಪತಿಗಳ
ಸುಪುತ್ರಿ ಕುಮಾರಿ ಲಿಖಿತ 10ನೇ ತರಗತಿ. ಇವರು 2016-17ನೇ ಸಾಲಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಗೆ ದಾಖಲಾಗಿ ಕ್ರೀಡಾ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಉತ್ತಮ ಕ್ರೀಡಾಪಟುವಾಗಿ ಪ್ರಸ್ತುತ ವರ್ಷ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಿರುವ 17ರ ವಯೋಮಾನದ ಬಾಲಕಿಯರ ವಲಯ ಮಟ್ಟದ ಈಟಿ ಎಸೆತ, ಚಕ್ರ ಎಸೆತದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಗುಂಡೆಸೆತದಲ್ಲಿ ದ್ವಿತೀಯ ಸ್ಥಾನವನ್ನು ಗಳಿಸಿ ತಾಲೂಕು ಮಟ್ಟಕ್ಕೆ ಆಯ್ಕೆಗೊಂಡು ತಾಲೂಕು ಮಟ್ಟದ ಈಟಿ ಎಸೆತ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಗೊಂಡು ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ಮೂಡಬಿದ್ರೆ ಇಲ್ಲಿಯ ಸ್ವರಾಜ್ ಮೈದಾನದಲ್ಲಿ ನಡೆದ ಸ್ಪರ್ಧೆಯಲ್ಲಿ ತಾಲೂಕನ್ನು ಪ್ರತಿನಿಧಿಸಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ನಮ್ಮ ವಿದ್ಯಾಸಂಸ್ಥೆಗೆ, ಊರಿಗೆ, ಹೆತ್ತವರಿಗೆ ಕೀರ್ತಿಯನ್ನು ತಂದ ನಮ್ಮ ವಿದ್ಯಾಸಂಸ್ಥೆಯ ಹೆಮ್ಮೆಯ ಕ್ರೀಡಾಪಟು ತಮಗಿದು ತಮ್ಮ ಸಾಧನೆಯನ್ನು ಗುರುತಿಸಿ ವಿದ್ಯಾಸಂಸ್ಥೆ ನೀಡುವ ಗೌರವದ ಸನ್ಮಾನ ಪತ್ರ. ಶ್ರಾವಿತ್ ಪಿ, ಎಲ್ಸಿಆರ್ ಇಂಡಿಯನ್ ವಿದ್ಯಾಸಂಸ್ಥೆಯ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಕಲಿಯುತ್ತಿರುವ ಶ್ರೀಯುತ ಪ್ರೇಮಾನಂದ ಮತ್ತು ಸುರೇಖ ದಂಪತಿಗಳ ಸುಪುತ್ರ ಶ್ರಾವಿತ್ ಪಿ 7ನೇ ತರಗತಿ 17-18ನೇ ಸಾಲಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಗೆ ದಾಖಲಾಗಿ ಕ್ರೀಡಾ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಉತ್ತಮ ಕ್ರೀಡಾಪಟುವಾಗಿ ಪ್ರಸ್ತುತ ವರ್ಷ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಿರುವ 14ರ ವಯೋಮಾನದ ಬಾಲಕರ ವಲಯ ಮಟ್ಟದ 80 ಮೀಟರ್ ಅಡೆತಡೆ ಓಟ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿ ತಾಲೂಕು ಮಟ್ಟಕ್ಕೆ ಆಯ್ಕೆಗೊಂಡು ತಾಲೂಕು ಮಟ್ಟದ ಸ್ಪರ್ಧೆಯಲ್ಲೂ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಗೊಂಡು ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ಮೂಡಬಿದ್ರೆ ಇಲ್ಲಿಯ ಸ್ವರಾಜ್ ಮೈದಾನದಲ್ಲಿ ನಡೆದಂತಹ ಸ್ಪರ್ಧೆಯಲ್ಲಿ ತಾಲೂಕನ್ನು ಪ್ರತಿನಿಧಿಸಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ನಮ್ಮ ವಿದ್ಯಾಸಂಸ್ಥೆಗೆ, ಊರಿಗೆ, ಹೆತ್ತವರಿಗೆ ಕೀರ್ತಿಯನ್ನು ತಂದ ನಮ್ಮ ವಿದ್ಯಾಸಂಸ್ಥೆಯ ಹೆಮ್ಮೆಯ ಕ್ರೀಡಾಪಟು ತಮ್ಮ ಕ್ರೀಡಾ ಸಾಧನೆಯನ್ನು ಗುರುತಿಸಿ ವಿದ್ಯಾಸಂಸ್ಥೆ ನೀಡುವ ಗೌರವದ ಸನ್ಮಾನ ಪತ್ರ. ಕಾಲೇಜು ವಿಭಾಗದ ಮೊಹಮ್ಮದ್ ನঈಮ್, ಎಲ್ಸಿಆರ್ ಇಂಡಿಯನ್ ಪದವಿ ಪೂರ್ವ ವಿಭಾಗದಲ್ಲಿ ಕಲಿಯುತ್ತಿರುವ ಹಮೀದ್ ಮತ್ತು ಜಮೀಲಾ ದಂಪತಿಗಳ ಪುತ್ರ ಮೊಹಮ್ಮದ್ ನঈಮ್ 23-24ನೇ ಸಾಲಿನಲ್ಲಿ ಎಲ್ಸಿಆರ್ ಇಂಡಿಯನ್ ಪದವಿ ಪೂರ್ವ ಕಾಲೇಜಿಗೆ ದಾಖಲಾಗಿ ಅತ್ಯುತ್ತಮ ಕ್ರೀಡಾಪಟುವಾಗಿ ಸಮಗ್ರ ಕ್ರೀಡಾ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಜಿಲ್ಲಾ ಮಟ್ಟದ ಉತ್ತಮ ಕುಸ್ತಿಪಟುವಾಗಿ ಗುರುತಿಸಿಕೊಂಡು ಸೈಂಟ್ ಆಗ್ನೆಸ್ ಪದವಿ ಪೂರ್ವ ಕಾಲೇಜು ಮಂಗಳೂರು ಇಲ್ಲಿ ನಡೆದ ಜಿಲ್ಲಾ ಮಟ್ಟದ 70 ಕೆಜಿ ವಿಭಾಗದ ಕುಸ್ತಿ ಪಂದ್ಯಾಟದಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನದೊಂದಿಗೆ ತೃತೀಯ ಸ್ಥಾನವನ್ನು ತನ್ನದಾಗಿಸಿ ತಾಲೂಕು ಮಟ್ಟದ ಉತ್ತಮ ಥ್ರೋಬಾಲ್ ಕ್ರೀಡಾಪಟುವಾಗಿ ಗುರುತಿಸಿಕೊಂಡು ಪ್ರಸ್ತುತ ವರ್ಷ ತಾಲೂಕು ಮಟ್ಟದಿಂದ ಆಯ್ಕೆಯಾಗಿ ವಾಣಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಬೆಳ್ತಂಗಡಿಯಲ್ಲಿ ನಡೆದ ಥ್ರೋಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸಿ ಎಲ್ಸಿಆರ್ ವಿದ್ಯಾಸಂಸ್ಥೆಯ ಹೆಸರನ್ನು ಜಿಲ್ಲಾ ಮಟ್ಟದಲ್ಲಿ ಪ್ರಜ್ವಲಿಸುವಂತೆ ಮಾಡಿದ ನಮ್ಮ ಸಂಸ್ಥೆಗೆ, ಊರಿಗೆ, ಹೆತ್ತವರಿಗೆ ಕೀರ್ತಿಯನ್ನು ತಮಗಿದು ತಮ್ಮ ಸಾಧನೆಯನ್ನು ಗುರುತಿಸಿ ವಿದ್ಯಾಸಂಸ್ಥೆ ನೀಡಿದಂತಹ ಸನ್ಮಾನ ಪತ್ರ. ಹಾಗೆಯೇ ನಸೀಬಾ, ಎಲ್ಸಿಆರ್ ಇಂಡಿಯನ್ ಪದವಿ ಪೂರ್ವ ವಿಭಾಗದಲ್ಲಿ ಕಲಿಯುತ್ತಿರುವ ಅಬ್ದುಲ್ ಖಾದರ್ ಮತ್ತು ಆಲಿ ಮೊಹಮ್ಮದ್ ದಂಪತಿಗಳ ಪುತ್ರಿ ನಸೀಬಾ 22-23ನೇ ಸಾಲಿನಲ್ಲಿ ಪದವಿ ಪೂರ್ವ ಕಾಲೇಜಿಗೆ ದಾಖಲಾಗಿ ಸ್ಥಳೀಯ ಹಾಗೂ ತಾಲೂಕು ಮಟ್ಟದ ಉತ್ತಮ ಕ್ರೀಡಾಪಟುವಾಗಿ ಗುರುತಿಸಿಕೊಂಡು ಪ್ರಸ್ತುತ ವರ್ಷ ತಾಲೂಕು ಮಟ್ಟದಿಂದ ಆಯ್ಕೆಯಾಗಿ ವಾಣಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಬೆಳ್ತಂಗಡಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟದಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿ ನಮ್ಮ ಸಂಸ್ಥೆಯ ಹೆಸರನ್ನು ಜಿಲ್ಲಾ ಮಟ್ಟದಲ್ಲಿ ಪ್ರಜ್ವಲಿಸುವಂತೆ ಮಾಡಿ ನಮ್ಮ ಸಂಸ್ಥೆಗೆ, ಊರಿಗೆ ಕೀರ್ತಿಯನ್ನು ತಂದ ತಮಗಿದೋ ತಮ್ಮ ಕ್ರೀಡಾ ಸಾಧನೆಯನ್ನು ಗುರುತಿಸಿ ಕೊಡಮಾಡುವಂತಹ ಗೌರವದ ಸನ್ಮಾನ ಪತ್ರ. ಹಾಗೆಯೇ ಕಾಲೇಜು ವಿಭಾಗದ ನವ್ಯ, ಎಲ್ಸಿಆರ್ ಇಂಡಿಯನ್ ಪದವಿ ಪೂರ್ವ ವಿಭಾಗದಲ್ಲಿ ಕಲಿಯುತ್ತಿರುವ ನಾರಾಯಣ ಮತ್ತು ಜಾನಕಿ ದಂಪತಿಗಳ ಪುತ್ರಿ ನವ್ಯ 22-23ನೇ ಸಾಲಿನಲ್ಲಿ ಎಲ್ಸಿಆರ್ ಇಂಡಿಯನ್ ಪದವಿ ಪೂರ್ವ ಕಾಲೇಜಿಗೆ ದಾಖಲಾಗಿ ಸ್ಥಳೀಯ ಹಾಗೂ ತಾಲೂಕು ಮಟ್ಟದ ಉತ್ತಮ ಥ್ರೋಬಾಲ್ ಕ್ರೀಡಾಪಟುವಾಗಿ ಗುರುತಿಸಿಕೊಂಡು ಪ್ರಸ್ತುತ ವರ್ಷ ತಾಲೂಕು ಮಟ್ಟದಿಂದ ಆಯ್ಕೆಯಾಗಿ ವಾಣಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಬೆಳ್ತಂಗಡಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟದಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿ ಎಲ್ಸಿಆರ್ ವಿದ್ಯಾಸಂಸ್ಥೆಯ ಹೆಸರನ್ನು ಜಿಲ್ಲಾ ಮಟ್ಟದಲ್ಲಿ ಪ್ರಜ್ವಲಿಸುವಂತೆ ಮಾಡಿ ನಮ್ಮ ಸಂಸ್ಥೆಗೆ, ಊರಿಗೆ, ಹೆತ್ತವರಿಗೆ ಕೀರ್ತಿಯನ್ನು ತಂದ ತಮಗಿದೋ ಕ್ರೀಡಾ ಸಾಧನೆಯನ್ನು ಗುರುತಿಸಿ ಕೊಡಮಾಡುವಂತಹ ಗೌರವದ ಸನ್ಮಾನ ಪತ್ರ. ಕುಮಾರಿ ಪ್ರಜ್ಞಾ, ಎಲ್ಸಿಆರ್ ಇಂಡಿಯನ್ ಪದವಿ ಪೂರ್ವ ವಿಭಾಗದಲ್ಲಿ ಕಲಿಯುತ್ತಿರುವ ಕೇಶವ ಮತ್ತು ರಂಜನಿ ದಂಪತಿಗಳ ಪುತ್ರಿ ಕುಮಾರಿ ಪ್ರಜ್ಞಾ 23-24ನೇ ಸಾಲಿನಲ್ಲಿ ಎಲ್ಸಿಆರ್ ಪದವಿ ಪೂರ್ವ ಕಾಲೇಜಿಗೆ ದಾಖಲಾಗಿ ಸ್ಥಳೀಯ ಹಾಗೂ ತಾಲೂಕು ಮಟ್ಟದ ಉತ್ತಮ ಥ್ರೋಬಾಲ್ ಕ್ರೀಡಾಪಟುವಾಗಿ ಗುರುತಿಸಿಕೊಂಡು ಪ್ರಸ್ತುತ ವರ್ಷ ತಾಲೂಕು ಮಟ್ಟದಿಂದ ಆಯ್ಕೆಯಾಗಿ ವಾಣಿ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಬೆಳ್ತಂಗಡಿಯಲ್ಲಿ ನಡೆದ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟದಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿ ನಮ್ಮ ಸಂಸ್ಥೆಯ ಹೆಸರನ್ನು ಜಿಲ್ಲಾ ಮಟ್ಟದಲ್ಲಿ ಪ್ರಜ್ವಲಿಸುವಂತೆ ಮಾಡಿ ನಮ್ಮ ಸಂಸ್ಥೆಗೆ, ಊರಿಗೆ, ಹೆತ್ತವರಿಗೆ ಕೀರ್ತಿಯನ್ನು ತಂದ ತಮಗಿದೋ ತಮ್ಮ ಕ್ರೀಡಾ ಸಾಧನೆಯನ್ನು ಗುರುತಿಸಿ ನಮ್ಮ ವಿದ್ಯಾಸಂಸ್ಥೆ ನೀಡಿದಂತಹ ಸನ್ಮಾನ ಪತ್ರ. ಅವಕಾಶಕ್ಕಾಗಿ ವಂದನೆಗಳು. ಅಭಿನಂದನಾ ಕಾರ್ಯಕ್ರಮದಲ್ಲಿ ನೆರವೇರಿಸಿಕೊಟ್ಟಂತಹ ಹಾಗೂ ಸ್ವೀಕರಿಸಿದ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ
ಶೈಕ್ಷಣಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ, ಕ್ರೀಡಾ ಸಾಧನೆಗೆ ಹೆಜ್ಜೆ ಹಾಕುತ್ತಾ ಹೆಜ್ಜೆಯ ನಿನಾದದಲ್ಲಿ ವಿಜಯದ ಪತಾಕೆಯನ್ನು ಮೊಳಗಿಸಿ ಸಮಗ್ರ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡ ವಿದ್ಯಾರ್ಥಿಗಳ ಪಟ್ಟಿಯನ್ನು ವಾಚಿಸಲಿದ್ದಾರೆ ಶ್ರೀಮತಿ ವಿಂಧ್ಯಶ್ರೀ, ಕನ್ನಡ ಉಪನ್ಯಾಸಕರು. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮುಖ್ಯ ಅತಿಥಿಗಳಾದ ಶ್ರೀಯುತ ಅಮಿತ್ ಬಿ, ವಿದ್ಯಾರ್ಥಿಗಳ ಮುಖ್ಯ ಶಿಕ್ಷಕರು, ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗುವಂತಹ ಶೈಕ್ಷಣಿಕ, ಕ್ರೀಡಾ, ಸಾಂಸ್ಕೃತಿಕ ಹಾಗೂ ಸರ್ವತೋಮುಖ ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳಿಗೆ ನಡೆಸಿ 2023-24ನೇ ಸಾಲಿನ ಸಮಗ್ರ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಂತಹ ತಂಡವನ್ನು ವಾಚಿಸುವಂತಹ ಸಮಯ. ಮೊದಲಿಗೆ ಪ್ರಾಥಮಿಕ ಹಾಗೂ ಪ್ರೌಢ ವಿಭಾಗದಲ್ಲಿ 4 ತಂಡಗಳಿದ್ದು, ರೆಡ್ ಹೌಸ್, ಯೆಲ್ಲೋ ಹೌಸ್, ಗ್ರೀನ್ ಹೌಸ್, ಬ್ಲೂ ಹೌಸ್, ಈ 4 ತಂಡಗಳೇ ಇದ್ದು, ಈ 4 ತಂಡಗಳಲ್ಲಿ ಈ ವರ್ಷದ ಸಮಗ್ರ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಂತಹ ತಂಡ ರೆಡ್ ಹೌಸ್. ಪ್ರಾಥಮಿಕ ಹಾಗೂ ಪ್ರೌಢ ವಿಭಾಗದ ರೆಡ್ ಹೌಸ್. ವೇದಿಕೆಯಲ್ಲಿ ಉಪಸ್ಥಿತರಿರುವ ಮುಖ್ಯ ಅತಿಥಿಗಳು ಶ್ರೀಯುತ ಅಮಿತ್ ಪಿ, ಮುಖ್ಯ ಶಿಕ್ಷಕರು. ಇವರು ವಿದ್ಯಾರ್ಥಿಗಳನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅಭಿವಂದನೆಗಳು. ಹಾಗೆಯೇ ಕಾಲೇಜು ವಿಭಾಗದಲ್ಲಿ 5 ತಂಡಗಳನ್ನಾಗಿ ಮಾಡಿ ರಾಬಿನ್ ರೈಡರ್ಸ್, ಮೈಟಿ ವಾರಿಯರ್ಸ್, ಫ್ಯಾಲ್ಕಾನ್, ಯೂನಿಕಾರ್ನ್, ಜವಾನ್ ಎಂಬ 5 ತಂಡಗಳನ್ನು ಮಾಡಿ ಸಮಗ್ರ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಂತಹ ತಂಡ ಟೀಮ್ ಫ್ಯಾಲ್ಕಾನ್. ಕಾಲೇಜು ವಿಭಾಗದಲ್ಲಿ ತನ್ನದಾಗಿಸಿಕೊಂಡಂತಹ ಸಮಗ್ರ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಂತಹ ತಂಡ ಟೀಮ್ ಫ್ಯಾಲ್ಕಾನ್. ಅಭಿವಂದನೆಗಳು. ನಿಮ್ಮ ಸಾಧನೆ ಇದೇ ರೀತಿ ಮುಂದುವರಿಯಲಿ ಎಂದು ಆಶಿಸುತ್ತಿದ್ದೇನೆ. ಅನುಭವವು ಜಗತ್ತಿನ ಸರ್ವಶ್ರೇಷ್ಠ ಶಿಕ್ಷಕ. 1000 ಸಲ ಸೋತರೂ ಇನ್ನೊಮ್ಮೆ ಸೋಲುವುದಕ್ಕೆ ಸಿದ್ಧ ಎನ್ನುವ ಛಲ ಹೊಂದಿದ್ದರೆ ಸಾಕು. ನಿಮ್ಮ ಗೆಲುವಿಗೆ ಆ 1000 ಸೋಲುಗಳೇ ಮೆಟ್ಟಿಲುಗಳಾಗಿ ನಿಲ್ಲುತ್ತದೆ. ಕಂಗ್ರ್ಯಾಚುಲೇಷನ್ ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಗುರುವಿನ ಬಲದೊಂದಿಗೆ ಪರಿಶ್ರಮವಿದ್ದರೆ ಸಾಧನೆ ಸಿದ್ಧಿಸುವುದಂತೆ. ಗುರುವಿನ ಸ್ಥಾನದಲ್ಲಿದ್ದುಕೊಂಡು ನೂರಾರು ಮಕ್ಕಳಿಗೆ ತನ್ನ ಜ್ಞಾನದ ನೆರೆಯುತ್ತಾ ವಿದ್ಯಾರ್ಥಿಗಳನ್ನು ಸದಾ ಹುರಿದುಂಬಿಸುತ್ತಿರುವ ವ್ಯಕ್ತಿತ್ವವುಳ್ಳಂತಹ ನಮ್ಮ ಇಂದಿನ ಕಾರ್ಯಕ್ರಮದ ವಿಶೇಷ ಆಹ್ವಾನಿತರು ಶ್ರೀಯುತ ಹಮೀದ್ ಫಿ, ಮುಖ್ಯ ಶಿಕ್ಷಕರು ದಾಕಾಜೀಪ ಹಿರಿಯ ಪ್ರಾಥಮಿಕ ಶಾಲೆ ಉಳಿ ಕಕ್ಕೆಪದವು. ಇವರು ಇಂದಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರ. ಎಲ್ಶರ್ ಆಂಗ್ಲ ಮಾಧ್ಯಮ ಶಾಲೆ ಕಕ್ಕೆಪದವು ಇದರ ಆಸ್ಟ್ರೇಲಿಯಾ ನಡೆತಿರುವಂತಹ ಎಲ್ಶರ್ ಸಂಭ್ರಮ 2023-24ನೇ ಸಾಲಿನ ಈ ಸಂಭ್ರಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂತಹ ಈ ಸಂಸ್ಥೆಯ ಸಂಚಾಲಕರೇ, ಅದೇ ವೇದಿಕೆಯಲ್ಲಿ ಉಪಸ್ಥಿಸುವಂಥ ಎಲ್ಲ ನನ್ನ ಆತ್ಮೀಯ ಗಣ್ಯರೇ, ನಿಮಗೆಲ್ಲರಿಗೂ ನನ್ನ ಮೊದಲ ವಂದನೆಗಳು. ಯಾಕಂತೇಳಿದರೆ ಮುಂದೆ ಸಾಕಷ್ಟು ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಲಿಕ್ಕಿದೆ. ಯಾಕಂದರೆ ನಾನು ಈ ಸಂದರ್ಭದಲ್ಲಿ ಮಾತಾಡಿದರೆ ಕೇಳಿಸುವಂಥ ಕಿವಿಗಳಿಗೆ ಅವಧಾನವೂ ಬೇಕು, ಸಮಾಧಾನವೂ ಬೇಕು. ಆದ ಕಾರಣ ಕಾರ್ಯಕ್ರಮಕ್ಕೆ ಲೋಪ ಆಗ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ಕಕ್ಕೆಪದವು ಅಥವಾ ಉಳಿ ಗ್ರಾಮ, ಇದರ ಪಕ್ಕದಲ್ಲಿರುವಂಥ ಇನ್ನೊಂದು ಗ್ರಾಮ ಕಜೆಕಾರು. ಬಹಳ ತೀರ ಹಿಂದುಳಿದಂತಹ ಪ್ರದೇಶ ಆಗಿತ್ತು ಬಹಳ ಹಿಂದೆ. ಸಾಮಾನ್ಯವಾಗಿ ನಾನು
ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಪಡೆಯಬೇಕಾದ್ರೆ ಸುಮಾರು 6 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಿತ್ತು. ಪ್ರಾಥಮಿಕ ಶಾಲಾ ಶಿಕ್ಷಣವನ್ನು ಮುಗಿಸಿ ನಾನು ಪ್ರೌಢ ಶಿಕ್ಷಣಕ್ಕೆ ಹೋಗಬೇಕಾದ್ರೆ ಪುಂಜಲ್ಕಟ್ಟೆ ಶಾಲೆ ಒಂದು ಪ್ರೌಢಶಾಲೆ, ಬಂಟ್ವಾಳದಲ್ಲಿ ಒಂದು ಎಸ್ ಪ್ರೌಢಶಾಲೆ, ಪಾನೆಮಂಗಳೂರಲ್ಲಿ ಒಂದು ಶಾರದಾ ಪ್ರೌಢಶಾಲೆ, ತಪ್ಪಿದರೆ ಮಂಗಳೂರು. ಈ ಕಡೆ ನಾವು ನೋಡಿದರೆ ಬೆಳ್ತಂಗಡಿಯಲ್ಲಿ ಒಂದು ಪ್ರೌಢಶಾಲೆ, ಧರ್ಮಸ್ಥಳ ಒಂದು ಪ್ರೌಢಶಾಲೆ ಬಿಟ್ಟರೆ ಮುಂಡಾಜಲ್ಲಿ ಒಂದು ಪ್ರೌಢಶಾಲೆ. ಕಾಲೇಜಿಗೆ ಹೋಗಬೇಕಾದ್ರೆ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಒಂದು, ಬಂಟ್ವಾಳದ ಎಸ್ ಕಾಲೇಜು ಒಂದು. ಸಾಮಾನ್ಯವಾಗಿ ಪ್ರೌಢ ಶಿಕ್ಷಣವನ್ನು ನಾವು ಮುಗಿಸಬೇಕಾದ ಆ ಕಾಲದಲ್ಲಿ ಕಡಿಮೆ ಅಂದರೆ ಹೋಗಲಿಕ್ಕೆ 6 ಕಿಲೋಮೀಟರ್, ಬರಲಿಕ್ಕೆ 12 ಕಿಲೋಮೀಟರ್ ನಡಿಬೇಕಿತ್ತು. ಆದರೆ ಇವತ್ತು ನಮ್ಮ ಈ ಗುಡಿ ಗ್ರಾಮದಲ್ಲಿ ಕಕ್ಕೆಪೌದನಲ್ಲಿ LKGಯಿಂದ ಆರಂಭಿಸಿ ಒಂದು ಮಗು 3.5 ವರ್ಷದ ಮಗು ಇನ್ನು ಸೇರಿದರೆ 21 ವರ್ಷ ಪ್ರಾಯ ತನಕ ಕಾಲೇಜಿನೊಳಗೆ ಡಿಗ್ರಿ ತನಕ ಕರಲಿಕ್ಕೆ ಒಂದು ಅವಕಾಶವನ್ನು ಸನ್ಮಾನ್ಯ ಶ್ರೀ ನಮ್ಮ LCR ಅಂತ ಹೇಳಿದರೆ ಲಿಂಗಪ್ಪ ಮಾಸ್ಟ್ರು ನನ್ನ ಸಂಸ್ಥೆಯಲ್ಲಿ ಸುದೀರ್ಘವಾಗಿ ಸೇವೆ ಸಲ್ಲಿಸಿದಂಥ ಒಬ್ಬ ಗುರು ಶ್ರೇಷ್ಠರು, ಸಾಧಕರು. ಅವರ ಹೆಸರೇ ಅವರ ಮಗ ಈ ಸಂಸ್ಥೆಯನ್ನು ಇವತ್ತು ಹುಟ್ಟಾಕಿದ್ದಾರೆ. ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಕೊರೋನಾ ಸಮಯದಲ್ಲಿ ಅಷ್ಟೊಂದು ಕಾರ್ಮೋಡ ಸವಿದಿತ್ತು. ಸಾಮಾನ್ಯ ಎಲ್ಲ ಶಿಕ್ಷಣ ಸಂಸ್ಥೆಗಳು ಬಹಳ ಒಂದು ಅಜೀರ್ಣಾವಸ್ಥೆಗೆ ಹೋಗಿತ್ತು. ಆದರೂ ಈ ಸಂಸ್ಥೆಯನ್ನು ಹುಟ್ಟಿ ಬೆಳೆಸಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಪ್ರತಿಷ್ಠಿತ ಒಂದು ಸಂಸ್ಥೆಯಾಗಿ ಇದು ರೂಪೀಕರಿಸಲಿಕ್ಕೆ ಇವರೆಲ್ಲರ ಶ್ರಮ ಸಾಕಷ್ಟು ಇದೆ. ಆ ನೆಲೆಯಲ್ಲಿ ನಾನು ಒಂದು ಸಣ್ಣ ಕಥೆಯೊಂದಿಗೆ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ಸಾಕಷ್ಟು ತಾಯಿಯಂದಿರು, ಪೋಷಕರು ಈ ಸಂಸ್ಥೆಯಲ್ಲಿ ಇಲ್ಲಿ ಸೇರಿದ್ದೀರಿ. ಒಂದು ಪ್ರತಿಷ್ಠಿತ ಒಂದು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಒಂದು ವಿದ್ಯಾರ್ಥಿ ಇದ್ದಂತೆ. ಸಣ್ಣ ವಾಸ್ತವಿಕ ಸತ್ಯ ಇರುವಂಥ ಒಂದು ಘಟನೆ. ಆ ಹುಡುಗ ಸಂಜೆ ಹೋಗುವಾಗ ಆ ಮಿಸ್ ಅವರಿಗೆ ಒಂದು ಕಾಗದವನ್ನು ಲೆಟರನ್ನು ಕೊಟ್ಟರಂತೆ. ಮಗ ಬಹಳ ಮಗನ ಓದಿಗೆ ಪ್ರಥಮವಾಗಿ ಬಂದಂಥ ಪ್ರಥಮ ಅಡ್ಮಿಷನ್ ಆದಂಥ ಮಗು ಆ ಕಾಗದವನ್ನು ಮಿಸ್ ಅವನ ಕಾಗದವನ್ನು ಕೊಟ್ಟ. ಆ ಕಾಗದವನ್ನು ನೇರವಾಗಿ ತಾಯಿ ಹತ್ರ ಮಗ ಕೊಂಡೋಗಿ ಕೊಡ್ತಾನೆ. ಮಗನಿಗೆ ಓದಲಿಕ್ಕೆ ಬರಲ್ಲ. ತಾಯಿ ಹತ್ರ ಮಗು ಕೇಳ್ತದೆ, ಅಮ್ಮ ಆದರೆ ಏನು ಬರ್ತಿದೆ? ಮಗ, ನೀನು ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಯಂತೆ. ಈ ಸಂಸ್ಥೆಯಲ್ಲಿ ನಿಮಗೆ ಕಲಿಸುವಂತಹ ಶಿಕ್ಷಕರು ಇಲ್ಲಿ ಇಲ್ಲ, ಅಷ್ಟು ಪ್ರತಿಭಾವಂತ ನೀನು. ಆದ ಕಾರಣ ನೀವು ಯಾವುದಾದ್ರೂ ಬೇರೆ ಸಂಸ್ಥೆಗೆ ಸೇರ್ಬೋದು ಅಂತ ಬರೆದಿದ್ದಾರೆ ಅಮ್ಮ. ಆ ಹುಡುಗನೇ ನೋಬೆಲ್ ಪ್ರೈಸ್ ಪಡೆದಂಥ ಆಲ್ಬರ್ಟ್ ಐನ್ಸ್ಟೀನ್. ಕತೆ ಮುಂದಕ್ಕೆ ಹೋಗ್ತದೆ. ತಾಯಿ ತೀರಿ ಹೋಗುತ್ತಾಳೆ. ಒಂದು ಸಲ ಹಳೆಯ ಪೆಟ್ಟಿಗಳನ್ನೆಲ್ಲ ರಿಪೇರಿ ಮಾಡ್ತಾ ಇರುವಾಗ ಆವಾಗ ಮಿಸ್ ಬರ್ಕೊಟ್ಟಂಥ ಕಾಗದ ಐನ್ಸ್ಟೀನಿಗೆ ಸಿಗ್ತದೆ. ಅದರಲ್ಲಿ ಬರೆದಿದೆ, ನಿಮ್ಮ ಮಗನಷ್ಟು ದೊಡ್ಡ ಹುಡುಗ ಈ ಸಂಸ್ಥೆಯಲ್ಲಿ ಯಾರೂ ಇಲ್ಲ, ಇವನಿಗೆ ಈ ಸಂಸ್ಥೆಯಲ್ಲಿ ಅಡ್ಮಿಷನ್ ಇಲ್ಲ, ನೀವು ಬೇಕಾದರೆ ಇನ್ನೊಂದು ಶಾಲೆಗೆ ಅವನು ಸೇರಿಸ್ಬೋದು, ಇಲ್ಲಿ ಅವಕಾಶ ನನಗಿಲ್ಲ. ಯಾಕೆ ಮಾತನ್ನು ಹೇಳ್ತಾ ಸಾಕಷ್ಟು ತಾಯಂದಿರಿದ್ದೀರಿ. ಆ ತಾಯಿ ಆ ವಿಷಯವನ್ನು ಪಾಸಿಟಿವ್ ಆಗಿ ತಗೊಂಡು ಧನಾತ್ಮಕವಾಗಿ ತಗೊಂಡು ಮಗುವಿನ ಪೂರ್ತಿ ಬದಲಾವಣೆಯಲ್ಲಿ ಯಶಸ್ವಿಯಾಗಿದ್ದಾಳೆ. ಹಾಗೆ ನಮ್ಮಲ್ಲಿ ಸಾಕಷ್ಟು ತಾಯಿಯಂದಿರಿದ್ದೀರಿ. ನೀವು ಪ್ರತಿಯೊಬ್ಬರೂ ಸಹ
ತಮ್ಮ ಮಗುವನ್ನು ಧನಾತ್ಮಕವಾಗಿ ತೆಗೆದುಕೊಂಡ್ರೆ ಪ್ರತಿ ಮನೆಯಲ್ಲಿ ಐಸಿದಂತಹ ಪ್ರಭುತ್ವವನ್ನು ನಾವು ಕಾಣಿಸ್ಬೋದು ಎಂಬುದು ಈ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನೇ ಆಗಲಿ ಸಾಕಷ್ಟು ವಿಚಾರಗಳು ಇವೆ, ಸಮಯಗಳು ಮೀರ್ತಾ ಇದೆ. ಆದರೆ ಇನ್ನು ಅಬ್ರಹಾಂ ಲಿಂಕನ್ ತನ್ನ ಮಗ ಶಾಲೆಗೆ ಹೋಗುವಾಗ ತನ್ನ ಅಧ್ಯಾಪಕರು ಒಂದು ಕಾಗದ ಬರೀತಾರಂತೆ. ಅಂದರೆ ಇವನು ಈಗಾಗಲೇ ಶಾಲೆಗೆ ಆರಂಭ ಮಾಡಿದ್ದಾನೆ, ಇವನಿಗೆ ಅವನನ್ನು ಕೈ ಹಿಡಿದು ಕರೆದು ಕೂತ್ಕೊಳ್ಳಿಸಿ, ಅವನೆಲ್ಲೋ ಹೊಸತು. ಒಬ್ಬ ಜೀವನವನ್ನು ಮಾಡಬೇಕಾದ್ರೆ ನಮಗೆ ಪ್ರೀತಿ, ವಿಶ್ವಾಸ, ಧೈರ್ಯ ಬೇಕು. ಇದನ್ನು ಅವನಲ್ಲಿ ತುಂಬಲಿಕ್ಕೆ ಪ್ರಯತ್ನ ಮಾಡಿ. ಅದೇ ರೀತಿ ಮೋಸ ಮಾಡದೆ ಮೋಸದಿಂದ ಪಡೆಯುವಂತಹ ಗೆಲುವು ಯಾವುದು ಶಾಶ್ವತ ಅಲ್ಲ. ಇದನ್ನು ಅವನಿಗೆ ಸ್ಪಷ್ಟವಾಗಿ ಈ ರೀತಿಯ ಇದೆಲ್ಲ ನಮ್ಮ ತಾಯಂದಿರು ತಿಳ್ಕೊಳ್ಬೋದಂಥ ವಿಚಾರ. ಏನೇ ಇರಲಿ, ಸಾಕಷ್ಟು ವಿಚಾರಗಳು ಮಂಡಿಸಾರೆ. ಕೊನೆಗೆ ನಾನು ನನ್ನ ಒಂದು ಮಾತನ್ನು ಹೇಳ್ತಾರೆ, ಪ್ರತಿಯೊಂದು ತಾಯಿ ತಂದೆ ಮಗುವಿಗೆ ಸಂಸ್ಕಾರಯುತವಾದಂಥ ಮೂಲ್ಯಾಧಾರಿತಂಥ ಶಿಕ್ಷಣವನ್ನು ಕೊಡಿ. ಪ್ರತಿಯೊಬ್ಬರು ಗುರು ಹಿರಿಯನ್ನು ಗೌರವಿಸುವಂತಹ ಶಿಕ್ಷಣ ಕೊಡಿ. ಒಳ್ಳೆಯ ಒಂದು ನೈತಿಕ ಶಿಕ್ಷಣವನ್ನು ಕೊಡಿ. ಮಂಕುತಿಮ್ಮ ಒಂದು ಹೇಳ್ತಾರೆ, ವರ್ಷದಿಂದ ವರ್ಷಕ್ಕೆ, ನಿಮಿಷದಿಂದ ನಿಮಿಷಕ್ಕೆ ಭವಿಷ್ಯವನ್ನು ಚಿಂತಿಸದೆ ಜೀವನವನ್ನು ನೂಕುತ್ತಿರು. ವಿವರಗಳನ್ನು ಜೋಡಿಸುವ ಯಜಮಾನ ಇದ್ದಾರೆ, ಸವಿಸು ನಿನ್ನ ಜನ್ಮ ಅವ ಮಂಕುತಿಮ್ಮ. ಏನಾಗಲಿ ಪ್ರಪಂಚ, ನಾವು ಆಧ್ಯಾತ್ಮಿಕತೆ ನಂಬಿಕೊಂಡು ಬಂದವರು. ಕೂಡಿಸುವುದು, ಗುಣಿಸುವುದು, ಭಾಗಿಸುವುದು ಎಲ್ಲವೂ ಭಗವಂತ. ಆ ಭಗವಂತನಿಂದ ಈ ಸಮಾಜ ಎಲ್ಲವೂ ನಡೀತಾ ಇದೆ. ಹಾಗೆ ನಾವೆಲ್ಲರೂ ಭಗವಂತನ ಮೇಲೆ ಭಾರವನ್ನಿಟ್ಟುಕೊಂಡಿದ್ದೇವೆ. ಈ ರೀತಿಯ ನೆಲೆಯಲ್ಲಿ ಈ ಸಂಸ್ಥೆ ಇನ್ನೂ ಸಹ ಉತ್ತರೋತ್ತರ ಅಭಿವೃದ್ಧಿಯನ್ನು ಸಾಧಿಸಲಿ. ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡುವಂಥ ಅನುವನ್ನು ನೀಡಲಿ. ನಮಗೂ ನಿಮಗೂ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ನಾವು ನೀವು ಸೇರಿ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡೋಣ. ಉತ್ತಮ ನಾಗರಿಕ ಸಮಾಜ ಜೀವಿಗಳ ಸಮಾಜಕ್ಕೆ ಕೊಡೋಣ. ನಾವು ನೀವು ಒಳ್ಳೆಯ ಸಮಾಜ ನಿರ್ಮಾಣ ಮಾಡ್ತಾರೆ. ನನ್ನ ಮಾತಿಗೆ ಪೂರ್ಣ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೆಗೆಟಿವ್ ಪರಿಸ್ಥಿತಿಯಲ್ಲಿಯೂ ನಾವು ಪಾಸಿಟಿವ್ ಆಗಿದ್ದರೆ ನಾವು ಪ್ರತಿ ಬಾರಿಯೂ ಗೆಲ್ಲುತ್ತೇವೆ. ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಎಂದು ಶ್ಲಾಘಿಸಿ ನಮ್ಮ ಸಂಸ್ಥೆಯ ಸಾಧನೆಯನ್ನು ಶ್ಲಾಘಿಸಿದ ಸರ್ ತಮಗಿದು ಹೃತ್ಪೂರ್ವಕ ವಂದನೆಗಳು. ಫಲವತ್ತಾದ ಭೂಮಿಯೊಳಗೆ ನೀರಿದ್ದರೆ ಬೀಜ ಮೊಳಕೆಯೊಡೆಯುವುದಂತೆ, ರೆಕ್ಕೆಯ ಬಲದೊಂದಿಗೆ ಪ್ರಾಣವಿದ್ದರೆ ಪಕ್ಷಿ ಹಾರುವುದಂತೆ, ಗುರುವಿನ ಬಲದೊಂದಿಗೆ ಪರಿಶ್ರಮವಿದ್ದರೆ ಸಾಧನೆ ಸಿದ್ಧಿಸುವುದಂತೆ. ಅಂತೆಯೇ ಗುರುವಿನ ಸ್ಥಾನದಲ್ಲಿದ್ದುಕೊಂಡು ಸದಾ ವಿದ್ಯಾರ್ಥಿಗಳ ಏಳಿಗೆಯನ್ನು ಬಯಸುವಂತಹ, ವಿದ್ಯಾರ್ಥಿಗಳ ಸಣ್ಣ ಸಣ್ಣ ಸಾಧನೆಗಳಲ್ಲಿಯೇ ತನ್ನ ಖುಷಿಯನ್ನು ಕಾಣುವಂತಹ ಶಿಕ್ಷಕನ ಸಾಧನೆಯನ್ನು ಸ್ಮರಿಸುವುದು ನಮ್ಮ ಆದ್ಯ ಕರ್ತವ್ಯ. ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ತೇರ್ಗಡೆಗೊಂಡಿರುವ ನಮ್ಮ ವಿದ್ಯಾಸಂಸ್ಥೆಯಲ್ಲಿರುವ ಶಿಕ್ಷಕರುಗಳನ್ನು ಗುರುತಿಸಿ ಅಭಿನಂದಿಸುವ ಸುಸಮಯ. ಇದೀಗ ನಮ್ಮ ಸಂಸ್ಥೆಯ ಶಿಕ್ಷಕರುಗಳಾದ ಶ್ರೀಮತಿ ಸೌಮ್ಯಾ BR, ಶ್ರೀಯುತ ಪ್ರಶಾಂತ್ K, ಶ್ರೀಮತಿ ಸಂಗೀತಾ H, ಕುಮಾರಿ ವಿನ್ಯಾ A, ಶ್ರೀಮತಿ ಶೈಲಜಾ HS, ಶ್ರೀಮತಿ ಕುಶಲಾ T ಇವರುಗಳು ವೇದಿಕೆಗೆ ಬಂದು ಸನ್ಮಾನದ ಗದ್ದುಗೆಯನ್ನು ಏರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಅಭಿನಂದನಾ ಪತ್ರವನ್ನು ವಾಚಿಸಲಿದ್ದಾರೆ ಶ್ರೀಮತಿ ವಿಂಧ್ಯಶ್ರೀ ಇವರು. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲಬೇಕು ಅಷ್ಟೇ ಎಂಬ ಮಾತಿನಂತೆ ವಿದ್ಯಾರ್ಥಿಗಳ ಸಾಧನೆಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಶಿಕ್ಷಕರ ಸಾಧನೆಯನ್ನು ಗುರುತಿಸುವಂತಹ ಸುಸಮಯ. ಪ್ರಾಥಮಿಕ ವಿಭಾಗದಲ್ಲಿ ಸಹ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಶ್ರೀಮತಿ ಸೌಮ್ಯಾ BR ಇವರು 2015ರಲ್ಲಿ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ತೇರ್ಗಡೆಗೊಂಡಿರುತ್ತಾರೆ. ಇವರಿಗೆ ಅಭಿನಂದನೆಗಳು ಹಾಗೂ ಅಭಿವಂದನೆಗಳು ಮೇಡಮ್. ಪ್ರಾಥಮಿಕ ವಿಭಾಗದಲ್ಲಿ ಸಹ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುವಂತಹ
ಶ್ರೀಯುತ ಪ್ರಶಾಂತ್ ಕೆ ಇವರು ತನ್ನ TET ಪರೀಕ್ಷೆಯನ್ನು 2015ರಲ್ಲಿ ತೇರ್ಗಡೆಗೊಂಡಿರುತ್ತಾರೆ. ಪ್ರೌಢಶಾಲಾ ವಿಭಾಗದಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸುವಂತಹ ಶ್ರೀಮತಿ ಸಂಗೀತ ಎಚ್ 2018 ಮತ್ತು 2023 ಎರಡು ಬಾರಿ TET ಪರೀಕ್ಷೆಯಲ್ಲಿ ತೇರ್ಗಡೆಗೊಂಡು 2023ರಲ್ಲಿ CET ಪರೀಕ್ಷೆಯನ್ನು ತೇರ್ಗಡೆಗೊಂಡಿರುತ್ತಾರೆ. ಅಭಿವಂದನೆಗಳು ಮೇಡಮ್. ಹಾಗೆಯೇ ಪ್ರೌಢಶಾಲಾ ವಿಭಾಗದಲ್ಲಿ ಸಹ ಶಿಕ್ಷಕಿಯಾಗಿರುವಂತಹ ವಿನ್ಯಾಯೇ ಇವರು 2023ರಲ್ಲಿ TET ಪರೀಕ್ಷೆಯನ್ನು ತೇರ್ಗಡೆಗೊಂಡಿರುತ್ತಾರೆ. ಹಾಗೆಯೇ ಪೂರ್ವ ಪ್ರಾಥಮಿಕ ವಿಭಾಗದಲ್ಲಿ ಸಹ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುವಂತಹ ಶೈಲಜಾ HS ಇವರು 2015ರಲ್ಲಿ TET ಪರೀಕ್ಷೆಯನ್ನು ತೇರ್ಗಡೆಗೊಂಡಿರುತ್ತಾರೆ. ಪ್ರಾಥಮಿಕ ವಿಭಾಗದಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯವನ್ನು ನಿರ್ವಹಿಸುವಂತಹ ಕುಶಾಲಾ ಟಿ ಇವರು 2015 ಮತ್ತು 2018 ಎರಡು ಬಾರಿ ಶಿಕ್ಷಕರ ಪರೀಕ್ಷೆಯಲ್ಲಿ ತೇರ್ಗಡೆಗೊಂಡಿರುತ್ತಾರೆ. ಅಭಿವಂದನೆಗಳು. ನಿಮ್ಮ ಈ ಸಾಧನೆಯು ನಿರಂತರವಾಗಿ ಮುಂದುವರಿಯಲಿ, ನಮ್ಮ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಲಿ ಎಂದು ಆಶಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ನಿಮ್ಮ ಸಾಧನೆಯು ಉತ್ತುಂಗಕ್ಕೇರಲಿ, ನಿಮ್ಮ ಸಾಧನೆ ಅನಂತವಾಗಿರಲಿ ಎಂದು ಶುಭ ಹಾರೈಸುತ್ತಾ ಸನ್ಮಾನಗೈದ ಹಾಗೂ ಸನ್ಮಾನ ಸ್ವೀಕರಿಸಿದ ಸರ್ವರಿಗೂ ವಂದನೆಗಳು. ಥ್ಯಾಂಕ್ ಯು ಮ್ಯಾಮ್. ಗೆಲುವಿನ ಹಾದಿಯಲ್ಲಿ ಮುನ್ನಡೆಯುತ್ತಿರುವ ಮುಂಬರುವ ಪೀಳಿಗೆಗೆ ಆಶಾದೀಪವಾಗಿರುವ, ಸದಾ ನಮ್ಮ ಜೊತೆಗಿದ್ದು ತನ್ನ ತಂದೆಯ ಕನಸಿನಂತೆ ಸಂಸ್ಥೆಯನ್ನು ಮುನ್ನಡೆಸುವ ಸಾರಥ್ಯವನ್ನು ವಹಿಸಿಕೊಂಡಿರುವಂತಹ ಸಂಸ್ಥೆಯ ಎಲ್ಲ ಚಟುವಟಿಕೆಗಳಲ್ಲಿಯೂ ಭಾಗಿಗಳಾಗಿರುವ ಇಂದಿನ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರುವಂತಹ ಕುಮಾರಿ ಶಿವಾನಿ ಆರ್ನಾಥ್ ಇವರು ಕಾರ್ಯದರ್ಶಿಗಳು, LCR ವಿದ್ಯಾಸಂಸ್ಥೆ ಇವರು ತಮ್ಮ ಅಧ್ಯಕ್ಷೀಯ ನುಡಿಗಳೊಂದಿಗೆ. Respected principal, coordinator and headmistress, and my teaching and non-teaching staff, and to all the parents who are present here and my dear students. Today's inaugurator, Dr. Santosh Prabhu sir, today's chief guest, Mr. Shivashankar Naik sir, and our guest, Mr. Hamid sir, and all the distinguished guests of the dais who are present here today. My heartiest welcome to you all on behalf of the management. On this occasion, I would like to remember my beloved late father, Mr. Roinath Pade, and my dear grandparents, late Mr. Lingappa Master and late Mrs. Chandravati. We are all here to witness the efforts my father has put to make this institution a beautiful opportunity for so many students and to reach this level by his blessings. Their presence is always guiding us to raise this institution to greater heights. I would like to thank our inaugurator and our chief guest for being here today and taking from your personal time and coming out to the institution and addressing all our students and our parents with your encouraging words of motivation. It gives me great honor and pride to say that we are celebrating our 9th annual LCR Sambrama 2023. To my beloved students who have won various competitions over this academic year, be it in academics or sports or extracurricular activities, I congratulate all of you on behalf of the management. Keep up the same spirit and interest within you for the coming years too.
and I know all of you are very eager to showcase your talents this evening. And especially to my enthusiastic teaching and non-teaching staff, along with the support of our principal and his team, your hard work and effort to make this day a grand success is highly appreciated. ಕೊನೆಯದಾಗಿ ಇಲ್ಲಿ ಬಂದಿರುವ ಎಲ್ಲ ಪೋಷಕರಿಗೆ ನಾನು ಒಂದು ಸಲಹೆಯನ್ನು ಹೇಳಲು ಬಯಸುತ್ತೇನೆ. ನಿಮ್ಮ ಮಕ್ಕಳಿಗೆ ನಿಮ್ಮ ಸಪೋರ್ಟ್ ತುಂಬ ಬೇಕಿದೆ. ಅಕಾಡೆಮಿಕ್ಸಲ್ಲಿ ಮಾತ್ರ ಅಲ್ಲ, ಕಲ್ಚರಲ್, ಸ್ಪೋರ್ಟ್ಸ್ ಆರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ನಿಮ್ಮ ಹಾಗೂ ನಮ್ಮ ಸಪೋರ್ಟ್ ಅವರಿಗೆ ಒಂದು ಪ್ರೇರಣೆ ಆಗುತ್ತದೆ. On this note, I would like to conclude by saying all the best to all my students and enjoy your evening that you all have. Thank you one and all. Thank you, ma'am, for your valuable words. ನಮ್ಮ ಇಂದಿನ ಕಾರ್ಯಕ್ರಮದ ಸವಿನೆನಪು ಚಿರನೂತನವಾಗಿರಲೆಂದು ನಮ್ಮ ಸಂತಸದ ಕ್ಷಣವು ನಿಮ್ಮಲ್ಲಿ ಸದಾ ಉಳಿಯಲಿ ಎಂದು ಬಯಸುತ್ತಾ ಸವಿನೆನಪಿನ ಸ್ಮರಣಿಕೆಯನ್ನು ವೇದಿಕೆಯಲ್ಲಿರುವ ಅತಿಥಿಗಳಿಗೆ ನೀಡಬೇಕಾಗಿ ನಮ್ಮ ಸಂಸ್ಥೆಯ ಗೌರವಾನ್ವಿತ ಸಂಚಾಲಕರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. Now we are at the end of the program. Saying thank you is more than good manners. It is good spirituality. Now I would like to invite Miss Vijaya K, headmistress of our institution, to purpose the end vote of thanks. Thankful is the beginning of gratitude, and gratitude is the completion of thankfulness. All the dignitaries on the dais and off the dais, a very good evening to ladies and gentlemen. It has been a fantastic year of LCR Sambrama 2023-24 for us, and especially for our bright, young and talented children. It's my immense pleasure to propose the vote of thanks on this beautiful occasion. First and foremost, I am delighted to offer cheerful thanks to the President of our institution, our beloved Chairman, Mrs. Babita Arnath, who has been a great support in our all activities and successfully organizing this program. Thank you, ma'am. I owe special gratitude to our inaugurator, Dr. Santosh Prabhu, Professor SDM Law College, Mangalore, despite of your busy schedule, has found time to grace this occasion on behalf of LCR. We thank you, sir. I extend my heartfelt thanks to the chief guest, Mr. Shiva Shankar Nayak, proprietor, Raita Bandhu Aharodyama Private Limited, Marutipura Beltangadi, who spared his valuable time with us on his graceful occasion. Your thoughts have enlightened our minds and have shown us a new path. Thank you, sir. I would like to express my profound gratitude to Ms. Shivani Arnath, the secretary of our institution, for being us by correcting and by giving valuable guidance. Thank you so much, ma'am, for your delightful words. I am extremely grateful to our distinguished guest, Mr. Hamid P., the headmaster of DKZP Higher Primary School, Uli Kakkepadavu. Thank you, sir, for your precious thoughts and valuable presence. I would like to sincere thanks Mr. Justin Lobo, the principal of our institution. Your lofty vision and dynamic leadership has brought us together to work in tandem for our success of this beautiful program. Thank you, sir. I also thank to our coordinator, Mr. Yashwant Ji Nayak, for your active involvement, encouragement, kind guidance and support that he always showered on us. Thank you, sir. Such a gathering cannot be organized and prepared in a single day.
The planning began some weeks ago. In our institution, we are fortunate to have a group of proactive and dedicated staff working with us in extracurricular activities with flexible schedule. The credit goes to each one, you, my dear staff members. Thank you all. Our sincere gratitude goes to all the parents and well-wishers for this rock-solid support system and encouragement. Without your support, children were not being able to achieve excellence. Thank you, everyone. I would like to congratulate our upcoming rock stars for bringing joy to us. This occasion, you are waiting for outstanding performance. Your long practice and hard work resulted in the successful completion of today's annual cultural program. Thank you, my dear students. I would like to thank the people who worked directly and indirectly behind the screen to make this event successful. Thank you, everyone. Last but not least, I thank each one of you who made this LCR Sambrama 2023 memorable moment for us. Thank you one and all. Thank you, ma'am. Once again, I heartily thank you all the hands who joined with us to shine our institution. Thank you one and all. ನಮ್ಮ ಈ ಕಾರ್ಯಕ್ರಮಕ್ಕೆ ಚಂದ್ರಹಾಸ್ ಶೆಟ್ಟಿ ಮುಖ್ಯ ಶಿಕ್ಷಕರು ಪಂಚದುರ್ಗ ಪ್ರೌಢಶಾಲೆ ಕಕ್ಕೆಬೀಡು, ಹಾಗೆ ಶ್ರೀ ಪುರುಷೋತ್ತಮ ಗೌಡ ದೈಹಿಕ ಶಿಕ್ಷಕರು ಪಂಚದುರ್ಗ ಪ್ರೌಢಶಾಲೆ ಕಕ್ಕೆಬೀಡು, ನಮ್ಮ ಸಂಸ್ಥೆಯ ಯಕ್ಷಗಾನ ಗುರುಗಳಾದ ದೇವಪ್ರಸಾದ್ ಗುರಾಣಿಕೆರೆ ಇವರು ಆಗಮಿಸಿರುತ್ತಾರೆ. ಇವರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಉಳಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಚೆನ್ನಪ್ಪ ಸಾಲಿಯನ್ ಇವರು ಆಗಮಿಸಿರುತ್ತಾರೆ. ಇವರಿಗೂ ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತಿದ್ದೇವೆ. ಸದ್ದಿಲ್ಲದೆ ಸಾಗುತ್ತಿದೆ ನಮ್ಮಿ ಪಯಣ. ನವ ಸಂವತ್ಸರಗಳನ್ನು ದಾಟಿ ದಶಮಾನೋತ್ಸವದತ್ತ ಸಾಗುತ್ತಿದೆ ನಮ್ಮಿ ಸಂಭ್ರಮದ ಪಯಣ. ಸಾಗುತ್ತಿರಲಿ ಬೀಗುತ್ತಿರಲಿ ಈ ಸಂಭ್ರಮದ ಪಯಣ. ದಶ ದಿಕ್ಕುಗಳಿಗೆ ಅರಳಲಿ ನಮ್ಮಿ 2023ರ ಸಂಭ್ರಮದ ಪಯಣ. ಅದೇನು ಹೊಸ ಉರುಪಿನೊಂದಿಗೆ, ಹೊಸ ಕನಸುಗಳ ನನಸಾಗಿಸುವ ಆಶಾ ಕಿರಣಗಳ ಭರವಸೆಯೊಂದಿಗೆ, ನವ ಚೈತನ್ಯದೊಂದಿಗೆ ಸಾಗುತ್ತಿರಲಿ ನಮ್ಮಿ ಪಯಣ. ಚಿರನೂತನವಾಗಿರಲಿ ಸವಿ ನೆನಪುಗಳ ಪಯಣ. ನಾವೀಗ LCR ಸಂಭ್ರಮ 2023ರ ಸಭಾ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ತಲುಪಿದ್ದು, ಇದೀಗ ನಾವೆಲ್ಲ ಅತ್ಯಂತ ಕೌತುಕವಾಗಿ ಕಾತುರದಿಂದ ಕಾಯುತ್ತಿರುವ ಶಾಲಾ ಕಾಲೇಜ್ ವಿದ್ಯಾರ್ಥಿಗಳ ವರ್ಣರಂಜಿತ ವಿನೂತನ ಶೈಲಿಯ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅನಾವರಣ ಇದೀಗ ತಮ್ಮ ಮುಂದೆ ಕೆಲವೇ ಕ್ಷಣಗಳಲ್ಲಿ. ಥ್ಯಾಂಕ್ ಯು.
LCR ಸಂಭ್ರಮ 2023-24ನೇ ಸಾಲಿನ ವಾರ್ಷಿಕ ಉತ್ಸವದ ಯಶು ಸಂದರ್ಭ ನೆರೆದಿರುವ ಊರಿನ ಪರವೂರಿನ ವಿದ್ಯಾಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ ಹಾಗೂ ಈ ಸಂಸ್ಥೆಯಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳ ಪೋಷಕರೆಲ್ಲರಿಗೂ ಈ ಸಂಭ್ರಮದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಎಲ್ಲ ಅತಿಥಿ ಅಭ್ಯಾಗತರಿಗೆಲ್ಲರಿಗೂ ಸಂಸ್ಥೆಯ ಸಂಚಾಲಕರು, ಕಾರ್ಯದರ್ಶಿಗಳು, ಪ್ರಾಂಶುಪಾಲರು, ಸಂಯೋಜಕರು, ಮುಖ್ಯ ಶಿಕ್ಷಕರು ಇವರೆಲ್ಲರಿಗೂ ಕೂಡ LCR ಸಂಭ್ರಮದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಕ್ಕೆ ಹೃದಯ ಸ್ಪರ್ಶಿ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ಸಾಂಸ್ಕೃತಿಕ ವೈಭವದ ಸಮಯ. ಸಾಂಸ್ಕೃತಿಕ ಸಂಭ್ರಮದ ಮೊದಲಾಗಿ ನಮ್ಮ ಸಂಸ್ಥೆಯಲ್ಲಿ ವಿದುಷಿ ಶ್ರೀಮತಿ ನಿಶಾ ಪ್ರಸಾದ್ ಇವರಿಂದ ತರಬೇತಿಯನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳಿಂದ ಆರಂಭಗೊಳ್ತಾ ಇದೆ. ನೆರೆದಿರುವ ಎಲ್ಲರನ್ನು ಮನರಂಜಿಸುವ ಮೂಲಕ ವೈವಿಧ್ಯಮಯ ನೃತ್ಯಗಳು, ರೂಪಕಗಳು, ಸಂಸ್ಕೃತಿಯನ್ನು ಬಿಂಬಿಸುವ ಕುಣಿತಗಳು, ದೇಶಭಕ್ತಿ, ಕಲೆ, ಯಕ್ಷಗಾನ, ಸಾಹಸ ಭರಿತ ಕಾರ್ಯಕ್ರಮಗಳ ಸರಣಿ ಇದೀಗ ಈ ವೇದಿಕೆಯಲ್ಲಿ ಅನಾವರಣಗೊಳ್ಳಲಿದೆ. ಮಕ್ಕಳ ಪ್ರತಿಭೆಯನ್ನು ಗುರುತಿಸುವ ಸಂದರ್ಭ ಕೂಡ ಹೌದು. ನಿಮ್ಮ ಪ್ರೋತ್ಸಾಹ, ಆಶೀರ್ವಾದ ಕಾರ್ಯಕ್ರಮದ ಕೊನೆಯವರೆಗೂ ನಮ್ಮ ಮಕ್ಕಳ ಮೇಲಿರಲಿ. LCR ಸಂಭ್ರಮ ನೀಡುತ್ತಿದೆ ಸಾಂಸ್ಕೃತಿಕ ಮನೋರಂಜನೆಯ ರಸದೌತಣ. ಕಾರ್ಯಕ್ರಮದ ಮೊದಲಾಗಿ ನಮ್ಮ ಸಂಸ್ಥೆಯಲ್ಲಿ ವಿದುಷಿ ಶ್ರೀಮತಿ ನಿಶಾ ಪ್ರಸಾದ್ ಇವರ ತರಬೇತಿಯನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳಿಂದ ಆರಂಭಗೊಳ್ತಾ ಇದೆ. ಗೋಪಾಲನು ಬೆಣ್ಣೆ ಕದ್ದ ಚೋರನು, ನಾರಿಯರ ಸೀರೆ ಕದ್ದ ಗೋಕುಲ ಬಾಲಕನಾದ ಕೃಷ್ಣನ ಗುಣಗಾನ ಮಾಡಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು. ಒಂದು ಜೋರಾದ ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ಈ ಸಂಭ್ರಮದ ಸಮಯಕ್ಕೆ ನಾವೆಲ್ಲರೂ ಅಣಿಯಾಗೋಣ.
ಕೃಷ್ಣನ ಗುಣಗಾನ ಮಾಡುತ್ತಾ ಮತ್ತೊಮ್ಮೆ ಸಾಂಸ್ಕೃತಿಕ ವೈಭವಕ್ಕೆ ಚಾಲನೆಯನ್ನು ನೀಡಿದಂತಹ ವಿದ್ಯಾರ್ಥಿಗಳಿಗೆಲ್ಲರಿಗೂ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಸುದ್ದಿ ನ್ಯೂಸ್ ಬೆಳ್ತಂಗಡಿ ಇವರು ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಇವರಿಗೂ ಸಂಸ್ಥೆಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಟನೆಯನ್ನು ರಕ್ತದಲ್ಲೇ ಹೊಂದಿದ್ದ ಜೀವ ರಾಜ್ ಭಾರತಿಯವರ ಪ್ರೇಮದ ಕಾಣಿಕೆ. 5ನೇ ವಯಸ್ಸಿನಲ್ಲಿಯೇ ಬಣ್ಣದ ಲೋಕ ಪ್ರವೇಶಿಸಿ ಎಲ್ಲರ ಮನಗೆದ್ದ ಹುಡುಗ ಪುನೀತ್ ರಾಜ್ಕುಮಾರ್. ಆ ನಟನೆಗೊಂದು ಕೌಶಲತೆ, ಅಭಿನಯಕ್ಕೊಂದು ಗಾಂಭೀರ್ಯತೆ. ಕಾಣದಂತೆ ಮಾಯವಾದನು, ಕೈಲಾಸ ಸೇರಿಕೊಂಡನು. ಇವರ ಬರುವಿಕೆಗೆ ಚಿತ್ರರಂಗದ ಇತಿಹಾಸವೇ ಕಾದು ಕುಳಿತಿದೆ. ಆ ರಾಜರತ್ನ ಮತ್ತೊಮ್ಮೆ ಹುಟ್ಟಿ ಬರಲೆಂದು ನಮ್ಮೆಲ್ಲರ ಆಸೆ. ನಮ್ಮಿ ಮಿನುಗುತ್ತಾರೆಗೆ ಕೃತಜ್ಞತೆಯನ್ನು ನೃತ್ಯದ ಮೂಲಕ ಸಲ್ಲಿಸಲು ಬರುತ್ತಿದ್ದಾರೆ ನಮ್ಮ ಪುಟಾಣಿಗಳು. ಸಾವಿರದ 1975ನೇ ಇಸ್ವಿ ಸೋಮವಾರ ಮಾರ್ಚ್ 17ರಂದು ನಕ್ಷತ್ರವೊಂದು ಹುಟ್ಟಿತು. ಮಾನದಾರಿಯಲ್ಲಿ ಸೂರ್ಯ ಜಾರಿಯೋದ, ಚಂದ್ರ ಮೇಲೆ ಬಂದ, ಮಿಣಗುತ್ತಾರೆ ಅಂದ, ನೋಡುಗಂತ ಚಂದ, ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಗರ್ಭದಲ್ಲಿ ಹುಟ್ಟಿದ ಕಂದ ಪುನೀತ್ ರಾಜ್ಕುಮಾರ್. ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು, ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಅಪ್ಪು, ಅಭಿ, ವೀರ ಕನ್ನಡಿಗ, ಮೌರ್ಯ, ಆಕಾಶ್, ನಮ್ಮ ಬಸವ, ಅಜಯ್, ಅರಸು, ಮಿಲನ, ಬಿಂದಾಸ್, ವಂಶಿ, ರಾಜ್ ದ ಶೋಮನ್, ಪೃಥ್ವಿ, ರಾಮ್, ಜಾಕಿ, ಹುಡುಗರು, ಪರಮಾತ್ಮ, ಅಣ್ಣ ಬಾಂಡ್, ಯಾರೇ ಕೂಗಾಡಲಿ ನಿನ್ನಿಂದಲೇ, ಮೈತ್ರಿ,
ಪವರ್ ಸ್ಟಾರ್, ಧೀರ ರಣವಿಕ್ರಮ, ಚಕ್ರವ್ಯೂಹ, ದೊಡ್ಡ ಮನೆ ಹುಡುಗ, ರಾಜಕುಮಾರ, ಅಂಜನಿ ಪುತ್ರ, ನಟ ಸಾರ್ವಭೌಮ, ಯುವರತ್ನ, ಇಷ್ಟು ಯಶಸ್ವಿ ಚಿತ್ರಗಳಲ್ಲಿ ಅಭಿನಯಿಸಿದ ನಮ್ಮೆಲ್ಲರ ಮೆಚ್ಚಿನ ಪವರ್ ಸ್ಟಾರ್. ಬರಬೇಡ ನೀ ಅಡ್ಡಕ್ಕೆ, ಸೌಂಡ್ ಇದು ನಿಲ್ಲಲ್ಲ ನಡಿ ಪಕ್ಕಕ್ಕೆ, ಯಾರು ಬೇಕಿಲ್ಲ ಮುನ್ನುಗ್ಗೋಕೆ, ಯಾರು ಎದುರಾಳಿ ಈ ವೇಗಕ್ಕೆ. ನಮ್ಮಿದೆ ಅನ್ಬೇಡ, ನಂಬಿಕೆ ಕೊಡ್ಬೇಡ, ಮೈ ಮರೆತು ಕರಿಬೇಡ, ನೆನಪಿಡು ನಾ ಸೈಲೆಂಟ್ ಅಂತ, ನಾ ಸ್ಮೈಲಿಂಗ್ ಅಂತ, ದಾರಿಲಿ ಸಿಗಬೇಡ. Feel the power, feel the power, feel the power, feel the power. ಇದೀಗ ಬಂದ ಸುದ್ದಿ, ನಟ ಸಾರ್ವಭೌಮನಿಗೆ ಹೃದಯಾಘಾತ. ಸಾಗರದ ಅಲೆಗೂ ದಣಿವು, ಪರ್ವತಕ್ಕೂ ಬೀಳೋ ಭಯವು, ಮಳೆಯ ಹನಿಗೂ ಬಂತು ನೋಡುದ, ಶಶಿಗೆ ಕಳಚಿ ಹೋಯಿತು ಖುಷಿಯ ಸ್ನೇಹ, ಹಾರಾಡೋ ಮೋಡವಿಂದು ರೆಕ್ಕೆಗಳ ಮುರಿದುಕೊಂಡು ನಿಂತಿದೆ ಮಂಕಾಗಿ ಸುಮ್ಮನೆ, ತಂಗಾಳಿ ಅಂಗಳವು ದಂಗಾಗಿ ಬೆವರಿರೋ ಸೂಚನೆ. ಕರುನಾಡು ಕಂಡ ನಟ ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಇರೋದೊಂದು ಜೀವನ, ಹಿಂದೇನಾಯ್ತು ನೆನ್ಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವೇನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ, ವಿಧಿ ನಮ್ದೇನಿಲ್ಲ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ. ಸಂಬಂಧಿಯಲ್ಲ, ಸ್ನೇಹಿತನಲ್ಲ, ಹುಚ್ಚು ಅಭಿಮಾನಿಯಲ್ಲ, ಆದರೂ ಮನಸ್ಸಿಗೆ ತುಂಬ ನೋವು. ಕೆಲವೊಂದು ಸಾವು ನಮಗೆ ಸಂಬಂಧ ಇಲ್ಲದೇ ಇದ್ದರೂ ಮೌನ ತಂದುಕೊಡುತ್ತದೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರವರ ಸವಿ ನೆನಪುಗಳನ್ನು ಮೆಲುಕು ಹಾಕಿದ ನಮ್ಮ ಪುಟಾಣಿಗಳಿಗೆ ಧನ್ಯವಾದಗಳು. ಲಯಕಾರನಾದ ಶಿವನು ನಾಟ್ಯಪ್ರಿಯ. ನಾಟ್ಯದ ಮೇಲೆ ಶಿವನಿಗಿರುವ ಅಪಾರವಾದ ಪ್ರೀತಿಯಿಂದಲೇ ನಟರಾಜ ನಾಟ್ಯಪ್ರಿಯ ಶಂಕರನನ್ನು ಜಗತ್ತಿಗೆ ಪರಿಚಯಿಸಿದ್ದು. ಭಕ್ತಿಗೆ ಬೇಗನೆ ಒಲಿಯುವ ದೇವ ಮಹಾದೇವ, ಬೇಡಿದ ವರಗಳ ಆಕ್ಷಣ ನೀಡುವ ಶಾಂಬ ಸದಾಶಿವ, ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕ, ಲೋಕವ ರಕ್ಷಿಸಲು ವಿಷವನ್ನೇ ಕುಡಿದ ಕರುಣಾಸಾಗರನಾದ ಶಿವನ ನೃತ್ಯದೊಂದಿಗೆ ಇದೀಗ ನಿಮ್ಮ ಮುಂದೆ ನಮ್ಮ ವಿದ್ಯಾರ್ಥಿಗಳು ಮೇಘಶ್ರೀ ಮತ್ತು ತಂಡ.
ಶಿವಾಯ. ಮನ್ಸನ ಜೀವ ನೀ ನುಡಿಸಿ ಆಡಕ ಢಮರು ಆಗ್ಯಾವ. ಯಾಕ ಶಿವಲಿಂಗ ನಡೆಸುತ್ತಿ ಹಿಂಗ, ಏನೇನೂ ಇಲ್ಲಯ್ಯ ನಮ್ಮ ಕೈಯಾಗ. ಎಡವಿಸಿ ತಾಳ ಉರುಳಿಸಿ ದಾಳ ನಡೆಸಿದಿ अकाल मृत्यु मरता काम करता जो चंडाल का, काल उसका क्या बिगाड़े भक्त जो महाकाल का. अकाल मृत्यु मरता काम करता जो चंडाल का, काल उसका क्या बिगाड़े भक्त जो महाकाल का. भोले की मस्ती में नाचेंगे सारे, भोले हरेंगे जो कष्ट तुम्हारे. भोले के नाम पे चलती है दुनिया, पार लगेगा भोले के सहारे. भोले की मस्ती में नाचेंगे सारे, भोले हरेंगे जो कष्ट तुम्हारे. भोले के नाम पे चलती है दुनिया, पार लगेगा भोले के सहारे. भोले की भक्ति में मिल के सारे आज बोले, भोले की भक्ति में, भोले की भक्ति में मिल के सारे आज बोले. हर हर महादेव, हर हर महादेव महाकाल बम बोले. बम बोले, बम बोले, बम बोले, बम बोले, बम बोले, बम 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 बोले.
नशा है चढ़ा बस हम पर लेके लेके आप बोलेगा हूँ निहाल मन में ना है कोई ख्याल भूल गए हैं दुनिया जब से मन लगा है बोले में ईश्वरनाट्य पूजितम् नमामि नमामि ईश्वरनाट्य पूजितम् नमामि नमामि शङ्करपादा वन्दितम् शिखरनादातोतनं पादकर पुनिताधीर्तनं संगीत साहित्य ನೀಡಿ ನೆರೆದಿರುವ ಜನಸಾಗರವನ್ನು ಶಿವನ ಭಕ್ತಿಯ ಅಲೆಯಲ್ಲಿ ತೇಲಿಸಿದ ನಮ್ಮ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಕರಾವಳಿಯ ಕಂಪನ್ನು ಕೊಂಡಾಡುವ ಕಲೆ, ಮಾತಿನ ಶೈಲಿ, ನಾಟ್ಯದ ವಯ್ಯಾರ, ಕಲಾ ರಸಿಕರ ಕೆರಳಿಸುವ ಕಲೆ, ಇದು ಯಕ್ಷಗಾನ ಕಲಾಭಿಮಾನಕ್ಕೆ ಸಿಕ್ಕ ಉಡುಗೊರೆ. ಕರಾವಳಿ ಕರ್ನಾಟಕದ ಮೇರುಕಲೆ, ನೃತ್ಯ, ಹಾಡುಗಾರಿಕೆ, ಮಾತುಗಾರಿಕೆ, ವೇಷಭೂಷಣಗಳನ್ನು ಒಳಗೊಂಡ ಸ್ವತಂತ್ರ ಶಾಸ್ತ್ರೀಯ ಕಲೆ, ಕರ್ನಾಟಕದ ಸಾಂಪ್ರದಾಯಿಕ ಕಲೆ, ಸಂಸ್ಕೃತಿಯೊಂದಿಗೆ ಹೊಸೆದುಕೊಂಡಿರುವ ಸಮರ್ಥ ಕಲೆಯೇ ಯಕ್ಷಗಾನ. ಬರೀ ಮನೋರಂಜನೆಯಲ್ಲದೆ ಕಲೆ, ಜ್ಞಾನ, ಸಂಸ್ಕೃತಿ, ಸಂಪ್ರದಾಯಗಳ ಹೂರಣವೇ ಯಕ್ಷಗಾನ. ಇದೀಗ ಯಕ್ಷಗಾನ ನೃತ್ಯದ ಮೂಲಕ ಈ ವೇದಿಕೆಯನ್ನು ಅಲಂಕರಿಸಲಿದ್ದಾರೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಯಕ್ಷಗಾನ ತರಬೇತಿಯನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳು. ಇದೀಗ ಯಕ್ಷಗಾನ ನೃತ್ಯ ವೈಭವ LCR ಸಂಭ್ರಮದ ಈ ಸಮಯ.
ಇಳಿಸಿ ಸುಂದರ ನೋಟ ಇಲ್ಚಿ ರಂಗಸ್ಥಲುಟೆ ನಮ್ಮ ಜೀವನದ ಇಲ್ಚಿ ರಂಗಸ್ಥಲುಟೆ ನಮ್ಮ ಜೀವನದಾಟ ತುಳುವಿರಿ ಸಿರಿಜಾಲೆ ತುಳುವಿರಿ ಸಿರಿಮೂಲ ತುಳುವಿರಿ ಸಿರಿಜಾಲೆ ತುಳುವಿರಿ ಸಿರಿಮೂಲ ತುಳುವಿರಿ ಮದಿಮಾಲೆ ವಾಪುರ್ಲುಯ ಬಲತೂಲಯ ವಾಪುರ್ಲುಯ ಬಲತೂಲಯ ವಾಪುರ್ಲುಯ ಬಲತೂಲಯ మిత్తిడిరాపిన చిలిపిలి పక్కిలో మిత్తిడిరాపిన చిలిపిలి పక్కిలో తిరితిడి మేపిన అలకై కల్జిలో తిరితిడి మేపిన అలకై కల్జిలు అర్తిడి పుళిపువ తవే కిన్నెలు ಅರ್ತಿಡು ಪುಳಿಪುವ ತವೆ ಕಿನ್ನಿಲು ಸರುತದ ಕಣ್ಣಿಗೆ ತೋಜುವ ಮೀರುಲು ವಾಪುರ್ಲುಯ ಬಲತೂಲಯ ವಾಪುರ್ಲುಯ ಬಲತೂಲಯ ವಾಪುರ್ಲುಯ ಬಲತೂಲಯ ವಾಪುರ್ಲುಯ ಬಲತೂಲಯ ಎತ್ತರದ ಗಿರಿಸಾಲ ಎತ್ತರದ ಗಿರಿಸಾಲು ಜತ್ತನ ಮಲೆ ನೀರು ಎತ್ತಿಡಿ ಆ ಕಡಲು ಗಿಲತೋಲಯ್ಯ ಎತ್ತಿಡಿ ಆ ಕಡಲೆ ಗಿಲತೋಲಯ ಎತ್ತಿಡಿ ಆ ಕಡಲೆ ಗಿಲತೋಲಯ ವಾಪುರ್ಲುಯ ಬಲತೋಲಯ ವಾಪುರ್ಲುಯ ಬಲತೋಲಯ ವಾಪುರ್ಲುಯ ಬಲತೋಲಯ ವಾಪುರ್ಲುಯ ಬಲತೋಲಯ ಬಿತ್ತಿನ ಪೂಪಂದೆ ಬಿತ್ತಿನ ಕುರಲೆ
Papurluya, Palatulaya, Papurluya, Palatulaya. ಕುಕ್ಕೆ ಉಡಿಪು ಕದಿರೇತೆ ಪುರ್ಲುಯ ಕುಟುಂಬ ಕುಕ್ಕೆ ಉಡಿಪು ಕದಿರೇತೆ ಪುರ್ಲುಯ ಕಡಲ ಭರಿತ ಬಪ್ಪ ನಾಡು ದೇವಿ ದುರ್ಗಿಯ ಕಡಲ ಭರಿತ ಬಪ್ಪ ನಾಡು ದೇವಿ ದುರ್ಗಿಯ ಜಯ ಜಯ ಅಂಬೆ ಜಗದಂಬೆ ಜಯ ಜಯ ಅಂಬೆ ಮೂಕಾಂಬೆ ಜಯ ಜಯ ಅಂಬೆ ಜಗದಂಬೆ ಜಯ ಜಯ ಅಂಬೆ ಮೂಕಾಂಬೆ ತುಡಿರಿಳಿಚ್ಚ ಬೆಳಗು ಜಾಗೆ ಪುರಲಿ ಕಟಿಲಿಯ ತುಡಿರಿಳಿಚ್ಚ ಬೆಳಗು ಜಾಗೆ ಪುರಲಿ ಕಟಿಲಿಯ ಕುಡಲ ದೂರ ಮಂಗಳಾಂಬೆ ಬಾರಿ ಪುರ್ಲುಯ ಕುಡಲ ದೂರ ಮಂಗಳಾಂಬೆ ಬಾರಿ ಪುರ್ಲುಯ ಕುಡುಮ ಕುಕ್ಕೆ ಉಡಿಪು ಕದಿರೇತೆ ಪುರ್ಲುಯ ಕುಡುಮ ಕುಕ್ಕೆ ಉಡಿಪು ಕದಿರೇತೆ ಪುರ್ಲುಯ ಕಡಲ ಭರಿತ ಬಪ್ಪ ನಾಡು ದೇವಿ ದುರ್ಗಿಯ ಜಯ 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 ಜಗದಂಬೆ ಜಯ 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 ಮೂಕಾಂಬೆ ಜಯ 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 ಭ್ರಮರಾಂಬೆ ಜಯ 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 ದುರ್ಗಾಂಬೆ ಜಯ 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 ದುರ್ಗಾಂಬೆ ಜಯ 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 ಮೂಕಾಂಬೆ ಜಯ 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 ಭ್ರಮರಾಂಬೆ ಜಯ 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 ದುರ್ಗಾಂಬೆ ಅಮ್ಮ ಅಮ್ಮ ದುರ್ಗಾಂಬೆ ಮೂಕಾಂಬೆ ಜಗದಂಬೆ ಭ್ರಮರಾಂಬೆ ದುರ್ಗಾಂಬೆ ಮೂಕಾಂಬೆ ಅಂಬ ಜಗದಂಬೆ ಅಂಬ ಭ್ರಮರಾಂಬೆ ವೇಷಭೂಷಣ ಧರಿಸಿ ಮುಖಕ್ಕೆ ಬಣ್ಣ ಹಚ್ಚಿ ಕಣ್ಣಿನಲ್ಲಿ ಭಾವನೆ ವ್ಯಕ್ತಪಡಿಸಿ ಕಾಲಿನಲ್ಲಿ ಗೆಜ್ಜೆ ಧರಿಸಿ ಗೆಜ್ಜೆಯ ನಾದದ ಮೂಲಕವೇ ಸಂಭ್ರಮದ ವೇದಿಕೆಯನ್ನು ರಂಗಸ್ಥಳವನ್ನಾಗಿಸಿ ಯಕ್ಷಗಾನ ನೃತ್ಯದ ಮೂಲಕ ರಂಜಿಸಿದ ಸಂಸ್ಥೆಯ ಹೆಮ್ಮೆಯ ಯಕ್ಷಗಾನ ಕಲಾವಿದರಿಗೆ ಅಭಿನಂದನೆಗಳು ಅಭಿವಂದನೆಗಳು. ವೈವಿಧ್ಯತೆಯಲ್ಲಿ ಏಕತೆಯನ್ನು ಹೊಂದಿದ ಸೌರಾಷ್ಟ್ರ ನಮ್ಮ ಭಾರತ. ದೇಶಪ್ರೇಮದ ಪರಂಪರೆಯಲ್ಲಿ ನೆಲೆಯನ್ನು ಕಂಡಂತಹ ಕಲೆ, ಸಾಹಿತ್ಯ, ಸಂಸ್ಕೃತಿಯ ತಳಹದಿಯ ಮೇಲೆ ನಿಂತ ಭಾರತ. ನಮ್ಮ ದೇಶ ನಮ್ಮ ಹೆಮ್ಮೆ. ನಾವು ಭಾರತೀಯರು. ಸಾಧನೆ ತೋರಿ ವೀರ ಮರಣವನ್ನಪ್ಪಿದ ಎಲ್ಲ ಭಾರತೀಯ ಸೈನಿಕರಿಗೆ ಗೌರವ ನಮನಗಳನ್ನು ಸಲ್ಲಿಸುತ್ತಾ, ಉಗ್ರರ ದಾಳಿಗೆ ಬೆನ್ನು ತೋರಿಸದೆ ಎದೆ ಒಡ್ಡಿ ನಿಲ್ಲುವ ವ್ಯಕ್ತಿ ಅಂದರೆ ಸೈನಿಕ. ತನ್ನ ಎಲ್ಲ ಆಸೆ, ಬದುಕು, ಪರಿವಾರವನ್ನು ಬಿಟ್ಟು ಗಡಿಯನ್ನು ತನ್ನ ಮನೆ, ಭಾರತ ಮಾತೆಯೇ ನನ್ನ ತಾಯಿ ಎನ್ನುವವನೇ ಸೈನಿಕ. ಅದು ಫೆಬ್ರವರಿ 14, 2019. ಭಾರತೀಯರು ಎಂದೆಂದಿಗೂ ಮರೆಯಲಾಗದ ಕರಾಳ ದಿನ. ಭಾರತ ಮಾತೆ ತನ್ನ 40ಕ್ಕೂ ಹೆಚ್ಚು ವೀರಪುತ್ರರನ್ನು ಕಳೆದುಕೊಂಡು ನೋವನ್ನುಂಡ ದಿನ. ಹೌದು, ಇದು ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ಸೇನಾ ವಾಹನಗಳು ಸಾಗುತ್ತಿದ್ದ ಸಮಯ. ಭಾರತ ಮಾತೆಯ ರಕ್ಷಣೆಯಲ್ಲಿ ತೊಡಗಿದ್ದ ಆ ವೀರ ಯೋಧರನ್ನು ಸ್ಫೋಟಕಗಳ ಮೂಲಕ ಬಲಿ ತೆಗೆದುಕೊಂಡ ಭಯಾನಕ ದಿನ. ಪುಲ್ವಾಮಾ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ತನ್ನ ಪರಾಕ್ರಮವನ್ನು ತೋರಿಸಿತ್ತು.
ಇದು ಸರ್ಜಿಕಲ್ ಸ್ಟ್ರೈಕ್ನ ಮೂಲಕ ಎಂಬುದು ನಮ್ಮೆಲ್ಲರಿಗೂ ತಿಳಿದ ವಿಚಾರ. ವೇದಿಕೆಯಲ್ಲಿ ದೇಶದ ವೀರ ಸೈನಿಕರಿಗೆ ಗೌರವ ನಮನಗಳನ್ನು ಸಲ್ಲಿಸುವ ಮೂಲಕ ರೂಪಕವನ್ನು ಪ್ರದರ್ಶಿಸಲಿದ್ದಾರೆ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು. ಜೋರಾದ ಚಪ್ಪಾಳೆಯೊಂದಿಗೆ ಭಾರತೀಯ ವೀರ ಸೈನಿಕರಿಗೆ ಒಂದು ದೊಡ್ಡ ಸಲಾಮನ್ನು ಕೊಡುವಂತಹ ಸಮಯ ಇದು. LCR ಸಂಭ್ರಮ 2023-24. आर्मी ऑफिसर बनना है और देश की सेवा करनी है। बेटा, मैंने तेरे पिताजी को तो खो दिया है, अब मैं तुझे नहीं खो सकती। माँ, जैसे आप मेरी माँ हो वैसे धरती माँ भी मेरी माँ है और देश की सेवा करना मेरा फर्ज है। ये सारे विश्व के जवान हैं। इनका ना कोई धर्म है ना कोई जाति। ये अपने अपने राष्ट्र के अमन और शांति के लिए आए हैं और ये अंतिम सांस तक उसी के लिए लड़ते रहेंगे। संदेशे आते हैं हमें तड़पाते हैं, तो चिट्ठी आती है तो पूछे जाती है कि घर कब आओगे, कि घर कब आओगे, लिखो कब आओगे, कि तुम बिन ये घर सुना सुना है। ऐ गुजरने वाली हवा बता, मेरा इतना काम करेगी क्या, मेरे गाँव जा, मेरे दोस्तों को सलाम दे। वहीं थोड़ी दूर है घर मेरा, मेरे घर में है मेरी बूढ़ी माँ, मेरी माँ के पैरों को छू के तू उसे उसके बेटे का नाम दे। आप लोग की छुट्टी मंजूरी हो चुकी है, आप लोग अपने अपने घर जा सकते हैं। मैं वापस आऊंगा, मैं वापस आऊंगा, मैं वापस आऊंगा, मैं वापस आऊंगा। आज पूरा देश क्रोधित है, पूरा देश आक्रोशित है और पूरा देश गुस्से से उबल रहा है। जम्मू कश्मीर के अवंतीपुरा में आतंकियों ने सीआरपीएफ के काफिले पर हमला किया है। Tragic day for India. 40 CRPF jawans have been killed in the worst terror attack against security men in Kashmir ever. ये हमला 2016 में उड़ी में हुए आतंकवादी हमले से भी बड़ा है और इसने पूरे भारत के धैर्य और सब्र को तोड़कर रख दिया। तलवारों पे सरवार दिए, अंगारों में जिस्म जलाया,
केसरी रंग सजाया है। है मेरी ज़मीं अफसोस नहीं जो तेरे लिए सौ दर्द सहे, महफूज रहे तेरी आन सदा चाहे जान मेरी ये रहे न रहे। मेरी ज़मीं महबूब मेरी, मेरी नस नस में तेरा इश्क बहे, फीका न पड़े कभी रंग तेरा जिस्मों से निकल के खून कहे। तेरी मिट्टी में मिल जावा गुल बन के मैं खिल जावा, इतनी सी है दिल की आरज़ू। तेरी नदियों में बह जावा तेरे खेतों में लहरावा, इतनी सी है दिल की आरज़ू। सरसों से भरे खलियान मेरे जहाँ झूम के भंगड़ा पा न सका, आबाद रहे वो गांव मेरा जहाँ लौट के वापस जा न सका। नया हिंदुस्तान है, ये हिंदुस्तान भर में घुसेगा भी और मारेगा भी। क्या बदले के लिए आपका खून खोल रहा है? कमांडोज, हु आर वी? इंडियन आर्मी ने ये जंग शुरू नहीं की थी, बट वी विल ब्लडी हेल फिनिश इट। हाउ इज द जोश? हाउ इज द जोश? आई सेड हाउ इज द जोश? गुड। मैं लड़ जाना है लहू में एक चिंगारी, जिद से जुनूं तक है जाना, हर कतरा बोल रहा। ऐसा इरादा करिए तबिया रात है जुबान में रखिए, जिगरे में जीत का जुनून भरिए, दर्द से काफिरा प्यार करिए, बन के दीवाना हौसला बुलंद कर मुश्किल सब आसान करिए। जादू सारी रात खोली नींद में ख्वाब देखूं लगा है जो ऐसा अभिशाप, टूट जाइए चल टूट फूट जाइए चल मुश्किल करके फना, लहू सा पसीना मेरा फट जो है सीना मेरा, हिम्मतों से छू आसमां। जाइए चल टूट जाइए चल मुश्किल करके फना, लहू सा पसीना मेरा फट जाए सीना मेरा, हिम्मतों से छू आसमां। वंदे
कैसे मैं चुकाऊं तेरा एहसान, माए तेरी चुनरिया लहराए। जब तक मुझ में है जरा सी जान, माए तेरी चुनरिया लहराए। तेरा नाम है साचा, वंदे ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸಿ ಕುಟುಂಬದಿಂದ ದೂರ ಉಳಿದು ಭಾರತಾಂಬೆಯನ್ನು ತಾಯಿ ಎಂದು ತಿಳಿದು ಇಡೀ ತಮ್ಮ ಜೀವನವನ್ನೇ ಹೋರಾಟಕ್ಕೆ ಸೀಮಿತಗೊಳಿಸಿ ಹಗಲಿರುಳೆನ್ನದೆ ದೇಶ ರಕ್ಷಣೆ ಮಾಡುವ ಶೌರ್ಯವಂತರು ನಮ್ಮ ಹೆಮ್ಮೆಯ ಸೈನಿಕರು. ತಾಯಿ ನೀಡಿದಳು ಜನ್ಮ, ತಾಯಿನಾಡ ಸೇವೆಯಲ್ಲಿ ಹೋರಾಡಿ ಸಾವಿನಲ್ಲಾದರೂ ಹಲವಾರು ಸೈನಿಕರು ಹುತಾತ್ಮ. ಸೇರಲಿ ಶಾಂತಿಯಲ್ಲಿ ಪರಮಾತ್ಮನಡೆಗೆ ಅವರ ಆತ್ಮ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಸಂದರ್ಭದಲ್ಲಿ ತಾಯಿ ಭಾರತಾಂಬೆಗೆ ವೀರ ತ್ಯಾಗವನ್ನು ಮಾಡಿದಂತಹ ಎಲ್ಲ ಸೈನಿಕರನ್ನು ಸ್ಮರಿಸಿಕೊಳ್ಳುತ್ತಾ ದೊಡ್ಡ ಸಲಾಮನ್ನು ನೀಡ್ತಾ ಇದ್ದೇವೆ. ಭಾರತ್ ಮಾತಾ ಕಿ ಜೈ. ಗೆಜ್ಜೆ ಕಟ್ಟಿದ ಕಾಲಿನ ನಾದದ ಸದ್ದಿಗೆ ಸಂತೆಯ ಗದ್ದಲವು ಸ್ತಬ್ಧವಾಗಿದೆ. ಗರಿಬಿಚ್ಚಿದ ನವಿಲಿನ ನಲಿವಿಗೆ ಜಗತ್ತೇ ಮೂಕ ವಿಸ್ಮಿತವಾಗಿದೆ. ಕುಣಿತಕ್ಕಿದೆ ಎಲ್ಲವನ್ನು ಮರೆಸುವ ಶಕ್ತಿ. ಇದೀಗ ನಿಮ್ಮ ಮುಂದೆ ಬರುತ್ತಿದ್ದಾರೆ ಶ್ರದ್ಧಾ ಆ್ಯಂಡ್ ಟೀಮ್. धूम तना ना ना धूम धूम तना ना ना धूम धूम मगपा धूम धूम तना ना दे ना 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 धूम धूम मगसा रागिड़ धूम दा दा दी रा ना 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 da 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 dum da 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 dum da da dum 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 da na na de na 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 dum tan dhira na gama gama maga ma ba maga sa ni sa tan dhira na gama gama maga ma ba maga sa ni sa tan dhira na gama gama maga ma ba maga sa ni sa. Come on now, follow my lead. Come on now, follow my lead. Gama ba gama ma gama ba gama sa gama ba gama ma gama ba gama sa ma ni pa gama ma gama ba gama sa 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 gama ba sa gama ma. I'm in love with your ride. Why niri bama ba gari sani why pani sa sa pani sa sa pani sa sa why gari ni sa ba gari sa ni da ba why now follow my lead. Ta drum dum ta drum ta dhalam ko tak tak ko da da gida 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 drum ta ka drum drum ta takita ta da ta drum gida gida drum ta ta tanam ta ta tarum ta takita ta da gida 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 ta rita ta dhanata ta runata ta dinita ta da drum ta tanam ta tarum ta gadim ta gida 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 dim ta gida gida ta drum dim da ta ta drum nam da ta ta drum tam ta kita dhana ta da tang gida 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 dim ta gida gida ta drum dim da ta gida drum drum da gida da drum ta drum drum da kita ta drum gida gida dum ta rita ta ta dhana ta rita ta gida gida
ತರಿತ ತ ಧಣತ ತ ಝುಂ ತರಿತ ಧಣತ ದ ತರಿಗಿಡತಿಗಿದ ತ ತರಿಗಿಡತಿಗಿದ ತ ಝುಂ ಧಿಂ ದ ತ ಝುಂ. Thank you, students, for your wonderful performance. Trees are precious gift to our life from the nature. They are the green gold on the earth and play a very vital role in maintaining the balance of our ecosystem as well as important for life. Save trees, save life is not only a slogan, it is a responsibility which should be followed by each and every person living on the earth. So, it is a big opportunity to all of us to save our healthy environment and green earth by saving trees. ಮನುಷ್ಯನಿಗೂ ಪ್ರಕೃತಿಗೂ ಅವಿನಾಭಾವ ಸಂಬಂಧ. ಈ ಸಂಬಂಧವು ಶಾಶ್ವತವಾಗಿ ಉಳಿದರೆ ಮಾತ್ರ ಭೂಮಿಯ ಮೇಲೆ ಮನುಷ್ಯನ ಜೀವನ ಸಾಧ್ಯ. ಇಲ್ಲವೆಂದರೆ ಮನುಷ್ಯನ ನಾಶ ಶತಸಿದ್ಧ. ಪರಿಸರ ಚೆನ್ನಾಗಿದ್ದರೆ ನಾವು, ಇಲ್ಲದಿದ್ದರೆ ಬಹುಬೇಗ ನಮ್ಮ ಸಾವು. ಪರಿಸರದ ಸಂಕೇತ ಹಸಿರು, ಈ ಹಸಿರೇ ನಮ್ಮ ಉಸಿರು. ಬೆಳೆ ಬೇಕಾದರೆ ಬೇಕು ಮಳೆ, ಮಳೆ ಬೇಕಾದರೆ ಗಿಡ ಮರಗಳನ್ನು ನೀನು ಬೆಳೆ. ನಿನ್ನ ಸ್ವಾರ್ಥ ನನ್ನ ಮರಣಕ್ಕೆ ಕಾರಣ, ನಿನ್ನ ನಿರ್ಲಕ್ಷ್ಯ ನನ್ನ ಬೆಳವಣಿಗೆಗೆ ಮರಣ. ಹಚ್ಚ ಹಸಿರು ಸಾಯುವ ಮುನ್ನ ನಿನ್ನ ಕೈ ಉಸಿರಿಂದ ಒಂದು ಗಿಡವನ್ನಿಡು, ಇದು ಪ್ರಕೃತಿಯ ಮಾತು. ಮನುಷ್ಯ ತನ್ನ ಸ್ವಾರ್ಥ ಜೀವನಕ್ಕೆ ಪರಿಸರದಲ್ಲಿನ ಬಹು ಅಮೂಲ್ಯ ಮರಗಳನ್ನು ಕಡಿದು ಪ್ರಾಣಿ ಪಕ್ಷಿ ಸಂಕುಲಗಳ ನಾಶಕ್ಕೆ ಕಾರಣನಾಗಿದ್ದಾನೆ. ಮಾನವನ ಬದುಕಿಗೆ ಬೇಕಾಗಿರುವ ಅಮೂಲ್ಯ ಸಂಪತ್ತು ಪರಿಸರ. ಪರಿಸರದಲ್ಲಿನ ಮರ ಗಿಡಗಳಿಂದ ಸಿಗುವ ಆಮ್ಲಜನಕವೇ ಮಾನವನ ಉಸಿರು. ಈ ಉಸಿರಿಗೆ ಕಾರಣವೇ ಹಸಿರು. ಹಚ್ಚ ಹಸಿರಿನ ಮರಗಳನ್ನು ಕಡಿದು ಮನುಷ್ಯ ತನ್ನ ಉಳಿವಿಗೆ ಸಂಚಕಾರವನ್ನು ತಂದೊಡ್ಡುತ್ತಿದ್ದಾನೆ. ಪರಿಸರದ ಉಳಿವಿನ, ಪರಿಸರದ ಮಹತ್ವದ, ಭವಿಷ್ಯದಲ್ಲಿನ ಆಪತ್ತನ್ನು ಹಾಗೂ ಪರಿಸರ ಸಂರಕ್ಷಣೆಯನ್ನು, ಒಂದು ಮರದ ಮಹತ್ವವನ್ನು ನೃತ್ಯ ರೂಪಕದ ಮೂಲಕ ನಮ್ಮೆಲ್ಲರಿಗೂ ಅರ್ಥೈಸಲು ಬರುತ್ತಿದ್ದಾರೆ ಸಂಸ್ಥೆಯ 5ನೇ ತರಗತಿಯ ವಿದ್ಯಾರ್ಥಿಗಳು. ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎನ್ನುತ್ತಾ ಇದೀಗ ನಿಮ್ಮ ಮುಂದೆ मुझ में कहीं बाकी थोड़ी सी है जिंदगी, जगी धड़कन नहीं, जाना जिंदा हूँ मैं तो अभी। कुछ ऐसी लगन इस लम्हे में है, ये लम्हा कहाँ था मेरा, अब है सामने इसे छू लो जरा, मर जाओ या जी लो जरा, खुशियाँ झूम लूं या रो लूं जरा, मर जाओ या जी लो जरा। हो अभी मुझ में कहीं बाकी थोड़ी सी है जिंदगी।
तन को छाया पेड़ की मिल गई, रूठे बच्चे की हंसी जैसे फुसलाने से फिर खिल गई। कुछ ऐसा ही अब महसूस दिल को हो रहा है, बरसों के पुराने जख्म पे मरहम लगा सा है। कुछ ऐसा रहम इस लम्हे में है, ये लम्हा कहाँ था मेरा, अब है सामने इसे छू लूं जरा, मर जाऊं या जी लूं जरा, खुशियाँ चूम लूं या रो लूं जरा, मर जाऊं या जी लूं जरा। डोर से टूटी पतंग जैसी थी ये जिंदगानी मेरी, आज हूँ कल हो मेरा ना हो, हर दिन थी कहानी मेरी। एक बंधन नया पीछे से अब मुझको बुलाए, आने वाले कल की क्यों फिक्र मुझको सता जाए। एक ऐसी चुभन इस लम्हे में है, ये लम्हा कहाँ था मेरा, अब है सामने इसे छू लूं जरा, मर जाऊं या जी लूं जरा, खुशियाँ चूम लूं या रो लूं जरा, मर जाऊं या जी लूं जरा। ಎಷ್ಟು ದಿನ ಬರೀ ವಾಹನಗಳ ಧೂಳು ಹೊಗೆಯಿಂದ ಮತ್ತು ಮರಗಿಡಗಳನ್ನು ನಿಮ್ಮ ಸ್ವಾರ್ಥಕ್ಕಾಗಿ ನಾಶಪಡಿಸಿ ನನ್ನ ಮತ್ತು ನನ್ನ ಭೂಮಿಯ ನೆಮ್ಮದಿ ಹಾಳು ಮಾಡ್ತಿದ್ದೀರಿ. ಎಷ್ಟು ದಿನ ಎಲ್ಲ ಸಹಿಸಿಕೊಂಡು ಸಾಕಾಗಿದೆ. ಅದಕ್ಕೆ ಇವತ್ತು ನಾನು ಸುರಿಸುತ್ತಿರುವ ಕಣ್ಣೀರಿಗೆ ನೀವೇ ಹೊಣೆ. ಇದು ಪರಿಸರದ ಮರದ ಮಾತು. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬಂತಹ ಜವಾಬ್ದಾರಿಯುತ ಒಂದು ನೃತ್ಯ ರೂಪಕವನ್ನು ಮಾಡಿ ತೋರಿಸಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ಅಭಿನಂದನೆಗಳು ವಿದ್ಯಾರ್ಥಿಗಳಿಗೆ. It is a love that brings people together. It is never an easy thing to bring unity among these people. India is a country that perfectly demonstrates unity in diversity. There are 28 states in our country. Different states have different types of culture. It is not diversity which divides us. It is not our religion or culture that divides us, since we have achieved our freedom. Our nation's culture resides in the hearts and in the soul of its people. Now, our little stars going to showcase 5 different states' cultural dance performance.
5, 4, 3, 2, 1. Gunguru, gunguru, baye, haiwa! Maria Pitache, oh Maria Pitache, oh Maria Pitache, hey, oh Maria Pitache, hey, oh Maria Pitache, oh Maria Pitache, oh Maria Pitache, hey, oh Maria Pitache. Oh, yeah. Barra da tamau melusi, istreti compri. Barra da tamau melusi, istreti compri. Alegna entrada miluzi, triste na sair. Alegna entrada miluzi, triste na sair. Hey! Por amor da voz miluzi, eu fico soldado. Por amor da voz miluzi, eu fico soldado. Fazer a sentinela miluzi, levar chicotada. Fazer a sentinela miluzi, levar chicotada. Oh Maria Pitache, 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 oh Maria Pitache. I think it's time to come back to normal. નાગ જેવા દરિયાની સામે ઉતરે અને ઉતરવું પડે કારણ કે કિનારે તો ખાલી પડે નાની નાની બગલીને નાના એવા સપનાની રેત વાળી ડગલીને તોફાનો તરાપ મારે હાલે સાવ આપી જાય તોય જેની હિંમત અને આમ નહીં આપે એવો ખારવો ખલાસી એવો આગનો પ્રવાસી એવો ખારવો ખલાસી એવો આગનો પ્રવાસી ગોતીલો 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 પોતાના જ દરિયામાં પોતાની જ ડૂબકીથી જાતનું અમૂલ્ય મોતીલો બધી જે મજામાં ખાલી વાવટા ધજામાં એવો આગનો પ્રવાસી ગોતીલો એવો કોણ છે પ્રવાસી મને ઓકે ભૈયા કોણ છે પ્રવાસી મને હાય હાય હૈયા કોણ છે પ્રવાસી મને લઈ જા નૈયા તમે ગોતીલો એવો કોણ છે પ્રવાસી મને ઓકે ભૈયા કોણ છે પ્રવાસી મને હાય હાય હૈયા કોણ છે પ્રવાસી મને લઈ જા નૈયા તમે ગોતીલો Celebrate the Thalaiva in Chennai style.
It's not the end yet. सारे जहां से अच्छा हिंदुस्तान हमारा हमारा, सारे जहां से अच्छा हिंदुस्तान हमारा हमारा, सारे जहां से अच्छा। हम बुलबुले हैं इसकी, ये गुलसिता हमारा हमारा, सारे जहां से अच्छा हिंदुस्तान हमारा हमारा, सारे जहां से अच्छा, सारे जहां से अच्छा, सारे जहां से अच्छा। ಬೇರೆ ಬೇರೆ ರಾಜ್ಯದ ಸಾಂಸ್ಕೃತಿಕ ನೃತ್ಯವನ್ನು ಅದ್ಭುತವಾಗಿ ತೋರ್ಪಡಿಸಿದ ನಮ್ಮ ಪುಟಾಣಿಗಳಿಗೆ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ LCR ಹಿತೈಷಿಯಾದಂತಹ ಹಾಗೂ ಕಕ್ಕೆ ಪದವಿನ ವ್ಯಾಪಾರಸ್ಥರಾದಂತಹ ಶ್ರೀಯುತ ರಾಮಪ್ಪ ಪೂಜಾರಿ ಇವರು ಆಗಮಿಸಿದ್ದಾರೆ. ಇವರನ್ನು ಸಂಸ್ಥೆಯ ಪರವಾಗಿ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇದೀಗ ಗೌರವ ಸಮರ್ಪಣೆಯ ಸಮಯ. ಕಾರ್ಯಕ್ರಮದಲ್ಲಿ ಕೊಂಚ ವಿರಾಮವನ್ನು ತೆಗೊಳ್ತಾ ಇದ್ದೇವೆ. ಇದೀಗ ಗೌರವ ಸಮರ್ಪಣೆಯ ಸಮಯ. ಗೌರವಾನ್ವಿತ ಸಂಚಾಲಕರು ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇದು LCR ಸಂಭ್ರಮ. ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರುತ್ತಿರುವಂತಹ ಸಂದರ್ಭದಲ್ಲಿ ಕಾರ್ಯಕ್ರಮದ ಯಶಸ್ಸಿಗೆ ಭಾಜನರಾದಂತಹ ವಸ್ತ್ರ ವಿನ್ಯಾಸವನ್ನು ಹಾಗೂ ಮುಖವರ್ಣಿಕೆಯನ್ನು ಮಾಡಿದಂತಹ ಶ್ರುತಿ ಆರ್ಟ್ಸ್ ಕಾವಳಕಟ್ಟೆ ಇದರ ಮುಖ್ಯಸ್ಥರು ಸಂಸ್ಥೆಯ ಗೌರವ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗೌರವಾನ್ವಿತ ಸಂಚಾಲಕರು ಈ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡಬೇಕು. ಶ್ರುತಿ ಆರ್ಟ್ಸ್ ಕಾವಳಕಟ್ಟೆ ಇದರ ಮುಖ್ಯಸ್ಥರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರುತಿ ಆರ್ಟ್ಸ್ನ ಮುಖ್ಯಸ್ಥರು ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಈ ಕಾರ್ಯಕ್ರಮದ ಛಾಯಾಗ್ರಹಣವನ್ನು ಮಾಡಿದಂತಹ ತೀರ್ಥೇಶ್ ಸ್ಟುಡಿಯೋ ಇದರ ಮಾಲಕರಾದಂತಹ ಶ್ರೀಯುತ ತೀರ್ಥೇಶ್ ಇವರು ನಮ್ಮ ಸಂಸ್ಥೆಯ ಗೌರವ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಂಸ್ಥೆಯ ಸಂಚಾಲಕರು ತೀರ್ಥೇಶ್ ಇವರಿಗೆ ನಮ್ಮ ಸಂಸ್ಥೆಯ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡುತ್ತಾ ಇರುವಂತಹ ಸುದ್ದಿ ನ್ಯೂಸ್ ಬೆಳ್ತಂಗಡಿ ಇದರ ಮುಖ್ಯಸ್ಥರು ಕೂಡ ಸಂಸ್ಥೆಯ ಗೌರವ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಸಂಚಾಲಕರು ಈ ಒಂದು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸದಾ ನಮ್ಮೊಂದಿಗೆ ಇರುವಂತಹ ಕೇರಿಯ ಗೋಪಾಲ್ರು, ನಮ್ಮ ಮಕ್ಕಳಿಗೆ ಉಪಹಾರದ ವ್ಯವಸ್ಥೆಯನ್ನು ಮಾಡ್ತಾ ಇರುವಂತಹ ಗೋಪಾಲ್ ಇವರು ಕೂಡ ಈ ಸಭಾಂಗಣದ ಮುಂಭಾಗಕ್ಕೆ ಬಂದು ಗೌರವ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದು ನಮ್ಮ ಸಂಸ್ಥೆಯ ಗೌರವದ ಸ್ಮರಣಿಕೆ. ಹಾಗೂ ಈ ಒಂದು LCR ಸಂಭ್ರಮದಲ್ಲಿ ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸ್ನ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ರಾಜಯೋಗ ಸರಪಾಡಿ ಇದರ ಮುಖ್ಯಸ್ಥರು ಈ ಒಂದು ಗೌರವದ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಸಂಭ್ರಮದ ಸಂದರ್ಭದಲ್ಲಿ ವಿದ್ಯುತ್ ದೀಪಾಲಂಕಾರದಿಂದ ವರ್ಣರಂಜನೆಯನ್ನು ಮಾಡಿದಂತಹ ರಾಜಯೋಗ ಸರಪಾಡಿ ಇದರ ಮುಖ್ಯಸ್ಥರಿಗೆ ನೀಡ್ತಾ ಇರುವಂತಹ ಗೌರವದ ಸ್ಮರಣಿಕೆ. ಹಾಗೂ ಈ ಒಂದು ಸಂಭ್ರಮದ ವೇದಿಕೆಯನ್ನು ಸಿದ್ಧಪಡಿಸಿದಂತಹ ಶಾಮ್ಯಾನದ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಶ್ರೀ ದುರ್ಗಾ ಶಾಮ್ಯಾನ ಕಕ್ಕೆಪದವು ಇದರ ಮಾಲಕರು ದಯವಿಟ್ಟು
ಸಭಾಂಗಣದ ಮುಂಭಾಗಕ್ಕೆ ಬಂದು ಸಂಸ್ಥೆಯ ಗೌರವ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. LCR ಸಂಭ್ರಮ 2023-24 ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಹೆಜ್ಜೆಗೆ ಹೆಜ್ಜೆಯನ್ನು ಕೂಡಿಸುತ್ತಾ ಅಂದದಿ ಮನವ ಕಾಡಿಸುತ್ತಾ ನಾದಕ್ಕೆ ತಕ್ಕಂತೆ ಕುಣಿಯುತ್ತಾ ನಮ್ಮೆಲ್ಲರ ಮನವನ್ನು ತಣಿಸಲು ಬರುತ್ತಿದ್ದಾರೆ ಸುಪ್ರಜಾ ಆ್ಯಂಡ್ ಟೀಮ್. ಎಲ್ಲ
உள்ளத்தின்னலி பாடும் எனுநலி பாடும் உள்ளத்தின்னலி பாடும் எனுநலி பாடும் உள்ளத்தின்னலி பாடும் எனுநலி பாடும் உள்ளத்தின்னலி பாடும் எனுநலி பாடும் ವಿರಾಜಪೇಟೆ ಜುಂಡಿಗಯ ಮಾಲಿನಂಗರೆ ಎಳ್ಳುಳ್ಳೇರಿ ಮಾಲಿನಂಗರೆ ವಿರಾಜಪೇಟೆ ಜುಂಡಿಗಯ ಮಾಲಿನಂಗರೆ Thank you students for your energetic performance. ಪ್ರಾಚೀನ ಭಾರತದ ಎರಡು ಪ್ರಮುಖ ಸಂಸ್ಕೃತ ಮಹಾಕಾವ್ಯಗಳೆಂದರೆ ರಾಮಾಯಣ ಮತ್ತು ಮಹಾಭಾರತ. ವಿಶ್ವ ಸಾಹಿತ್ಯದ ಸಾಧನೆಗಳಲ್ಲಿ ಒಂದೆಂದು ಪರಿಗಣಿತವಾಗಿರುವ ಮಹಾಭಾರತ ಭಾರತೀಯ ಜನರ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿದೆ. ಸಂಪೂರ್ಣ ಮಹಾಭಾರತ 1,00,000ಕ್ಕೂ ಹೆಚ್ಚು ಶ್ಲೋಕಗಳನ್ನು ಒಳಗೊಂಡಿದ್ದು ಅದ್ಭುತ ಮಹಾಕಾವ್ಯವಾಗಿದೆ. ಈ ಮಹಾನ್ ಗ್ರಂಥ ಎಲ್ಲರ ಬದುಕಿಗೂ ದಾರಿದೀಪ ಎಂಬುದು ಕೂಡ ಸತ್ಯ. ಇಲ್ಲಿ ಬದುಕಿಗೆ ಸಾರವಿದೆ, ಜ್ಞಾನದ ದೀಪವಿದೆ, ಸರಿದಾರಿಯಲ್ಲಿ ಸಾಗಬೇಕೆಂಬ ಪಾಠವಿದೆ, ಅಹಂಕಾರ ಪ್ರತೀಕಾರಕ್ಕೆ ಸಿಗುವ ಫಲಿತಾಂಶವೇನು ಎಂಬುದರ ಎಚ್ಚರಿಕೆ ಕೂಡ ಇದೆ. ಇಲ್ಲಿನ ಸಂದೇಶಗಳು ಈಗಲೂ ಪ್ರಸ್ತುತ. ಇಲ್ಲಿ ಪ್ರತಿಯೊಂದು ಪಾತ್ರ ಘಟನೆಗಳು ಮುಖ್ಯವಾಗಿದ್ದು ಅವು ತನ್ನದೇ ಆದ ಮಹತ್ವವನ್ನು ಹೊಂದಿರುತ್ತವೆ. ಮಹಾಭಾರತದಲ್ಲಿ ಅಭಿಮನ್ಯು ಅರ್ಜುನ ಮತ್ತು ಸುಭದ್ರೆಯರ ಮಗನಾಗಿದ್ದು ಯುದ್ಧದಲ್ಲಿ ದ್ರೋಣಾಚಾರ್ಯರು ರಚಿಸಿದ ಚಕ್ರವ್ಯೂಹವನ್ನು ಭೇದಿಸಿ ಒಳಗೆ ನುಗ್ಗಿ ಅನೇಕ ವೀರಾದಿ ವೀರರನ್ನು ಕೊಂದು ದ್ರೋಣ, ಕರ್ಣ, ದುರ್ಯೋಧನ, ದುಶ್ಯಾಸನ ಮುಂತಾದ ಅತಿರಥ ಮಹಾರಥರಿಗೆ ಸಮನಾಗಿ ಹೋರಾಡಿ ನಂತರ ವಂಚನೆಗೊಳಗಾಗಿ ಚಕ್ರವ್ಯೂಹದಿಂದ ಹೊರಬರಲಾರದೆ ವೀರ ಮರಣವನ್ನು ಹೊಂದುತ್ತಾನೆ. ಅಭಿಮನ್ಯು ಚಕ್ರ ಬಳಸಿ ಹೋರಾಡುತ್ತಿದ್ದ ವೇಳೆ ವೈರಿಗಳ ಮೋಸದ ಜಾಲಕ್ಕೆ ತುತ್ತಾಗಿ ಶೌರ್ಯದಿಂದ ಹೋರಾಡಿ ರಣರಂಗದಲ್ಲಿ ಮರಣವನ್ನಪ್ಪುತ್ತಾನೆ. ಇದೀಗ ನೃತ್ಯ ರೂಪಕದ ಮೂಲಕ ಅಭಿಮನ್ಯುವಿನ ಮಹಾಭಾರತದ ಸಂಗ್ರಾಮದ ತುಣುಕನ್ನು ಸಾದರಪಡಿಸುತ್ತಿದ್ದಾರೆ ನಮ್ಮ ಸಂಸ್ಥೆಯ 8ನೇ ತರಗತಿಯ ವಿದ್ಯಾರ್ಥಿಗಳು. ಜೋರಾದ ಚಪ್ಪಾಳೆಯ ಮೂಲಕ ಸಂಭ್ರಮದ ವೇದಿಕೆಗೆ ಅಭಿಮನ್ಯುವಿನ ಆಗಮನವಾಗಲಿ. ಇದೀಗ ಮಹಾಭಾರತ ಕಥಾ ನೃತ್ಯ ರೂಪಕ.
भवति भारत अभ्युत्थानम् अधर्मस्य तदात्मानं सृजाम्यहम् यदा यदा हि धर्मस्य ग्लानिर्भवति अभ्युत्थानमधर्मस्य तदात्मानं सृजाम्यहम् परित्राणाय साधूनां ग्लानिर्भवति भारत परित्राणाय साधूनां विनाशाय च दुष्कृतां धर्म संस्थापनाय परित्राणाय साधूनां विनाशाय च दुष्कृतां
बजा हाथों में लहराता हुआ वो चला रण बांकुरों में शस्त्र बरसाता हुआ। कौन है जो रोक पाए आज इसके वार को? चक्रव्यूह में भी अभिमन्यु न माने हार को। शत्रुओं ने डर के लेकिन ये किया षड्यंत्र है। वीर को धोखे से मारे कायरों का मंत्र है। सबने मिलकर अध खिले एक फूल की ले ली बलि। हर दिशा में जैसे नदियां रक्त की बहने चली। ಜೀವನ ಚಕ್ರದ ಹೋರಾಟದ ರಣರಂಗದಲ್ಲಿ ಸಿಲುಕಿ ಹೋರಾಡುತ್ತಿರುವ ಅಭಿಮನ್ಯುವಿನಂತೆ ನಾವೆಲ್ಲರೂ. ವ್ಯತ್ಯಾಸವಿಷ್ಟೇ, ಮಹಾಭಾರತ ಅಭಿಮನ್ಯು ಕುರುಕ್ಷೇತ್ರದಲ್ಲಿ ಹೋರಾಡಿ ಮಡಿದ, ನಾವು ಬದುಕಿನ ಕುರುಕ್ಷೇತ್ರದಲ್ಲಿ ಮಡಿಯುವವರೆಗೂ ಹೋರಾಡಬೇಕಷ್ಟೇ. ಅಭಿಮನ್ಯುವಿನ ಈ ಒಂದು ಕಥಾರೂಪಕವನ್ನು ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. LCR ಈ ಸಂಭ್ರಮದ ಕಾರ್ಯಕ್ರಮ ಎನ್ನುವಂಥ ಅತ್ಯಂತ ಯಶಸ್ವಿಯಾಗಿ ಮೂಡಿಬರ್ತಾ ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದಂತಹ ವಸ್ತ್ರ ವಿನ್ಯಾಸವನ್ನು ಮಾಡಿದಂತಹ ಮುಖವರ್ಣಿಕೆಯನ್ನು ಮಾಡಿದಂತಹ ಶ್ರುತಿ ಆರ್ಟ್ಸ್ ಕಾವಳಕಟ್ಟೆ ಇದರ ಮುಖ್ಯಸ್ಥರು ಸಂಸ್ಥೆಯ ಗೌರವ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಸಂಸ್ಥೆಗೆ ಬಹಳಷ್ಟು ವರ್ಷಗಳಿಂದ ವಸ್ತ್ರ ವಿನ್ಯಾಸವನ್ನು ಮಾಡಿ ನೀಡುತ್ತಾ ಇರುವಂಥವರು, ಈ ಸಂಸ್ಥೆಯ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಬೆಳೆಸಿಕೊಂಡು ಬಂದಿರುವಂತಹವರು ಶ್ರುತಿ ಆರ್ಟ್ಸ್ ಕಾವಳಕಟ್ಟೆ ಇದರ ಮುಖ್ಯಸ್ಥರು ನಮ್ಮ ಸಂಸ್ಥೆಯ ಗೌರವ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಗೌರವಾನ್ವಿತ ಸಂಚಾಲಕರು ಈ ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದು LCR ಸಂಭ್ರಮದ ಗೌರವ ಸಮರ್ಪಣೆಯ ಸ್ಮರಣಿಕೆಯ ಸಮಯ. ನಗುವುದು ಸಹಜ ಧರ್ಮ, ಅನ್ಯರನ್ನು ನಗಿಸುವುದು ಪರಧರ್ಮ. ನಗುವನ್ನು ಕೇಳಿ ನಗುವುದು ಅತಿಶಯ ಧರ್ಮ. ಇದೀಗ ನಿಮ್ಮ ಮುಂದೆ ನಮ್ಮೆಲ್ಲರನ್ನು ಮನಸ್ಪೂರ್ವಕವಾಗಿ ನಗಿಸುವ ನಮ್ಮ ತಂಡ ಕಿರುನಾಟಕದೊಂದಿಗೆ ಸಜ್ಜಾಗಿದೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಚಿಂತನ್ ಆ್ಯಂಡ್ ಟೀಮ್. சின்ன அறிவிப்பும் இன்று சுடுவாடு நீயும் தும்மிடி தும்மிடி ஆயுசு நூறாக என்னுயிர் உன்னோட பத்திர சொத்தாக என் பார்வை உன்னோடு பொம்மை கண்ணோடு பேசாமல் விண்ணோடு நாம் மிதந்து போவா. பதிமூஜி
13 లక్ష్య బ్యారికేడ్ తెప్పులే బ్యారికేడ్ తెప్పు 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 బ్యారికేడ్ తెప్పు అన్న దాన్ని ఏం చూడాలన్న యానించానన్న మండే వెచ్చి ఆపునన్న మండే వెచ్చి ఆపుడు దాಯ್ತ ಪನ್ಪರನ್ನ ಮುರ ನಿಂಚನೆ ಬರೊಂದಿತ್ತನ್ನ ಎಲ್ಸರ್ದೈಟೆ 90 ಬರ್ದು ಪೂರ ಗುವೆಲ್ದೈಟೆ ಉಂತೋ ಒಂದ ಯಾನೆಂತೆ ಪೊಂಜೋಕಲ ಮಿನಿ ಶ್ವಾಸದ ದಾಯ್ತನ ಆ ಒಂದು ಇಪ್ಪೊಂದು ಬೊಕ್ಕದು ನನಗೆ ದಾಯ್ತನ್ನ ಉವೆಲ್ಗೆ ಪಿಲಿ ಬೂಡ್ದುನ ಹುಲಿ ಬೂಡ್ದುಂಡು ಪಿಲಿ ಉಲೇರ್ದು ಬೊಬ್ಬೆಡು ಒಂದುಂಡು ಮಿಯಾವ್ ಪಿಲಿ ಏಪಲ ಮಿಯಾವ್ ಅನ್ಪುಡ ಅವು ಮಿತ್ ಅವು ತಿರ್ತಿರ್ದು ಮಿತ್ತ ಸೌಂಡ್ ಅನ್ನಾಗ ಮಿಯಾವೇಕೆ ನನ್ನ ಇಡೀ ಊರುಡು ಒರಿಯೇ ಪಿಲಿದೇರ್ಪರ ಜನಜ್ಜಿ ಬೊಕ್ಕ ಈ ಅನ್ನೆ ಬೋಯ್ನಿ ಗುಯಲ್ಗೆ ಜತ್ತೆ ಪಿಲಿ ನಿಂಚ ಪುಗೆಲ್ಬಾರ್ದು ಇಂಚ ದಿಯೆ ಅನ್ನ ಅಪನಗ ಪಿಲಿ ಒಂಜಿ ಪಾತೆರ ಪಂಡನ್ನ ಎಂಕ್ ಬರೀ ದುಕ್ಕಂಡನ್ನ ಬರೀ ದುಕ್ಕಂಡು ಪಿಲಿ ಇಂಚ ಕೈ ಕೊರ್ನಂಡ ಟ್ಯಾಂಕ್ಸ್ ಬಣ್ಣಂಡ ಎಂಜ ಥ್ಯಾಂಕ್ ಯು ಅಣ್ಣ ಅವ ನಮ್ನೆದ ಪಿಲಿ ಎಂಗಲ ಊರ್ದ ಪಿಲಿ ಅಂಚನನ್ನ ಅಂದ ಅವು ಪಿಲಿದಾಯ್ತ ಅವು ಮಾರನೇಮಿದ ಪಿಲಿ ಆರು ಗುವೆಲ್ದ ದಂಡೆಡು ಗುಲೋ ಒಂದು ಬೀಡಿಯೋ ಐತೀರು ಅಂಚೆ ಮಲಂಕನೆ ತೂವಾರ್ನೆಜ್ಜಿ ಕುಳುಂಕ ಇರೊಂಜಿ ಬಾರಿ ಮಂಡೆಚ್ಚನ್ನ ಎಂಕಲೈಟೆ ಅಣ್ಣ ತಂಗಿಲ್ಲೇರನ್ನ ರರ್ಜನ ಅಣ್ಣ ತಂಗಿಲ್ಲೇರು ಎಂಚಿನ ಸಂಬಂಧ ಎಂಚಿನ ಜೀವನ ಹಾಕಲ್ನ ಪೊಪ್ಪ ಮೆಜ್ಜನ್ನ ರರ್ಜನಕ್ಲ ಪೊಪ್ಪ ಮೆಜ್ಜಿ ಬಾರಿ ದುಃಖ ಅಣ್ಣಗೆ ಮೆಗ್ದಿನ ಮದ್ಮೇನ್ ಪೋಡೊಂದು ಭಯಂಕರ ಆಸೆ ಅಂಚನೆ ಮದ್ಮೇಲೆ ಅಂಡು ಅನ್ನೆ ಡೆಕೋರೇಷನ್ ರಾತ್ರಿ ಬೋದಿತ್ತೆ ಅನ್ನ ಬಣ್ಣಗ ಡೆಕೋರೇಷನ್ ಅಲ್ತಿದ್ದು ಬಣ್ಣಗ ಅಣ್ಣ ಕಂಬಗ ಗುದ್ದಿನಿ ಆಕ್ಸಿಡೆಂಟ್ ಅನ್ನ ಪೈಯರ್ದ ಮಿತ್ತೆ ಬೂರ್ನಿ ಅನ್ನ ತೀರ್ತಿಜಿ ಆನಿ ಎಂಚನ ಐ ಬೂರಿ ಅನ್ನ ಅಂಡಲ್ಲ ದಾಲಾಯ್ಜಿ ದೇವ್ರನದೇ ಅನ್ನ ಅತ್ತನ್ನ ಅವು ಲೈನ್ ಮ್ಯಾನ್ ನಾನಿ ಪವರ್ ಗಟ್ಟತ್ತ ಬಕೋಡೆ ಸಾಯ್ಪುನ ಎಂಕ ಮರ್ಲೆರ್ಲೆಕ್ಕ ಅದು ಎಂಕ ಆಪುಜವು ಬಕ ಎಂಕ ಅಣ್ಣ ರೆಸ್ಪೆಕ್ಟ್ ಕೊರು ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಗೊತ್ತುಂಡು ಮರ್ಯಾದೆ ತೆಪ್ಪುನ ಮರ್ಯಾದೆ ಕೊಟ್ಟು ಓ ಪಟಿಂಗ ದೈತೆನ್ನ ಇಯತವನ್ನ ಮರ್ಯಾದೆ ತೆಪ್ಪಡು ಮರ್ಯಾದೆ ತೆತ್ತೆ ಬೊಕ್ಕ ಮಿನಿ ಕೊರ್ಪೆ ಈರ ಅಂಚಪುರ ಎನ್ನುನ ಅಂಚಪುರ ದಾಲೆಜ್ಜಿ ಯಾನೊಂಜಿ ರಂಗ ಕಲಾ ಇದೆ ಅನ್ನ ಎಂಕೊಂಜಿ ಇನ್ಸರ್ಟ್ ಮನ್ಪರ ಬಲ್ಲಿ ಎಂಕ್ ಏತ ಅವಾರ್ಡ್ ದಿಗದುಂಡು ಎಂಕ್ ಭಾರತ ರತ್ನ ಪದ್ಮಭೂಷಣ ನಾಗತಂಬಿಲ ಪೇರ ತಂಬಿಲ ನಾಗಮಂಡಲ ಪುರ ದಿಗದುಂಡು ಅವು ತತ್ತನ ನಾವು ಒಂಜಿ ಫ್ಲೋಟ್ ಬತ್ತನ ಬರ್ಪುನಂಚ ಆತ್ಮಲ ಕಲ ಇದೆ ಬೊಕ ಭಯಂಕರ ಸೆಲ್ಫಿ ಪೋಚೆನ್ ದೆಪ್ಪುಲಿ ಕಮ್ಮಿ ಸರಿ ಆಯ್ತು ಮರ್ಯಾದಿತ್ತು ಅವೇಂಚಿ ನಾವು ಅವು ಚಡ್ಡಿಲ ಬರಡು ಕ್ವಾಲಿಟಿದ ಅಣ್ಣ ಒಂದು ಬ್ಯಾಕ್ ಕ್ಯಾಮರಾ ಒಂದು ಫ್ರಂಟ್ ಕ್ಯಾಮರಾ ಬರ್ಚ ಫೇಸ್ಬುಕ್ ಕೊಡುವಾಡಿ ಉಂಟು ಫೇಸ್ಬುಕ್ ಕೊಡುವಾಡಿ ಅಲ್ಲ ಪೋಂಡತ್ತ ಪೋಂಡು ಅಲ್ಲೇ ಕಮೆಂಟ್ ಬರ್ತರು ಲೈಕ್ ಬರ್ತರು ಲೈಕ್ ನಮ್ಮ ಲೋಬ ಸಾರ್ನ ಅಂದ್ಯ ಇತ್ತೆ 5 ನಿಮಿಷ ಬಿಟ್ಲೆ ಬೊಕ್ಕ ಬರ್ಪುಂಡು ಪಿರೋಂಜಿ ಕಮೆಂಟ್ ಲೈಕ್ ಏರ್ನಾದಿಪ್ಪು ನಮ್ಮ ಕೋಆರ್ಡಿನೇಟರ್ನ ಒಂಜಿ ಲೈಕ್ ಇಲ್ಲ ಬೊಕ್ಕೊಂಜಿ ಕಮೆಂಟ್ ಲೆಪ್ಪಣ್ಣ ಸೋ ಬ್ಯೂಟಿಫುಲ್ ಸೋ ಎಲಿಜೆಂಟ್ ಜಸ್ಟ್ ಲೈಕಿಂಗ್ ವಾವ್ ಬೊಕ್ಕ ರಡ್ಡಿ ಕೆಂಪು ದಾರ್ ಟಿಪ್ಪುಂಡು ಬೊಕ್ಕ ಇರೆಗ್ ಎಂಕ್ ಬಾರಿ ಮಂಡೆಚ್ಚಣ್ಣ ಕಕ್ಯ ಬದಾಡು ಒಂಜಿ ನಾಟಕ ಇತ್ತು ನನ್ನ ಐಕ್ ಒಂಜಿ 4 ಜನ ಸುರಾಲ್ಕಾಲ್ ದಿಕ್ಕೇರಿ ಐಟ್ ಒರಿಜ್ಜನ್ನ ಇರೆಗ್ ನಾಟಕ ಮನ್ಪೊಲಿ ಅನ್ನ ಆಯ್ತಂಡಲ್ಲ ನಾಟಕ ತೋಟದ ದನಿಯನೆ ನಾಟಕ ಇಜ್ಜನ್ನ ಹಾಕೊಂಡು ನಾಟಕ ಹಾಕೊಂಡು ನಮ್ಮ ಮಂತೊಂದಿಪ್ಪುಡು ಅವು ಅವಂದಿಪ್ಪುಡು ಎಂಚಿನ ಅವಂದಿಪ್ಪುಡು ದಾಲನ್ನ ಅವಂದಿಪ್ಪುಡು ಅವಂದಿಪ್ಪುಡು ಆಗ ಬರ್ರವಂತೆ ಓಲ್ಡ್ ಸೈದೆ ಆಗ ಒಂಜಿ ನಾಟಕ ಅಲ್ಪದ್ನ ಕಮ್ಮಿಂದ ಹೊರ ಬಲ ಮಾರ್ರೆ ಓ ಒಬ್ಬ ಕುಪ್ಪಿ ಆತೊಂದು ಐದಿ ಏಬೇನ ಪೊಪ್ಪ ಬರ್ರನ ಲಕ್ಕ ಗುಸು 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 ಡ್ಯಾಡಿ ಓದು ಓದು ಆಯ್ನೋಕು ಬತ್ತ ಮಾರೆ ನಾಚಿಗೆ ಮುಳಿದಲ್ಲ ಇಡೀ ಪದರೊಂದು ಓಪಿ ಅಬ್ಬೋ ಈ ಜನ ಏರಿಯಾ ಈ ಜನಕ್ಕೆ ನಾಟಕ ಗೊತ್ತಿಪ್ಪ ತಿಂಬೆ ಎನ್ನ ಮಗನ ಶಿಷ್ಯತ ಒಳ್ಳೆಮೆ ನಿನ್ನ ಮಗೆ ಎನ್ನ ಮಗೆ ನೈದ ಮಗೆ ಒಡೆತಿ ಈ ಜನ ನಾಚಿ ಎಟ್ಟನೇನ ಅನ್ನ ಇರೆಗ್ ನಾಟಕ ಗೊತ್ತು ನನ್ನ ಗೊತ್ತುಂಡು ಒಂಜಿ ರೇಪುದ ಸೀನ್ ಉಂಡನ್ನ ಇನ್ನು ಮನ್ಪೊಲಿಯ ದಾನೆ ರೇಪತ್ತ ಐಟ್ ನಮ್ಮ ಉಸಾರ್ ಭಯಂಕರ ಅರ್ಬುದ ಜನ ಮಾತ್ರ ನೇ ಅಲ್ಲಿ ಒಂಜಿ ಪೊಣ್ಣುಂಡು ಈ ರೈಕ ರೇಪ್ ಮಂಪೋಡು ಅವ್ವಾಪಜಿ ದೇ ಎಂಕೊಂಜಿ ನರಮಾನಿ ಬೋಡೆ ಅಬ್ಬೋ ಒಂದು ಬಲ್ಲ ಅರ್ಬುದ ಇಜಿಂಡಲ್ಲ ಅಣ್ಣ ಇರೆಗ ಪೊಣ್ಣು ಮನ್ಪೊಲಿ ಎಬೇ ಯಾ ನೋಡಿ ಪೊಣ್ಣಲ್ ಎಜಿ ಅಂಚಿತ್ ನಾದಲ್ಲ ಎಜ್ಜಿ ಇರ್ಬಲಿ
ಖಾಲಿ ಪೊಣ್ಣು ಆಕ್ಟಿಂಗ್ ಅನ್ನಾಂಡು ತೂನಗ ಮಲ್ಲ ಅರ್ಬೇಲೆ ಕೊಲ್ಲಿ ಈರಲ್ಲ ಪೊಣ್ಣು ಈರಲ್ಲ ಉಂತ ನೋಡು ಇರು ಪೋಡಿಯೋಡು ರೇಪ್ ಮನ್ಪೇರು ಇರು ರೇಪ್ ಮನ್ಪೋಡು ಪೋದು ರೇಪ್ ಮನ್ಪೋಡು ಸುರು ಉತ್ತು ಬಲ ಬಲ ಇಂಚಿನ ಬಿಲ್ಡಿಂಗ್ ದ ಉದ್ಘಾಟನೆಗೆ ಲೆಪ್ಪುನ ಮಾರಯ ಈ ಪೋಡಿಯೋಡು ಮಾರ್ರೆ ಇಂಚಿನಲ್ಲಿ 3 ದಿವಸ ಬರ್ರ ಹತ್ತನ ಬಲ 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 ಬಂಡ್ರ ಚೆಬ್ಬೋ ಒಲ್ತು ಮಾತ ಉಲ್ಲನ ಕಮ್ಮಿದವ ಮಾತ ಇರೆ ರೇಪ್ ಮನ್ಪೋಡು ಈಜಂತ ಮುಸುಂಟುದುಲಾಗಿ ಅರ್ಬುಡೇ ಉಂಡು ಸೇವು ಇರೆ ರೇಪ್ ಮನ್ಪೋಡು ಏನಾನು ಮನ್ಪೋಚಿ ಮಾರ್ರೆ ಅಪ್ಪು ಅಣ್ಣ ಇರು ಪೋಡಿಯೋಡು ಒಕೆ ಕಡ್ದಲ್ಲಿಕ ಬಲ 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 ಅನ್ಪುನತ್ತು ಪಕ್ಕಡಿ ಸುರು ಅಯ್ಯೋ ಅಜಂತ ಕಂಬ ಚೆಕ್ ನಾ ಚೆಟ್ಟವನೇ ಸುರು ಆಯನ ಅಮ್ಮಡಿ ದೂರ ಬಲ ಇಡಿ ಹೊರ ಬಲ ಮರ ಇಡಿ ಪೂರಾ ಮುರಂದೊಕ್ಕ ತೂಪೆ ಆ ಫ್ಯಾನ್ ದಡಿಕೆ ಬೋದು ಉಂತು ನಮ್ಮ ರೈಟ್ ದಾಯ್ತ ಸುಖ ದಿಕ್ಕುಂಡ ಯಾಕಡೆ ಮಧ್ಯಾಹ್ನ ತೂಪೆ ಒರಿಂಚ ಬತ್ತಿರು ಫ್ಯಾನ್ಗೆ ಇಂಚ ಅಂತ ಉಂತೀರು ದಾಯ್ತ ಸುಖ ದಿಕ್ಕುಂಡ ಸುಖಾಮಯ ದಾಯ್ತ ತಂಪಣ್ಣ ನಿಕ್ಕ ಅಲ್ಲತ್ತ ಉಂತಾರ ಅಂತನ ರಡ್ಡು ನಾಟಕದ ಉಲ್ಲ ಏನಾರ್ದು ಕಾಡೆ ಎತ್ತವು ಅಲ್ಲೇ ಉಂತಲಿ ದಾಯ್ತೆ ದನಿ ಯಾರು ಒಳ್ಳೆ Look at this guy. He wants to be fucking gangster. ಎಂಚಿನ ಮೈಸಾಸುರ ಯಾರು ಅದಕ್ಕೆ ಮಲ್ಪೊಡು ಅನ್ಪುಣ ಎಣ್ಣೆ ತುಂಬ ಆಯ್ಬು ಒಂದುಲ್ಲಿ ಈಗೆಲ್ಲ ಇಟ್ಟಿರಿ ಓ ಅಣ್ಣ 14 13 ನೆನಪಿಚ್ಚಿದ ದಾಯೆ ಬೊಕ್ಕ ಬರ್ಪುನ ಬಲ ಇಟ್ಟಿ ಡೈಲಾಗ್ ನಿಂದತ್ತ ಸುರುಕು ಮೂರು ಅದ ಮಾಡಿ ಅವು ಇಪ್ಪಡನ್ನ ಐಟೆ ಸ್ಕಿಪ್ ಮನ್ಪುಗ ಇಜಿಂದ ತೂಪ್ ನಾಕ್ಲಿ ತೆಲ್ಪೊಚ್ಚ ಅಲ್ಲು ತೂಲಿ ಮ್ಯಾಮ್ ನಕ್ಲಿ ಅಂತ ತೂಲಿ ಪೂರ ಗಣ್ಗಣ್ಣುಡು ಧೂಪ ಅಯ್ಯೋ ಪ್ರಶಾಂತ್ ಸರ್ ಮೆಲ್ಲ ತೂಲೆ ಅನ್ನ ಪೋಡಿಗೆ ಆಪು ನನ್ನ ತೂನ ಪೋಡಿಗೆ ಆಪುಡು ಹೋಯ್ ಸಾತಿದ ಮಾರ್ಲು ಈ ಸಾತಿ ಸುರು ದೆಪ್ಪು 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 ಅಲ್ಲಿ ಹಲೋ ಗೃಹಲಕ್ಷ್ಮಿ ದುಡ್ಡು ಆಯ್ತು ನನ್ನ ಹಲೋ ಪಾತೇರ್ ಹಲೋ ತುಗ ಐತೆ ಭಾತೇರಡು ನನ್ನ ಮನ್ಪಲೆ ತೂಪೆ ಅಮ್ಮ ನಂಬರೇ ಡ್ಯಾಡ್ ಅಂತ ಒಂದು ಹೋಯ್ ಸತಿ ಚೂರು ಗೊಬ್ಬದೇರಿ ಈ ಸತಿ ನಮ್ಮ ಹುಷಾರ ಆತ ಅದ ಅದ್ಮೇ ಹೌದಾಯ್ತಮ್ಮೆ ಮುಂಡಾಡು ಅವ್ನು ಎತ್ತೇರಿ ನಿನ್ನ ಶಿಷ್ಯ ತಂಬೆ ಅಂದು ಮಾರೆ ದಾದ ಮನ್ಪುನ ದಾಯ್ತಾಯ್ತು ವಿಷಯ ಆಯ್ತಾ ಪುರಾಣಿ ಇರ್ಸಿಯರ್ದ ಕೊಡ್ತಾನೆ ಈ ಬೈಯಗೊಂದು ಬಿಟ್ಬೇರೆ ಜೋಕ್ಲೇನ್ ಬಿಟ್ಬೇರೆ ಹೋಯ ದಾದ ಜೋಕ್ಲತ್ತ ಚೂರು ಬಿಲ್ಡಪ್ ವರ್ಕಾನ್ ಮೂಜಿ ಲೈನ್ ಹೋಯ್ತು ಬಗ್ಗದು ಮೂಜಿ ಲೈನ್ ಹೋಯ್ತು ನಾತಿ ಕಾಲರ ಅಟ್ಟರ ಸುರುವೆ ಮೋಯೆ ಚೂರು ರೀಲ್ಸ್ ಮಾಡಲು ಕಮ್ಮಿ ಅನ್ಪುಡ ಅವೇನ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅತಿಯ ಈಗ ರಡ್ಡು ದಿನ ಲೈಟಿಂಗ್ ಮಾಡ್ತೀರಿ ಕತ್ತಲ ಮೇರ ಲೈಟ್ ಗಾಲ ಇದ್ದು ನೆಟ್ಟು ಕನ್ನಡಿ ಉಂಡ್ಯ ಅರೆ ಬೆಚ್ಚ ಒಂದು ಇನ್ನ ಬನ್ ಎಂಚ ಮಂಡೆ ಕಲ್ದಕ್ಕೇರ ಸಂಡೆ ಅಲ್ತ ಪದ್ರಾಡಿ ದಾದ ಅನ್ಪುನ ಮರಿಯ ಜಿಲೇಜಿ ದಾಲೇಜಿ ಎಂಚಿ ಪೆಟ್ಟು ತಿಂದ್ರೆ ಪೋಪುನ ಮಾರೆ ಪೆಟ್ಟು ತಿನ್ಪುನ ಮಾತ್ರ ಪೆಟ್ಟು ತಪ್ಪಾರಲ್ಲ ಗೊತ್ತುಬೋದು ಓಲು ಪುರಾಣಿ 25 ಜನತ ಪೆಟ್ಟು ತಪ್ಪದೆ ಎಂಚ ಬುಕ ನಮನ ಓಲು ಬಿಸಿ ರೋಡ್ ಜವಾನ್ ಟೀಮ್ ದಕ್ಲ ಬಾರಿ ಗಟ್ಟಿಂಡು ಮಾರ ಭಯಂಕರ ಗಟ್ಟಿ ಐಟು ವರಿ ಇಲ್ಲೇ ಭಯಂಕರ ಜವಾನ್ ಟೀಮ್ 25 ಜನತ ಪೆಟ್ಟು ತಪ್ಪದೆ ಅಂತ ಬುಕ ಎಂಚಿನ ಅಂತ ನೈ 25 ಜನ ಬತ್ತಿರು ಯಾವ ಒದಿಗೆ ಅಂತ ಪೆಟ್ಟು ತಪ್ಪದೆ ಬತ್ತಿದ್ದೇನೆ ಪೆಟ್ಟು ತಪ್ಪಾರ ಪೆಟ್ಟು ಕೊರ್ರೆ ಒಂದು ಪುರ ಅವನು ಕೊರ್ರೆ ಬೊಕೊಂಜಿ ನಮ್ಮ ಪೆಟ್ಟು ಬೋನಗ ದೊರೆಲ್ಲ ಕಬೋಡು ಇನ್ನ ಶಿಷ್ಯತೆ ಕೈಟ್ ಬರೆ ಉಂಟು ಕೈ ಬರೇ ಒಂದೇ ದಾದ ಅನ್ಪುಣವಲ್ಲಿ ಅವ ನಾನೇ ಬರ
ಒಂದೈತೆ ಭೂಗತ ದೊರೆ ಅವು ಈರೊಂದು ಪಂಡರತ್ತ ಕಾನ್ಸೆಪ್ಟ್ ಒಂದು ಭೂಗತ ದೊರೆ ಆಯ್ತಾ ಭೂಗತ ದೊರೆ ಆಯ್ತಾ ಗೊತ್ತು ನೀಗ ಈರ್ ಪನ್ನೋಡು ದನಿಯತ್ತ ಅವು ಒಂಜಿ ಲೆಕ್ಕ ನೊರೆ ಅಂದ ಅವು ನೊರೆ ಬಂದು ಎಂಚೆ ಗೊತ್ತುಂಡ ಇನ್ನ ಸರ್ಪುದಾತ ನೊರೆ ಬರ್ಪು ಜೈಟು ಬುಗ ಅದು ಚೂರು ಸರ್ಪುದ ಒಂಚೂರು ಕಮ್ಮಿ ನೊರೆ ಎರಡು ಪ್ಯಾಕೆಟ್ ತೆತ್ತೊಂಡೆ ತಿಕ್ಕೊಂಡ ತಿಕ್ಕೊಂಡು ಮುಳ್ಗ ಪದೋಡು ತಿಕ್ಕೊಂಡು ತೆತ್ತೊಂಡು ಮಾತಾಡಿ ನೊರೆ ಕಮ್ಮಿ ಈ ಸರ್ಪು ಇತ್ತು ಸರ್ಪು ಇದ್ದೆ ಕೊಂಜುಂಡು ಚಲ್ಲೆ ನಿಕ್ ಡೌಟ್ ಇತ್ತು ನೀನು ಪೂರ ಹೈಟ್ ವರೆ ಅಂದ್ರೆ ಈರ್ ಪಂತನಾತ ಕೈಟ್ ವರೆ ಎಂದು ಬಲ್ಲಿ ಚಲ್ಲೆ ಹಣ್ಣು ಮಂಡ ಐತೆ ಪೊಲೀಸರಿಗೆ ಖೈದಿಗಳಿಂದ ಚಲ್ಲೆ ಹಣ್ಣು ಬರ್ಪುಂಡು ಗೊತ್ತುಂಡ ಬೇಪಾಡೂರ ಅವು ಚಲ್ಲೆ ಹಣ್ಣು ಅಂಡದ ಆಯ್ತಾ ಪರ್ನತ್ತ ಚಲ್ಲೆ ಹಣ್ಣು ಮಂಡ ಒಂದು ಈತೆ ಕಿಪ್ಪುಂಡು ಒಂದು ಈತೆ ಕಿಪ್ಪುಂಡು ಅವು ಚೊಳ್ಳೆ ಚೊಳ್ಳೆ ಆದ್ರೆ ಬಲ್ಲೆಡು ಒಳ್ಳೆದಲ್ಲ ಕಿಪ್ಪುಂಡು ಅವಾಗ ನಮ್ಮ ಪೂರ ತಿನ್ಪೂಜ ಅವು ಪೊಲೀಸ್ ನಾಗಲು ತಿನ್ಪುಂಡು ಅವು ಕಲ್ವೇರ್ ನಾಗಲು ತಿನ್ಪೋಣ ನಮ್ಮ ತಿನ್ಪುಣ ಬಾಳೆಹಣ್ಣು ದಾನೆ ಬಂಡ ಇಕ್ಕೆ ಅಂದೈತೆ ಅನ್ಕೊಂಡು ಸಿಗಲ್ಲತ್ತೆ ಸರಿ ಡೈಲಾಗ್ ಬಂದು ಸೈಲೇ ಮಾರೆ ಯಾನ ಪಂಡ್ಯದ ನೀ ಕಮ್ಮಿ ಕಮ್ಮಿದ ಆರ್ಟಿಸ್ಟ್ ಬೊಡ್ತಿಂದು ಆಡ ಮೂಜಿ ಸೇರ್ದಿಯಾರ ಅಂತ ನಾವು ಅಂದು ಐ ಒಳ್ಳೆ ಇದೈತೆ ಕುತ್ತ ಬಾತೊಂದು ತೊಂದನ ನನ್ನ ಬಲ್ಮೇನ್ರು ಸೇರ್ತೇವೆ ಒಳ್ಳೆ ಕಲ್ತದ ಅಲ್ಲ ಪ್ರಸಾದ ಐತನ ಕೋರು ಸೇರ್ಬೋದು ನನ್ನೆಲ್ಲ ಇದಾಯ್ತು ನಾಜಿದೆ ಪೋತ ಮಾರೆ ದಾಲೆ ಇಜ್ಜಿ ನೆಟ್ಟು ನಿಜ ನೆಂಟ್ರು ನೆಟ್ಟು ನಾಲ್ಕು ಕಡ್ತದುಂಡ ಐಕ ಆತು ಅಲ್ಲ ಕಾರಿಂಜದಕ್ಕೆ ಕಟ್ಟಾರೆ ಐಕ್ಲಾತು ಪೂರ ಐಕ್ಲಾತು ಉನಾಸುಗ್ಲಾತು ಮಧ್ಯಾಹ್ನ ಬಂಜಿ ಎಂಚುಂಡು ಕಾರಿ ಉಲ್ಲಾಸಿಜ್ಜೋಣ ಅಂತ ಬಂಜಿ ಬಂಜಿ ಬೇನೆಂಡ ಆಯ್ತು ಪೂರ ತಿನ್ನೋಪುರ ಹೋಪುಂಡ ತಿನ್ನೋಪುರ ಸರಿ ಹೋಪುಂಡ ಆಯ್ತು ಇನ್ನ ತಿಂಡವು ಸೇಬು ತಿಂಡ ಸೇಬೆ ಕಿತ್ತಲೆ ತಿಂಡ ಕಿತ್ತಲೆನೆ ಹೋಪುಂಡು ಪರ್ದಿಂಡ ಪರ್ದಿ ಪೋಡಾಯ್ ನಾವು ಬೋಂದಿಜ್ಜೋಡ ಇಜ್ಜಿ ಪೋಯ್ ನಾವು ಹೋಪುಜಿ ಐಕ್ಯದಾಯ್ತು నీకు పోడైనా పోపు చిన్నుండత ఇది సేపు తింటే సేపే పోపుండు కిత్తాల తింటే కిత్తాలనే పోపుండు గంజి తింటే గంజే పోపుజా నీకు పోడు అయిన తిన్నాకే చెక్కి ఎంచినే దాని దాయిత బాతి అంత్యా ಬೇತೆ ಬತ್ತಿ ಮೂಲ ನಮ್ಮವಳು ಇತ್ತು ನಾ ಚೂರೆ ದುರಿಲಿ ಅರೆಗೆ ಸುದ್ದಿ ಬಿಡುಗಡೆ ಅರೆಗೆ ತೋಜೊಚ್ಚ ಕ್ಯಾಮರಾ ಫೋಕಸ್ ಮಾಡ್ದಿ ಜಾಸ್ತಿ ಫೋಕಸ್ ಮಾಡು ಚೆವಿ ಬಕ ಇಲ್ಲಲ್ ಬರೆಂಚೊಲ್ಲೇರು ಎಲ್ಲರೂ ಸರ್ಲಿ ದೊಡ್ಡ ದೊಡ್ಡ ಆಯ್ತಣ್ಣ ಅರೆ ಕುಜಾಲು ಪೂರ ಪೋಪುನಣ್ಣ ಕುಜಾಲು ಮಂಡೆ ತಾಲುಂಡ ಪೂರ ತಾಲು ಇಲ್ಲ ಕುಂಟಿ ಮೈಪುಂಡ అవును ಕುಜಾಲು ನಾಡ್ದು ಬರಿಕಂಡು ಚೆಕ್ ಹೆಚ್ಚಿನ ಸರಿಯಪ್ಪ ಅತ್ತೆ ದನಿ ಬಕದಾಲ ಒಂದು ಪುರ ದಾಲೆಜ್ಜ ಈ ಬಿಗ್ ಬಾಸ್ ಜನೆ ತೂಪೆ ನಿಕೇರಿಷ್ಟ ಎಂಕ ಡ್ರೋನ್ ಪ್ರತಾಪಿ ನಾ ಕನ್ನಡ ಮುರ ನೀರೆರಚಿನಿ ಪಾಪ ಕಣ್ಣೆ ತೋಜಿತ್ತೆ ಅಂಡೆಲ್ಲ ಸಮ ನಿಂಗು ಬೆನ್ನ ಲೆಕ್ಕ ಟೇಸ್ಟ್ ನೋಡ್ಲಿಕ್ಕೆ ಹೋಗಿದೆ ಯಾರಿಗೂ ಸಾಕಾಗಲ್ಲ ನೀತು ಹೌದಾ ಹೌದಾ ಹೌದು ಹೌದು ಭಯಂಕರ ಚರ್ಬಿಂಡಲ್ಲಿ ಸೂರು ಚರ್ಬಿಗಿತ್ತು ಬೈ ಹೌದಾಯ್ತಂಬೆ ಮೊಬೈಲಾ ಹೌದೇನ ಮುಲ್ದಿ ಒಂದನ ಇಂಚಿನ ಸಾವು ಅಂಟಿದೆ ಐನೀರೆಲ್ಲ ಮೂಲ್ ತಿಪ್ಪೆದ ದಾಯ್ತ ತಿಗಲೆಗೆ ಎಫೆಕ್ಟ್ ಆಪುಣಂದ ಏ ಡಾಕ್ಟರ್ ಅಂತ ಹಾರ್ಟಿಗೆ ಬೆಟ್ಟಿಗೆ ಮೂಳು ಕಿಡ್ನಿಗೆ ಬೆಟ್ಟಿಗೆ ಮೂಳು ಜೋಕಲಾಪದಿಗೆ ಮಗ ನಿನ್ನ ನೆಲ್ಪಾತಾಯ್ತು ಅನ್ಕೋ ಸೈಡ್ ಏರೆಗ್ಲ ಎಫೆಕ್ಟ್ ಕೊಟ್ಟು ಆಯ್ತೆ ಮುಗಿದಿಜ್ಜಿ ಮಾರೆ ಅವು ಲಾಸ್ಟಿಗೆ ಸರಿತೆ ಮ್ಯೂಸಿಕ್ ಒಂಜಿ ಕೊರ್ಪುಜಿ ಏರೈ ತೋಜುನಲ್ಲಿ ಪೂರ ಕತ್ತಲೆ ಲೈಟಿಂಗ್ಲ ಕಮ್ಮಿ ಅದೇ ಇನ್ನು ಎಕಡೆ ಫಾತಿ ಮೂಜಿ ಎಂಚಿನ ರಾಗ ಪದಿಮೂಜಿ ಅದಾಲೆ ಜಿಂಚನೆ ಪನೊಂದಿಪ್ಪು ಪದಿಮೂಜಿ ಈಗ ಇಂಚನೆ ಬೇಲೆಜ್ಜಿ ಪದಿಮೂಜಿ ಅಂಡ ಪದಿಮೂಜಿ ದತ್ತೆ ಕಾಲ್ ಬರ್ತನ ಬಿಡ ಇತ್ತೇರು ಅಂತನು ಹಲೋ ದೆಪ್ಪಳೆ ದೆಪ್ಪೊಡೆ ಕಡಪುಂಡೆ ಪಾಡುಂಡೆ ಯಾ ಪಾಡು ಬತ್ತ ಪಿದಾಡ್ಲೆ ಪಾಡ್ಕ ಪೋಯ್ ಪಿದಾಡ್ಕ ಪಾಡ್ಕ ಪೋಯ್ ಪದಿಮೂಜಿ ಈಗಲೇ ಪದಿಮೂಜಿ ಸತಿ ಕಾಲ್ ಮಂತ್ ಸೈಪೇರಿಯಾ ಪದಿಮೂಜಿ ಅವು ಅಣ್ಣ ಪಲೈ ದೆಪ್ಪರೆ ಪದಿಮೂಜ ಅತ ಪಲೈ ದೆಪ್ಪು ಪದಿಮೂಜಿ ಗಂಡ ಪಾಡ್ನ ಬೊಯ್ಯ ಪದಿಮೂಜಿ ಸೆಂಟ್ರಿ ಪಲೈ ದೇಸಾದಿ ಸಾರನೆ ಅಚ್ಚ ಪದಿಮೂಜಿ ಪಲೈ ಬೊಯ್ಯ ಐತೆ ಜವಣೆ ಪದಿಮೂಜಿ ಅವಲ್ ನಿಂಚೂರು ಬಲ್ಲೆ ಆಡ್ ಬರಂಡಿಗೆ ಕಡ್ಪಾರ ಏನು ಬಲ್ಲೇನು ಎತೆ ಅಲ್ಲ ಪದಿಮೂಜಿ ಪದಿಮೂಜಿ ಆಯ್ನವರ ಬೋದಿಗೆ ಪದಿಮೂಜಿ ಆಯ್ತಾ ಪದಿಮೂಜಿ ದಾದಾ ನಿನ್ನ ಪದಿಮೂಜಿ ತಾಲೆ ಜವ್ ಇಂಚನೆ ಯಾನ ಒಂದು ಗುವೆಲ್ಡ್ ಕಪ್ಪೆ ಎತ್ತು ಲೆಕ್ಕ ಅದು ಕಪ್ಪೆ ಗುವೆಲ್ಡ್ ಕೊಂಡು
ಮೂಲ ಕಪ್ಪೆ ಇಜ್ಜಿತ್ತೆ ಕಪ್ಪೆಜ್ಜೆ ಕಪ್ಪೆಗೆ ಗೋಲ್ಡಿ ಪೂಜೆ ಒಂದು ಹೆಂಗೆ ಒಂಜಿ ಡೌಟ್ ಇತ್ತು ಕೇ ನೋಡಿ ದಾದ ನಿನ್ನ ಡೌಟ್ ಎಂಕೆ ಪಂಡೆ ಎಂಕ್ ಒಂದು ಆಪೂಜಿ ಎಂಕ ಮಾಲೊಂದು ಓಪನ ಆಪುಂಡು ಒಂದು ಆಪೂಜಿ ಈರು ಮಾಲೊಂದು ಹೊಂಡೆ ಯಾನ್ ಓಡೆ ಬೊಕ್ಕ ಮಾಲುನಿ ಎಂಕ ಮಾಲ ರಜ್ಜ ಗಾಲಿ ಅಮ್ಮೇರೊಲ್ಲಿರಿಯಾ ಅಮ್ಮೇರೊಲ್ಲಿರಿ ಅಮ್ಮೇರೆ ಅವತ್ತಿ ಅಚ್ಚ ಇಲ್ಲದ ಬೇಲೆ ತಾಂಡು ಅವು ದಾಯ್ತಾನೆ ಪಾರ್ದಿತ್ತ ಮೆಸೇಜ್ ಇಡು ನಾನು ಕಾಲ್ ಮಂತೆ ಮಾರೆ ಒಲ್ಲ ಕಾಲ್ ಲೆ ಪೂಜಾರಿ ಕಮ್ಮಿ ಎನ್ನ ತುಳಿ ಆ ಎಂಜಿನ ವೈಟ್ ವಾಸ್ ಕೊನರ ಬಾರ್ದಿತ್ತಿ ಪಗ ನಿನ್ನ ಕಾಲ್ ದಿಕ್ಕಿಜ ಧ್ಯಾನ್ ಸೀದಾ ಬತ್ತೆ ಆ ವೈಟ್ ವಾಸ್ ಒಂದು ಬಾರ್ದ ಆ ಕಲರ್ ಒಂದು ಬಾರ್ದು ಜಾ ಅವಂದು ಮಂಜಲ ಅಲ್ಲ ಮಂಜಲ ಏನ್ ಪಂಡ್ಪುಣ ಪಾಲದಿ ಬಣ್ಣ ಅನ್ನೋದು ಬೇರೆ ಪುಣ ವೈಟ್ ವಾಸ್ ಒಂದದಾದೆ ವೈಟ್ ಕಲರ್ ದ ಸ್ವಾಮಿ ವೈಟ್ ವಾಸ್ ಒಂದ ವೈಟ್ ಎಲ್ಲಿಗೆ ಹೋಗಿರ ಎಂಕದಾರೆ ಏ ಆಮೇಲೆ ಇರ ಮೊಬೈಲ್ ಆಯ್ತಾತೆ ಪದಿಮುಜಿ ಹಾ ಪದಿಮುಜಿ ಕಾಕುಸುಗುನ್ನು ಪೋಯೆ ಪದಿಮುಜಿ ಮೊಬೈಲ್ ಸೀದಾ ಕಾಕುಸ್ದ ಗುಂಡಿ ಪದಿಮುಜಿ ಓ ದಾದ ಗಾಟ್ ಅಬ್ಬ ಬರಿಟ್ ಜೆತ್ತುದಿಂಡಿಯಾ ಈತ ಮಲ್ಲ ಗೋಣಿಟ್ ರಡ್ಡು ಗಿಂಟಲ್ ಬಾರದು ಮಂದ ಒಂದಾಯ್ತಾ ಮುಗುಡುವ ಮುಗುಡುವ ಅತ ನಾಗ್ಪುರ ಮೊಬೈಲ್ ನೆಟ್ ಸಾಧಾರಣ ರಡ್ಡು ಕೊಡಪ್ಪ ನೀರುಂಡು ನೆಕ್ಲೇರ ಕಾಲ್ ಮಾಡ್ತ ಸೈತಿ ಅಂದ ಹೋಗ ಐಡಿ ಬತ್ತುನ ನೀ ರಡ್ಡು ಕೊಡಪ್ಪ ತಾನೇ ಬತ್ತಂದೆ ಸಣ್ಣಿನ ಫಾತ್ನೇನು ಒಂದು ವಿಡಿಯೋ ಬರ್ತನಿಗೆ ಟೈಟ್ ರಡ್ಡು ಕೊಡಪ್ಪ ನೀರುಂಡಿ ಸುಜಿತೇರ ಅತ್ತಾರ ನಮ್ಮೇರ ನಮ್ಮಕ್ಕೆ ಮಾತಿರನೆ ಕಾಲ್ ಬರೊಂದುಂಡು ಅಂದು ಅಂತ ಅಂದು ನೀರು ಹೋತನ ಎತ್ತನ ಸರಿಯಾಪು ಐಂಟಿ ದಾಸಿಮಿ ಒಂದೇ ಕಕ್ಕುಸುರು ಬಿಡ್ತಾನೆ ಹತ್ತು ಮಾರಿ ಅಂದವಲ್ಲ ಸಾಂಬಾರ್ಗೆ ಬಿಡ್ದು ಇಪ್ಪೋಡು ಸಾಂಬಾರ್ಗೆ ಹತ್ತು ಮಾರಿ ಎಂಕು ಕೊನತಿನಾಗ ಹೆಂಗೊತ್ತಿಜ್ಜ ಈ ಎರಡ ಒಂದು ಪುನಃ ಇರಡ ಆಪ್ನ ರಿಪೇರಿಯಲ್ಲಿ ತೋರು ಇದನ್ನ ಕಕ್ಕುಸುರು ಬಿಡ್ತಾನೆ ಅವ್ ತಿಕ್ಕಿನ ಆಯ್ತಾ ಬೇ ಈತ ದಾಸಿಮಿ ಪೂರ ತಿಂಡು ಅವಳೊಂಜಿ ಪುಣ್ಯನೇ ತಿನ್ಪುನ ಅವು ಕಾಕುಸೂರ್ನೆ ಈ ತಿನ್ಪಣ ಎಂಕ ಪುರ್ಸೋತಿಜ್ಜ ಬರ್ಪೆ ತಿನ್ಪಣ್ಣ ಉಂಡು ಬಲ್ಲ ಬೊರ್ಚಿ ಬೊಕ್ಕ 90 ವಾಟ್ನಾಗ ಆಪುನು ಪೋಲಾಪುನು ಯಾವ ನಾ ಬಿದ್ದಡ್ಗ ಯಾವ ಅದಾ ಬಿದ್ದಡ್ಗ ಕೆಟ್ಟು ಲಾಸ್ಟ್ ಬತ್ತನಲ್ಲ ಗೊತ್ತಾ ಬಿಜಿ ಪರ್ತನ ದಾಸಿ ಆತ ನಾನು ಡೈಲಾಗ್ ಮರತ್ತನ ಇದ್ದೇನೆ ಆಪುನ ಸಾವದ ಓ ಈಗ ಪದಿಮುಜಿ ಆಯ್ತೆ ಪದಿಮುಜಿ ಆಯ್ತಾ ಪದಿಮುಜಿ ಚಿನ್ನ ಪಿರ ಪಿರ ಪದಿಮುಜಿ ದನಿ ಅಲ್ಲ ತುಲೆ ದನಿ ದಾದ ಇನ್ನೆ ಕೂತುಲಿ ದಾದ ಓ ನಾನು ಕದಬಾಡಿ 14 ಇತ್ತೆ 14 ಆಂಡು ಆಯ್ಸೈತಿ 14 ಅಡೆ ಮುಗಿ ಟೈಯರ್ ಪಾಡಿ ಬಯ ಪಾಡ್ರ ಬಣ್ಣ ಪಾಡುಜಿ ಅನ್ನ ಮುಗಿನ ಅನ್ನ ಪಾಡು ನಾನು ಕಮ್ಮಿದ ಎನ್ನ ಅರ್ಥ ಮಾಡ್ದ ಪ್ರಾಕ್ಟೀಸ್ ಮಾಡ್ತಿದ್ದಿಲ್ಲ ಈಗಲೇ ಬಾಬು ವೇದಿಕೆಯಲ್ಲಿ ನಗು ಚೆಲ್ಲಿ ನಮ್ಮೆಲ್ಲರ ಮನವನ್ನು ತಣಿಸಿ ನಗಿಸಿದ ಚಿಂತನ್ ಮತ್ತು ತಂಡಕ್ಕೆ ಧನ್ಯವಾದಗಳು. ಬಂಧುಗಳೇ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ತಮ್ಮೆಲ್ಲರ ಮನಸ್ಸನ್ನು ಸೂರೆ ಮಾಡುತ್ತಿದೆ. ಒಂದು ಕ್ಷಣ ಮನಸ್ಸಿಗೆ ಬೇರೆ ಯಾವುದೇ ಆಲೋಚನೆಗಳು ಬಾರದೆ ನಿರಾಳವಾಗಿ ಮನಸ್ಸು ನೆಮ್ಮದಿ ಎಂಬ ಸಂತಸದ ಹೊಳೆಯಿಂದ ಭರ್ತಿಯಾಗಿವೆ ಎಂದು ಭಾವಿಸುತ್ತಾ ಇಂತಹ ಮನರಂಜನಾತ್ಮಕ ಕಾರ್ಯಕ್ರಮಗಳಿಂದ ಮನೋಲ್ಲಾಸವಾಗಿ ತೃಪ್ತಿಯನ್ನು ಹೊಂದಿ ಸಂಭ್ರಮಿಸುತ್ತಿರುವ ಈ ಸುಸಮಯದಲ್ಲಿ ನಮ್ಮ ಸಂಸ್ಥೆಯ ಹೈಸ್ಕೂಲ್ ವಿಭಾಗದ ವಿದ್ಯಾರ್ಥಿಗಳು ಫಿಲ್ಮ್ ಡ್ಯಾನ್ಸ್ನೊಂದಿಗೆ ನಿಮ್ಮೆಲ್ಲರನ್ನು ಕುಣಿಸುವ ಪ್ರಯತ್ನವನ್ನು ಮಾಡಲಿದ್ದಾರೆ. ಈ ಸಂಭ್ರಮದ ಸಮಯ ನಿಮಗಾಗಿ. They call me master, Matrangal Varu faster. Hey!
மஜாப்பா மஜாப்பா கம்மி ஓகே ದಯವಿಟ್ಟು ಎಲ್ಲ ನೆರೆದಿರುವ ಎಲ್ಲರೂ ಕೂಡ ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ದಯವಿಟ್ಟು ಕುಳಿತುಕೊಳ್ಳಿ. ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ.
original. महीने में 12 तरीके से तुझको प्यार जताऊंगा रे। ಫಿಲಮ್ ಡ್ಯಾನ್ಸ್ನ ಮೂಲಕ ಈ ವೇದಿಕೆಯಲ್ಲಿ ನಮ್ಮೆಲ್ಲರನ್ನು ಮನರಂಜಿಸಿದಂತಹ ಹೈಸ್ಕೂಲ್ ವಿಭಾಗದ ವಿದ್ಯಾರ್ಥಿಗಳಿಗೆ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. Dance to entertain us and our day with their super dance steps. Let's welcome Monisha and team to LCR Sambram.
Destiny, my baby. Come on, walk with me. Destiny, come on. Whoa. मेरे नसीब में तू है कि नहीं, तेरे नसीब में मैं हूँ कि नहीं, ये हम क्या जाने, वो ही जाने, जिसने लिखा है सब तारों से। लड़के और लड़के कहाँ से आया है रे तू, प्यारा है शक्ल से अकल का मारा है रे तू। हाँ चल गई मेरी बातों से तू चल गई, हाँ खल गई तुझे खल गई, मेरी बेपरवाही खल गई। ओ दरवा तू किस खेत की मूली है जरा पता। टीवी पे ब्रेकिंग न्यूज हर मेरा घाघरा है, बगदाद से लेके दिल्ली आगरा। रिम झिम सन 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 हवा, टिप 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 बूंदे गुर्राते बिजलियाँ। भीगी भीगी साड़ी में यूं ठुमके लगाती तू, जैसा फिल्मों में होता है हो रहा है हूबहू। आई जुबी डूबी पंपारा, जुबी डूबी परांपा। प्यार खुटमा ठुमक ठुमक जब हिट छे तू पहाड़ी बाटोमा, छम छमा पायल घुंघरू बजने प्यार खुटमा। लाल प्यार कंगना हाथ में चूड़ी छनहरा, लाल प्यार कंगना हाथ में चूड़ी छनहरा। चुनरी तेरी आए हाय चुनरी तेरी चमकनी गुलाबी शरारा, अरे चुनरी तेरी चमकनी गुलाबी शरारा। Just looking like a wow, so beautiful, so elegant, just looking like a wow, so beautiful, so elegant, just looking like a wow. Black color wow, orange wow wow wow, magenta color oh my god wow, and my beautiful color purple, so beautiful, so elegant, just looking like a wow, so beautiful. झुमका, हाय झुमका झुमका। What झुमका? What झुमका? What झुमका? देख लख लख परदेसी
Thank you students for your amazing performance. India is a country in which every great religion find. In India, it is believed that all creatures have a purpose. ಭಾರತ ಜಗತ್ತಿನ ಇತಿಹಾಸದಲ್ಲಿ ಸರ್ವಕಾಲಕ್ಕೂ ಒಳ್ಳೆಯ ವಿಚಾರಗಳನ್ನು ಕೊಡುಗೆಗಳನ್ನು ನೀಡುತ್ತಾ ಬಂದ ರಾಷ್ಟ್ರ. ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತಹ ಏಕೈಕ ರಾಷ್ಟ್ರ ಅದು ನಮ್ಮ ಭಾರತ. ಕನ್ನಡ ನಾಡು ಅಂದಾಕ್ಷಣ ನೆನಪಿಗೆ ಬರುವಂತಹದ್ದು ವಿವಿಧ ಧರ್ಮದ ಹಬ್ಬದ ಆಚರಣೆಗಳು. ಇದೀಗ ಭಾವೈಕ್ಯತೆಯ ಸಂಕೇತವಾಗಿ ನಮ್ಮ ದೇಶದ ಹಿಂದೂ, ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಧರ್ಮಗಳ ಹಬ್ಬಗಳ ಸಂಭ್ರಮವನ್ನು ಒಂದೇ ವೇದಿಕೆಯಲ್ಲಿ ಎಲ್ಲರೂ ಒಟ್ಟಾಗಿ ನಾವೆಲ್ಲರೂ ಒಂದೇ ಎಂಬ ಭಾವನೆಯನ್ನು ಮೂಡಿಸಲು ಬರುತ್ತಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ನಮ್ಮ ವಿದ್ಯಾಸಂಸ್ಥೆಯ ಇನ್ನಿತರ ಅನೇಕ ಕಾರ್ಯಚಟುವಟಿಕೆಗಳಲ್ಲಿ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡುತ್ತಾ ಬಂದಿರುವವರು ನೆರೆಯ ಸದಾನಂದ ಗೌಡ ಅಕ್ಪಲ ಇವರನ್ನು ಗೌರವಿಸುವಂತಹ ಸಮಯ. ಈ ಸಂದರ್ಭದಲ್ಲಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ಕೂಡ ನಮಗೆ ಸಹಕಾರವನ್ನು ನೀಡ್ತಾ ಬರುವವರು ಸದಾನಂದ ಗೌಡ ಅಕ್ಪಲ ಸರ್. ದಯವಿಟ್ಟು ಸಂಸ್ಥೆಯ ಗೌರವ ಸ್ಮರಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಸಂಚಾಲಕರು ಈ ಒಂದು ಗೌರವ ಸ್ಮರಣಿಕೆಯನ್ನು ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಸದಾನಂದ ಗೌಡ ಅಕ್ಪಲ ಸರ್, ತಮ್ಮ ಸಹಕಾರ ಸಂಸ್ಥೆಯೊಂದಿಗೆ ಸದಾಕಾಲ ಇರಲಿ ಅಂತ ಹೇಳುತ್ತಾ ಗೌರವ ಸಮರ್ಪಣೆ. Five, four, three, two, one. Om Jai Jagdish Hare. स्वामी जय जगदीश हरे. भक्त जनों के संकट, दास जनों के संकट क्षण में दूर करे. ओम जय जगदीश हरे. अल्लाहु अकबर अल्लाहु अकबर. ला इलाहा इल्लल्लाह. Jesus, bright as the morning star. Jesus, how can I tell you how beautiful you are to me?
हिंदुस्तानी नाम हमारा है, सबसे प्यारा देश हमारा है। हिंदुस्तानी नाम हमारा है, सबसे प्यारा देश हमारा है। जन्मभूमि है हमारी, शान से कहेंगे हम, सब ही तो भाई भाई प्यार से रहेंगे हम। हिंदुस्तानी नाम हमारा है, सबसे प्यारा देश हमारा है। ಪಡ್ಡಾಯಿ ಗಂಗೇಡು ಪೇರೋ ಕುಲಿ, ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ಪಡ್ಡಾಯಿ ಗಂಗೇಡು ಪೇರೋ ಕುಲಿ, ಕೆಂಪಾಯಿ ಬಾನೋಡು ಸಾರ ರಂಗೋಲಿ. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಅಳೆಯ ಮಗನಾದನು ಮಾವ ಮಗುವಾದನು. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಅಳಿಯ ಮಗನಾದನು ಮಾವ ಮಗುವಾದನು. ಮೂಡೈ ಬಲಿಯೇಂದ್ರ ದೇವರ ದೈದೇಡೊಡು, ಶ್ರೀಮಂಡಾಲ ಸಿಂಗಾರಾಟ ತೋಜಡು, ಈಲಾಡೇಳ ಜಾಲ ಪುಲಿ ಒಚ್ಚುಡು, ಬಲಿ 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 ಬಲಿಯೇ ಬೊರ್ಗಲ್ಲು ಪೂಪನಗ ಉಪ್ಪು ಕರ್ಪೂರನಗ ಜಾಲು ಪಾದ್ಯಾನಗ ಉರ್ತು ಮದ್ದೊಳ್ಯಾನಗ ತುಂಬೆದಡಿಟ್ಟು ಆಟಾನಗ ನೆಕ್ಕಿದಡಿಟ್ಟು ಕೂಟಾನಗ ಬೆಮ್ಮೆಲಗು ಪಾಪು ಬಣ್ಣಗ ಅಳೆಟ್ಟು ಬೊಲ್ನಿ ಗುರ್ಕನಗ ಗುರ್ಗುಂಜಿ ಕಲೆಬಾಜಿನಗ ಮಂಜಲಕ್ಕಿ ಮೈದರ್ಪನಗ ಕೊಟ್ಟರಂಜೆ ಕೊಡಿಜಾರ್ನಗ ಈ ರಾಜ್ಯಗೂ ಪಿರಬಲ ಬಲಿಯದ್ರ. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಅಳೆಯ ಮಗನಾದನು ಮಾವ ಮಗುವಾದನು. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಅಳಿಯ ಮಗನಾದನು ಮಾವ ಮಗುವಾದನು. wish you a Merry Christmas, we wish you a Merry Christmas, we wish you a Merry Christmas and a
तलक तू बना दे न बिगड़ी दर्ज तेरे न जाए सवाली तो बोली मेरी या मोहम्मद लौट कर मैं न जाऊंगा खाली तो ದೀಪದಿಂದ ದೀಪವ 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 ಹಚ್ಚಬೇಕು ಮಾನವ 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 ಪ್ರೀತಿಯಿಂದ ಪ್ರೀತಿ ಹಂಚಿರೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ ಮೇಲು ಕೀಳು ಭೇದ ನಿಲ್ಲಲು ಭೇದವಿಲ್ಲ ಬೆಂಕಿಗೆ ದ್ವೇಷವಿಲ್ಲ ಬೆಳಕಿಗೆ ನೀ ತಿಳಿಯೋ ನೀ ತಿಳಿಯೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ನಮ್ಮ ಧರ್ಮವನ್ನು ಪ್ರೀತಿಸೋಣ, ಉಳಿದ ಧರ್ಮವನ್ನು ಗೌರವಿಸೋಣ. ಸಾಮರಸ್ಯದಿಂದ ಬಾಳಿ ತಾಯಿ ಭಾರತೀಯ ಹೆಮ್ಮೆಯ ಮಕ್ಕಳಾಗೋಣ ಎಂಬ ಸಂದೇಶವನ್ನು ನೃತ್ಯದ ಮೂಲಕ ವ್ಯಕ್ತಪಡಿಸಿದ ನಿಮಗೆ ಧನ್ಯವಾದಗಳು. ಫನ್ನಿ ಡ್ಯಾನ್ಸ್ ಈಗ ಇರೋ ಟ್ರೆಂಡ್. ಇಲ್ಲಿ ತನಕ ಹುಡುಗಿರ ಡ್ಯಾನ್ಸ್ ನೋಡ್ತಾ ಇದ್ದ ನಮ್ಮ ಹುಡುಗರು ನಾವೇನು ಕಮ್ಮಿ ಇಲ್ಲ ಅಂತ ಹೇಳ್ತಾ ನಮ್ಮೆಲ್ಲರನ್ನು ಅವರ ಡ್ಯಾನ್ಸ್ ಮೂಲಕ ನಗಿಸಿ ಮನವ ತಣಿಸಲು ಬರ್ತಾ ಇದ್ದಾರೆ ಪವನ್ ಆ್ಯಂಡ್ ಟೀಮ್. Movete Martita, movete Martita, movete Martita, movete Martita, movete Martita. A ver, los pibes si me ayudan con esto, ¿qué dice? La Marta se mueve para, 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 se mueve. अच्छा में रहना बड़ी
ചെരതി പുഷ്പം പൂക്കുന്ന യാമം മാറിടം രാസകേളി തടാകം സുഖസോമം തേടുന്നു ദാഹം നീ തരൂ ആദ്യ രോമാഞ്ച ഭാവം അധര ശില്പങ്ങൾ മദന തൽപ്പങ്ങൾ ചൂടേറിയാളുന്ന കാമഹർഷം എന്നാണു നിൻ സംഗമം ഹേ ശരമേയും കണ്ണിന്റെ നാണം ஜொர்த்தாலையா விட்டாத தொர்த்தா தூக்கின்னு தொர்த்தாத தொர்த்தா கத்துன்னு மிரட்டாத அப்புறம் படுத்துக்குவே ஜொர்த்தால ஜொர்த்தாலையா விட்டாத தொர்த்தா தூக்கின்னு தொர்த்தாத தொர்த்தா கத்துன்னு மிரட்டாத அப்புறம் படுத்துக்குவே ஜொர்த்தால நீ ஜோக்கர்னா ஸ்பேடியஸ் ஸ்தோத்திரனா காடியஸ் லோக்கல்னா பெரட்டி ಗಿರ್ಟಿ ಆಡ್ನೋಡ ಡ್ಯಾನ್ಸ್ ಏ ಮಾಟಿಕಾದ ಬಂದೆ ಪೋಸ್ಟ್ ಪಾರ್ಮಿದೆ ಪಲ್ಚಿನ ವೆಸ್ಟ್ ಉಟ್ಲ ಮೋಸು ಉಂಡ ಅಷ್ಟು ಗುಂಡಾನ ಫಸ್ಟ್ ಜೊರ್ತಾಲೆಯ ಉಟ್ಟಾದ ಜೊರ್ತಾ ತೂಕಿನ ತೊಟ್ಟಾದ ಜೊರ್ತಾ ಕತ್ತನ ಮೆರ್ತಾದ ಅಬ್ರ ಪಡ್ತಿಕ್ಕಿಬ ಜೊರ್ತಾಲೆ ಜೊರ್ತಾಲೆಯ ಉಟ್ಟಾದ ಜೊರ್ತಾ ತೂಕಿನ ತೊಟ್ಟಾದ ಜೊರ್ತಾ ಕತ್ತನ ಮೆರ್ತಾದ ಅಬ್ರ ಪಡ್ತಿಕ್ಕಿಬ ಅಂಕುಡೊಂಕು ಮೈಯಿನೋಡು ಡಿಂಗ್ ಸ್ಟೈಲ್ ನೋಡು ಅಂಕುಡೊಂಕು ಮೈಯಿನೋಡು ಡಿಂಗ್ ಸ್ಟೈಲ್ ನೋಡು ಬಳ್ಳಿ ಹೊಳೆಯುವ ಕಲ್ಲು ಕಲ್ಲು ಕುಣಿಯುವ ಹಂಗಿಲ್ಲದೆ ಲಗಾಮಿಲ್ಲದೆ ಎಲ್ಲೆಲ್ಲೋ ಕುದುರೆಗೆ ಈಗ ಜಾಗಿ ನಾನು ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ನಾನು ನಿನ್ನ ದೋಸ್ತು ಅಂದ್ಲು ಎಲ್ಲದಕ್ಕೂ ಅಷ್ಟು ಅಂದ್ಲು ಸುಸ್ತುವಾಗಿ ಕುಸ್ತು ಬಿದ್ದೆ Thank you students for your wonderful performance. ನಿಜವಾದ ಧೀರರು ನಮ್ಮ ದೇಶ ಕಾಯುವ ಸೈನಿಕರು. ಗಡಿಯಲ್ಲೇ ಇದ್ದು ದೇಶವನ್ನು ಕಾಪಾಡುವ ಇವರು ದೇಶದ ರಕ್ಷಕರು. ಗಡಿಯಲ್ಲೇ ಕಾದಾಡಿ ವೀರ ಮರಣವನ್ನಪ್ಪಿದ ಧೀರರಿಗೆ ನಮ್ಮ ನಮನ. ಸಂಬಂಧಗಳ ಬಂಧವಾಗಿಸದೆ ದೂರ ಸರಿದು ರಕ್ತ ಚೆಲ್ಲಿದ ನಿಮಗೆ ನಮನ. ಕಣ್ಣಲ್ಲಿ ಕಾಂತಿ ಸಾವಿರ ಕನಸ ಹೊತ್ತು ಜನ್ಮಭೂಮಿಯ ಜೊತೆ ನಿಂತ ನಿಮಗೆ ನಮನ. ಅಪ್ಪ ಅಮ್ಮ ಹೆಂಡತಿ ಮಗುವಿನ ಜೊತೆಗಿದ್ದು ಇಲ್ಲದಂತೆ ಬದುಕುವ ನಿಮಗೆ ನಮನ. ಮನದ ನೋವನ್ನು ಮರೆಯಾಗಿಸಿ ಮೌನದ ಬೇಗೆಯಲ್ಲಿ ಬೆಂದಿರುವ ನಿಮಗೆ ನಮನ. ಸಿಡಿಗುಂಡುಗಳ ಸದ್ದಿಗೆ ಎದೆ ಒಡ್ಡಿ ನಿಲ್ಲುವ ನಿಮಗೆ ನಮ್ಮ ನಮನ. ದೇಶಕ್ಕಾಗಿ ಎಲ್ಲವ ತೊರೆದು ತಮ್ಮನ್ನೇ ಜನ್ಮಭೂಮಿಗೆ ತ್ಯಾಗ ಮಾಡುವ ಎಲ್ಲ ವೀರ ಧೀರರಿಗೆ ಸಮರ್ಪಣೆಯಾಗಿ ಇದೀಗ ಈ ನೃತ್ಯ ನಮ್ಮ ವಿದ್ಯಾರ್ಥಿಗಳಿಂದ.
states, 1,618 languages, 6,400 castes, 6 religions, 6 ethnic groups, 29 major festivals, and 1 country. Be proud to be an Indian. Jai Hind. ಕಣಿವೆ ರಾಜ್ಯದಲ್ಲಿ ಭಾರತೀಯ ಸೇನೆಯ ಮೇಲೆ ಉಗ್ರರು ಅಟ್ಟಹಾಸ ಮೆರೆದಿದ್ದಾರೆ. ಜಿಹಾದಿಗಳ ರಣಕೇಕೆಗೆ 20 ಭಾರತೀಯ ಯೋಧರು ಹುತಾತ್ಮರಾಗಿದ್ದಾರೆ. उनका सर धड़ से अलग करने का मौका देने जा रहा हूं. क्या आप इस मिशन के लिए तैयार हैं? Yes, sir. क्या बदले के लिए आपका खून खोल रहा है? Yes, sir. कमांडर्स, who are we? Indian Army, sir. Indian Army ने जंग शुरू नहीं की थी, but we will bloody hell finish it. Yes, sir. How's the Josh? Hi, sir. How's the Josh? Hi, sir. I said, how's the Josh? Hi, sir. Bravo Charlie Delta. What's the status? Our mission कामयाब रहा. Not a single casualty. I am extremely proud of you, my boys.
ಅತಿ ಕ್ರೂರನು ಘನಘೋರನು ನಾ ಕಂಡ ಸುರ ನೀನೇನಾ ನಿಸ್ಸೀಮನು ಧೀಮಂತನು ಏಕೈಕನು ಜನದನಿಯ ಉಸಿರು ನೀನೇನಾ ತಿಡಿಲಾಗಿ ಕಂಡ ನೀನು ಜಗ ಬೆಳಗೋ ದೀಪ ಏನು ಏನೆಂದು ನಿನ್ನ ತಿಳಿಯಲಿ ತಿಡಿಲಾಗಿ ಕಂಡ ನೀನು ಜಗ ಬೆಳಗೋ ದೀಪ ಏನು ಏನೆಂದು ನಿನ್ನ ತಿಳಿಯಲಿ ಧಗಧಗಿಸೋ ಜ್ವಾಲೆ ನೀನು ತಂಪಾದ ಸೊನೆ ಏನು ಏನೆಂದು ನಿನ್ನ ಅಳೆಯಲಿ ಧಗಧಗಿಸೋ ಜ್ವಾಲೆ ನೀನು ತಂಪಾದ ಸೊನೆ ಏನು ಏನೆಂದು ನಿನ್ನ ಅಳೆಯಲಿ सारी जान में तेरे कुर्बान मेरी माँ वंदे ದೇಶದಲ್ಲಿ ಯಾರೋ ತುಂಬಾ ಪವರ್ಫುಲ್. ಒಬ್ರು ರೈತರು, ಇನ್ನೊಬ್ರು ಸೈನಿಕರು. ಹಿಂಗೆ ರೈತರು ಬೆಳೆ ಬೆಳೆಯೋದ್ರಿಂದ ನಾವು ಊಟ ಮಾಡ್ತಾ ಇದೀವಿ, ಸೈನಿಕರು ದೇಶ ಕಾಯೋದ್ರಿಂದ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದೀವಿ. ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ, ಅನ್ನವ ನೀಡುತ್ತ ಸಲಹಿರುವ ಹೇಗಿನ ಯೋಗಿಗೆ ಚಪ್ಪಾಳೆ, ಚಪ್ಪಾಳೆ 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 ಚಪ್ಪಾಳೆ. ದೇವರು ಇರುವುದು ಎಷ್ಟು ಸತ್ಯವೋ, ನಮ್ಮನ್ನು ಪ್ರತಿದಿನ ಪ್ರತಿ ಕ್ಷಣ ಕಾಯೋ ಭಾರತ ಸೈನಿಕರು ದೇವರ ಸಮಾನ ಎಂಬುದು ಅಷ್ಟೇ ಸತ್ಯ. ರಾಷ್ಟ್ರದ ಗಡಿ ಭದ್ರತೆಗೆ ಹಗಲಿರುಳು ಶ್ರಮಿಸುತ್ತಿರುವ ಭಾರತೀಯ ಭೂಸೇನೆ, ವಾಯುಪಡೆ, ನೌಕಾಪಡೆಯ ಕರ್ತವ್ಯ ನಿಷ್ಠೆಯನ್ನು ಸ್ಮರಿಸಿ ಅವರಿಗಾಗಿ ಈ ನೃತ್ಯವನ್ನು ಸಮರ್ಪಿಸಿದ ನಮ್ಮ ಪುಟಾಣಿಗಳಿಗೆ ಧನ್ಯವಾದಗಳು. Dance makes us forget our sorrows. It is the way to get energetic, purest performance. Now, Megashri and group are coming with remix dance performance. But you're never gonna get it, तेरे हाथ कभी ना आनी. माने ना माने कोई दुनिया, ये सारी मेरे इश्क की है दीवानी. Hey you, I know you want it, but you're never gonna get it, तेरे हाथ कभी ना आनी. माने ना माने कोई दुनिया, ये सारी मेरे इश्क की है दीवानी. अब
अब दिल करता है हौले हौले से मैं तो खुद को गले लगाऊं, किसी और की मुझको जरूरत क्या, मैं तो खुद से प्यार जताऊं। My name is शीला की जापानी, I'm too sexy for you, मैं तेरे हाथ ना आनी, no 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 no, शीला की जापानी, I'm too sexy for you, मैं तेरे हाथ ना आनी। दिन नाचा जो ट्विटर पे ट्रेंड हो गया, नासिक के ढोल पे धन 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 नाचा तो सबका दी एंड हो गया। मेरे इशारे पे तो दिन दिन नाचा जो ट्विटर पे ट्रेंड हो गया, नासिक के ढोल पे धन 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 नाचा तो सबका दी एंड हो गया। सारी दुनिया में एक ही फेमस है, मुंबई हो या और दिखा दूं तुझे मेरा वाला डांस, यह मेरा वाला डांस, तो नाचू। नजरों में प्यास, दिल में तलाश, होठों में बंधु नर में, चुन्नी में दाग, सीने में आग, सांसों में कहा दो गोल में, नजरों में प्यास, दिल में तलाश, होठों में बंधु नर में, चुन्नी में दाग, सीने में आग, सांसों में कैद गर्मी गर्मी गर्मी। छूने से जल जाओगे, समझो ना खुलवा फुलझड़ी, छूने से जल जाओगे, समझो ना खुलवा फुलझड़ी। बिजली गिरे, उस पे गिरी लो गिर पड़ी, बाबूजी जरा धीरे चलो, बिजली खड़ी बिजली खड़ी, नैनों में चिंगारियां, डरा बदल चलो की लड़ी। ఏమైతాది మంచి బీట్ వస్తుంది, పిచ్చి పాట వస్తుంది, హోయ్ హోయ్ హోయ్। రాయే రాయే నా రాకాసే నువ్వే బయటేసి అట్టా దోపేస్తే, టాపులేసి పోదే పోదే పప్ప, టాపులేసి పోదే పోదే పప్ప। రారో రారో నా శివ కాసి అగ్గి రాజేసి సిగ్గు పేల్చేస్తే, టాపులేసి పోదే పోదే పప్ప, టాపులేసి పోదే పోదే పప్ప। చెట్టు మీద మ్యాంగోలా నువ్వెంత చక్కగున్నావే, చాకు లాంటి పిల్లాడే ఎంత షార్పుగున్నాడే, చాకొచ్చి మ్యాంగో కోస్తే టాపులేసి పోతే, కన్నే కొట్టావంటే టాపులేసి పోతే, ముద్దే పెట్టావంటే టాపులేసి పోతే, చెయ్యే పట్టాబట్టే టాపు టాపు టాపులేసి పోతే। పొలం గట్టు దుమ్ములోన పోట్ల గిట్ట దూకినట్టు, పొలేరమ్మ జాతరలో పోతరాజు ఊగినట్టు, కిర్రు చెప్పులేసుకొని కర్ర సాము చేసినట్టు, మర్రి చుట్టూ నీడలోన కుర్ర గుంపు కూడినట్టు, ఎర్ర జొన్న రొట్టెలోన మిరప దొక్కు కలిపినట్టు, నా పాట చూడు నా పాట చూడు నా పాట చూడు, నాటు 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 వీర నాటు నాటు
ಎಲ್ಲರನ್ನು ಮನರಂಜಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಸುತ್ತಲೂ ಬೆಳಕಿನ ಹಬ್ಬ, ಸಡಗರದ ಸಾಂಸ್ಕೃತಿಕ ಹಬ್ಬ, ವಿದ್ಯಾರ್ಥಿಗಳ ಪ್ರತಿಭೆಯ ನಗುವಿನ ಹಬ್ಬ. ಇದು LCR ಸಂಭ್ರಮ 2023-24. ವರ್ಣರಂಜಿತ ವೇದಿಕೆ, ವಿವಿಧ ಪ್ರಕಾರಗಳ ನೃತ್ಯಾವಳಿಗಳು, ರೂಪಕಗಳು, ಪ್ರಹಸನಗಳು, ಸೈನಿಕ ಶಕ್ತಿ, ಧರ್ಮ ಸೌಹಾರ್ದತೆ, ಪರಿಸರ ರಕ್ಷಣೆ, ಮನರಂಜನೆ ಇವೆಲ್ಲದರ ಜೊತೆಗೆ ಚಿತ್ತಾಕರ್ಷಕ ಲೈಟಿಂಗ್ಸ್ನ ಮೂಲಕ ಸಂಭ್ರಮದ ವೇದಿಕೆ ಮಿನುಗುತ್ತಿದೆ. ಈ ಕಾರ್ಯಕ್ರಮದ ಕೊನೆಯ ಒಂದೇ ಒಂದು ಪ್ರದರ್ಶನ ಬಾಕಿ ಇದೆ. ಅದು ನಮ್ಮ ಸಂಸ್ಥೆಯ ಹೆಮ್ಮೆಯ ಕರಾಟೆ ಪಟುಗಳಿಂದ ಹಲವಾರು ಸಾಹಸ, ಶೌರ್ಯ, ಕಲೆ, ಕೌಶಲ್ಯಗಳ ಪ್ರದರ್ಶನಗಳು ನಮ್ಮನ್ನು ಮೈ ನವಿರೇಳಿಸುವಂತೆ ಮಾಡುತ್ತದೆ. ಆಗಸದಲ್ಲಿ ಚಮತ್ಕಾರ, ಯೋಗಾಸನ ಪ್ರದರ್ಶನ, ಬೈಕ್ ಸವಾರಿ, ಕುದುರೆ ಸವಾರಿ ಇವೆಲ್ಲವೂ ಸಾಹಸ, ಶೌರ್ಯ, ಶಕ್ತಿ, ಯುಕ್ತಿಗಳ ಕಲೆ ಪ್ರದರ್ಶನಕ್ಕೆ ಸಾಕ್ಷಿಯಾದವುಗಳು. ಹಾಗೆಯೇ ಕರಾಟೆಯು ಕೂಡ ಅದ್ಭುತವಾದಂತಹ ಸಾಹಸಮಯ ಪ್ರದರ್ಶನವಾಗಿದ್ದು, ಜೀವನದಲ್ಲಿ ಕರಾಟೆಯು ಸ್ವರಕ್ಷಣೆಗೆ ಅತಿ ಮುಖ್ಯ ಎನ್ನುವುದು ತಿಳಿಯಬೇಕಾದ ವಿಚಾರ. ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳು ಗುರುಗಳಾದ ಶ್ರೀಯುತ ಅಶೋಕ್ ಆಚಾರ್ಯ ಇವರಿಂದ ಕರಾಟೆ ತರಬೇತಿಯನ್ನು ಪಡೆಯುತ್ತಿದ್ದು, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದಲ್ಲಿ ಸಂಸ್ಥೆಯ ಹೆಸರನ್ನು ರಾರಾಜಿಸುವಂತೆ ಮಾಡಿದ್ದು ಈ ಅಮೋಘ ಸಾಧನೆ ಶ್ಲಾಘನೀಯ ಎಂದು ಹೇಳುತ್ತಾ, ರಾಷ್ಟ್ರ ಮಟ್ಟಕ್ಕೂ ಕರಾಟೆ ಪಟುಗಳನ್ನು ತರಬೇತಿಗೊಳಿಸಿದ ಕೀರ್ತಿ ತಮ್ಮದು. ಇನ್ನಷ್ಟು ಅಭಿವೃದ್ಧಿ ಪಥದತ್ತ ಸಂಸ್ಥೆಯು ಬೆಳಗಲಿ ಎಂದು ಹೇಳುತ್ತಾ, ಇದೀಗ ಸಾಹಸಮಯ ಕರಾಟೆ ಪ್ರದರ್ಶನ ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳಿಂದ. ಒಂದು ಜೋರಾದ ಚಪ್ಪಾಳೆ ಈ LCR ಸಂಭ್ರಮಕ್ಕೆ.
ಅದ್ಭುತ, ರೋಚಕ, ಸಾಹಸಭರಿತ ಪ್ರದರ್ಶನವನ್ನು ನೀಡಿದಂತಹ ನಮ್ಮ ಸಂಸ್ಥೆಯ ಹೆಮ್ಮೆಯ ಕರಾಟೆ ಪಟುಗಳಿಗೆ ಅಭಿನಂದನೆಗಳು, ಅಭಿವಂದನೆಗಳು. LCR ಸಂಭ್ರಮ 2023-24 ಸಾಂಸ್ಕೃತಿಕ ಸಂಭ್ರಮವು ಅರ್ಥಪೂರ್ಣವಾಗಿ ಸಂಪನ್ನಗೊಂಡಿದೆ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂತಹ ಹಾಗೂ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾದ ಪೋಷಕ ವರ್ಗದವರಿಗೂ ಹಾಗೂ ಪರವೂರ ಕಲಾಭಿಮಾನಿಗಳಿಗೂ ವಿದ್ಯಾಭಿಮಾನಿಗಳಿಗೂ LCR ಸಂಸ್ಥೆಯ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. 9ನೇ ವರ್ಷದ ವಾರ್ಷಿಕ ಉತ್ಸವದ ಸಂಭ್ರಮದ ವಿವಿಧ ನೃತ್ಯಾವಳಿಗಳನ್ನು ಮಾಡಿ ಮನರಂಜನೆಯನ್ನು ನೀಡಿದ ನಮ್ಮ ಸಂಸ್ಥೆಯ ಪ್ರೀತಿಯ ಹೆಮ್ಮೆಯ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸುತ್ತಾ, ವರ್ಣರಂಜಿತ ಕಾರ್ಯಕ್ರಮಕ್ಕೆ ಪ್ರಮುಖ ಕಾರಣಕರ್ತರಾದವರು ಎಂದರೆ ನಮ್ಮ ಸಂಸ್ಥೆಯ ಗೌರವಾನ್ವಿತ ಸಂಚಾಲಕರಾದ ಬಬಿತಾ ರಘುನಾಥ್ ಇವರಿಗೆ ಸಂಸ್ಥೆಯ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಮಾರ್ಗದರ್ಶನ, ಸಲಹೆ, ಸೂಚನೆಗಳು, ಪ್ರೋತ್ಸಾಹ ಸದಾ ನಮಗೆ ಸ್ಫೂರ್ತಿ ಮ್ಯಾಮ್. ಸಂಸ್ಥೆಯ ಕಾರ್ಯದರ್ಶಿಗಳಾದ ಗೌರವಾನ್ವಿತ ಶಿವಾನಿ ಆರ್ ನಾಥ್ ಇವರಿಗೂ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ, ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಸಮಯಕ್ಕೆ ಸರಿಯಾಗಿ ಅರ್ಥಪೂರ್ಣವಾಗಿ ಸಂಪನ್ನಗೊಂಡಿದೆ. ಇದಕ್ಕೆ ಪ್ರಮುಖ ಕಾರಣಕರ್ತರಾದಂತಹ ಸಂಸ್ಥೆಯ ಗೌರವಾನ್ವಿತ ಪ್ರಾಂಶುಪಾಲರಾದ ಜೋಸ್ಟನ್ ಲೋಬೋ ಸರ್ ತಮಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಸಂಯೋಜಕರಾದಂತಹ ಯಶವಂತ್ ಜಿ ನಾಯಕ್ ಸರ್ ತಮ್ಮ ಕಠಿಣ ಪರಿಶ್ರಮ ಹಾಗೂ ಪೂರ್ವ ಯೋಜನೆ, ಪ್ರೋತ್ಸಾಹ ಇವೆಲ್ಲವೂ ಇಂದಿನ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಎಂದು ಹೇಳುತ್ತಾ, ಸಂಸ್ಥೆಯ ಮುಖ್ಯ ಶಿಕ್ಷಕಿ ಗೌರವಾನ್ವಿತ ಕುಮಾರಿ ವಿಜಯ ಮ್ಯಾಮ್ ತಮ್ಮನ್ನು ಈ ಸಂದರ್ಭದಲ್ಲಿ ಹಾರ್ದಿಕವಾಗಿ ತಮಗೂ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ಅಲ್ಪ ಸಮಯದಲ್ಲಿ ವಿವಿಧ ರೀತಿಯ ನೃತ್ಯ, ರೂಪಕ, ಪ್ರಹಸನ ಇವೆಲ್ಲವನ್ನು ಅಭ್ಯಾಸ ಮಾಡಿಸಿದ ಈ ಸಂಸ್ಥೆಯ ಬೋಧಕ ಸಿಬ್ಬಂದಿ ವರ್ಗದವರು ತಮ್ಮ ಕಠಿಣ ಪರಿಶ್ರಮವನ್ನು ಸ್ಮರಿಸಿಕೊಳ್ಳುತ್ತಾ ಈ ಸಂದರ್ಭದಲ್ಲಿ ಸಂಸ್ಥೆಯ ಪರವಾಗಿ ತಮಗೂ ಕೂಡ ಹೃದಯಾಂತರಾಳದ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದ್ದೇವೆ. ಹಾಗೂ ಸಂಸ್ಥೆಯ ಬೋಧಕೇತರ ಸಿಬ್ಬಂದಿ ವರ್ಗದವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ತಮ್ಮ ಕೆಲಸ ಕಾರ್ಯಗಳನ್ನು ಸ್ಮರಿಸುತ್ತಾ ಅವರಿಗೂ ಸಂಸ್ಥೆಯ ಪರವಾಗಿ ಪ್ರೀತಿಯ ಧನ್ಯವಾದಗಳು. ನಮ್ಮ ಈ LCR ಸಂಭ್ರಮದ ಕಾರ್ಯಕ್ರಮದಲ್ಲಿ ವಸ್ತ್ರ ವಿನ್ಯಾಸವನ್ನು ಮಾಡಿದಂತಹ ಶ್ರುತಿ ಆರ್ಟ್ಸ್ ಕಾವಲಕಟ್ಟೆ ಇದರ ಮುಖ್ಯಸ್ಥರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮದ ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸ್ ಅನ್ನು ಮಾಡಿದಂತಹ ರಾಜಯೋಗ ಸರಪಾಡಿ ಇದರ ಮುಖ್ಯಸ್ಥರಿಗೂ ಸದಸ್ಯರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಈ ವೇದಿಕೆಯ ಸಂಭ್ರಮದ ವೇದಿಕೆಯನ್ನು ಸಿದ್ಧಪಡಿಸಿದಂತಹ ಹಾಗೂ ಶಾಮಿಯಾನ